Hello students, hello. Good afternoon students, ellaru namaskara. Welcome to Vedantu Karnataka students, ellaru namaskara. Students, bega comment section alli haki if I am properly audible and visible to all of you students. Bega ellaru kuda. Good afternoon students, good afternoon all of you. Good afternoon. Bega haki students if I am perfectly audible and visible to all of you students. Bega. Good afternoon students, good afternoon all of you. Good afternoon, good evening. Yes. Now students, ಎಲ್ಲರಿಗೂ ಒಂದು ಕ್ವೆಶ್ಚನ್ ಸ್ಟಾರ್ಟ್ ಮಾಡ್ದಾ? ಎಲ್ಲರಿಗೂ ಕೂಡ ಒಂದು ಕ್ವೆಶ್ಚನ್ ಈಗ. I want all of you to, I want every single one of you to look around and tell me ನಿಮ್ ಅಕ್ಕಪಕ್ಕ ಏನಿದೆ ಸ್ಟೂಡೆಂಟ್ಸ್. ಬೇಗ ಎಲ್ಲರೂ ಕೂಡ ಸ್ಟೂಡೆಂಟ್ಸ್. Obviously I remember everyone students, I remember everyone. ಬೇಗ ಸ್ಟೂಡೆಂಟ್ಸ್ ಒಂದ್ಸತಿ I want everyone to look around yourself and tell me what you see. ಬೇಗ ಸ್ಟೂಡೆಂಟ್ಸ್ ಬೇಗ. ಓಕೆ, ನನ್ನ ಅಕ್ಕಪಕ್ಕ ಏನಿದೆ? ನನ್ನ ಅಕ್ಕಪಕ್ಕ ನಂದು ರೂಮ್, ಈ ರೂಮ್ ಅಲ್ಲಿ ಲೈಟ್ ಇದೆ, ಮುಂದೆ ಕ್ಯಾಮ್ರಾ ಇದೆ, ಹಿಂದೆ ಬೋರ್ಡ್ ಇದೆ, ಮೇಲೆ ಫ್ಯಾನು. ಇದೆಲ್ಲ ಏನು? ಇದೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್. ಆಲ್ ಆಫ್ ದೀಸ್ ಆರ್ ಕಾಲ್ಡ್ ಎಸ್ ವಾಟ್? ನಾನ್ ಲಿವಿಂಗ್ ಥಿಂಗ್ಸ್. ಇದೆಲ್ಲ ಬಿಟ್ರೆ ಸ್ಟೂಡೆಂಟ್ಸ್, ಇದೆಲ್ಲ ಬಿಟ್ರೆ ಇದೇ ರೂಮ್ ಅಲ್ಲಿ ಆ ಕಾರ್ನರ್ ಅಲ್ಲಿ ಸ್ಟೂಡೆಂಟ್ಸ್ ಒಂದು ಸ್ಪೈಡರ್ ಇದೆ. ನಂದು ಪ್ರಾಬಬ್ಲಿ ನನ್ನ ಬೆಡ್ ಕೆಳಗಡೆ ಕಾಕ್ರೋಚ್ ಇದೆ, ರೈಟ್? ಕಾಕ್ರೋಚ್ ಇರುತ್ತೆ. ಅದಾದ್ಮೇಲೆ ಗೋಡೆ ಮೇಲೆ ಅಲ್ಲಿ ಅಂತೂ ಕಾಣಿಸ್ತಾ ಇಲ್ಲ, ಬಟ್ ಅಲ್ಲಿನೂ ಕೂಡ ಇರ್ಬೋದು. ಅದು ಬಿಟ್ರೆ ಸ್ಟೂಡೆಂಟ್ಸ್ ಕ್ಯಾಶ್ ರೂಮ್ ಅಲ್ಲಿ ಇದ್ದಾನೆ. ಸೊ ಆಲ್ ಆಫ್ ದೀಸ್ ಆರ್ ಕಾಲ್ಡ್ ಆಸ್ ಲಿವಿಂಗ್ ಥಿಂಗ್ಸ್. ಬಟ್ ಈ ನಾನ್ ಲಿವಿಂಗ್ ಮತ್ತೆ ಈ ಲಿವಿಂಗ್ ಎರಡು ಮಧ್ಯೆ ಡಿಫರೆನ್ಸ್ ಗೊತ್ತಾ ಸ್ಟೂಡೆಂಟ್ಸ್? ಎರಡು ಮಧ್ಯೆ ಡಿಫರೆನ್ಸ್ ಗೊತ್ತಾ? ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ದ ನಾನ್ ಲಿವಿಂಗ್ ಥಿಂಗ್ಸ್ ಅಂಡ್ ಲಿವಿಂಗ್ ಥಿಂಗ್ಸ್? ಆ ಇಬ್ರ ಮಧ್ಯೆ ಡಿಫರೆನ್ಸ್ ಏನ್ ಸ್ಟೂಡೆಂಟ್ಸ್? ದ ಡಿಫರೆನ್ಸ್ ಇಸ್ ಕಾಲ್ಡ್ ಆಸ್ ವಾಟ್? ದ ಡಿಫರೆನ್ಸ್ ಇಸ್ ಕಾಲ್ಡ್ ಆಸ್ ದ ಚಾಪ್ಟರ್ ನೇಮ್ ಸ್ಟೂಡೆಂಟ್ಸ್. ದ ಡಿಫರೆನ್ಸ್ ಬಿಟ್ವೀನ್ ನಾನ್ ಲಿವಿಂಗ್ ಥಿಂಗ್ಸ್ and living things is something called as a cell. So in non living things alli cell iralla, living alli cells irutte students, cells irutte. Now students, now these cells how do they play a very important role in our body? Bani artha ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. Now let's say ಈ ತರ ಒಂದು ಮನೆ ಕಟ್ಟಿದೀವಿ ಅನ್ಕೊಳ್ಳಿ ನಾವು, ಓಕೆನಾ ಸ್ಟೂಡೆಂಟ್ಸ್? ಈ ತರ ಒಂದು ಮನೆ ಕಟ್ಟಿದೀವಿ ನಾವು, ನಮ್ಮ ಹತ್ರ ಸ್ವಲ್ಪ ಕಾಸು ಬಂತು, ನಾವೀಗ ಈ ಮನೆ ಕಟ್ಟಿದೀವಿ ಸ್ಟೂಡೆಂಟ್ಸ್, ಮನೆ ಕಟ್ಟಿದೀವಿ. ಈ ಮನೆ ಕಟ್ಟಬೇಕಾದ್ರೆ ಒಂದು ಬ್ರಿಕ್ಸ್ ಬೇಕಾ ಸ್ಟೂಡೆಂಟ್ಸ್? ಬ್ರಿಕ್ಸ್ ಬೇಕಲ್ಲ? ನೋಡಿ 1 2 3 ಆ ತರ ನೋಡಕ್ ಹೋದ್ರೆ ಎಷ್ಟೊಂದು ಬ್ರಿಕ್ಸ್ ಇದೆ. ಸೊ ಐ ವಾಂಟ್ ಆಲ್ ಆಫ್ ಯು ಟು, ಐ ವಾಂಟ್ ಎವ್ರಿ ಸಿಂಗಲ್ ಒನ್ ಆಫ್ ಯು ಟು ಇಮ್ಯಾಜಿನ್ ಈ ಮನೆ ಇದೆಯಲ್ಲ ನಮ್ ಏನೋ, ಈ ಮನೆ ನಮ್ ಬಾಡಿ ತರ. ಯಾವ ತರ ಈ ಮನೆ ಇದೆಯಲ್ಲ ಒಂದು ಸ್ಮಾಲ್ ಬ್ರಿಕ್ಸ್ ಇಂದ ಆಗಿದೆಯಲ್ಲ, ನಮ್ ಬಾಡಿನೂ ಕೂಡ ಆ ತರ ಸ್ಮಾಲ್ ಬ್ರಿಕ್ಸ್ ಇಂದ ಆಗಿದೆ. And these small bricks are called as cells. Students, we are made up of cells. The living organisms are made up of cells, students. Living organisms are made up of cells. Yes students, idu case heat gu kuda use agutte. Idu case heat gu kuda idu easy agi use agutte students, use agutte. Now students, now nimmellargu ಒಂದು ಕ್ವೆಶ್ಚನ್ ಈಗ ಸ್ಟೂಡೆಂಟ್ಸ್. ರೆಡಿನಾ ಸ್ಟೂಡೆಂಟ್? ನನ್ನ ಕ್ಲಾಸ್ ಅಲ್ಲಿ ತುಂಬಾ ಕ್ವೆಶ್ಚನ್ಸ್ ಬರುತ್ತೆ. ಸೊ ಪ್ಲೀಸ್ ಟ್ರೈ ಆನ್ಸರಿಂಗ್ ಕ್ವೆಶ್ಚನ್ಸ್ ಇನ್ ಮೈ ಕ್ಲಾಸ್. ನಿಮ್ದು ಕ್ವೆಶ್ಚನ್, ನಿಮ್ ಕ್ಲಾಸ್ ತುಂಬಾ ಎಂಗೇಜಿಂಗ್ ಕೂಡ ಆಗ್ಬೋದು. ಓಕೆ, ನಾವು ನೀವ್ ಯಾರಾದ್ರೂ ನಿಮ್ ಲೈಫ್ ಅಲ್ಲಿ ಸೆಲ್ಸ್ ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದೀರಾ ಸ್ಟೂಡೆಂಟ್ಸ್? ನೋಡಿದೀರಾ? ಎಸ್. ಓ, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಸ್ಟೂಡೆಂಟ್ಸ್? ಸ್ಯಾಡ್. ಸ್ಟೂಡೆಂಟ್ಸ್ ಬೇಗ ಹೇಳಿ. ಆಸ್ ಎನಿ ಒನ್ ಆಫ್ ಯು ಹ್ಯಾವ್ ಎವರ್ ಸೀನ್ ಸೆಲ್ಸ್ ಅಂಡರ್ ಮೈಕ್ರೋಸ್ಕೋಪ್? ಬೇಗ ಎನಿ ಒನ್? ಎಸ್, ನೋಟಿಸ್ ಮಾಡಿದ್ದೀರಾ ಸ್ಟೂಡೆಂಟ್ಸ್? ಯಾವತ್ತಾದ್ರೂ ನೋಟಿಸ್ ಮಾಡಿದೀರಾ? ಓಕೆ, ನಿಮ್ಗೆಲ್ಲರಿಗೂ ಐ ಹೋಪ್ ಆಲ್ ಆಫ್ ಯು ಹ್ಯಾವ್ ಸೀನ್ ದ ಆನಿಯನ್ ಸೆಲ್. ನೋಡಿರ್ತೀರಾ ಅಟ್ ಲೀಸ್ಟ್ 8ನೇ ಕ್ಲಾಸ್ ಅಲ್ಲಿ, 9th ಕ್ಲಾಸ್ ಅಲ್ಲಿ, 10th ಕ್ಲಾಸ್ ಅಲ್ಲಿ ಯು ಮೈಟ್ ಹ್ಯಾವ್ ಸೀನ್ ಸಮಥಿಂಗ್ ಕಾಲ್ಡ್ ಆಸ್ ಆನಿಯನ್ ಸೆಲ್. ಈ ತರ ನೋಟಿಸ್ ಮಾಡಿದೀರಾ ಸ್ಟೂಡೆಂಟ್ಸ್? ಇದು ನೋಟಿಸ್ ಮಾಡಿಲ್ಲ ಯಾವತ್ತು? ಈ ತರ ಒಂದು ಎಕ್ಸ್ಪೆರಿಮೆಂಟ್ ಇತ್ತಲ್ಲ, ಒಂದು ಆನಿಯನ್ ಪೀಲ್ ತಗೊಂಡ್ಬಿಟ್ಟು ಮೈಕ್ರೋಸ್ಕೋಪ್ ಅಲ್ಲಿ ಹಾಕ್ಬೇಕು. ಓಕೆ ಸ್ಟೂಡೆಂಟ್ಸ್, ಲೆಟ್ ಮಿ ಆಸ್ಕ್ ಇನ್ ದ ಚಾಟ್ ಒನ್ ಮೋರ್ ಟೈಮ್ ನೌ ಓನ್ಲಿ. ಈ ಎಕ್ಸ್ಪೆರಿಮೆಂಟ್ ಒಂದು ಶಾರ್ಟ್ ಆಗಿ ಬೇಕಾ ನಿಮ್ಗೆ? ನೀವು ಹೂ ಅಂದ್ರೆ ಟುಡೇ ಓನ್ಲಿ ಐ ವಿಲ್ ಆರ್ಡರ್ ಅ ಮೈಕ್ರೋಸ್ಕೋಪ್. ಒಂದು ಮೈಕ್ರೋಸ್ಕೋಪ್ ನ ಆರ್ಡರ್ ಮಾಡ್ಬಿಟ್ಟು ಇವತ್ ನಾಳೆ ಬರಬಹುದು, ಪ್ರಾಬ್ಲಮ್ ನಾಳೆ ಬರುತ್ತೆ, ನಾನು ನಾಡಿದ್ ಬರುತ್ತೆ. ಆ ಎಕ್ಸ್ಪೆರಿಮೆಂಟ್ ನಾ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಬೇಕಾರೆ ಮಾಡ್ಬೇಕಾ ಸ್ಟೂಡೆಂಟ್ಸ್? ಮಾಡ್ಬೇಕಾ ಹೇಳಿ? ನನ್ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾ? ನೀವು ಲೈವ್ ಮಾಡೋದ? ಬೇಕಾದ್ರೆ ಲೈವ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡೋದ? ನೀವು ಹೂ ಅನ್ನಿ, ನಾಳೆನೆ ಆರ್ಡರ್ ಮಾಡ್ತೀನಿ ಒಂದು ಮೈಕ್ರೋಸ್ಕೋಪ್. ಸರಿನಾ? ನಂಗೂ ತುಂಬಾ ಆಸೆ ಮಾಡೋದಕ್ಕೆ, ಯಾವತ್ತೂ ಮಾಡಿರ್ಲಿಲ್ಲ, ರೈಟ್? ಯಾವತ್ತೂ ಕೂಡ ಮಾಡಿರ್ಲಿಲ್ಲ. ಸೊ ಐ ಕ್ಯಾನ್ ಆರ್ಡರ್ ಫಾರ್ ಆಲ್ ಆಫ್ ಯು ಆಲ್ಸೋ. ನಿಮ್ ಹೆಸರ ಮೇಲೆ ನಾನು ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ, ಹಿಂಗೆ ಪ್ಲಾನ್. ಓಕೆ, so this right here is a cell student. This right here is a cell. ಏನಿದು? ಒಂದು ಸೆಲ್. ಇದು ಈ ಸೆಲ್ ಒಳಗಡೆ ನೋಟಿಸ್ ಮಾಡಿದ್ರೆ it has something called as the outer membrane. Yes, outer membrane ಇದೆಯಾ? That is called as cell membrane. ಆ ಸೆಲ್ ಮೆಂಬ್ರೇನ್ ಒಳಗಡೆ ಸ್ಟೂಡೆಂಟ್ಸ್, ಈಗ ನಮ್ ಬಾಡಿಗೆ we have a brain.
our body students, we have brain. ಆ ತರಾನೇ a cell also has brain students. A cell also has brain. Can anyone tell me what is the brain of a cell called as? The brain of a cell is called as what students? What? It is called as a nucleus. ನೋಡಿ ಇಲ್ಲಿ. So this, if this is a cell ಅನ್ಕೊಳ್ಳಿ, ಈ ಸೆಲ್ದು ಒಂದು ಬ್ರೈನ್ ಇರುತ್ತೆ. ಆ ಬ್ರೈನ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಇದು ಅದು ನ್ಯೂಕ್ಲಿಯಸ್. ಇದು ನ್ಯೂಕ್ಲಿಯಸ್. ಇಲ್ಲಿ ಸ್ಟೂಡೆಂಟ್ಸ್ ನ್ಯೂಕ್ಲಿಯಸ್. ಇದು ನ್ಯೂಕ್ಲಿಯಸ್. ಓಕೆನಾ? ನಾವು ಸ್ಟೂಡೆಂಟ್ಸ್ ನಾವು ಈಗ ಇನ್ನೊಂದು ಕ್ವೆಶ್ಚನ್ ನಿಮ್ಮೆಲ್ಲರಿಗೂ ಸ್ಟೂಡೆಂಟ್ಸ್. ಎಸ್, ಓಕೆ ಸ್ಟೂಡೆಂಟ್, ದಿಸ್ ಇಸ್ ದ ಕನ್ನಡ ಚಾನಲ್, ಅದಕ್ಕೆ ಐ ಹ್ಯಾವ್ ಟು ಸ್ಪೀಕ್ ಕನ್ನಡ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, ರವಿಚಂದ್ರನ್, ಗೋಪಿಕಾ ಮ್ಯಾಮ್ ವಿಲ್ ಡು. ಓಕೆ, ನಾವು ನಿಮ್ಮೆಲ್ಲರಿಗೂ ಒಂದು ಕ್ವೆಶ್ಚನ್ ಸ್ಟೂಡೆಂಟ್ಸ್. ಇಸ್ ಆಟಮ್ ಸ್ಮಾಲರ್ ಆರ್ ಇಸ್ ಅ ಸೆಲ್ ಸ್ಮಾಲರ್? ಬೇಗ ಸ್ಟೂಡೆಂಟ್ ಬೇಗ ಹೇಳಿ. ಇಸ್ ಆಟಮ್ ಸ್ಮಾಲರ್ ಆರ್ ಇಸ್ ಅ ಸೆಲ್ ಸ್ಮಾಲರ್? ಸ್ಟೂಡೆಂಟ್ಸ್ ಬೇಗ ಹೇಳಿ. ಯಾವ್ದು ತುಂಬಾ ಚಿಕ್ಕದಾಗಿದೆ? ಆಮೇಲೆ ಸ್ಟೂಡೆಂಟ್ಸ್, ನಿಮ್ಗೆ ಬೇಗ ಒಂದ್ಸಿ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ರೈಟ್, ವಿಡಿಯೋನ ಲೈಕ್ ಮಾಡ್ಬಿಡಿ ಎಲ್ಲರೂ ಕೂಡ ಒಂದ್ಸತಿ. ಸೊ ಹೆಲ್ಪ್ ಆಗುತ್ತೆ ನಮಗೂ ಕೂಡ. ಓಕೆನಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಸರ್, ಸ್ಕೂಲಲ್ಲಿ ಸೈನ್ಸ್ ಲ್ಯಾಬ್ ಅಲ್ಲಿ ಇತ್ತು, ಲ್ಯಾಬ್ ಅಲ್ಲಿ ಇದೆಯಲ್ಲ ಸರ್? ಹಾ, ಸ್ಕೂಲ್ ಇರುತ್ತೆ ಸ್ಟೂಡೆಂಟ್, ನಾನು ಹೆಂಗ್ ಸ್ಕೂಲ್ಗೆ ಹೋಗ್ಲಿ? ಸ್ಟೂಡೆಂಟ್ಸ್ ಬೇಗ ಹೇಳಿ. ಇಸ್ ಆಟಮ್ ಸ್ಮಾಲರ್ ಆರ್ ಸೆಲ್ ಸ್ಮಾಲರ್? ಸ್ಟೂಡೆಂಟ್ಸ್, ಡು ನಾಟ್ ಗೆಟ್ ಕನ್ಫ್ಯೂಸ್ಡ್ ಪ್ಲೀಸ್. Atom is smaller. Please remember. So atoms are smaller. Atoms will make a molecule. One atom join agi, it becomes molecule, and that molecule becomes a cell. So cell has a lot of molecules. One cell alli tumma molecules irutte, right? It will become a tissue to organ to organ system, and organ system to an organism. So students, please remember this from today onwards. ಪ್ಲೀಸ್ ನೆನಪಿರ್ಲಿ, ಆಟಮ್ ಇಸ್ ವೆರಿ ಸ್ಮಾಲ್. ರೈಟ್, ಇದು ನೆನಪಿರ್ಬೇಕು ನಿಮ್ಗೀಗ. ಸೊ ಇದೆಲ್ಲ ಆಯ್ತು, ಬಟ್ ಸರ್ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಅನ್ ಆಟಮ್? ಕ್ಯಾನ್ ಎನಿವನ್ ಟೆಲ್ ಮಿ ಸ್ಟೂಡೆಂಟ್ಸ್? ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ರವಿಚಂದ್ರನ್, ಗೋಪಿಕಾ ಮ್ಯಾಮ್ ನೆಕ್ಸ್ಟ್ ವೀಕ್ ಮಾಡ್ತಾರೆ. ದಿಸ್ ವೀಕ್ ಇಸ್ ಟೈಮ್ ಟೇಬಲ್ ಇಸ್ ಸೆಟ್, ರೈಟ್? ಯು ಮೈಟ್ ಹ್ಯಾವ್ ಸೀನ್ ದ ಟೈಮ್ ಟೇಬಲ್, ರೈಟ್? ಇಟ್ಸ್ ಅ ವೆರಿ ಸ್ಟೂಡೆಂಟ್, ಮ್ಯಾಮ್ ವಿಲ್ ಟೀಚ್ ಯು ದ ಬೆಸ್ಟ್ ವೇ ಪಾಸಿಬಲ್. ಡೋಂಟ್ ವರಿ. ಓಕೆ, ನೌ ಸ್ಟೂಡೆಂಟ್ಸ್, ಕ್ಯಾನ್ ಎನಿವನ್ ಟೆಲ್ ಮಿ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಅ ಸೆಲ್? ಸ್ಟೂಡೆಂಟ್ಸ್, what is the definition of a cell? Definition of a cell is what? Cell is called as the fundamental unit of life. Why? Cell is called as basic unit of life, or fundamental unit of life. It is the smallest unit. A cell is the smallest, illakina chikku mane adu, smallest unit capable of independent existence. Okay, ಇದನ್ನ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳಲ್ಲ, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಯೋಚನೆ ಮಾಡಿ, ಒಂದು ಚಿಕ್ಕ ರೂಮ್ ಇದೆ. ದಿಸ್ ಒನ್ ಎಂಟೈರ್ ರೂಮ್. ಇದೇ ಒಂದು ಚಿಕ್ಕ ರೂಮ್ ಅಲ್ಲಿ ಐ ಕ್ಯಾನ್ ಡೂ ಎವ್ರಿಥಿಂಗ್. ಇನ್ ದಿಸ್ ಒನ್ ಸ್ಮಾಲ್ ರೂಮ್, ರೈಟ್? ಎವ್ರಿಥಿಂಗ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಮೈ ಸರ್ವೈವಲ್, ದಟ್ ಇಸ್ ಅ ಸೆಲ್. ಸೊ ಸೆಲ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ which has independent existence. So a small cell can do excretion, it can do reproduction, a small cell can do respiration, everything. So smallest cell. Okay, now that is a cell, students. It is a structure and functional unit of life. Now students, now what do you call a cell? What do you call a organism with only one cell? ಯಾರು ಹೇಳ್ತೀರಾ? ಲಕ್ಷ್ಮಿ, ಎಸ್, ಗುರುರಾಜ್, ದರ್ಶಿನಿ, ಚಿನ್ನಿ, ರವಿಚಂದ್ರನ್, ಅನಿತಾ, ಬೇಗ. ವಾಟ್ ಡು ಯು ಕಾಲ್ ಅ ಆರ್ಗ್ಯಾನಿಸಮ್? ಅದರಲ್ಲಿ ಬರೀ ಒಂದೇ ಸೆಲ್ ಇದೆ, ಬರೀ 2-3 ಸೆಲ್ಲೇ ಇಲ್ಲ, ಬರೀ ಒಂದೇ ಸೆಲ್ ಇದೆ ಸ್ಟೂಡೆಂಟ್, ಒಂದೇ ಸೆಲ್ ಇದೆ ಅದರಲ್ಲಿ. ವಾಟ್ ಡು ಯು ಕಾಲ್ ದಟ್ ಸ್ಟೂಡೆಂಟ್ಸ್? ಬೇಗ ಹೇಳಿ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, ನನ್ನ ಕ್ವೆಶ್ಚನ್, ನಿಮ್ ಕ್ವೆಶ್ಚನ್ ನಾನು ಆನ್ಸರ್ ಮಾಡಿದ್ರೆ ನನ್ನ ಕ್ವೆಶ್ಚನ್ ನೀವು ಆನ್ಸರ್ ಮಾಡ್ಬೇಕು ತಾನೆ? ಹಾ ಸ್ಟೂಡೆಂಟ್ಸ್, ವಾಟ್ ಡು ಯು ಕಾಲ್ if there is an organism with only one cell? That is called as unicellular organisms. Okay, so we have something called as a single cell, it is called as unicellular organisms. If there are many cells, it is called as multicellular organisms. So please remember students, living things have cell. They can be made up of one cell, unicellular. They can have many cell, multicellular, students, multicellular. So this difference has to be clear to all of you. Now students, when you talk about unicellular organisms, now unicellular organisms ಬಗ್ಗೆ ಮಾತಾಡಿದಾಗ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ತೋರಿಸುತ್ತದು. a small unicellular organism is independent. ನೀವೇ ಯೋಚನೆ ಮಾಡಿ ಸ್ಟೂಡೆಂಟ್ಸ್, ಈ ಅಮೀಬಾಗೆ, ಈ ಪ್ಯಾರಾಮೀಸಿಯಾಗೆ, ಈ ಬ್ಯಾಕ್ಟೀರಿಯಾಗೆ, ಈ 3 ಜನ ಇದಾರಲ್ಲ ಇಲ್ಲಿ, 3 ಪೀಪಲ್, ಕ್ಯಾನ್ ದೇ ಸರ್ವೈವ್ ಇಂಡಿಪೆಂಡೆಂಟ್ಲಿ? ಹೌದು, ದೇ ಕ್ಯಾನ್. ಸೊ ಅವ್ರ ಹತ್ರ ಇರೋದು ಒಂದೇ ಸೆಲ್ಲು, ಬಟ್ ಇಟ್ ಈಸ್ ಇಂಡಿಪೆಂಡೆಂಟ್.
It is independent, students. No division of labor can be seen here. ಅಂದ್ರೆ ಆ ಒಂದೇ ಸೆಲ್ ಅಲ್ಲಿ ಎಲ್ಲಾ ಕೆಲಸ ಅಲ್ಲೇ ಆಗುತ್ತೆ, ಎಲ್ಲಾ ಕೆಲಸಗಳು ಆ ಒಂದೇ ಸೆಲ್ ಅಲ್ಲಿ ಆಗುತ್ತೆ, ಇಲ್ಲಿ ಒಂದೇ ಸೆಲ್ ಆಗುತ್ತೆ. Now students, now next question to all of you students: who discovered cell? Anyone who discovered the first cell ever? Bega students, who can tell me? Who can tell me the first, let's say a dead cell? Who discovered the first dead cell? Dead, ಆ ಸೆಲ್ ಸತ್ತೋಗಿತ್ತು ಅಲ್ಲಿ, ಬಟ್ ಆಮೇಲೆ ನೋಡಿದ್ರ ಅದನ್ನ. The first dead cell was discovered by Robert Hooke. So Robert Hooke was a scientist, students. Robert Hooke was a scientist who discovered the first dead cell. You know, the first dead cell, students, first dead cells. Okay, okay, the first dead cell was discovered by Robert Hooke. So ಅವ್ರು ಏನ್ ನೋಡ್ರಿ ಗೊತ್ತಾ, ಯಾವ ಸೆಲ್ ನೋಡ್ರಿ ಗೊತ್ತಾ ಸ್ಟೂಡೆಂಟ್ಸ್? ಅವ್ರು ನೋಟಿಸ್ ಮಾಡಿದ್ದು ದ ಕಾರ್ಕ್ ಸೆಲ್ ನ. Now what is cork cell, students? What is cork cells? Cork cells are nothing but ಒಂದು ಮರ ಇದೆ, ಈ ತರ ನೋಡಿ ಸ್ಟೂಡೆಂಟ್ಸ್, ಈ ತರ ಒಂದು ಮರ ಇದೆ, ಇದು ನೋಡಿ, ಈ ತರ ಒಂದು ಮರ ಇರುತ್ತೆ. ಆ ಮರದು ಒಂದು ಬಾರ್ಕ್ ಇರುತ್ತೆ, ಈ ತರ ಆಚೆ ಪಾರ್ಟ್ ಇರುತ್ತಲ್ಲ, ಬಾರ್ಕ್. Now if you take a piece of that bark, these are called as cork cells. ಈ ಕಾರ್ಕ್ ಸೆಲ್ಸ್ ನ ಅವರು ನೋಟಿಸ್ ಮಾಡಿದ್ರು. ಬಟ್ ಸ್ಟೂಡೆಂಟ್ಸ್, ಡು ಯು ಥಿಂಕ್ ಹಿ ಆಕ್ಚುಲಿ ಅಬ್ಸರ್ವ್ ದ ಸೆಲ್? ಅವರು ಸೆಲ್ಸ್ ನ ಅಬ್ಸರ್ವ್ ಮಾಡಿದ್ರ ಅದನ್ನ? ಇಲ್ಲ, he never observed cell actually. ಅವ್ರೇನ್ ಮಾಡಿದ್ರು ಸ್ಟೂಡೆಂಟ್, ಯೋಚನೆ ಮಾಡಿ, ಇಲ್ಲಿ ನಮ್ಮ ಹತ್ರ ಒಂದು ಸೆಲ್ ಇದೆ ಅನ್ಕೊಳ್ಳಿ, ಈ ತರ ಒಂದು ಸೆಲ್ ಇದೆ, ನಮ್ಮ ಹತ್ರ ಸೆಲ್ ಇದೆ. ಈ ಸೆಲ್ ಆಚೆ ಪಾರ್ಟ್ ಏನ್ ಸ್ಟೂಡೆಂಟ್ಸ್? ದಿಸ್ ಔಟ್ಸೈಡ್ ಪಾರ್ಟ್ ಇಸ್ ಕಾಲ್ಡ್ as what? ಔಟ್ಸೈಡ್ ಪಾರ್ಟ್ ಇಸ್ ಕಾಲ್ಡ್ as, ಮಾರ್ಕ್ ಮಾಡಿಲ್ವಾ ಸ್ಟೂಡೆಂಟ್ಸ್ ಎಲ್ಲೂ? ಓಕೆ, ದ ಔಟ್ಸೈಡ್ ಪಾರ್ಟ್ ಇಸ್ ಕಾಲ್ಡ್ as ಸೆಲ್ ವಾಲ್. ನೋಡಿ ಇದೇನಿದು, ಔಟರ್ ಪಾರ್ಟ್ ಇಸ್ ಕಾಲ್ಡ್ as ಸೆಲ್ ವಾಲ್. ಇದು ಏನಿದು? ಸೆಲ್ ವಾಲ್. ಇದು ಆಚೆ ಪಾರ್ಟ್. ಒಳಗಡೆ ಪಾರ್ಟ್ ಏನ್ ಸ್ಟೂಡೆಂಟ್ಸ್? ಒಳಗಡೆ ಪಾರ್ಟ್ ಲಿವಿಂಗ್ ಪಾರ್ಟ್. ಇದು ಏನು? ಸೆಲ್ ಮೆಂಬ್ರೇನು, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್ ಎಲ್ಲ ಇದೆ. ಸೊ ಇನ್ಸೈಡ್ ಪಾರ್ಟ್ ಇಸ್ ಕಾಲ್ಡ್ as what? ಇನ್ಸೈಡ್ ಪಾರ್ಟ್ ಇಸ್ ಕಾಲ್ಡ್ as ಪ್ರೋಟೋಪ್ಲಾಸಮ್. ಏನು? ದ ಲಿವಿಂಗ್ ಪಾರ್ಟ್ ಆಫ್ ದ ಸೆಲ್ ಇದು. ಸೊ ದ ಇನ್ಸೈಡ್ ಪಾರ್ಟ್ ಇಸ್ ಕಾಲ್ಡ್ as ಪ್ರೋಟೋಪ್ಲಾಸಮ್, ದ ಲಿವಿಂಗ್ ಪಾರ್ಟ್ ಆಫ್ ದ ಸೆಲ್. ಈಗ ಯೋಚನೆ ಮಾಡಿ, ದಿಸ್ ಸೆಲ್ ವಿಲ್ ಡೈ ನೌ. ಏನು ಸ್ಟೂಡೆಂಟ್ಸ್? RIP ಇನ್ ದ ಚಾಟ್. ದಿಸ್ ಸೆಲ್ ವಿಲ್ ಡೈ. ಈ ಸೆಲ್ಗೆ ಸತ್ತೋಗುತ್ತೆ. ಈ ಸೆಲ್ಗೆ ಸತ್ತೋದ್ಮೇಲೆ ಏನಾಗುತ್ತೆ? ಲೆಟ್ಸ್ ಸೇ ಈ ಸೆಲ್ ಸತ್ತೋಗ್ಬಿಡ್ತು, ಈಗ ಗಾಂಗ್ ಕೇಸು. ಈಗ ಒಳಗಡೆ ಇರೋ ಎಲ್ಲಾ ಪಾರ್ಟು ಎಂಟಿ ಆಗ್ಬಿಡುತ್ತೆ. ಆಮೇಲೆ ಏನ್ ಮಿಕ್ಕತ್ತೆ? ಬರೀ ಈಗ ಒಂದು ಔಟರ್ ಕೋಟ್ ಮಾತ್ರ ಮಿಕ್ಕಿರುತ್ತೆ, ಒಂದು ಔಟರ್ ಕೋಟ್ ಮಾತ್ರ ಮಿಕ್ಕಿರುತ್ತೆ. ಅಂಡ್ ದಿಸ್ ಇಸ್ ವಾಟ್ ಹಿ ಅಬ್ಸರ್ವ್ಡ್. ನಮ್ದು ರಾಬರ್ಟ್ ಹುಕ್ ಅವರು, ಹಿ ನೆವರ್ ಅಬ್ಸರ್ವ್ಡ್ ಸೆಲ್. ಸೆಲ್ ನ ಯಾವತ್ತು ಅಬ್ಸರ್ವ್ ಮಾಡಿಲ್ಲ ಅವರು ಯಾವತ್ತು. ಹಿ ಅಬ್ಸರ್ವ್ಡ್ ದ ಎಂಟಿ ಸ್ಪೇಸ್, ಆ ಎಂಟಿ ಖಾಲಿ ಜಾಗನ ಅಬ್ಸರ್ವ್ ಮಾಡಿದವರು. ನೋಡಿ ಈ ತರದ್ದು, ನೋಡಿ ಈ ತರ ಎಂಟಿ ಖಾಲಿ ಜಾಗನ ಅಬ್ಸರ್ವ್ ಮಾಡಿದವರು, ಸರಿನಾ? ಸೊ ಹನಿ ಕೋಮ್ ನೋಡಿದ್ರು, ಹನಿ ಕೋಮ್ಸ್ ನ ಅವ್ರು ನೋಟಿಸ್ ಮಾಡಿದ್ದು. ಸೊ ಸ್ಟೂಡೆಂಟ್ಸ್, ಇಸ್ ದಟ್ ಕಾನ್ಸೆಪ್ಟ್ ಕ್ಲಿಯರ್ ಟು ಆಲ್ ಆಫ್ ಯು? ರಾಬರ್ಟ್ ಹುಕ್ ಅವರು ಸೆಲ್ಸ್ ನ ಯಾವತ್ತು ಅಬ್ಸರ್ವ್ ಮಾಡಿಲ್ಲ, ಲಿವಿಂಗ್ ಸೆಲ್ಸ್ ನ ಅಬ್ಸರ್ವ್ ಮಾಡಿಲ್ಲ ಯಾವತ್ತು ಕೂಡ. ಅವ್ರೇನ್ ಅಬ್ಸರ್ವ್ ಮಾಡಿದ್ರು? ರಾಬರ್ಟ್ ಹುಕ್ ಅಬ್ಸರ್ವ್ ದ ಎಂಟಿ ಜಾಗನ ಅಬ್ಸರ್ವ್ ಮಾಡಿದ್ರು. ರಾಬರ್ಟ್ ಹುಕ್ ನ ಈ ತರ ಎಂಟಿ ಜಾಗನ ಮಾಡಿದ್ರು. ಸೊ ಹಿ ಅಬ್ಸರ್ವ್ ದ ಸೆಲ್ ವಾಲ್ ಎನ್ಕ್ಲೋಸಿಂಗ್ ದ ಪ್ರೋಟೋಪ್ಲಾಸಮ್. ಈ ಪ್ರೋಟೋಪ್ಲಾಸಮ್ ಸತ್ತೋಗ್ಬಿಡಿತು ಕಂಪ್ಲೀಟ್ ಆಗಿ, ಬರೀ ಆ ಸೆಲ್ ವಾಲ್ ನ ನೋಟಿಸ್ ಮಾಡಿದ್ರು ಅವರು. ಓಕೆನಾ? ಸೊ ಈ ತರ ಈ ಸೆಲ್ ವಾಲ್ ನೋಟಿಸ್ ಮಾಡಿದ್ರು. ನಾವು ಸ್ಟೂಡೆಂಟ್ಸ್, ನೀವ್ ಹೇಳಿ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ, ಡಸ್ ದಿಸ್ ಸ್ಮಾಲ್ ಹನಿಕೋಮ್ ಸ್ಟ್ರಕ್ಚರ್ಸ್, ಅದು ಒಂದು ಚಿಕ್ಕ ಅಪಾರ್ಟ್ಮೆಂಟ್ ತರ ನೋಡೋದಕ್ಕೆ, ಒಂದು ಚಿಕ್ಕ ರೂಮ್ ತರ ನೋಡೋದಕ್ಕೆ, ನೀವ್ ಹೇಳಿ ಸ್ಟೂಡೆಂಟ್ಸ್. ನೋಡಿ, ಆಲ್ ಆಫ್ ದಿಸ್ ಲುಕ್ಸ್ ಲೈಕ್ ಒಂದು ಸ್ಮಾಲ್ ರೂಮ್ ತಾನೆ? ಇಟ್ ಲುಕ್ಸ್ ಲೈಕ್ ಅ ಸ್ಮಾಲ್ ರೂಮ್ ರೈಟ್ ನೌ. ಒಂದು ಚಿಕ್ಕ ರೂಮ್ ತರ ಕಾಣಿಸ್ತಿಲ್ವಾ? ಇದು ಕಾಣಿಸ್ತಾನೆ? ಹೌದು. ಸೊ ಅವ್ರಿಗೂ ಕೂಡ ಇದೊಂದು ಚಿಕ್ಕದಾಗಿರೋ ರೂಮ್ ತರ ಕಾಣಿಸ್ತಿದ್ದು. ಸೊ ಅದಕ್ಕೇನ್ ಕರೆದ್ರು ಅವ್ರನ್ನ? ಹಿ ಕಾಲ್ ಇಟ್ ಆಸ್ ಸೆಲ್ಯುಲೇ. ಯಾಕಂದ್ರೆ ಇಟ್ ಲುಕ್ಸ್ ಲೈಕ್ ಅ ಸ್ಮಾಲ್ ಕಂಪಾರ್ಟ್ಮೆಂಟ್, ಸ್ಮಾಲ್ ಚಿಕ್ಕ ಕಂಪಾರ್ಟ್ಮೆಂಟ್. ಸೊ ರಾಬರ್ಟ್ ಹುಕ್ ಕಾಲ್ಡ್ ಇಟ್ ಸೆಲ್ಯುಲೇ. ಆ ಸೆಲ್ಯುಲೇ ವರ್ಡ್ ನ ಮುಂದೆ ಹೋಗ್ಬಿಟ್ಟು ನಾವು ಸೆಲ್ ಅಂತ ಮಾಡಿದ್ವಿ ಸ್ಟೂಡೆಂಟ್ಸ್. ಕ್ರೇಜಿ ಅಲ್ಲ ಸ್ಟೂಡೆಂಟ್ಸ್? ಕ್ರೇಜಿ ಅಲ್ಲ? ಈ ತರ ಸೆಲ್ ವರ್ಡ್ ಬಂದಿತ್ತು. ಸೊ ರಾಬರ್ಟ್ ಹುಕ್ ಡಿಸ್ಕವರ್ಡ್ ದ ಡೆಡ್ ಸೆಲ್. ಓಕೆ, ಸೊ ಎನಿ ಡೌಟ್ ಸ್ಟೂಡೆಂಟ್ಸ್ ಹಿಯರ್? ಎನಿ ಡೌಟ್ ಹಿಯರ್? ಸೊ ರಾಬರ್ಟ್ ಹುಕ್ ಅವರು ಬೇಸಿಕ್ ಮೈಕ್ರೋಸ್ಕೋಪ್ ಅಲ್ಲಿ ಒಂದು ಬಾರ್ಕ್ ಪೀಸ್ ತಗೊಂಡು ಆ ತರ ಡೆಡ್ ಸೆಲ್ ನ ಅಬ್ಸರ್ವ್ ಮಾಡಿದ್ರು. ಯಾವಾಗ ಈ ಒಳಗಡೆ ಪಾರ್ಟ್ ರಿಮೂವ್ ಆಗುತ್ತಲ್ಲ, ಬರೀ ಎಂಟಿ ಸೆಲ್ ನ ಅಬ್ಸರ್ವ್ ಮಾಡಿದ್ರು. ಈ ಎಂಟಿ ಸೆಲ್ ಲುಕ್ಸ್ ಲೈಕ್ ಅ ಸ್ಮಾಲ್ ಕಂಪಾರ್ಟ್ಮೆಂಟ್, ಅದಕ್ಕೆ ಹಿ ಕಾಲ್ಡ್ ಸೆಲ್ಯುಲೇ, which became cell later on. Now this was a dead cell. ಸರಿ ಹೋಯ್ತು.
ಹೂ ಡಿಸ್ಕವರ್ಡ್ ದ ಲಿವಿಂಗ್ ಸೆಲ್ ಸ್ಟೂಡೆಂಟ್ಸ್? ಹೂ ಡಿಸ್ಕವರ್ಡ್ ದ ಲಿವಿಂಗ್ ಸೆಲ್? ಯಾರು ಹೇಳ್ತೀರಾ ಸ್ಟೂಡೆಂಟ್? ಯಾರಾದ್ರೂ ಹೇಳ್ತೀರಾ ಹೂ ಡಿಸ್ಕವರ್ಡ್ ದ ಲಿವಿಂಗ್ ಸೆಲ್? ಅವ್ರ ಹೆಸರು ಕೇಳಿದ್ರೆ ಎದುರ್ಕೊಂಡ್ಬಿಡ್ಬೇಕು ನೀವು, ಅಷ್ಟು ಉದ್ದ ಹೆಸರಿದೆ. ದೇವರಾಣೆ ಸ್ಟೂಡೆಂಟ್ಸ್, ನಾನು 7ನೇ ಕ್ಲಾಸ್ ಅಲ್ಲಿ ಇದ್ದೆ. ನಾನು 7th ಸ್ಟ್ಯಾಂಡರ್ಡ್. ಅವ್ರ ಹೆಸರು ನಂಗೆ ಹೇಳಕ್ಕೆ ಬರ್ಲಿಲ್ಲ. ನಂಗೆ ಏನೋ ಲಿವೂನ್ ಲುಕ್ ಅಂತ ಹೇಳ್ತೀನಿ ನಾನು, ಲಿವೂನ್ ಲುಕ್ ಅಂತ. ಓಕೆ, ದ ಸೈಂಟಿಸ್ಟ್ ಹೂ ಡಿಸ್ಕವರ್ಡ್ ಲಿವಿಂಗ್ ಸೆಲ್ ಇಸ್ ಕಾಲ್ಡ್ ಆಸ್ ಆಂಟನಿ ವಾನ್ ಲಿವಾನ್ಹುಕ್. ಓಕೆ, ಸೊ ನಂಗೆ ಇದು ಹೇಳಕ್ಕೆ ಬರಿಲ್ಲ ಮುಂಚೆ, ಯಾಕಂದ್ರೆ ಗೊತ್ತಲ್ಲ ಸ್ಟೂಡೆಂಟ್ ಚಿಕ್ಕ ವಯಸ್ಸಲ್ಲಿ ಹೆಂಗೆ ನಮ್ಗೆ ಅಂತ, ಸರಿನಾ? ಸೊ ಆಂಟನಿ ವಾನ್ ಲಿವಾನ್ಹುಕ್ ವಾಸ್ ದ ಸೈಂಟಿಸ್ಟ್ ಹೂ ಡಿಸ್ಕವರ್ಡ್ ಲಿವಿಂಗ್ ಸೆಲ್. ಈ ಲಿವಿಂಗ್ ಸೆಲ್ ಎಲ್ಲಿ ಮಾಡಿದ್ರು ಅವರು? ಇನ್ ದ ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಸ್ಪರ್ಮ್ಯಾಟೋಜೋವಾ, RBCL ಮಾಡಿದ್ರು. ನಾವು ಸ್ಟೂಡೆಂಟ್ಸ್, ಈ ಆಂಟನಿ ವಾನ್ ಲಿವಾನ್ಹುಕ್ ಇದಾರಲ್ಲ, ವೆನ್ ಈ ಅಬ್ಸರ್ವ್ ದ ಲಿವಿಂಗ್ ಸೆಲ್, ರೈಟ್, ಈ ಲಿವಿಂಗ್ ಸೆಲ್ ಫಾಸ್ಟ್ ಆಗಿ ಮೂವ್ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಬ್ಯಾಕ್ಟೀರಿಯಾನ ನೀವು ಒಂದು ನೀರಲ್ಲಿ ಹಾಕ್ಬಿಟ್ಟು ಅಬ್ಸರ್ವ್ ಮಾಡಿದ್ರೆ, ಒಂದು ಬ್ಯಾಕ್ಟೀರಿಯಾ, ಇಟ್ಸ್ ಅ ಮೊಟೈಲ್ ಬ್ಯಾಕ್ಟೀರಿಯಾ, ಅದರ ತರ ಫ್ಲಾಜಿಲಾ ಇದೆ, ಸರಿನಾ? ಸೊ ದಿಸ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಪ್ರೋಟೋಜೋವಾ ಆಗಿರ್ಬೋದು, ಸ್ಪರ್ಮ್ಯಾಟೋಜೋವಾ ಆಗಿರ್ಬೋದು, ರೈಟ್, ಆಲ್ ಆಫ್ ದೀಸ್ ಸೆಲ್ಸ್ were like small tiny structures. ಅದು ಮೂವ್ ಆಗ್ತಾ ಇತ್ತು. You know what did he call, students? You know what did he call it as? He called it as little animals. ಯಾಕೆ? ಅದನ್ನ ಚಿಕ್ಕ ಆನಿಮಲ್ಸ್ ಇದೆ ಅಂತ ಕಾಣಿಸ್ತದಕ್ಕೆ, ಚಿಕ್ಕ ಆನಿಮಲ್ಸ್ ಅಂತ. ಓಕೆನಾ? ಸೊ ಲಿಟಲ್ ಆನಿಮಲ್ಸ್, ಅದಕ್ಕೆ ಅವ್ರನ್ನ ಏನ್ ಕರೆದ್ರು? ಆನಿಮಲ್ ಕ್ಯೂಲ್ಸ್ ಅಂತ, ಬಿಕಾಸ್ ಇಟ್ ಲುಕ್ಸ್ ಲೈಕ್ ಅ ಸ್ಮಾಲ್ ಆನಿಮಲ್. ಓಕೆನಾ? ಸ್ಮಾಲ್ ಆನಿಮಲ್ ಸ್ಟೂಡೆಂಟ್ಸ್. Now students, then we have one more scientist called as Robert Brown. ಒಂದು ಅವ್ರ ಹೆಸರನ್ನ ಒಂದು ಕಲರ್ ಮೇಲೆ ಇಟ್ಟಿದ್ದಾರೆ, ರೈಟ್? ರಾಬರ್ಟ್ ಬ್ರೌನ್, who discovered the nucleus in the orchid roots ಅಲ್ಲಿ. ಸೊ ಆರ್ಕಿಡ್ ರೂಟ್ಸ್ ಅಲ್ಲಿ he discovered the nucleus. ಸೊ ಇಲ್ಲಿವರೆಗೂ ನಾವು 3 ಸೈಂಟಿಸ್ಟ್ ಬಗ್ಗೆ ಮಾತಾಡಿದೀವಿ. ರಾಬರ್ಟ್ ಹುಕ್, ಆಂಟನಿ ವಾನ್ ಲಿವಾನ್ಹುಕ್, ಅದಾದ್ಮೇಲೆ ರಾಬರ್ಟ್ ಬ್ರೌನ್. ಸೊ ಈ 3 ಸೈಂಟಿಸ್ಟ್ ಹೆಸರು ನಿಮ್ಮೆಲ್ಲರಿಗೂ ನೆನಪಿರ್ಬೇಕು ಸ್ಟೂಡೆಂಟ್ಸ್. ನೆನಪಿರುತ್ತಾ ಸ್ಟೂಡೆಂಟ್ಸ್? ನೆನಪಿರುತ್ತಾ? ಬೇಗ ಹೇಳಿ, ನೆನಪಿರುತ್ತಾ ಇದು 3 ಸೈಂಟಿಸ್ಟ್ ಹೆಸರು? All of you remember? Done. Now, apart from these 3 scientists, there were 2 more scientists who completely changed the way we look at cell. The 2 scientists who are very important, students. These 2 scientists is called as Mathis Scheiden and Theodore Swan. So Mathis Scheiden and Theodore Swan are the 2 scientists who gave us something called as cell theory. So cell theory na ee ibru scientists kotru. Now both of these scientists ibru kuda they are German botanists. One is German botanist, one is German zoologist. Okay students, yaru heltira what is a botanist? Who is a botanist, students? Botanist ಏನು ಮಾಡ್ತಾರೆ students? Botanist ಏನು ಮಾಡ್ತಾರೆ ಬೇಗ ಹೇಳಿ? Botanist is a scientist who studies the plant. So ನಮ್ದು ಮ್ಯಾಥಮೆಟಿಷಿಯನ್, ಸರಿನಾ? he studied plants. ಅವರು ಪ್ಲಾಂಟ್ ನ ಸ್ಟಡಿ ಮಾಡ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ನಮ್ಗೆ. ಏನ್ ಹೇಳಿದ್ರು? ಪ್ಲಾಂಟ್ಸ್ ಆರ್ ಮೇಡ್ ಅಪ್ ಆಫ್ ಡಿಫರೆಂಟ್ ಕೈಂಡ್ ಆಫ್ ಸೆಲ್ಸ್ ವಿಚ್ ಮೇಕ್ ಅಪ್ ಟಿಶ್ಯೂ. ಸ್ಟೂಡೆಂಟ್ಸ್, ನಿಜಾನಾ ಇದು? Do you have different type of cells in plants? Parenchyma, collenchyma, sclerenchyma, xylem, phloem, right? So plants hatra ಬೇರೆ ತರ cells ಇದೆಯಾ? ಬೇರೆ ತರ tissues ಇದೆಯಾ? Obviously ಇದೆ students. So this statement was given by Mathis Scheiden. ಅವರನ್ನ ಹೇಳಿದ್ರು students, German botanist. Now, what did Theodore Swan tell students? Theodore Swan ಹೇಳಿದ್ರು, he told us that ನೋಡಿ, very important line ಇದು. He told us that ಒಂದು ಆನಿಮಲ್ ಸೆಲ್ ಇದೆಯಲ್ಲ, ಆನಿಮಲ್ ಸೆಲ್ ಅಲ್ಲಿ ಒಂದು ಕವರಿಂಗ್ ಇರುತ್ತೆ. ಆನಿಮಲ್ ಸೆಲ್ ಆಚೆ ಒಂದು ಕವರಿಂಗ್ ಇರುತ್ತೆ. ಅಂಡ್ ದಟ್ ಕವರಿಂಗ್ ಟುಡೇ ವಿ ನೋ ಇಟ್ ಆಸ್ ಸೆಲ್ ಮೆಂಬ್ರೇನ್. ಸೊ ಇದೇ ಸೆಲ್ ಮೆಂಬ್ರೇನ್ ನ ಅವರು ಅವಾಗ್ಲೇ ಹೇಳಿದ್ರು, ಯೋಚನೆ ಮಾಡಿ, ಎಷ್ಟೋ ವರ್ಷ ಹಿಂದೆ 80s ಅಲ್ಲಿ ಹೇಳಿದ್ರು ಅದನ್ನ ಅವರು. ಸೊ ಆನಿಮಲ್ ಸೆಲ್ಸ್ ಹತ್ರ ಒಂದು ಕವರಿಂಗ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಎ ಸೆಲ್ ಮೆಂಬ್ರೇನ್. ಇದೇ ಸೈಂಟಿಸ್ಟ್ ಹೇಳಿದ್ರು. ಹಿ ಆಲ್ಸೋ ಟೋಲ್ಡ್ ಅಸ್ ದಟ್ ಒಂದು ಪ್ಲಾಂಟ್ಸ್ ಹತ್ರ they have one extra layer. Plants have an extra layer called a cell wall. So he also told us that plants have cell wall, and ide cell wall animals alli absent irutte. Amele both of them together told us a statement. ಏನು ಹೇಳಿದ್ರು? Plants and animals are made up of cells. Now plants ಕೂಡ cells ಇಂದ ಆಗಿದ್ದಾರೆ. ಒಂದು zebra, lion, tiger, giraffe, bacteria, every organism is made up of cell and product of cell. So this is the
first and most important statement in the cell theory. So cell theory ಇಂದ ನಮಗೆ first statement ಬರುತ್ತೆ. What? Animals, plants. Animals, plants. We are made up of what? We are made up of cells. ಆ ಜೊತೆಗೆ we are also made up of product of cells. ಈಗ ನೀವು ಯೋಚನೆ ಮಾಡ್ತೀರಾ, ಸರ್ what do you mean by product of a cell? Students, is the voice breaking? Sound check, students. ಬೇಗ ಹೇಳಿ. Is the voice breaking, students? ಬೇಗ ಹೇಳಿ. Quality is very, very important for us. ಬೇಗ ಹೇಳಿ, students. Is the voice breaking right now? Sound check, sound check. ಬೇಗ ಹೇಳಿ. So what they tell? According to cell theory, we are made up of cells and product of a cell. Okay na? Products ಅಂದ್ರೆ ಏನು? Protein ಆಗಿರ್ಬೋದು, they are made up of proteins, we are made up of enzymes, right? Proteins and enzymes, they are made up of that. Okay. Now students, now here Mathis Scheiden or Pablo Escobar, right? Students, one ನಿಮಿಷ ಇರಿ, ಹಂಗೆ ಇರಿ. Tell me if it's clear or not, students. ಬೇಗ ಹೇಳಿ, if it's clear or not. Sound check. ಬೇಗ ಹೇಳಿ. Is it clear or not? ಬೇಗ ಹೇಳಿ. Is the sound clear right now? ಬೇಗ. ಯಾಕಂದ್ರೆ ಇನ್ನೊಂದು ಮೈಕು ನಮ್ಮ ಮಮ್ಮಿ ಎಲ್ಲ ಇಟ್ಬಿಟ್ಟಿದ್ದಾರೆ. ಅಮ್ಮ ಕಾಲ್ ಮಾಡ್ಬೇಕಾಗತ್ತೆ. ಅಮ್ಮ ಎಲ್ಲೋ ಸ್ಕ್ಯಾಮ್ ಮಾಡ್ಬಿಟ್ರೆ ನನಗೆ ಹುಡುಕ್ಬೇಕಾಗುತ್ತೆ. ಬೇಗ ಹೇಳಿ ಸ್ಟೂಡೆಂಟ್ಸ್. Is the voice clear right now? Yes. Sometimes students, I think ನಾನು ಟರ್ನ್ ಆದಾಗ ಆಗುತ್ತದು, ನಾನು ಟರ್ನ್ ಮಾಡಲ್ಲ ಅಷ್ಟೊಂದು. ಓಕೆನಾ? Yes. Okay students. ನೋಡಿ, this is Mathis Scheiden and Theodore Swan. ಈ ಇಬ್ರು ಸೈಂಟಿಸ್ಟ್ ಇದಾರಲ್ಲ, ಇಬ್ರು ಸೈಂಟಿಸ್ಟ್ ಕೊಟ್ಟಿದ್ದ. ನಾವು ಈ ಇಬ್ರು ಸೈಂಟಿಸ್ಟ್ ಇದಾರಲ್ಲ ಸ್ಟೂಡೆಂಟ್ಸ್, ಇದಾರಲ್ಲ ಇಬ್ರು ಸೈಂಟಿಸ್ಟು, ಇವರು ಎಲ್ಲ ಹೇಳಿದ್ರು ಪ್ಲಾಂಟ್ಸ್ ಇದೆ, ಆನಿಮಲ್ಸ್ ಇದೆ, ಬಟ್ ದೇ ಕುಡ್ ನಾಟ್ ಟೆಲ್ ಒನ್ ಥಿಂಗ್. ಏನದು? ಹೌ ಸೆಲ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಒಂದ್ ಸೆಲ್ಸ್ ಯಾವ ತರ ಬಂತು ಅಂತ ಹೇಳಕ್ಕಾಗಿಲ್ಲ. ಅದನ್ನ ಹೇಳೋದಕ್ಕೆ ಸ್ಟೂಡೆಂಟ್ಸ್ ಇನ್ನೊಬ್ರು ಸೈಂಟಿಸ್ಟ್ ಬಂದ್ರು. ಡು ಯು ನೋ ಹೂ ಇಸ್ ದಟ್? ದ ಅದರ್ ನ್ಯೂ ಸೈಂಟಿಸ್ಟ್ ಇಸ್ ಕಾಲ್ಡ್ ಆಸ್ Rudolf Virchow. Rudolf Virchow was the new scientist who told us that cells come from pre-existing cells. So ಮುಂಚೆನೇ ಒಂದು ಸೆಲ್ ಇರುತ್ತೆ, ಆ ಸೆಲ್ ಡಿವೈಡ್ ಆಗ್ಬಿಟ್ಟು ಒಂದು ಹೊಸ ಸೆಲ್ ಬರುತ್ತೆ ಅಂತ ಹೇಳಿದ್ರು ಅವರು. ಓಕೆನಾ? ನೋಡಿ ಇಲ್ಲಿ, this is called as Rudolf Virchow. He told us that cells divide and new cells are formed from the pre-existing cells. ಒಂದು ಮುಂಚೆ ಇರೋ ಸೆಲ್ಲೇ ಡಿವೈಡ್ ಆಗ್ಬಿಟ್ಟು ಹೊಸ ಸೆಲ್ ಆಗುತ್ತಂತ. ಈ ತರ ಒಂದು ಸೆಲ್ ಇದೆ, ಈ ಸೆಲ್ ಡಿವೈಡ್ ಆಗುತ್ತೆ, ಎರಡು ಸೆಲ್ಸ್ ಬರುತ್ತೆ. ಈ ಸೆಲ್ ಡಿವೈಡ್ ಆಗುತ್ತೆ, ಎರಡು ಸೆಲ್ ಆಗುತ್ತೆ. ಓಕೆನಾ? ಸೊ ಹಿ ಟೋಲ್ಡ್ ಅಸ್ Rudolf Virchow. ಹಿ ಟೋಲ್ಡ್ ದ ಲೈನ್ ಆಲ್ಸೋ. ಒಂದು ಹ್ಯಾರಿ ಪಾಟರ್ ಸ್ಪೆಲ್ ಹೇಳಿದ್ರು ನಮಗೊಂದು. ಏನ್ ಸ್ಪೆಲ್ ಇದು? ಆಮ್ನಿಸ್ ಸೆಲ್ಯುಲಾ ಇ ಸೆಲ್ಯುಲಾ ಅಂತ. ಸೊ ಆಮ್ನಿಸ್ ಸೆಲ್ಯುಲಾ ಇ ಸೆಲ್ಯುಲಾ ವಾಸ್ ಅ ಸ್ಟೇಟ್ಮೆಂಟ್ ಗಿವನ್ ಬೈ Rudolf Virchow. So students, till now what we understood, students? Till now we understood that here are all the cell theory main points. Ido ಏನು? all living things are composed of cells and the product of a cell. ನಾವೆಲ್ಲರೂ ಕೂಡ ಸೆಲ್ಸ್ ಇಂದ ಆಗಿದ್ದೀವಿ and a product of it. all cells arise from pre-existing cells. each cell is made up of small mass of protoplasm ಇರುತ್ತೆ. all cells are basically alike in the chemistry and physiology. ಎಲ್ಲ cells ಒಂದೇ ತರ ಇರುತ್ತೆ ಸ್ಟೂಡೆಂಟ್ಸ್. ಓಕೆನಾ? activities of organisms are some total of activities and interactions. ಬೇಡಬಿಡಿ, ಇದನ್ನ ಕೇಳಕ್ ಹೋಗಲ್ಲ. So just remember first, second main point. If you remember the first 2 points, ಸಾಕಷ್ಟು. What are the first 2 points? The first 2 points are we are made up of cells and a product of a cell. ಅದು ಬಿಟ್ರೆ ಸ್ಟೂಡೆಂಟ್ಸ್ cells arise from pre-existing cells. So ಈ ಎರಡು ಪಾಯಿಂಟ್ ನೆನಪಿಕೊಂಡ್ರೆ ಸಾಕು. ನೋಡಿ ನೋಡಿ, ಇದು ಪಾಯಿಂಟ್ ಒಂದು, ಆಮೇಲೆ ಈ ಪಾಯಿಂಟ್ ಒಂದು. ಸೊ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ನೆನಪಿಕೊಂಡ್ರೆ ಸೆಲ್ ಥಿಯರಿ ಇಲ್ಲಿಗೆ ಮುಗೀತು ಸ್ಟೂಡೆಂಟ್ಸ್. ಸೆಲ್ ಥಿಯರಿ ಇಲ್ಲಿಗೆ ಮುಗೀತು. ಬಟ್ ಸ್ಟೂಡೆಂಟ್ಸ್, ಇದೆಲ್ಲ ಹಳೆ ಇನ್ಫಾರ್ಮೇಶನ್. ಬಟ್ ಡು ಯು ವಾಂಟ್ ಟು ಸಿ ದ ಆಕ್ಚುಯಲ್ ಸೆಲ್ ಥಿಯರಿ? ನಿಮ್ಗೆ ಇದನ್ನ ನೆನಪಿಕೊಳ್ಳೋ ಕೇಳಲ್ಲ, ಇದನ್ನ ನನಗೆ ಬೈಹೆಡ್ ಮಾಡಕ್ ಕೇಳಲ್ಲ, ನಿಮ್ಗೆ ಎಕ್ಸಾಮ್ ಕೇಳಲ್ಲ ಇಲ್ಲಿ. ಬಟ್ ಡು ಯು ವಾಂಟ್ ಟು ಲುಕ್ ಅಟ್ ದ ಆಕ್ಚುಯಲ್ ಸೆಲ್ ಥಿಯರಿ?
ನಿಮ್ ಟೆಕ್ಸ್ಟ್ ಬುಕ್ ಅಲ್ಲ, ಬಟ್ ರಿಯಲ್ ಸೆಲ್ ಥಿಯರಿ. ನೋಡ್ಬೇಕಾ ಸ್ಟೂಡೆಂಟ್ಸ್? ನೋಡ್ಬೇಕಾ? ಒಂದ್ಸತಿ ನೋಡಿ ಸಾಕಷ್ಟೇ, ಅದನ್ನ ನೆನಪಿಕೊಂಡು ಬೇಕಾಗಿಲ್ಲ. ನೋಡಿ, ಇಷ್ಟು ದೊಡ್ಡದಾಗಿದೆ ಸೆಲ್ ಥಿಯರಿ. ಆಕ್ಚುಲಿ ಇದು ನಿಮ್ಗೆ ನೋಟ್ಸ್ ಅಲ್ಲಿ ಕೊಡ್ತೀನಿ, ನೋಟ್ಸ್ ಅಲ್ಲಿ ಒಂದ್ಸಿ ನೀವು ಓದ್ಕೊಂಬಿಡಿ ಸಾಕು. ದಿಸ್ ಇಸ್ ದ ಆಕ್ಚುಯಲ್ ಸೆಲ್ ಥಿಯರಿ ಸ್ಟೂಡೆಂಟ್ಸ್. ಆಕ್ಚುಯಲ್ ಸೆಲ್ ಥಿಯರಿ ಉದ್ದಕ್ಕಿದೆ ಫುಲ್ ಸೆಲ್ ಥಿಯರಿ. ಬಟ್ ನಿಮ್ಗೆ ಕೇಳಕ್ ಹೋಗಲ್ಲ ಅದನ್ನ, ಸರಿನಾ? ಕೇಳಕ್ ಹೋಗಲ್ಲ ಇದನ್ನ. Now students, now there is something called as virus. Do you know that, students? Do you know what is virus? Virus is one special person. ಈಗ ಯಾಕೆ ಸ್ಟೂಡೆಂಟ್ ಸ್ಪೆಷಲ್ ಅವರು? virus is very special because it does not follow cell theory. ಆ ಸೆಲ್ ಥಿಯರಿನ ಫಾಲೋ ಮಾಡಲ್ಲ ಅವರು, ವೈರಸ್. ಓಕೆನಾ? ಸೊ ವೈರಸ್ ಡಸ್ ನಾಟ್ ಫಾಲೋ ಸೆಲ್ ಥಿಯರಿ. ಸೆಲ್ ಥಿಯರಿನ ಇದು ಫಾಲೋ ಮಾಡಲ್ಲ, ಇದು ಸೆಲ್ ಥಿಯರಿನ ಫಾಲೋನೇ ಮಾಡಲ್ಲ. ಸೊ ಇಲ್ಲಿವರೆಗೂ ನಾವೇನು ಕಲ್ತೀವಿ ಸ್ಟೂಡೆಂಟ್? ಒಂದು ಸ್ಮಾಲ್ ಸಮರಿ ಕೊಡ್ತೀನಿ, ಕೇಳಿಸ್ಕೊಳ್ಳಿ in 30 seconds. We learned about what is a cell. Cell is a structural and functional unit of life. Cell is the smallest unit. Adadmele we learned about Robert Hooke, Anthony von Leeuwenhoek, Robert Brown. Then we learned something called as cell theory ಬಗ್ಗೆ ಕಲ್ತ್ವಿ ನಾವು. In cell theory we understood about two different scientists, Malthus and Theodor Swan. Adadmele we learned that in cell theory, according to cell theory, plants and animals, we are made up of cells and a product of a cell. And adu first point adu. The second point was what? The second point was the new cells arise from pre-existing cells. So ಒಂದು ಹೊಸ ಸೆಲ್ಲು ಉತ್ಪತ್ತಿ ಆಗೋದು ಹಳೆ ಸೆಲ್ಲಿಂದ. ಅಂಡ್ ವೈರಸ್ ಇಸ್ ಎಕ್ಸೆಪ್ಷನ್. ಸೊ ಅಲ್ಲಿಗೆ ನಿಮ್ದು ಫಸ್ಟ್ 10% ಆಫ್ ಚಾಪ್ಟರ್ ಇಸ್ ಓವರ್ ಸ್ಟೂಡೆಂಟ್ಸ್. ಫಸ್ಟ್ 10% ಇಸ್ ಓವರ್. ಮುಂದೆ ಹೋಗೋದಾ ಸ್ಟೂಡೆಂಟ್ಸ್? ಮುಂದೆ ಹೋಗೋದಾ? ಬೇಗ ಹೇಳಿ. ಡನ್. Now I will give you the different types of cells. Students, ready na ellaru kuda? All of you ready, students? Ready all of you? Yes? Ready na ellaru? Okay. This is called as a overview of a cell. This is called as a overview of a cell. Overview anta karitina vendu. Overview anta. Here we know there is something called as unicellular cells and multicellular cells. So we have plant cell, animal cell anta namagu gottu. Right? ಈ ಪ್ಲಾಂಟ್ ಸೆಲ್ ಮತ್ತೆ ಈ ಆನಿಮಲ್ ಸೆಲ್ ಎರಡರಲ್ಲೂ ಕೂಡ ವಿ ಹ್ಯಾವ್ ನ್ಯೂಕ್ಲಿಯಸ್ ಅಂಡ್ ಜೆನೆಟಿಕ್ ಮಟೀರಿಯಲ್ ಇಸ್ ಪ್ರೆಸೆಂಟ್ ಆಸ್ ಅ ಕ್ರೊಮ್ಯಾಟಿನ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಈಗ ಐ ವಾಂಟ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್ ವೆರಿ ಕೇರ್ಫುಲಿ ವಾಟ್ ಇಸ್ ದ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂಡ್ ವಾಟ್ ಇಸ್ ದ ಯೂಕ್ಯಾರಿಯೋಟಿಕ್ ಸೆಲ್. ತುಂಬಾ ಇಂಪಾರ್ಟೆಂಟ್. ನಾವು ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಪ್ರೋಕ್ಯಾರಿಯೋಟಿಕ್ ಸೆಲ್. ಈಗ ಪ್ರೋ ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರೋ? ಪ್ರೋ ಅಂದ್ರೆ ಸ್ಟಾರ್ಟಿಂಗು, ಎಲ್ಲಕ್ಕಿಂತ ಸ್ಟಾರ್ಟಿಂಗ್. ಪ್ರೊಫೆಷನಲ್, ಪ್ರೋ ಮಾಡೆಲ್ ಅಂದ್ರೆ ಪ್ರೋ ಅಂದ್ರೆ ಆಕ್ಚುಲಿ ಪ್ರೊಫೆಷನಲ್ ಅಂತ ಅಲ್ಲ, ಪ್ರೋ ಇಸ್ ದ ಸ್ಟಾರ್ಟಿಂಗ್. ಕ್ಯಾರಿಯೋಟಿಕ್ ಅಂದ್ರೆ ನ್ಯೂಕ್ಲಿಯಸ್. ಸೊ ಪ್ರೋ ಕ್ಯಾರಿಯೋಟಿಕ್ ಆರ್ ದ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸೆಲ್ಸ್. ಇದು ಮುಂಚೆ ಇರೋ ಸೆಲ್ಸ್. ಇದು ಈ ಸೆಲ್ಸ್ ಅಲ್ಲಿ ಯು ವಿಲ್ ನಾಟ್ ಫೈಂಡ್ ಎನಿ ಟೈಪ್ ಆಫ್ ಮೆಂಬ್ರೇನ್ ಅರೌಂಡ್ ಆರ್ಗನಲ್ಸ್. ರೈಟ್? ಸೊ ನೋ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್. ಈ ಆರ್ಗನಲ್ಸ್ ಅಲ್ಲಿ ಇಟ್ ಡಸಂಟ್ ಹ್ಯಾವ್ ಎನಿ ಲೇಯರ್, ಪ್ರೊಟೆಕ್ಷನ್ ಇಲ್ಲ ಇಲ್ಲಿ. ಲೆಟ್ಸ್ ಸೇ ಒಂದು ಸೆಲ್ ಇದೆ, ಆ ಸೆಲ್ ಒಳಗಡೆ ಯಾವುದೇ ಆರ್ಗನಲ್ ಇದೆಯಾ ಒಳಗಡೆ? ಫಸ್ಟ್ ಆಫ್ ಆಲ್ ಇರಲ್ಲ, ಆರ್ಗನಲ್ಸ್ ಇರಲ್ಲ ಇಲ್ಲಿ. ಬಟ್ ಇರೋ ಆರ್ಗನಲ್ಸ್ ಕೂಡ ಅದಕ್ಕೆ ಮೆಂಬ್ರೇನ್ ಇರಲ್ಲ ಇಲ್ಲಿ, ಮೆಂಬ್ರೇನ್ ಇರಲ್ಲ ಇಲ್ಲಿ. ಓಕೆ? ಸೊ ನೋ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್, ನೋ ನ್ಯೂಕ್ಲಿಯಸ್. ಇಲ್ಲಿ ನ್ಯೂಕ್ಲಿಯಸ್ ಇಲ್ಲ, ಸರ್ನಾ? ದೇರ್ ಇಸ್ ನೋ ನ್ಯೂಕ್ಲಿಯಸ್ ಅಟ್ ಆಲ್ ಹಿಯರ್. ನ್ಯೂಕ್ಲಿಯಸ್ ಇಲ್ಲ ಅದರಲ್ಲಿ. ಓಕೆನಾ? ಸೊ ಜೆನೆಟಿಕ್ ಮಟೀರಿಯಲ್ ಹಂಗೆ ಫ್ರೀ ಫ್ಲೋಟಿಂಗ್ ಆಗ್ತಾ ಇರುತ್ತೆ, ಫ್ರೀ ಫ್ಲೋಟಿಂಗ್. ಓಕೆ? ನೌ ವಾಟ್ ಇಸ್ ಯೂಕ್ಯಾರಿಯೋಟಿಕ್ ಸ್ಟೂಡೆಂಟ್ಸ್? ಯೂಕ್ಯಾರಿಯೋಟಿಕಲಿ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಇರುತ್ತೆ. In the case of eukaryotes, they have the membrane. For example, mitochondria, Golgi complex, endoplasmic reticulum, nucleus. ಈ ಎಲ್ಲಾ ಆರ್ಗನಲ್ಸ್ ಗೂ ಕೂಡ ಒಂದು ಸಪರೇಟ್ ಲೇಯರ್ ಇರುತ್ತೆ. ನೋಡ್ಬೇಕಾ ಸ್ಟೂಡೆಂಟ್ಸ್? ನೋಡ್ಬೇಕಾ? See here. ಸ್ಟೂಡೆಂಟ್ಸ್ ಬೋರ್ಡ್ ಕಾಣಿಸ್ತಿದ್ಯಾ? ಬೋರ್ಡ್ ಕಾಣಿಸ್ತಿದ್ಯಾ? ಬೇಗ ಹೇಳಿ, ಕರೆಕ್ಟ್ ಕಾಣಿಸ್ತಿದ್ಯಾ ಅಂತ ನೋಡಿ. ದಿಸ್ ರೈಟ್ ಹಿಯರ್ ಇಸ್ ಅ ಯೂಕ್ಯಾರಿಯೋಟಿಕ್ ಸೆಲ್. ಏನಿದು? ದಿಸ್ ರೈಟ್ ಹಿಯರ್ ಇಸ್ ಅ ಯೂಕ್ಯಾರಿಯೋಟಿಕ್ ಸೆಲ್. ಈ ಯೂಕ್ಯಾರಿಯೋಟಿಕ್ ಸೆಲ್ ನೋಟಿಸ್ ಮಾಡ್ಬೋದು, ನೀವು ಕ್ಲಿಯರ್ ನೋಟಿಸ್ ಮಾಡ್ಬೋದು. ನೋಡಿ ಇಲ್ಲಿ ಇಟ್ ಹ್ಯಾಸ್ ಸೋ ಮೆನಿ ಡಿಫರೆಂಟ್ ಆರ್ಗನಲ್ಸ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ವಾಟ್ ಇಸ್ ದಿಸ್ ಆರ್ಗನಲ್? ಗಾಲ್ಜಿ ಕಾಂಪ್ಲೆಕ್ಸ್ ಇದೆ, ಗಾಲ್ಜಿ ಕಾಂಪ್ಲೆಕ್ಸ್. ಅದಾದ್ಮೇಲೆ ಇಲ್ಲಿ ನೋಡಿದ್ರೆ ಏನಿದೆ? ಸೆಂಟ್ರಿಯೋಲ್ಸ್ ಇದೆ. ಐ ಟೆಲ್ ಯು ವಾಟ್ ಇಸ್ ಸೆಂಟ್ರಿಯೋಲ್ಸ್ ಲೇಟರ್ ಆನ್. ಏನಪ್ಪಾ ಇದು ಸೆಂಟ್ರಿಯೋಲ್ಸ್ ಅಂದ್ರೆ? ದೆನ್ ಸ್ಟೂಡೆಂಟ್ಸ್ ಇಲ್ಲಿ ನೋಟಿಸ್ ಮಾಡ್ಬೋದು, ನೋಡು ಇಲ್ಲಿ ಮೈಟೊಕಾಂಡ್ರಿಯಾ ಇದೆ ನಿಮ್ಮ ಹತ್ರ, ಮೈಟೊಕಾಂಡ್ರಿಯಾ ಇದೆ.
ಅದು ಬಿಟ್ರೆ ಸ್ಟೂಡೆಂಟ್ಸ್ ಏನಿದೆ ಇಲ್ಲಿ? there is something here, one more structure ಏನಿದು? there is microtubules here. what is, I'll teach you, ಇವತ್ತು ಹೇಳ್ಕೊಡ್ತೀನಿ ನಿಮ್ಗೆ ಇವತ್ತು what is microtubules. ಈ microtubules ಜಾಯಿನ್ ಆಗಿ ಏನ್ ಮಾಡುತ್ತೆ ಅದು ಕೂಡ ಕಲಿತೀರಾ ಇವತ್ತು ನೀವು, ಓಕೆನಾ? ಆಮೇಲೆ ನೋಡಿ ಸ್ಟೂಡೆಂಟ್ಸ್, what is this? this is smooth endoplasmic reticulum. ನೋಡಿ ಇಲ್ಲಿ endoplasmic reticulum ಇದೆ, ಇದೇನಿದು? ರಫ್ endoplasmic reticulum. ಡಿಫರೆನ್ಸ್ ಏನು? ಸ್ಮೂತ್ ಅಲ್ಲಿ ನಿಮ್ಗೆ ರೈಬೋಸೋಮ್ಸ್ ಇರಲ್ಲ, ರಫ್ ಅಲ್ಲಿ ರೈಬೋಸೋಮ್ಸ್ ಇರುತ್ತೆ. ಅದಾದ್ಮೇಲೆ ಸೆಂಟರ್ ನೋಡಿ ಸ್ಟೂಡೆಂಟ್, ಸೆಂಟರ್ ನೋಡಿ, ದಿಸ್ ಇಸ್ ನ್ಯೂಕ್ಲಿಯಸ್ ನ ಸೆಂಟರ್. ಏನಿದು? ನ್ಯೂಕ್ಲಿಯಸ್ ವಿತ್ ನ್ಯೂಕ್ಲಿಯರ್ ಪೋರ್ಸ್, ಓಕೆನಾ? ನ್ಯೂಕ್ಲಿಯಸ್ ವಿತ್ ನ್ಯೂಕ್ಲಿಯರ್ ಪೋರ್ಸ್. ಸೊ ಯು ವಿಲ್ ಬಿ ಲರ್ನಿಂಗ್ ಅಬೌಟ್ ದಿಸ್ ಎಂಟೈರ್ ಯೂಕ್ಯಾರಿಯೋಟಿಕ್ ಸೆಲ್ ಇನ್ ಟುಡೇಸ್ ಕ್ಲಾಸ್. ಇದನ್ನ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಲೆಟ್ಸ್ ಕ್ವಿಕ್ಲಿ ಫಿನಿಶ್ ಇನ್ ನೆಕ್ಸ್ಟ್ 20 ಮಿನಿಟ್ಸ್ ಅಲ್ಲಿ ದ ಎಂಟೈರ್ ಪ್ರೋಕ್ಯಾರಿಯೋಟಿಕ್ ಸೆಲ್. ಮುಗಿಸ್ ಸ್ಟೂಡೆಂಟ್ಸ್, ರೆಡಿನಾ ಎಲ್ಲರೂ ಕೂಡ? ಆಲ್ ಆಫ್ ಯು ರೆಡಿ? ಎಸ್. ನೆಕ್ಸ್ಟ್ 20 ಮಿನಿಟ್ಸ್ ಅಲ್ಲಿ we will be finishing the entire prokaryotic cell in the next 20 minutes. Okay students, shall we start? ಇದಕ್ಕೆ ಆಮೇಲೆ ಬರೋದಾ? ಈ animal cell ಗೆ ನಾವು ಆಮೇಲೆ ಬರೋದಾ? ಓಕೆನಾ? now students, now the first thing which you need to know, the difference ನಿಮ್ಗೆ ಅರ್ಥ ಆಯ್ತಾ? no membrane bound organelles, membrane bound organelles ಇದೆ ಇಲ್ಲಿ. ಅದು ಬಿಟ್ರೆ no nucleus ಇದೆ ಇಲ್ಲಿ. what is common in both? The common structure ಎರಡರಲ್ಲೂ ಕೂಡ is ribosomes. Students, let's say ಇಲ್ಲಿ ribosome ಇದೆ, ಇಲ್ಲೂ ribosome ಇದೆ. But here I told you, ಇಲ್ಲಿ ಎಲ್ಲ organelles ಅಲ್ಲಿ there is no membrane bound organelle. ಅರ್ಥ ಏನು? The meaning of that is, ಇಲ್ಲಿ ribosome ಇದೆಯಲ್ಲ, this ribosome also does not have what? Membrane. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಕ್ವೆಶನ್, ನೀಟ್ ಎಕ್ಸಾಮಿನೇಷನ್ ಅಲ್ಲಿ, KCET ಎಕ್ಸಾಮಿನೇಷನ್ ಅಲ್ಲಿ ಕೇಳಿದಾಗ, ಡು ಯು ಥಿಂಕ್ ರೈಬೋಸೋಮ್ ಹ್ಯಾಸ್ ಮೆಂಬ್ರೇನ್? ಆನ್ಸರ್, ವಾಟ್ ಇಸ್ ದ ಆನ್ಸರ್? ನೋ. ರೈಬೋಸೋಮ್ ಹತ್ರ ಯಾವುದೇ ತರ ಮೆಂಬ್ರೇನ್ ಇಲ್ಲ ಅದ್ರ ಹತ್ರ. ಬಿಕಾಸ್ ಎವ್ರಿ ಸಿಂಗಲ್ ಆರ್ಗನಲ್ ಹಿಯರ್ ನೋ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್. ಸೊ ಅರ್ಥ ಏನು? ರೈಬೋಸೋಮ್ ಆಲ್ಸೋ ಡಸ್ ನಾಟ್ ಹ್ಯಾವ್ ಎನಿ ಮೆಂಬ್ರೇನ್. ಇಲ್ಲಿ ಇಫ್ ಯು ಲುಕ್ ಎಟ್ ದ ರೈಬೋಸೋಮ್ ಹಿಯರ್, ಇಟ್ ಇಸ್ 70s ರೈಬೋಸೋಮ್. ವಾಟ್ ಇಸ್ 70s? ಅದು ಆಮೇಲೆ ಹೇಳ್ತೀನಿ ನಿಮ್ಗೆ. ಆಮೇಲೆ ಇಲ್ಲಿ ನೋಟಿಸ್ ಮಾಡಿದ್ರೆ, ಓಕೆ, ಇಲ್ಲಿ ನೋಟಿಸ್ ಮಾಡಿದ್ರೆ ಸ್ಟೂಡೆಂಟ್ಸ್, ಇನ್ ದ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್ ಅಲ್ಲಿ ದೇರ್ ಆರ್ 2 organelles. ಏನು? ಯೂಕ್ಯಾರಿಯೋಟ್ಸ್ ಅಲ್ಲಿ ದೇರ್ ಆರ್ 2 organelles which does not have membrane. ಜನರಲ್ ಆಗಿ ಹೇಳಕ್ ಹೋದ್ರೆ ಯೂಕ್ಯಾರಿಯೋಟ್ಸ್ ಹ್ಯಾವ್ ಮೆಂಬ್ರೇನ್, ಬಟ್ ಎಕ್ಸೆಪ್ಟ್ ರೈಬೋಸೋಮ್ ಆಮೇಲೆ ಸೆಂಟ್ರೋಸೋಮ್. ಈ ರೈಬೋಸೋಮ್ ಮತ್ತೆ ಸೆಂಟ್ರೋಸೋಮ್ ಇದೆಯಲ್ಲ, ಈ ಎರಡರಲ್ಲೂ ಕೂಡ ಮೆಂಬ್ರೇನ್ ಇರಲ್ಲ. there is no membrane at all here. Okay, so ribosomes are involved in protein synthesis, centrosome is involved in cell wall division. So both of these organelles do not have membrane. A point clear, students? Is that point clear to all of you? Big early. Here we can find 80s ribosome, 70s ribosome. Difference adu. Next, what is common in both? Common is cell membrane. ಎರಡರಲ್ಲೂ ಕೂಡ cell membrane ಇರುತ್ತೆ. prokaryotic ಆಗಲಿ ಯೂಕ್ಯಾರಿಯೋಟ್ ಆಗಲಿ ಎರಡರಲ್ಲೂ cell membrane ಇರುತ್ತೆ. Here there is something called as matrix. ಎರಡರಲ್ಲೂ matrix ಇರುತ್ತೆ, cytoplasm ಇರುತ್ತೆ. ಅದಾದ್ಮೇಲೆ DNA, ribosomes. All of these are common things. So ಈ ಸ್ಲೈಡ್ ಅಲ್ಲಿ do you have any doubt, students? ಬೇಗ ಹೇಳಿ. I'll give you exactly 10 seconds. ಬೇಗ. ಡೌಟ್ ಏನಾದ್ರು? ಎನಿ ಡೌಟ್ ಹಿಯರ್? ಬೇಗ ಹೇಳಿ, ಕೇಳಿ, ಡೌಟ್ ಕೇಳಿ, ಏನ್ ನಾನು ಬೇಜಾರು ಮಾಡ್ಕೊಳಲ್ಲ, ಓಕೆನಾ? ಸೊ ಈ ಡಿಫ್ರೆನ್ಸ್ ನೆನಪಿರಲಿ, ಇಲ್ಲಿ ರೈಬೋಸೋಮ್ಸ್ ಇದೆ, ಇಲ್ಲಿ ಸೆಂಟ್ರೋಸೋಮ್ಸ್. ಈ ರೈಬೋಸೋಮ್ ಮತ್ತೆ ಸೆಂಟ್ರೋಸೋಮ್ ಅಲ್ಲಿ ಎರಡರಲ್ಲೂ ಕೂಡ ಮೆಂಬ್ರೇನ್ ಇರಲ್ಲ, ಓಕೆನಾ? Now students, now next is called as size distribution. Now what is the size distribution here? Every single cell has different size according to the purposes. For example, notice ಮಾಡಿದ್ರೆ smallest cell is called as mycoplasma, 0.1 micrometer to 0.3 micrometer. Largest cell is an ostrich egg. Bacteria is around 3 micrometer to 5 micrometer. ಅದು ಸೈಜ್ ನೋಡಿ, 3 to 5 micrometer. ಅದಾದ್ಮೇಲೆ human RBC is 7 micrometer. ಆಮೇಲೆ ಲಾಂಗೆಸ್ಟ್ ಸೆಲ್ ಇಸ್ ನರ್ವ್ ಸೆಲ್. ನಾವು ಸ್ಟೂಡೆಂಟ್ಸ್ ನಿಮ್ಗೆ ಎಕ್ಸಾಕ್ಟ್ಲಿ ಒಂದು ನಾನೀಗ 30 ಸೆಕೆಂಡ್ಸ್ ಕೊಡ್ತೀನಿ. ಆ 30 ಸೆಕೆಂಡ್ಸ್ ಅಲ್ಲಿ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಇನ್ಫಾರ್ಮೇಶನ್. ಅದಾದ್ಮೇಲೆ ಇದರಿಂದ ಒಂದು ಕ್ವೆಶನ್ ಕೇಳ್ತೀನಿ. ರೆಡಿ ಫಾರ್ ದ ಗೇಮ್ ಸ್ಟೂಡೆಂಟ್ಸ್? ರೆಡಿ ಫಾರ್ ದ ಗೇಮ್ ಎಲ್ಲರೂ ಕೂಡ? ಆಲ್ ಆಫ್ ಯು ರೆಡಿ ಫಾರ್ ದ ಗೇಮ್?
ಬರೀ ಐ ಗಿವ್ 30 seconds. ನಾನು ಸೈಡ್ಗೆ ಹೋಗ್ತೀನಿ, ನೀವು ಇದನ್ನ ನೋಡಬೇಕು. ಅದಾದ್ಮೇಲೆ ಇಲ್ಲಿಂದ ಒಂದು ಕ್ವೆಶ್ಚನ್ ಬರುತ್ತೆ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಗೋ ಸ್ಟೂಡೆಂಟ್ಸ್, ಗೋ ಬೇಗ, ಗೋ. ಯು ಗೆಟ್ 30 seconds. Students, I'm coming back to DNA batch. This month, I'm coming to DNA batch. I'll be doing ecosystem. I'll be doing the biodive last chapter also. I'll be doing the DNA batch. I didn't leave DNA batch, students. How can I leave? Huh? Right? Bega, students. I give you exact done. Okay. Now, students, I'll ask you a question right now. Okay. Students, tell me, what is the size of a bacterial cell? Students, Bega. What is the size of a bacterial cell, students? What is the size of a bacterial cell? Bega, who can tell me, students? Who can tell me? Who can tell me, students? Bega. Who can tell me? What is the size of a bacterial cell? Bega. Bega, students. Bega, bega. Bega. Very good. Very good. Bacterial cell is, students, how much? Bacterial cell is 3 micrometer to 5 micrometer. Okay, students. Can anyone tell me which is the largest cell in the comment section? Largest cell. Okay. So here also you can see, students, ಬೇರೆ ಬೇರೆ ತರ cells ಇದೆ. WBC, RBC, nerve cell, tracheids. Students, this tracheids is there, no? ಈ tracheids, so is it part of xylem of phloem? ಬೇಗ ಹೇಳಿ students, ಬೇಗ ಹೇಳಿ. Is the tracheids part of xylem of phloem? ಬೇಗ ಯಾರಿಗೆ ಗೊತ್ತು ನೋಡೋದಾ? Okay. ಆಮೇಲೆ ನೋಡಿ, eukaryotic cell, PPLO, pluripotent organisms, smallest cell, viruses, bacterial cell. ಇಲ್ಲಿ ಇದನ್ನ ಕಲಿಬೇಡಿ, 3 to 5 ನೇ ಕಲ್ತ್ಕೊಳ್ಳಿ, ಇದು ಬೇಡ. Actual information ಅದು ಕೊಟ್ಟಿರೋ ನಾನು, ಸರಿನಾ? Now students, now ಈ how many of you know who gave the 5 kingdom classification? Students, who can tell me who gave the 5 kingdom classification? Can anyone tell me, students? Anyone tell me? Which scientist gave the 5 kingdom classification? There is a person called as R.H. Whittaker. R.H. Whittaker is a scientist who gave the 5 kingdom classification. Kingdom Monera, Kingdom Protista, Kingdom Fungi, Kingdom Animalia, Kingdom Plantae. There are 5 different kingdoms given by the R.H. Whittaker. In 5 kingdoms alli, which kingdom has unicellular organisms which are also prokaryotes? Bega, students, who can tell me? Which kingdom has only prokaryotes? Our kingdom only prokaryotes bitre bere enu illa alli. That is your, students, Kingdom Monera. In Kingdom Monera, we can find prokaryotic cell. It's a very good information. Please ನೆನಪಿರಲಿ ಇದನ್ನ. ಓಕೆನಾ? So Kingdom Monera has the prokaryotic cell. ಈ Kingdom Monera ದಲ್ಲಿ what do you find? We find bacteria, we find blue-green algae, also called as cyanobacteria, mycoplasma, PPLO. So ಈ ಎಲ್ಲ organisms ಕೂಡ, right? All of these organisms have what? They have prokaryotic cell. They have the prokaryotic cell ಇದರಲ್ಲಿ prokaryotic cell ಇದೆ. So please remember that. Okay, students, please remember that, students, please remember that. Now prokaryotic cell ಬೇರೆ ಬೇರೆ ತರದ್ದು types ಇದೆ. For example, the prokaryotic cell can be cocci, ಅಂದ್ರೆ spherical, round on ಮೊಟ್ಟೆ ತರ. They can be bacilli, rod shape, vibrio ಅಂದ್ರೆ ಏನು students? Vibrio, right? Comma shape. ನೋಡಿ ಈ ತರ ಇರುತ್ತೆ, ಇದು ಈ ತರ ಇರುತ್ತೆ, ಇಲ್ಲ ಈ ತರ ಇರುತ್ತೆ, ಈ ತರ comma shape. ಆಮೇಲೆ ಸ್ಪೈರಿಲಾ ಇರುತ್ತೆ. ಸೊ ಆಲ್ ಆಫ್ ದೀಸ್ ಆರ್ ಡಿಫರೆಂಟ್ ಶೇಪ್ಸ್ ಆಫ್ ಬ್ಯಾಕ್ಟೀರಿಯಾಸ್. ಏನು ಡಿಫರೆಂಟ್ ಪ್ಲೂರೋ ನಿಮೋನಿಯಾ ಲೈಕ್ ಆರ್ಗಾನಿಸಮ್ಸ್. PPLO, ಸ್ಮಾಲೆಸ್ಟ್ ಸೆಲ್ಸ್, ಅದು ಕೂಡ ಮೈಕೋಪ್ಲಾಸ್ಮಾ ತರ ಇರುತ್ತೆ. ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಮೈಕೋಪ್ಲಾಸ್ಮಾ, ಬಟ್ ಮೆನಿ ಪೀಪಲ್ ಬಿಲೀವ್ ಮೈಕೋಪ್ಲಾಸ್ಮಾ ಅದು ಕೂಡ ಎರಡು ಸೇಮ್ ಅಂತ, ಬಟ್ ಅಲ್ಲ. ಓಕೆನಾ? ಪ್ಲೂರೋ ನಿಮೋನಿಯಾ ಲೈಕ್ ಆರ್ಗಾನಿಸಮ್ಸ್, PPLO. Okay. Now students, now this is a cell. This is a prokaryotic cell. But students, do you want to see my version? Students, do you want to see my version? And once I show you my version, we will go point to point
every single line. Shall we start? Yes? Yes, students, shall we start? Big early. Do you want my version? All of you. Do you want my version, students? ನನ್ನ ವರ್ಷನ್ ನೀವು ನೋಡ್ಕೊಂಡ್ಬಿಟ್ಟು ಒಂದ್ಸತಿ ಕಲ್ತ್ಬಿಟ್ರೆ ಆ ವರ್ಷನ್ ಇಂದ ಟ್ರಸ್ಟ್ ಮೀ ನಿಮ್ಗೆ ಎಲ್ಲಾ ತರದ್ದು ಕ್ಲಿಯರ್ ಆಗ್ಬಿಡುತ್ತೆ, ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಅಲ್ಲಿ. ಓಕೆನಾ? ನೋಡ್ತೀರಾ? ರೆಡಿನಾ? ನೋಡಕ್ಕೆ ಸ್ವಲ್ಪ ವೈಡ್ ಆಗಿ ಕಾಣಿಸ್ಬೋದು, ಬಟ್ ಐ ವಿಲ್ ಟೀಚ್ ಯು ಪಾಯಿಂಟ್ ಬೈ ಪಾಯಿಂಟ್. ಓಕೆನಾ? ಸೊ ರೆಡಿ ಆಲ್ ಆಫ್ ಯು? ರೆಡಿ? ಐ ವಾಂಟ್ ಟು ಮೂವ್ ಔಟ್ಸೈಡ್. ಐ ವಾಂಟ್ ಆಲ್ ಆಫ್ ಯು ಟು just look at this. ಇದು ನೋಡಾದ್ಮೇಲೆ ಐ ವಿಲ್ ಸ್ಟಾರ್ಟ್ ಟೀಚಿಂಗ್ ಯು, ಆಲ್ ಆಫ್ ಯು. ಜಸ್ಟ್ ನೋಡಿ ಒಂದ್ಸತಿ ಇದನ್ನ ನೋಡಿ ಸ್ಟೂಡೆಂಟ್ಸ್. ನೋಡಿದ್ರೆ ಎಲ್ಲರೂ? ಓಕೆ, ಶೆಲ್ ವಿ ಸ್ಟಾರ್ಟ್? ಶೆಲ್ ವಿ ಸ್ಟಾರ್ಟ್ ಸ್ಟೂಡೆಂಟ್ಸ್? ಸ್ಟಾರ್ಟ್ ಮಾಡೋದಾ? ಎಸ್, okay. Now students, already learned sir? Oh, very good. If you already learned, okay na? Okay. Okay, ನಾನು ಒಂದೊಂದು ಪಾಯಿಂಟ್ ಹೇಳ್ಕೊಡ್ತೀನಿ, ಪ್ಲೀಸ್ ಆರಾಮ್ ಅರ್ಥ ಮಾಡ್ಕೊಳ್ಳಿ. ಎಲ್ಲೇ ಏನು ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ನಾನು ಕೇಳಿ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಆಸ್ಕ್ ಮೀ. Okay. Now students, now first things first. Okay. A bacterial cell has how many layers? A bacterial cell has 3 layers. ಎಷ್ಟು? 3 layers ಇದೆ ಹತ್ರ. Okay. So my name is Basavaraj. Students, ನನ್ನ ಹೆಸರು ಹೇಳಿ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ. What is my name, students, in the comments? Right. So a bacterial cell has 3 layers. 3 layers. Okay. ಎಲ್ಲಕ್ಕಿಂತ outermost layer is called as glycocalyx. Glycocalyx is the outermost layer. ಈ glycocalyx ಇದೆಯಲ್ಲ, it can be as loose ಆಗಿರ್ಬೋದು, loose sheath ಆಗಿರ್ಬೋದು, or this glycocalyx can be thick and tough. I'll repeat again, students. Glycocalyx thick and tough ಆಗಿರ್ಬೋದು, or it can be present as loose sheath ಆಗಿರ್ಬೋದು. When it is present as loose sheath, what do you call it? Loose sheath ಆಗಿದ್ರೆ it is called as slime layer. If it is thick and tough, it is called as capsule. That is the students, that is the first outermost layer. ಎಲ್ಲಕ್ಕಿಂತ ಆಚೆ ಲೇಯರ್. Okay, the ಆಚೆ layer, what do you call it? Glycocalyx. It can be slime layer or capsule. First layer done and dusted. Second layer is called as what? Second layer is called as cell wall. You know, cell wall. What is cell wall made up of? Cell wall is made up of something called as peptidoglycan. Second layer is called as cell wall. It is made up of peptidoglycan. What is peptidoglycan made up of? It is made up of something called as NAG and NAM. Students, nodbeka, how does the cell wall looks like? Do you want to see how the cell wall looks under microscope? Students, arrangement of NAG and NAM nodbeka. One ನಿಮಿಷ ಸ್ಟೂಡೆಂಟ್ಸ್, ಒಂದು ನಿಮಿಷ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಈ ತರ ಇರುತ್ತೆ ಅರೇಂಜ್ ಆಗಿರುತ್ತೆ ಸ್ಟೂಡೆಂಟ್ಸ್. ಎಲ್ಲ ಕಡೆನೂ ಈ ತರ ಅರೇಂಜ್ ಆಗಿರುತ್ತೆ ನೋಡಿ, ನ್ಯಾಗ್ ಅಂಡ್ ನ್ಯಾಮು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ನ್ಯಾಮ್, ಎನ್ ಅಸಿಟೈಲ್ ಮ್ಯೂರಮಿಕ್ ಆಸಿಡ್ ಅಂಡ್ ನ್ಯಾಗ್, ಎನ್ ಅಸಿಟೈಲ್ ಗ್ಲೂಕೋಸಾಮೀನ್. ಸೊ ನ್ಯಾಗ್ ಮತ್ತೆ ನ್ಯಾಮು ಈ ತರ ದೊಡ್ಡದಾಗಿ ಈ ತರ ಆಗಿರುತ್ತೆ. ಆ ಜೊತೆಗೆ ಇಟ್ ಆಲ್ಸೋ ಹ್ಯಾಸ್ ಡಿಫರೆಂಟ್ ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್ ಇದೆ. ಸೊ ಈ ಅಮೈನೋ ಆಸಿಡ್ಸ್ ನ್ಯಾಗು ನ್ಯಾಮು ಇದೆಲ್ಲ ಸೇರ್ಬಿಟ್ಟು ಇಟ್ ಮೇಕ್ಸ್ ಸಮಥಿಂಗ್ ಕಾಲ್ಡ್ as what? It makes something called as peptidoglycan. Students, any doubt here? Students, any doubt here? Yes? Okay, so it is peptidoglycan. So all of you right now know how does the peptidoglycan look like. ಈ peptidoglycan layer ಇರುತ್ತೆ, full layer ಇರುತ್ತೆ. This entire layer is present in cell wall. So second layer ಆಯ್ತು. Now what is the third layer? Third layer is called as cell membrane. Cell membrane is selectively permeable. So ಅಲ್ಲಿಗೆ ನಿಮ್ದು 3 layer ಕತೆ ಮುಗೀತು. Glycocalyx,
cell wall, cell membrane. Any doubt here, students? Any doubt here? In 3 layers. Glycocalyx, thick and tough capsule with the slime here, cell wall, and cell membrane. 3 different layers of the bacteria or a prokaryotic cell. Any students, any doubt here? Students, any doubt here? Bega. Any doubt here, students? Doubt illa? Okay. Now let's understand, students. ಇದು ಒಂದು ಸೆಲ್ ಮೆಂಬ್ರೇನ್ ಅನ್ಕೊಳ್ಳಿ. ದಿಸ್ ಇಸ್ ಅ ಸೆಲ್ ಮೆಂಬ್ರೇನ್. ಈಗ ಏನಾಗುತ್ತಂದ್ರೆ ದಿಸ್ ಸೆಲ್ ಮೆಂಬ್ರೇನ್ ಅಂಡರ್ಗೋಸ್ ಎಕ್ಸ್ಟೆನ್ಷನ್. ಈ ತರ ಸೆಲ್ ಮೆಂಬ್ರೇನ್ ಈ ತರ ಈಗ ಫೋಲ್ಡ್ ಆಗ್ಬಿಡುತ್ತೆ ನೋಡಿ. ಇದು ಸೆಲ್ ಮೆಂಬ್ರೇನ್ ಅನ್ಕೊಳ್ಳಿ. ದಿಸ್ ಇಸ್ ಅ ಸೆಲ್ ಮೆಂಬ್ರೇನ್ ಸ್ಟೂಡೆಂಟ್. ದಿಸ್ ಇಸ್ ಅ ಸೆಲ್ ಮೆಂಬ್ರೇನ್. ದಿಸ್ ಸೆಲ್ ಮೆಂಬ್ರೇನ್ ಕ್ಯಾನ್ ಫೋಲ್ಡ್ ನೌ ಇನ್ವರ್ಡ್ಸ್. ಈ ತರ ಫೋಲ್ಡ್ ಆಗ್ಬಹುದು. ಸೆಲ್ ಮೆಂಬ್ರೇನ್ ಕ್ಯಾನ್ ಫೋಲ್ಡ್ ಇನ್ವರ್ಡ್ಸ್. ದಿಸ್ folding in the cell membrane or cell membrane is undergoing extension. That is called as what? That is called as mesosome. Student, mesosome. Nodi, mesosome. Mesosome is the extension of cell membrane. Students, artha aita? Artha aita? So a cell membrane itara extend agudutte. That is called as mesosome. Now, aa tarane just like that, ಇನ್ನೊಂದು cell folding ಇದೆ. One more cell folding is called as chromatophore. You know, one more thing is called as what? Chromatophore. ಈಗ ನೋಡಿ ಇಲ್ಲಿದೆ ಮತ್ತೆ chromatophore. ಈಗ ಡಿಫರೆನ್ಸ್ ಏನಂದ್ರೆ this chromatophore has pigment in it. Chromatophore has pigment in it. What pigment? It has pigment in it and it is present green color pigment ಅನ್ಕೊಳ್ಳಿ. Green color pigment. And this chromatophore is found in blue green algae. ಈ blue green algae ಗೊತ್ತಲ್ಲ, ಕಿಂಗ್ಡಮ್ ಮೊನೆರಾ, ಅಲ್ಲಿ ಸಿಗುತ್ತೆ ಇದು chromatophore. ಸೊ ಸೆಲ್ ಮೆಂಬ್ರೇನ್ ಅಲ್ಲಿ ಫೋಲ್ಡಿಂಗ್ಸ್ ಇರುತ್ತೆ. ಈ ತರ ಸೆಲ್ ಮೆಂಬ್ರೇನ್ ಅಲ್ಲಿ ಈ ತರ ಫೋಲ್ಡಿಂಗ್ಸ್ ಇರುತ್ತೆ. ಫೋಲ್ಡಿಂಗ್ಸ್ ದಟ್ ಇಸ್ ಮೆಸೋಸೋಮ್ಸ್ ಅಂಡ್ ಕ್ರೊಮ್ಯಾಟೋಫೋರ್. ಓಕೆ, ಅದು ಆಚೆ ಪಾಠ ಆಯ್ತು. ನಾವು ಲೆಟ್ಸ್ ಸೇ ದಿಸ್ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಆರ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಇಸ್ ಮೊಟೈಲ್. ಅಂದ್ರೆ ಏನು? ಇಟ್ ಕ್ಯಾನ್ ಮೂವ್ ಅರೌಂಡ್. ಇಫ್ ಇಟ್ ಕ್ಯಾನ್ ಮೂವ್ ಅರೌಂಡ್ ಇಟ್ ನೀಡ್ಸ್ ಅ ಫ್ಲಾಜೆಲಾ. ಹೌದು. ಸೊ ಇಟ್ ಕ್ಯಾನ್ ಆಲ್ಸೋ ಹ್ಯಾವ್ ಅ ಫ್ಲಾಜೆಲಾ ಫಾರ್ ಮೊಟಿಲಿಟಿ from the cell membrane, from the cell wall. ಈ cell wall ಇಂದ ಒಂದು extension ಬಂದಿರುತ್ತೆ called as flagella. Now flagella ಬಿಟ್ಟು there is one more structure here called as, there can be something called as pile ಇರುತ್ತೆ or fimbriae ಇರುತ್ತೆ. There can be something called as pile or fimbriae. ಈ fimbriae ಗೊತ್ತಾ? This fimbriae will have the small blisters. ಆ fimbriae ಹತ್ರ it will have a small bristles ಇರುತ್ತೆ. ಸ್ಟೂಡೆಂಟ್ಸ್, ವಾಟ್ ಇಸ್ ದಿಸ್ ಬ್ರಿಸ್ಟಲ್ಸ್? ನೀವು ಬ್ರಷ್ ಮಾಡ್ತೀರಾ ಸ್ಟೂಡೆಂಟ್ಸ್? ಬ್ರಷ್ ಮಾಡ್ತೀರಾ ತಾನೆ? ನೀವು ಬ್ರಷ್ ಮಾಡಬೇಕಾದ್ರೆ ಆ ಟೂತ್ ಬ್ರಷ್ ಮೇಲೆ ಒಂದು ಸ್ಮಾಲ್ ಲೈನ್ಸ್ ಇರುತ್ತಲ್ಲ, ಆ ಟೂತ್ ಬ್ರಷ್ ಮೇಲೆ ಒಂದು ಸ್ಮಾಲ್ ಲೈನ್ಸ್ ಇರುತ್ತಲ್ಲ, ದೋಸ್ ಆರ್ ಕಾಲ್ಡ್ ಬ್ರಿಸ್ಟಲ್ಸ್. ಆ ತರ ಬ್ರಿಸ್ಟಲ್ಸ್ ಈ ಫಿಮ್ರಿಯೆ ಮೇಲೂ ಕೂಡ ಇರುತ್ತೆ, ಫಿಮ್ರಿಯೆ ಮೇಲೆ. And this pile and fimbriae helps in attachment to the substrate or substratum. ಒಂದು ಆನಿಮಲ್ ಮೇಲೆ ಬೇರೆ ಆನಿಮಲ್ ಮೇಲೆ ಅಟ್ಯಾಚ್ ಆಗ್ಬೇಕು ತಾನೆ. ಈ ಬ್ಯಾಕ್ಟೀರಿಯಾ ಬೇರೆ ಆನಿಮಲ್ ಅಟ್ಯಾಚ್ ಆಗ್ಬೇಕು ತಾನೆ, ಅಟ್ಯಾಚ್ ಆಗ್ಬೇಕು. ಸೊ ಆ ಅಟ್ಯಾಚ್ಮೆಂಟ್ ಇದೆಯಲ್ಲ, ಇದರಿಂದ ಆಗುತ್ತೆ. ಫಿಮ್ರಿಯೆ और ಪೈಲೆ ಅಟ್ಯಾಚ್ಮೆಂಟ್ ಆಗುತ್ತೆ. ಈ ಪೈಲೆ ಮತ್ತೆ ಫಿಮ್ರಿಯೆ ಇಟ್ ಡಸ್ ನಾಟ್ ಹೆಲ್ಪ್ ಇನ್ ಮೊಟಿಲಿಟಿ, ಹೆಲ್ಪ್ ಮಾಡಲ್ಲ. ಇಟ್ ಓನ್ಲಿ ಹೆಲ್ಪ್ಸ್ ಇನ್ ಅಟ್ಯಾಚ್ಮೆಂಟ್. ಇಟ್ ಓನ್ಲಿ ಹೆಲ್ಪ್ಸ್ ಇನ್ ಅಟ್ಯಾಚ್ಮೆಂಟ್. ಮತ್ತೆ ಪೈಲೆ ಆಲ್ಸೋ ಹೆಲ್ಪ್ಸ್ ಇನ್ ಕಾಂಜುಗೇಷನ್. ವಾಟ್ ಇಸ್ ಕಾಂಜುಗೇಷನ್? ರೀಪ್ರೊಡಕ್ಷನ್ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಫ್ಲಾಜೆಲ್ಲಾ ಆಯ್ತು, ಇದಾಯ್ತು. ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಈಗ ಆಚೆ ಎಲ್ಲ ಕವರ್ ಮಾಡಿದೀವಿ. ಈಗ ಒಳಗಡೆ ಹೋಗೋದು ಏನಿದೆ, ಒಳಗಡೆ ನೋಡಿದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಸೈಟೋಪ್ಲಾಸಮ್. ಆಬ್ವಿಯಸ್ಲಿ ಸೈಟೋಪ್ಲಾಸಮ್ ಇದೆ ಇಲ್ಲಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಸೈಟೋಪ್ಲಾಸಮ್. ಅದು ಬಿಟ್ರೆ ಇಟ್ ಆಲ್ಸೋ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ನ್ಯೂಕ್ಲಿಯಾಯ್ಡ್. ನೌ ವಾಟ್ ಇಸ್ ದಿಸ್ ನ್ಯೂಕ್ಲಿಯಾಯ್ಡ್ ಸ್ಟೂಡೆಂಟ್ಸ್? ನ್ಯೂಕ್ಲಿಯಾಯ್ಡ್ ಇಸ್ ದ ಜೆನೆಟಿಕ್ ಮಟೀರಿಯಲ್ ಹಿಯರ್. ಬಿಕಾಸ್ ಆಲ್ ಆಫ್ ಯು ರಿಮೆಂಬರ್, ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಇಟ್ ಡಸ್ ನಾಟ್ ಹ್ಯಾವ್ ನ್ಯೂಕ್ಲಿಯಸ್. ಇಲ್ಲಿ ನ್ಯೂಕ್ಲಿಯಸ್ ಇಲ್ಲ ಇಲ್ಲಿ. If there is no nucleus, it has nucleoid. It has nucleoid. So genetic material ಇದೆಯಲ್ಲ, ಇದು genetic material DNA ಇರುತ್ತೆ ಇತ್ರಿ. ಡಬಲ್ ಸ್ಟ್ಯಾಂಡರ್ಡ್ DNA, it is circular or straight DNA. ಹಂಗೆ ಫ್ರೀ ಫ್ಲೋಟಿಂಗ್ ಆಗ್ತಾ ಇರುತ್ತೆ ಒಳಗಡೆ, ಫ್ರೀ ಆಗಿ ಬೀಳ್ತಾ ಇರುತ್ತೆ. ಈ ತರ ಇರುತ್ತೆ ನೋಡಿ, ಈ ತರ ಜೆನೆಟಿಕ್ ಮಟೀರಿಯಲ್ ಫ್ರೀ ಆಗಿರುತ್ತೆ ಜೆನೆಟಿಕ್ ಮಟೀರಿಯಲ್. ಬಿಕಾಸ್ there is no nucleus here. Okay, there is no nucleus here. ಅದು ಬಿಟ್ರೆ it has ribosomes here, 70th ribosome. It has something called as inclusion bodies irutte. Adadmele it has a extra DNA called as plasmid. What is plasmid students? Plasmid is nothing but extra chromosomal circular DNA. ನೀವು ಮೊನ್ನೆ ಬಯೋಟೆಕ್ನಾಲಜಿ ಹೇಳ್ಕೊಟ್ನಲ್ಲ, ಬಯೋಟೆಕ್ನಾಲಜಿ. ಆ ಬಯೋಟೆಕ್ನಾಲಜಿಲಿ ಡಿಡ್ ವಿ ಸಿ ಕಟ್ ದ ಪ್ಲಾಸ್ಮಿಡ್ ಕಟ್ ಮಾಡಿಬಿಟ್ಟು ಜೋಡಿಸ್ಬಿಟ್ಟು ಮಾಡಿದ್ವಲ್ಲ ಎಕ್ಸ್ಪೆರಿಮೆಂಟ್ಸು.
ಸೇಮ್ ಪ್ಲಾಸ್ಮಿಡ್ ಇರುತ್ತೆ. ಸೊ ವಿತ್ ದಟ್ ದ ಎಂಟೈರ್ ಸ್ಟ್ರಕ್ಚರ್ ಇಸ್ ಡನ್. ಫಸ್ಟ್ ವಿ ಸ್ಪೋಕ್ ಅಬೌಟ್ the three layers: glycocalyx, cell wall, cell membrane, flagella for motility, pili and fimbriae for attachment. We have nucleoid, which is genetic material double stranded irutte. Then there is mesosomes, chromatophore, plasmid, and ribosomes. Now what is this inclusion body? So inclusion body is like dustbin laka ಒಂಥರ ಸ್ಟೋರೇಜ್ ಅದು ಅನ್ಕೊಳ್ಳಿ, ಸ್ಟೋರೇಜ್ ಯೂನಿಟ್ ಅದು. ದಟ್ ಈಸ್ inclusion body. ಆ ಜೊತೆಗೆ ಎಂಟೈರ್ ಡಯಾಗ್ರಾಮ್ ಇಸ್ ಓವರ್. ನಿಮ್ದು NCERT ಇದು 2 pages ಒಂದು ಸ್ಲೈಡ್ ಕೊಟ್ಟಿದ್ದಾನೆ ನಿಮ್ಗೆ, ಒಂದು ಸ್ಲೈಡ್ ಅಲ್ಲಿ NCERT 2 pages ಒಂದು ಸ್ಲೈಡ್ ಇದೆ ಇಲ್ಲಿ. NCERT ಇದು ಎಂಟೈರ್ 2 pages ಒಂದು ಸ್ಲೈಡ್ ಅಲ್ಲಿ ಕೊಟ್ಟಿದ್ದೀನಿ ಇಲ್ಲಿ, ಒಂದು ಸ್ಲೈಡ್ ಅಲ್ಲಿ. ಓಕೆನಾ? ಸೊ ಸ್ಟೂಡೆಂಟ್ಸ್ ಪ್ಲೀಸ್ ಈ ನೋಟ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಮರಿಬೇಡಿ. ಪ್ಲೀಸ್ ಡೌನ್ಲೋಡ್ ದ ನೋಟ್ಸ್. ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಾರೆ ನಾನು ಇದು ಸರ್ನಾ. ಸೊ ಈ ನೋಟ್ಸ್ ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ. ಆ ಜೊತೆಗೆ ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಸೊ ಪ್ಲೀಸ್ 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 ಡೌನ್ಲೋಡ್ ದ ನೋಟ್ಸ್. ಕಷ್ಟಪಟ್ಟು ಐ ಆಮ್ ಗಿವಿಂಗ್ ಯು ಹ್ಯಾಂಡ್ ರಿಟನ್ ನೋಟ್ಸ್ ಇದು ಸರ್ನಾ. ಲಾಸ್ಟ್ ಟೈಮ್ ಅನಿತಾ ಕೇಳಿದ್ರು ನಮಗೆ, ಅನಿತಾ ವಾಸ್ ಲೈಕ್, ಸರ್ ಆಲ್ ದಿಸ್ ಇಸ್ ಓಕೆ, ಕ್ಯಾನ್ ಯು ಪ್ಲೀಸ್ ಬ್ರಿಂಗ್ ಹ್ಯಾಂಡ್ ರಿಟನ್ ನೋಟ್ಸ್? ಸ್ಟೂಡೆಂಟ್ಸ್, ಐ ವಿಲ್ ಲಿಸನ್ ಟು ಆಲ್ ಆಫ್ ಯು. ಓಕೆನಾ? ಸೊ ನನ್ನ ಹತ್ರ ಇರೋದು ನೋಟ್ಸ್ ತಂದೀನಿ, ನನ್ನ ಹತ್ರ ಮುಂಚೆ ಇತ್ತಿದ್ದು ಸರ್ನಾ ಹ್ಯಾಂಡ್ ರಿಟನ್ ನೋಟ್ಸ್. ಓಕೆ ನಾ ಸ್ಟೂಡೆಂಟ್ಸ್, ಇಲ್ಲಿ ವಿ ಲರ್ನ್ಡ್ ಅಬೌಟ್ mesosomes, right? Mesosomes. What was mesosomes? It was the extension of cell membrane, right? If this is the cell membrane, right? If this is a cell membrane here, it undergoes extension. The cell membrane itara fold ಆಗುತ್ತೆ. That is called as extension of cell membrane. ಈ ತರ ರೌಂಡ್ ಆಗಿರ್ಬೋದು, ಇದು ಟ್ಯೂಬ್ ಆಗಿರ್ಬೋದು, ಲ್ಯಾಮೆಲೆ ಆಗಿರ್ಬೋದು, ಈ ತರ ಇರ್ಬೋದು. ಬೇರೆ ಬೇರೆ ಶೇಪ್ಸ್ ಇದು, ಬೇರೆ ಬೇರೆ ಶೇಪ್ಸ್. ಓಕೆನಾ? ಅದು ಬಿಟ್ರೆ in the NEET examination they will definitely ask you what is the function of your mesosomes. ನೋಡ್ಕೊಳ್ಳಿ ಇದು. It helps in DNA replication, helps in cell wall formation, helps in respiration, help ಮಾಡುತ್ತಿದ್ದು respiration help ಮಾಡುತ್ತೆ. It helps in increasing surface area, distribution of blood cells, ಆಮೇಲೆ secretion. ಸ್ಟೂಡೆಂಟ್ಸ್ ಇದನ್ನ ನೀವು ಬೈ ಹಾರ್ಟ್ ಮಾಡಬೇಕಾಗುತ್ತೆ ಅನ್ಫಾರ್ಚುನೇಟ್ಲಿ ಸರ್ನಾ. ಇದು ಕಾನ್ಸೆಪ್ಟ್ ಅಲ್ಲ, ಬಟ್ ಯು ಹ್ಯಾವ್ ಟು ಬೈ ಹಾರ್ಟ್ ದಿಸ್. ಸೊ ಐ ವಿಲ್ ಮೂವ್ ಔಟ್ ಆಫ್ ದ ಬೋರ್ಡ್ ಫಾರ್ ಎಕ್ಸಾಕ್ಟ್ಲಿ 20 seconds. 20 seconds ಅಲ್ಲಿ ಸ್ವಲ್ಪ ಅದು ಟ್ರೈ ಮಾಡಿ ನೆನಪಿಕೊನಕ್ಕೆ ಸ್ಟೂಡೆಂಟ್ಸ್, ಸ್ವಲ್ಪ ಟ್ರೈ ಮಾಡಿ ಬೇಗ. ಒನ್ಸ್ ಯು ಆರ್ ಡನ್ ಸ್ಟೂಡೆಂಟ್ಸ್, ದೆನ್ ಸೆ ಡನ್ ಸರ್ ಇನ್ ದ ಚಾಟ್. ಮುಗಿದ್ರೆ ಡನ್ ಸರ್ ಬಿಡಿ ಸಾಕು ನಂಗೆ. ಫಂಕ್ಷನ್ಸ್ ಆಫ್ mesosomes. This is mesosome here, mesosome. Once you are done, just say done sir in the chat. Aita students? Aita? Perfect. Now students, ಈ ಕ್ವೆಶ್ಚನ್ ನ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾರೆ, ಕೇಳಕ್ ಹೋಗಲ್ಲ ಡೌಟ್, ಬಟ್ ನೀಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಗ್ರಾಮ್ ಪಾಸಿಟಿವ್ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ? ಓಕೆನಾ? ಸೊ ಈ ಕಡೆ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಇದೆ, ಈ ಕಡೆ ಗ್ರಾಮ್ ನೆಗೆಟಿವ್ ಇದೆ. ನಾನ್ ನಿಮ್ಗೇನು ಹೇಳಕ್ ಹೋಗಲ್ಲ, ಈಗ ನೀವೇ ಡಯಾಗ್ರಾಮ್ ನ ನೋಟಿಸ್ ಮಾಡಿ ಯು ಶುಡ್ ಟೆಲ್ ಮಿ ವಾಟ್ ಇಸ್ ದ ಡಿಫರೆನ್ಸ್ ಸ್ಟೂಡೆಂಟ್ಸ್. ಓಕೆ, ಮಾಡ್ತೀರಾ? ಟ್ರೈ ಮಾಡ್ತೀರಾ ಸ್ಟೂಡೆಂಟ್ಸ್? ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮ್ ನೋಡಿ, ಎರಡು ಡಯಾಗ್ರಾಮ್ ನೋಡ್ಬಿಟ್ಟು ಟ್ರೈ ಟೆಲ್ಲಿಂಗ್ ಮೀ ವಾಟ್ ಇಸ್ ದ ಮೇನ್ ಡಿಫರೆನ್ಸ್ ಹಿಯರ್ ಸ್ಟೂಡೆಂಟ್ಸ್. ಓಕೆ, ವಾಟ್ ಇಸ್ ದ ಮೇನ್ ಡಿಫರೆನ್ಸ್? ಟ್ರೈ ಮಾಡಿ ಸ್ಟೂಡೆಂಟ್, ಟ್ರೈ ಮಾಡಿ ಸ್ಟೂಡೆಂಟ್ಸ್. ದ ಡಿಫರೆನ್ಸ್ ಬಿಟ್ವೀನ್ ದ ಗ್ರಾಮ್ ಪಾಸಿಟಿವ್ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಬೋರ್ಡ್ ಮೇಲೆ ಇರೋದು. ಇಫ್ ಯು ಕ್ಯಾನ್ ನೋಟಿಸ್ ಹಿಯರ್ ವೆರಿ ಕ್ಲಿಯರ್ಲಿ ಸ್ಟೂಡೆಂಟ್ಸ್, you can see something called as peptidoglycan layer here. Notice ಮಾಡ್ಬೋದಾ? ನೋಟಿಸ್ ಮಾಡ್ಬೋದು. You can notice here also something called as peptidoglycan here. ನೋಟಿಸ್ ಮಾಡ್ಬೋದು. And you can notice here very clearly ಈ ಲೇಯರ್ ತುಂಬಾ ದೊಡ್ಡದಾಗಿದೆ ಇಲ್ಲಿ ಗ್ರಾಮ್ ಪಾಸಿಟಿವ್ ಅಲ್ಲಿ, ಅದೇ ಸೇಮ್ ಲೇಯರ್ ಅಲ್ಲಿ ನೆಗೆಟಿವ್ ಅಲ್ಲಿ ತುಂಬಾ ಚಿಕ್ಕದಿದೆ. ಸೊ ದಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಡಿಫರೆನ್ಸ್ ಇದೆ. ಇದೇ ಡಿಫರೆನ್ಸ್ ಇಂದ ಸ್ಟೂಡೆಂಟ್ಸ್, ಇದೇ ಡಿಫರೆನ್ಸ್ ಇಂದ when you look under the microscope, ಈ ಎರಡು ಬ್ಯಾಕ್ಟೀರಿಯಾ ಆಫ್ಟರ್ ಗ್ರಾಮ್ ಸ್ಟೇನಿಂಗ್ ಒಂದು ಎಕ್ಸ್ಪೆರಿಮೆಂಟ್ ಇದೆ ಸ್ಟೂಡೆಂಟ್ಸ್. ಮಾಡಿದ್ದಾರೆ ಇವತ್ತು ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಎಕ್ಸ್ಪೆರಿಮೆಂಟ್ ನ ಗ್ರಾಮ್ ಸ್ಟೇನಿಂಗ್ ನ. ಇಫ್ ಯು ಡು ದ ಎಕ್ಸ್ಪೆರಿಮೆಂಟ್ ಆಫ್ ಗ್ರಾಮ್ ಸ್ಟೇನಿಂಗ್, ನೀವು ನೋಟಿಸ್ ಮಾಡ್ತೀರಾ ಗ್ರಾಮ್ ಪಾಸಿಟಿವ್ ಮತ್ತೆ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಇದೆಯಲ್ಲ, ಎರಡೂ ಕೂಡ ಬೇರೆ ಬೇರೆ ತರ ಇರುತ್ತೆ. ಓಕೆನಾ? ನೋಡಿ ಇಲ್ಲಿ ನೋಟಿಸ್ ಮಾಡಿ, ಈ ತರ ಇರುತ್ತೆ. ಸೊ ನೀವು ನೋಟಿಸ್ ಮಾಡಿದ್ರೆ ಗ್ರಾಮ್ ಪಾಸಿಟಿವ್ ಸ್ವಲ್ಪ ವೈಲೆಟ್ ಇರುತ್ತೆ. ಅದೇ ಗ್ರಾಮ್ ನೆಗೆಟಿವ್ ಸ್ವಲ್ಪ ಪಿಂಕ್ ಕಲರ್ ಬರುತ್ತೆ ಸ್ಟೂಡೆಂಟ್ಸ್.
ಓಕೆ ಓಕೆ ಇದು ಸ್ಟೂಡೆಂಟ್ಸ್ ಸೇಮ್ ಇಲ್ಲ ಸ್ಟೂಡೆಂಟ್ಸ್, ಬೇರೆ ಬೇರೆ ತರ ಬರುತ್ತೆ ಸರಿನಾ. ದಿಸ್ ಇಸ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್, ಫಸ್ಟ್ ಪಿ ಯು ಸಿ ಇದೆಲ್ಲ ಓಕೆನಾ. ಸೊ ಗ್ರಾಮ್ ಪಾಸಿಟಿವ್ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಈ ತರ ಬರುತ್ತೆ ಸ್ಟೂಡೆಂಟ್ಸ್, ಈ ತರ ಬರುತ್ತೆ ನೋಡಿ ಓಕೆನಾ. ಬಿಕಾಸ್ ಆಫ್ ದಿಸ್ ಲೇಯರ್, ಈ ಲೇಯರ್ ಇಂದ ಪೆಪ್ಟಿಡೋಗ್ಲೈಕನ್ ಲೇಯರ್ ಇಂದ ಬರುತ್ತೆ, ಈ ತರ ಬೇರೆ ಬೇರೆ ತರ ಇರುತ್ತೆ ಓಕೆನಾ. ಆಮೇಲೆ ಸ್ಟೂಡೆಂಟ್ಸ್ ಈ ಹೌ ಇಸ್ ದ ಫ್ಲಾಜೆಲ್ಲಾ ಹಿಯರ್, ಹೌ ಇಸ್ ದ ಫ್ಲಾಜೆಲ್ಲಾ ಇನ್ ದ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಫ್ಲಾಜೆಲ್ಲಾ ಇರುತ್ತೆ ಫಾರ್ ಮೊಟಿಲಿಟಿ. ಈ ಫ್ಲಾಜೆಲ್ಲಾ ಹತ್ರ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ a flagella has 3 parts ಅಂತ. Flagella has how many? 3 parts. It has basal body, hook and filament. ಬಟ್ ಈ ತರ ಬರ್ದ್ಬಿಟ್ರೆ ಯಾರಿಗ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್, ನೀವೇ ಹೇಳಿ. ಈ ತರ ಬರ್ದ್ಬಿಟ್ರೆ ಯಾರಿಗ ಅರ್ಥ ಆಗುತ್ತೆ, ಯಾರಿಗೂ ಅರ್ಥ ಆಗಲ್ಲ. ಸೊ ಕರೆಕ್ಟ್ ಕೇಳಿಸ್ಕೊಳ್ಳಿ. ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ಅ ಫ್ಲಾಜೆಲ್ಲಾ. ಈ ತರ ಇರುತ್ತೆ ನೋಡಿ. ದಿಸ್ ಇಸ್ ಕಾಲ್ಡ್ as ಬೇಸಲ್ ಬಾಡಿ. ಬೇಸಲ್ ಬಾಡಿ ಇದು, ಈ ಪಾರ್ಟಿಯಲ್ಲಿ ಬೇಸಲ್ ಬಾಡಿ. ಅದಾದ್ಮೇಲೆ ಇಲ್ಲಿ ಹುಕ್, ಆಮೇಲೆ ಇಲ್ಲಿ ಫಿಲಮೆಂಟ್. ಸೊ 3 parts of flagella. ನೆನಪಿರುತ್ತಾ? ನೆನಪಿರುತ್ತೆ ಸ್ಟೂಡೆಂಟ್ಸ್. ಸೊ ಬೇಸಲ್ ಬಾಡಿ, ಹುಕ್ ಅಂಡ್ ಫಿಲಮೆಂಟ್ ಆ 3 parts ಆಫ್ ದ ಫ್ಲಾಜೆಲ್ಲಾ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಮತ್ತೆ ನೋಡಿ, ಇಲ್ಲಿ ಬೇಸಲ್ ಬಾಡಿ ಇದು, ಇದು ಹುಕ್, ಇದು ಫಿಲಮೆಂಟ್. ಬೇಸಲ್ ಬಾಡಿ, ಹುಕ್ ಅಂಡ್ ಫಿಲಮೆಂಟ್ 3 parts ಸ್ಟೂಡೆಂಟ್, 3 parts. ಅದಾದ್ಮೇಲೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಇಸ್ ಕಾಲ್ಡ್ as ರೈಬೋಸೋಮ್. ಈಗ ಎಕ್ಸಾಂಪಲ್ ಕೇಳ್ತಾರೆ, ವಾಟ್ ಇಸ್ ರೈಬೋಸೋಮ್ ಮೇಡ್ ಅಪ್ ಆಫ್? ಎನಿವನ್ ಹೂ ಕ್ಯಾನ್ ಟೆಲ್ ಮಿ ಸ್ಟೂಡೆಂಟ್ಸ್? ಎನಿವನ್ ಟೆಲ್ ಮಿ ವಾಟ್ ಇಸ್ ರೈಬೋಸೋಮ್ ಮೇಡ್ ಅಪ್ ಆಫ್? It is made up of 2 things. A ribosome is made up of RNA plus protein. So ribosomes are made up of what? RNA plus protein. Now, in the case of prokaryotes, nodi, prokaryotes alli ribosome is called as 70s ribosome. A 70s ribosomes alli 2 parts irutte. Illi nodi, this large part and small part anta. Large part is called as students. This large part is called as 50s. Large part is called as 50s students. This is called as 50s part, and this is a small 30s. 30s. Okay. So 50s and 30s ಒಟ್ಟಿಗೆ ಸೇರಿದ್ರೆ it is called as 70s. But ನೀವು ಯೋಚನೆ ಮಾಡಿ ಸರ್, 50, 60, 70, 80 ಆಗ್ಬೇಕಲ್ಲ ಅದು. then why am I telling 70s students? Students ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ, it is not mathematical. ಇದನ್ನ ನೀವು ಆಡ್ ಮಾಡೋದಲ್ಲ ಇದು ಓಕೆನಾ. ಈ 70s 30s 50s ಇದೆಯಲ್ಲ, ಆಲ್ ದಿಸ್ ಇಸ್ ಬೇಸ್ಡ್ ಆನ್ ದ ಸೆಡಿಮೆಂಟೇಷನ್ ಕೋಎಫಿಷಿಯಂಟ್. ಏನಪ್ಪಾ ಅದು, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಏನಂದ್ರೆ ಇಫ್ ಯು ಟೇಕ್ ದಿಸ್ ಪಾರ್ಟ್, ಇಫ್ ಯು ಟೇಕ್ ದಿಸ್ ಪಾರ್ಟ್ ಅಂಡ್ ಟೇಕ್ ದಿಸ್ ಎಂಟೈರ್ ಪಾರ್ಟ್, ಈ ಎಲ್ಲಾ ಪಾರ್ಟ್ ಅನ್ನು ತಗೊಂಡ್ಬಿಟ್ಟು ನಾವು ಸ್ಟೂಡೆಂಟ್ಸ್ ಎಲ್ಲಾ ಪಾರ್ಟ್ ಅನ್ನು ತಗೊಂಡ್ಬಿಟ್ಟು ಈ ತರ ಒಂದು ಮಷೀನ್ ಬರುತ್ತೆ. ಒಂದು ಮಷೀನ್ ಇಸ್ ಕಾಲ್ಡ್ ಸೆಂಟ್ರಿಫ್ಯೂಜ್. ಸ್ಟೂಡೆಂಟ್ ನೋಡಿದೀರಾ ಯಾವತ್ತಾದ್ರು? ಹ್ಯಾವ್ ಯು ಎವರ್ ನೋಟಿಸ್ ವಾಟ್ ಇಸ್ ಸೆಂಟ್ರಿಫ್ಯೂಜ್ ಮಷೀನ್? ನೋಟಿಸ್ ಮಾಡಿದೀರಾ ಯಾವತ್ತಾದ್ರು ಸೆಂಟ್ರಿಫ್ಯೂಜ್ ಅಂತ? This is called a centrifuge machine. This is called as centrifuge machine. ಇಲ್ಲಿ ನೋಡಿ ಇದು. This is called a centrifuge machine. ಈ centrifuge machine ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಈ centrifuge machine ಅಲ್ಲಿ ನಾವು ಈ ತರ ಟ್ಯೂಬ್ಸ್ ಹಾಕ್ತಿವಿ. ಟ್ಯೂಬ್ಸ್ ಏನಾದ್ರು ರೌಂಡ್ ಟೆಸ್ಟ್ ಟ್ಯೂಬ್ಸ್ ಹಾಕ್ತಿವಿ. ಆ ಟೆಸ್ಟ್ ಟ್ಯೂಬ್ಸ್ ಹಾಕಿರ್ತೀವಿ ನಾವಿಲ್ಲಿ ಸರಿನಾ. ಸೊ ಇವಾಗ ಟೆಸ್ಟ್ ಟ್ಯೂಬ್ ಹಾಕ್ಬಿಟ್ಟು ಇದು ತಿರುಗುತ್ತೆ, ಫಾಸ್ಟ್ ಆಗಿ ತಿರುಗುತ್ತೆ, ಇದು ತಿರುಗುತ್ತೆ. ಆ ತಿರುಗಿದಾಗ ಏನಾಗುತ್ತೆ, ಆ ತಿರುಗಿದಾಗ ವಿತ್ ದ ಹೆಲ್ಪ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್, ರೈಟ್? ಆ ಫೋರ್ಸ್ ಏನಾಗುತ್ತೆ, ಆ ಫೋರ್ಸ್ ಇಂದ ಬರೋ ಎಲ್ಲಾ ಪ್ರೋಟೀನ್ಸ್ ಕೂಡ ಹಂಗೆ ಹೋಗುತ್ತೆ, ಕೆಳಗಡೆ ವೇಟ್ ಇಂದ ಹೋಗುತ್ತೆ. ಸೊ ಈ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಾವು ಈ ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ನೋಟಿಸ್ ಮಾಡ್ತೀವಿ, 30 ಎಲ್ಲೋ ಇಲ್ಲಿರುತ್ತೆ, 50 ಇಲ್ಲಿರುತ್ತೆ, 70 ಇಲ್ಲಿ ಮೇಲೆ ಇರುತ್ತೆ. ಸೊ ಆ ತರ ನಾವು ಚೆಕ್ ಮಾಡಿದಾಗ ನಮ್ಗೆ ಒಂದು ಐಡಿಯಾ ಬರುತ್ತೆ. ನಾವು ಈ ರೈಬೋಸೋಮ್ಸ್ ನ ಈ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಬೇಸ್ಡ್ ಆನ್ ದರ್ ವೇಟ್ ಅವ್ರು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಸೊ ಅದಕ್ಕೆ ಅವರು ಈ ತರ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. 50s 30s ಒಟ್ಟಿಗೆ ಸೇರಿದ್ರೆ 70s. ಯಾಕಂದ್ರೆ ಬೇಸ್ಡ್ ಆನ್ ಸೆಡಿಮೆಂಟೇಷನ್ ಕೋಎಫಿಷಿಯಂಟ್ ಯಾವ ತರ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ರಿಸಲ್ಟ್ ಬರ್ತಿದೆಯಲ್ಲ, ರಿಸಲ್ಟ್ ಬೇಸ್ಡ್ ಆನ್ ದಟ್ ರಿಸಲ್ಟ್ ಈ ನೇಮ್ಸ್ ಕೊಟ್ಟಿರೋದು, ನಾಟ್ ಬಿಕಾಸ್ ಆಫ್ ಮ್ಯಾಥಮ್ಯಾಟಿಕ್ಸ್. ಪ್ಲೀಸ್ ನೆನಪಿರ್ಲಿ ಸಾಕು. ಇದು ಎಕ್ಸಾಮ್ ಅಲ್ಲಿ ಕೇಳಕ್ ಹೋಗಲ್ಲ, ಬಟ್ ನಿಮ್ಗೆ ಸ್ವಲ್ಪ ಗೊತ್ತಿರಬೇಕು. ಸೊ ದಿಸ್ 30s 50s and 70s, all of this is based on the experimental result ಮೇಲೆ ಆಗಿರೋದು ಇದು ಓಕೆನಾ. ಸೊ ಇಲ್ಲಿ ವಾಟ್ ಇಸ್ ದಿಸ್ S ಸ್ಟೂಡೆಂಟ್ಸ್? S is called as Sedberg unit or sedimentation coefficient ಅಂತ ಕರಿತೀವಿ ನಾವೇನು. The meaning of this S. Clear ಸ್ಟೂಡೆಂಟ್ಸ್?
Clear? What is the meaning of this S? So ಈ 50s 30s ಒಟ್ಟಿಗೆ ಸೇರಿದ್ರೆ 70s ಇದೆಯಲ್ಲ, this 70s divided into 50s and 30s ಇದೆಯಲ್ಲ, it is based on a experimental result, not based on mathematics. ಅಷ್ಟು ನೆನಪಿಕೊಂಡ್ರೆ ಸಾಕಿಲ್ಲಿ. ಓಕೆನಾ? Now students, now ಅಲ್ಲಿಗೆ ನಾವು ಲಾಸ್ಟ್ 2 ಟಾಪಿಕ್ಸ್ ಬಂದು ಈಗ ಲಾಸ್ಟ್ 2 ಟಾಪಿಕ್ಸ್ ಈಗ. ಓಕೆನಾ? there is something called as polyribosome. What is polyribosome? What is the meaning of poly? Students, poly ಅಂದ್ರೆ many. ಏನು? poly ಅಂದ್ರೆ many. What is ribosome ಅಂದ್ರೆ ribosome. ಸೊ polyribosome ಅಲ್ಲಿ ಒಂದು mRNA ಮೇಲೆ ನೋಡಿ, this is called as single mRNA. ಈ ಸಿಂಗಲ್ mRNA, ಒಂದೇ mRNA ಇದೆಯಲ್ಲ, ಒಂದೇ mRNA ಇದೆ. ಒಂದು ಸಿಂಗಲ್ mRNA ಮೇಲೆ ಮೆನಿ ರೈಬೋಸೋಮ್ಸ್ ಇರುತ್ತೆ ನೋಡಿ, ಈ ತರ 1 2 3 4 5 6 7 8 9 10 20. ಸೊ ಒಂದು mRNA ಮೇಲೆ ಮಲ್ಟಿಪಲ್ ರೈಬೋಸೋಮ್ಸ್ ಆರ್ ಅಟ್ಯಾಚ್ಡ್. ಸೊ ಇಟ್ ಇಸ್ ಕಾಲ್ಡ್ as polyribosome. Polyribosome students. It is also called as polyribosome or polyzome ಅಂತ ಕೂಡ ಕರಿತೀವಿ ನಾವು ಇದನ್ನ. ಓಕೆನಾ? ಪಾಲಿಸೋಮ್ ಅಂತ ಕರಿತೀವಿ. ಸರ್ RNA ಓನ್ಲಿ 50s and protein has 30s ಅಷ್ಟೇ ಇರುತ್ತಾ ಸರ್? ಆತರ ಅಲ್ಲ, ಅದು ಆತರ ಅಲ್ಲ. ದಿಸ್ 50s and 30s has both RNA and protein ಮಿಕ್ಸ್ ಇರುತ್ತೆ ಅದರಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ 50s ಅಲ್ಲಿ ಈ 50s ಇದೆಯಲ್ಲ, 50s ಇದರಲ್ಲಿ 23s ಆಮೇಲೆ 5s RNA ಇರುತ್ತೆ ಇದರಲ್ಲಿ. ಆ ಜೊತೆಗೆ ಇದರಲ್ಲಿ 34 ಪ್ರೋಟೀನ್ಸ್ ಇರುತ್ತೆ, ಬೇರೆ ಬೇರೆ ಪ್ರೋಟೀನ್ಸ್ ಇರುತ್ತೆ. ಸ್ಟೂಡೆಂಟ್ಸ್, ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಾನು ಹೇಳಿಲ್ಲ ನಿಮಗೆ, ಬಟ್ ನೀವು ಸಿನ್ಸ್ ನೀವು ಕೇಳಿದಿರ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ನೋಡಿ. ಇಲ್ಲಿ ಈ ಲಾರ್ಜ್ ಅಲ್ಲಿ ನಮ್ಮ ಹತ್ರ 30s ಮತ್ತೆ 5s RNA ಇರುತ್ತೆ, ಆ ಜೊತೆಗೆ 34 ಪ್ರೋಟೀನ್ಸ್ ಇರುತ್ತೆ, 34 ಪ್ರೋಟೀನ್ಸ್ ಇದರಲ್ಲಿ. ಅದೇ 30s ಅಲ್ಲಿ ಈ 30s ಒಳಗಡೆ ಸ್ಟೂಡೆಂಟ್ಸ್, ಈ 30s ಒಳಗಡೆ 16s RNA ಇರುತ್ತೆ, ಆ ಜೊತೆಗೆ 21 ಪ್ರೋಟೀನ್ಸ್ ಇರುತ್ತೆ ಇದರಲ್ಲಿ. 21 ಪ್ರೋಟೀನ್ಸ್ ಇರುತ್ತೆ. ಓಕೆನಾ? 21 ಪ್ರೋಟೀನ್ಸ್ ಇರುತ್ತೆ. ದಟ್ ಇಸ್ ವೈ ಐ ಸೇ ರೈಬೋಸೋಮ್ ಇಸ್ ಮೇಡ್ ಅಪ್ ಆಫ್ RNA ಅಂಡ್ ಪ್ರೋಟೀನ್ ಬೋತ್. RNA ಮತ್ತೆ ಪ್ರೋಟೀನ್ ಅಲ್ಲಿ ಮಿಕ್ಸ್ ಆಗಿದೆ. ಬರೀ 50 ಅಲ್ಲೇ ಎಷ್ಟು ಪ್ರೋಟೀನ್ಸ್ ಇದೆ, 30 ಅಲ್ಲಿ ಪ್ರೋಟೀನ್ಸ್ ಇದೆ, ಪ್ಲಸ್ RNA ಇದೆ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್ ನೌ, ಅನಿತಾ. ರೈಟ್? ನೌ ಸ್ಟೂಡೆಂಟ್ಸ್, ನೌ all of you know what is polyribosome. Polyribosome is single mRNA plus many ribosomes. Very clear, very clear. Now last concept is called as inclusion body. So what is inclusion body? Inclusion body is storage unit. ಇಲ್ಲಿ ಥಿಂಗ್ಸ್ ಸ್ಟೋರ್ ಆಗಿರುತ್ತೆ, ಇಲ್ಲಿ ಸ್ಟೋರ್ ಆಗಿರುತ್ತೆ ಅಷ್ಟೇ ಅಲ್ಲಿ ಕೆಲಸ ಇದ್ರದ್ದು. ಏನು? there are examples in students. Here are few examples. What are the few examples? ನೋಡಿ, phosphate granules, cyanophesian granules, glycogen granules, gas vacuoles. So all of these are called as different types of storage units. ಇದರಲ್ಲಿ ಬೇರೆ ಬೇರೆ ಥಿಂಗ್ಸ್ ಸ್ಟೋರ್ ಆಗಿರುತ್ತೆ. ಫಾಸ್ಫೇಟ್ ಗ್ರಾನ್ಯೂಲ್ಸ್ ಅಂದ್ರೆ ಏನು? ಸ್ಮಾಲ್ ಸ್ಟ್ರಕ್ಚರ್. ಈ ಸ್ಮಾಲ್ ಸ್ಟ್ರಕ್ಚರ್ ಅಲ್ಲಿ ಫಾಸ್ಫೇಟ್ ಸ್ಟೋರ್ ಆಗಿರುತ್ತೆ. ಸೈನೋಫೀಸಿನ್ ಅಲ್ಲಿ ಪಿಗ್ಮೆಂಟ್ ಸ್ಟೋರ್ ಆಗಿರುತ್ತೆ, ಗ್ಲೈಕೋಜನ್ ಸ್ಟೋರ್ ಆಗಿರುತ್ತೆ, ಗ್ಯಾಸ್ ಸ್ಟೋರ್ ಆಗಿರುತ್ತೆ. ಈ ಗ್ಯಾಸ್ ವ್ಯಾಕ್ಯೂಲ್ಸ್ ಎಲ್ಲಿ ಸಿಗುತ್ತೆ? ದೀಸ್ ಗ್ಯಾಸ್ ವ್ಯಾಕ್ಯೂಲ್ಸ್ ಆರ್ ಫೌಂಡ್ ಇನ್ ಬ್ಲೂ ಗ್ರೀನ್ ಅಂಡ್ ಪರ್ಪಲ್. ಬ್ಲೂ ಗ್ರೀನ್ ಪರ್ಪಲ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾದಲ್ಲಿ ಗ್ಯಾಸ್ ವ್ಯಾಕ್ಯೂಲ್ಸ್ ಸಿಗುತ್ತೆ. ಸ್ಟೂಡೆಂಟ್ಸ್, ಅಲ್ಲಿಗೆ ಮುಗೀತಿದ್ದು. ಈಗ ಸ್ಟೂಡೆಂಟ್ಸ್ 20 ಮಿನಿಟ್ಸ್ ಆಯ್ತಾ? ಜಾಸ್ತಿನೇ ಆಯ್ತಾ? ಓಕೆ, ಜಾಸ್ತಿನೇ ಆಗಿದೆ, ಕ್ಷಮಿಸ್ಬಿಡಿ. ಬಟ್ ಅಲ್ಲಿಗೆ ನಿಮ್ದು ಈ ಟಾಪಿಕ್ ಮುಗೀತು. ಎಂಟೈರ್ ಪ್ರೋಕ್ಯಾರಿಯೋಟಿಕ್ ಸೆಲ್ ಟಾಪ್ ಟು ಬಾಟಮ್ NCERT ಫುಲ್ ಕವರ್ ಆಗಿದೆ. ಚೆಕ್ ಮಾಡ್ಕೊಳ್ಳಿ, ಒಂದು ಪಾಯಿಂಟ್ ಮಿಸ್ ಆಗಿರಲ್ಲ. ಓಕೆ, ಸೊ ವಿತ್ ದಾಟ್ ಬೀಯಿಂಗ್ ಸೆಡ್ ಒಂದು ಕ್ವೆಶನ್ಸ್ ತೋರಿಸ್ತೀನಿ, ಟ್ರೈ ಮಾಡಿ ಆನ್ಸರ್ ಮಾಡಕ್ಕೆ ಸ್ಟೂಡೆಂಟ್ಸ್, ಟ್ರೈ ಮಾಡಿ. ಓಕೆನಾ? ಫಸ್ಟ್ ಕ್ವೆಶನ್ ಆನ್ ದ ಬೋರ್ಡ್. ಇದಕ್ಕೊಂದು ಸ್ಮಾಲ್ ಕ್ಲೂ ಕೊಡ್ತೀನಿ ಸ್ಟೂಡೆಂಟ್ಸ್, ಒಂದು ಸ್ಮಾಲ್ ಕ್ಲೂ ಕೊಡ್ತೀನಿ. ದ ಸ್ಮಾಲ್ ಕ್ಲೂ ಇಸ್ ದಟ್, ರಿಮೆಂಬರ್ ಐ ಟೋಲ್ಡ್ ಯು, ನೆನಪಿ ಅದು ಈ ತರ ಹೇಳಿದ್ನಲ್ಲ, ಅದು ವಾಟ್ ಇಸ್ ದಟ್? ಓಕೆ ರಮ್ಯಾ, 10th ಅಲ್ಲಿ ನೀಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ಫೋಕಸ್ ಆನ್ ಸೈನ್ಸ್ ಮೋರ್, ಐ ವುಡ್ ಸೇ ದಟ್. ಅದು ಬಿಟ್ರೆ ಇಫ್ ಯುರ್ ಇನ್ 10th, ಪ್ಲೀಸ್ ಟ್ರೈ ಅಟೆಂಪ್ಟಿಂಗ್ ಒಲಿಂಪಿಯಾಡ್ ಎಕ್ಸಾಮ್ಸ್. ಆ ಒಲಿಂಪಿಯಾಡ್ ಎಕ್ಸಾಮ್ಸ್ ಬರೆದ್ರೆ ನೀಟ್ ಅಲ್ಲಿ 10th ಸ್ವಲ್ಪ ಕ್ಲಿಯರ್ ಆಗುತ್ತೆ. ಇಫ್ ಯು ವಾಂಟ್ ಟು ವಾಚ್ ಮೈ ಲೆಕ್ಚರ್ಸ್ ಇನ್ 10th, ಐ ಟೀಚ್ ಫಾರ್ 10th ಆಲ್ಸೋ ಸ್ಟೂಡೆಂಟ್ಸ್. ಇವತ್ತು ನಿಜ ಹೇಳ್ತೀನಿ, ನೀವು ನಂಬಲ್ಲ, ನೀವೆಲ್ಲ ನಂಬಲ್ಲ. ಇವತ್ತು ನಾನು 10ನೇ ಕ್ಲಾಸ್ SSLC ಬೋರ್ಡ್ ಎಕ್ಸಾಮ್, SLC ಅವ್ರಿಗೆ ಐ ಥಾಟ್ ದಮ್ ಇಂಗ್ಲಿಷ್. ಸ್ಟೂಡೆಂಟ್ಸ್, ಇಂಗ್ಲಿಷ್ ಅಲ್ಲಿ ಕೊಡಿ ಇವತ್ತು. ಇಂಗ್ಲಿಷ್ ಇವತ್ತು ನಾನು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ಇಂಗ್ಲಿಷ್ ನಾನು ಹೇಳ್ಕೊಟ್ಟಿದ್ದೀನಿ ಇಂಗ್ಲಿಷ್ನ.
ಯಾವುದು ದ ಐಸ್ ಆರ್ ನಾಟ್ ಹಿಯರ್ ಕ್ವಶನ್ ಹೇಳ್ಕೊಟ್ಟಿದ್ದೀನಿ, ಐಸ್ ಆರ್ ನಾಟ್ ಹಿಯರ್ ಇವತ್ತು ನಾನು. ಅದಾದ್ಮೇಲೆ ಮುಂಚೆ ನಾನು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ದು ನಿಮ್ದು ಸೆಕೆಂಡ್ ಟರ್ಮ್ದು SLC ಅದು ಹೇಳ್ಕೊಟ್ಟಿದ್ದೀನಿ. ಅದಾದ್ಮೇಲೆ ಸೋಷಿಯಲ್ ಹೇಳ್ಕೊಟ್ಟಿದ್ದೀನಿ, ರೀಸೆಂಟ್ ಆಗಿ ಸೋಷಿಯಲ್ ಹೇಳ್ಕೊಟ್ಟಿದ್ದೀನಿ, ಹಿಸ್ಟ್ರಿ ಹೇಳ್ಕೊಟ್ಟಿದ್ದೆ, ಹಿಸ್ಟ್ರಿ. ಓಕೆನಾ. ಸೊ ಐ ಆಮ್ ಟೀಚಿಂಗ್ 10th ಆಲ್ಸೋ, ಗೋ ಚೆಕ್ ಇಟ್ ಔಟ್. ನಮ್ಮ ವೇದಾಂತು ನಾನು 10th ಕೂಡ ಹೇಳ್ಕೊಡ್ತೀನಿ, ನಾನು 10th ಕೂಡ. ಓಕೆನಾ. ಸೊ ಆನ್ಸರ್ ಇಸ್ ಮೀಸೋಸೋಮ್ಸ್, ಆನ್ಸರ್ ಇಸ್ ಮೀಸೋಸೋಮ್ಸ್. ಇದು ಕೂಡ where do you get in blue, green and purple and green photosynthetic bacteria? What do you get? Contractile vacuoles, gas vacuoles, centrioles, microtubules. We get gas vacuoles. Gas vacuoles. The concept of omnicellular e-cellular regarding cell division was first proposed by ಯಾರು ಇದನ್ನ ಪ್ರಪೋಸ್ ಮಾಡಿದ್ರು? omnicellular e-cellular ಅಂತ. Who gave this? Aristotle, Rudolf Virchow, Theodor Swan, Schleiden. ಯಾರು ಕೊಟ್ಟರು ಸ್ಟೂಡೆಂಟ್ಸ್ ಅಂತ? ಯಾರು ಕೊಟ್ಟರು? ಸ್ಟೂಡೆಂಟ್ KCET ತುಂಬಾ ಈಸಿ ಸ್ಟೂಡೆಂಟ್ಸ್. KCETಗೆ ನಮ್ಮ ಕ್ಲಾಸಸ್ ನೋಡಿ ಒಂದ್ಸತಿ ಸಾಕಷ್ಟೇ ಸ್ಟೂಡೆಂಟ್ಸ್. ಆಲ್ ಆಫ್ ಯು ಆರ್ ಅವೇರ್ ರೈಟ್, ಐ ಆಮ್ ಆಲ್ಸೋ ಗಿವಿಂಗ್ ರೆಕಾರ್ಡೆಡ್ ಕ್ಲಾಸ್ ಫಾರ್ KCET. ಐ ವಿಲ್ ನಾಟ್ ಬಿ ಡೂಯಿಂಗ್ ಲೈವ್ ನಾನು ಐಲ್ ಬಿ ಡೂಯಿಂಗ್ ಮೋಸ್ಟ್ಲಿ ನೀಟ್ ಕ್ಲಾಸಸ್. KCETಗೋಸ್ಕರ ಐ ಆಮ್ ಟ್ರೈಂಗ್ ಟು ಗಿವ್ ಯು ಎಂಟೈರ್ ಸಿಲೆಬಸ್. ನಿಮ್ದು ನಾನು ನೆಕ್ಸ್ಟ್ ಒಂದು ಮಂತ್ ಅಲ್ಲಿ, ನೆಕ್ಸ್ಟ್ ಡಿಸೆಂಬರ್ ಬರೋಷ್ಟರಲ್ಲಿ ನಿಮ್ದು KCET ಫುಲ್ ಸಿಲೆಬಸ್ ರೆಕಾರ್ಡ್ ಫಾರ್ಮೆಟ್ ಕೊಟ್ಬಿಡ್ತೀನಿ ನಿಮ್ಗೆ. ಸೊ ನೀವು ಮಜಾ ಮಾಡ್ಕೋದು ಆರಾಮಾಗಿ, ನೀವು ಫುಲ್ KCET ವಿಡಿಯೋಸ್ ಬರುತ್ತೆ. ಓಕೆನಾ. ಓಕೆ ಸ್ಟೂಡೆಂಟ್ ಸ್ಟಾರ್ಟ್ ಮಾಡುವ, ಬೇಗ ಹೇಳಿ. ಶೆಲ್ ವಿ ಸ್ಟಾರ್ಟ್ ಸ್ಟೂಡೆಂಟ್ಸ್? ಶೆಲ್ ವಿ ಸ್ಟಾರ್ಟ್? ಎಸ್ ಸರ್. ಪೋಲ್ ಹಾಕಿ ಸ್ಟೂಡೆಂಟ್ಸ್. ಪೋಲ್ ಹಾಕಕ್ ಬರಲ್ಲ ಸ್ಟೂಡೆಂಟ್ಸ್, ನಮ್ಮ ಹತ್ರ ಪೋಲ್ ಅಬಿಲಿಟಿ ಫೀಚರ್ ಇಲ್ಲ ನಮ್ಮ ಹತ್ರ ಪೋಲ್ ಹಾಕೋದಕ್ಕೆ. ಪೋಲ್ ಹಾಕಂಗಿದ್ರೆ ನಾನೇ ಹಾಕ್ಬಿಡ್ತಿದ್ದೆ ಸ್ಟೂಡೆಂಟ್ಸ್. ಹಾ, KCETಗೆ ಲೈವ್ ಮಾಡಲ್ವಾ ಸರ್? ಸ್ಟೂಡೆಂಟ್ಸ್ KCETಗೆ ನಾವು ಸದ್ಯಕ್ಕೆ ನಾನು ಪ್ಲಾನ್ ಮಾಡಿಲ್ಲ. KCET ಐ ಆಮ್ ಪ್ಲಾನ್ ಟು ಗಿವ್ ರೆಕಾರ್ಡೆಡ್ ವಿಡಿಯೋಸ್. ಪ್ಲೀಸ್ ಚೆಕ್ ಮಾಡಿ ಒಂದ್ಸತಿ ಅದನ್ನ. ಐ ವಿಲ್ ಬಿ ಡೂಯಿಂಗ್ ಮೋಸ್ಟ್ ಇನ್ ನೀಟ್ ಕ್ಲಾಸಸ್ ಲೈವ್, ಯಾಕಂದ್ರೆ ನೀಟ್ ಕ್ಲಾಸ್ ನೋಡಿದೆ KCET ಆಲ್ಮೋಸ್ಟ್ ಕವರ್ ಆಗಿರುತ್ತೆ ಅಲ್ಲಿ. ಓಕೆ ಸ್ಟೂಡೆಂಟ್ಸ್. ಪೋಲ್ ಇಲ್ಲ ಸ್ಟೂಡೆಂಟ್ಸ್, ಪೋಲ್ ಹಾಕೋದು ನಮ್ಗೆ ಗೊತ್ತಿಲ್ಲ ಸರ್ನಾ. ಓಕೆ ಸ್ಟೂಡೆಂಟ್ಸ್, ನೋಟಿಸ್ ಮಾಡಿದ್ರೆ ಅದನ್ನ ಯಾವತ್ತಾರು? ನನ್ಗಂತೂ ನಾನ್ ಎಕ್ಸಾಮ್ ಬರಿಬೇಕಾದ್ರೂ ಹಿಂಗೆ ಇತ್ತು, ನಿಮ್ಗೂ ಈ ತರ ಇದೆ ಸ್ಟೂಡೆಂಟ್ಸ್? ಈಗಲೂ ಇನ್ನ ಕೂಡ ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಹಿಂಗೆ ಇರುತ್ತೆ, ಬಟ್ ಎಕ್ಸಾಮ್ ಪೇಪರ್ ಅಲ್ಲಿ ಏನೋ ಮಾಡ್ಬಿಡ್ತಾರೆ ಗೊತ್ತಿಲ್ಲ. ನಂಗೆ ದೇವ್ರಾಣೆ ಲೈಫ್ ಅಲ್ಲಿ ಅರ್ಥ ಆಗಿಲ್ಲ ನಂಗೆ ಏನ್ ಕೊಡ್ತಾರಂತ ಎಕ್ಸಾಮ್ ಅಲ್ಲಿ. ನೋಟಿಸ್ ಮಾಡಿದಿರಾ ಸ್ಟೂಡೆಂಟ್ಸ್? ನನಗೆ ನೆನಪಿದೀನಾ ಯಾವ್ದಪ್ಪ ಅದು ಸ್ಟೂಡೆಂಟ್ಸ್, ಒಂದು 10th ಇತ್ತಲ್ಲ, ಒಂದು 10th ಅಲ್ಲಿ ಆ ಲೈಫ್ ಪ್ರಾಸೆಸ್ ಅಲ್ಲಿ ಡಯಾಗ್ರಾಮ್ಸ್ ಬರ್ತಾ ಇತ್ತು. ದೇವ್ರಾಣೆ ಇನ್ನ ನಂಗೆ ಅರ್ಥ ಆಗಿಲ್ಲ ಡಯಾಗ್ರಾಮ್ಸ್. ಆನ್ಸರ್ ಬರೋದು ಎಲ್ಲ ಮಿಕ್ಸ್ ಮಾಡಿ ಒಂದು ಬ್ಲಾಕ್ ಕೊಟ್ಬಿಡ್ತಿರು ಸರ್ನಾ. ಸೊ with that being said students, right, shall we start eukaryotic cell? Yes students, start ಮಾಡುವ, ಬೇಗ ಹೇಳಿ. ಸ್ಟಾರ್ಟ್ ಮಾಡುವ eukaryotic cell. ಇಲ್ಲಿಂದ 1 hour ಕೊಡಿ ನಂಗೆ. 1 hour ಅಲ್ಲಿ ಫುಲ್ ಮುಗಿಸ್ಬಿಡ್ತೀನಿ. ಇದನ್ನ ಫುಲ್ ಮುಗಿಸಿ ಎಂಡ್ ಬಿಸಾಕ್ಬಿಡ್ತೀವಿ ಒಂದೇ ಅವರ್ ಅಲ್ಲಿ. ಸ್ಟಾರ್ಟ್ ಮಾಡೋದಾ eukaryotic cell? ಎಸ್ ಮಾಡೋದಾ? ಸ್ಟಾರ್ಟ್ ಮಾಡೋದಾ? ಓಕೆ ಸ್ಟೂಡೆಂಟ್ಸ್, ನಿಮ್ಗೆ ಯೂಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ಏನ್ ಗೊತ್ತು ಬೇಗ ಹೇಳಿ. ನೆಫ್ರಾನ್, ಕರೆಕ್ಟ್ ಸ್ಟೂಡೆಂಟ್. ನೆಫ್ರಾನ್ ಅದು. ಆ ನೆಫ್ರಾನ್ ಸ್ಟೂಡೆಂಟ್, ನ್ಯೂರಾನ್ ಸ್ಟೂಡೆಂಟ್, ನೆಫ್ರಾನ್ ಅಲ್ಲ, ನ್ಯೂರಾನ್. ಆ ನ್ಯೂರಾನ್ ಡಯಾಗ್ರಾಮ್ ಯಾವ ತರ ಕೊಡ್ತಿದ್ರು ಅಂದ್ರೆ ದೇವ್ರಣ್ಣ, ಇನ್ನ ಅದು ಏನೋ ಸ್ಟಾರ್ ಮಾಡ್ಬಿಟ್ಬಿಡ್ತಿದ್ರು, ಒಂದು ಸ್ಟಾರ್ ಮಾಡ್ಬಿಟ್ಟು ಎಲ್ಲೋ ಲೋಕಲ್ ಕಾಪಿ ಮಾಡ್ಕೊಂಡ್ ಬರ್ತಿದ್ರು. ಓಕೆ, ನಿಮ್ಗೆ ಏನ್ ಗೊತ್ತು ಸ್ಟೂಡೆಂಟ್ಸ್? ಇದು ಬಿಟ್ರೆ ಏನಾದ್ರು ಗೊತ್ತಾ ಸ್ಟೂಡೆಂಟ್ಸ್ ನಿಮ್ಗೆ? ನಿಮ್ಗೆ ನಿಜ ಹೇಳಿ. ಈ ಮೈಟೊಕಾಂಡ್ರಿಯಾ ಬಗ್ಗೆ ಬಿಟ್ರೆ ನಿಮ್ಗೆ ಏನಾದ್ರು ಗೊತ್ತಾ ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲಿ? ವಾಟ್ ಇಸ್ ಸೆಂಟ್ರಿಯೋಲ್, ವಾಟ್ ಇಸ್ ಸೆಂಟ್ರೋಸೋಮ್, ವಾಟ್ ಇಸ್ ಬೇಸಲ್ ಬಾಡಿ ಗೊತ್ತಾ? ವಾಟ್ ಇಸ್ ದ ಫಂಕ್ಷನ್ ಆಫ್ ಗಾಲ್ಜಿ ಅಪಾರಟಸ್, ವಾಟ್ ಇಸ್ ಕಾನ್ವೆಕ್ಸ್ ಎಂಡ್, ವಾಟ್ ಇಸ್ ಕಾನ್ಕೇವ್ ಎಂಡ್ ಗೊತ್ತಾ? ಗೊತ್ತಿಲ್ವಾ? ವಾಟ್ ಇಸ್ ನ್ಯೂಕ್ಲಿಯರ್ ಪೋರ್, ವಾಟ್ ಇಸ್ ನ್ಯೂಕ್ಲಿಯೋಸೋಮ್ ಗೊತ್ತಾ? ವಾಟ್ ಇಸ್ ಸೆಂಟ್ರೋಮಿಯರ್, ವಾಟ್ ಇಸ್ ಸೆಂಟ್ರೋಸೋಮ್, ವಾಟ್ ಇಸ್ ಕೈನೆಟೋಕೋರ್ ಗೊತ್ತಾ?
ಹಾ, ಗೊತ್ತಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಗೊತ್ತಿಲ್ವಾ? ಸೊ ಡೋಂಟ್ ವರಿ, ಏನು ಚಿಂತೆ ಮಾಡೋದು ಬೇಕಾಗಿಲ್ಲ. ಇವನ್ ಇಫ್ ಯು ಡು ನಾಟ್ ನೋ ಎನಿಥಿಂಗ್, ನಿಮ್ಗೆ 1% ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ 1 hour ಅಲ್ಲಿ ಎಲ್ಲ ಕಲಿತೀರಾ. ಓಕೆ ಸ್ಟೂಡೆಂಟ್, ಸ್ಟಾರ್ಟ್ ಮಾಡೋದಾ? ಬೇಗ ಹೇಳಿ ಸ್ಟೂಡೆಂಟ್, ಸ್ವಲ್ಪ ಎನರ್ಜಿ ತೋರಿಸಿ, ಎನರ್ಜಿ. ನಾನು ಕಂಟಿನ್ಯೂಸ್ ಆಗಿ 1 hour ಇಂದ ವಟ 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 ಅಂತ ಇದ್ದೀನಿ, ಒಂದು ಕಪ್ಪೆ ತರ. ಹಾ, ನೀವು ಸ್ವಲ್ಪ ಮಾತಾಡ್ಬೇಕು ತಾನೆ? ಹೇಳಿ. ರೆಡಿ ಸ್ಟೂಡೆಂಟ್ಸ್? ಹಾ, ರೆಡಿನಾ? ಕಪ್ಪೆ ತರ ಹೇಳ್ತಾ ಇದ್ದೀನಿ ಅವಾಗಿಂದ ನಾನು, ಮಾತಾಡಲ್ಲ ಅಂತೀರಾ ನೀವು. ಹಾ, ಸ್ವಲ್ಪ ಗೊತ್ತು. ಓಕೆ ಫೈನ್. ಓಕೆ, ಫಸ್ಟ್ ಥಿಂಗ್ಸ್ ಫಸ್ಟ್, ನಾವು ಮುಂಚೆ ಕಲ್ತ್ವಿ ನಾವು when we spoke about unicellular organisms or when we spoke about prokaryotes. Prokaryotes ಬಗ್ಗೆ ಹೇಳಿದಾಗ, can anyone remind me, prokaryotes ಅಲ್ಲಿ prokaryotes are found in which kingdom? ಬೇಗ ಸ್ಟೂಡೆಂಟ್ಸ್, ಬೇಗ. ಡೈಮಂಡ್ ಕ್ಲಿಯರಾ? ಓ ಓ ಓ, ಫುಲ್ ಲವ್ ಬಂದ್ಬಿಡು ಸಡನ್ ಆಗಿ, ಎಲ್ಲರಿಗೂ ಲವ್ ಬಂದ್ಬಿಡ್ತೀಗ. ಬೇಗ ಹೇಳಿ. prokaryotes ಅಲ್ಲಿ prokaryotes found in which kingdom? Kingdom Monera. Kingdom Moneraದಲ್ಲಿ we find prokaryotes. Now remaining kingdoms ಏನು ಸಿಗುತ್ತೆ? ರಿಮೈನಿಂಗ್ ಎಲ್ಲಾ ಕಿಂಗ್ಡಮ್ಸ್, ಕಿಂಗ್ಡಮ್ ಪ್ಲಾಂಟೇ, ಕಿಂಗ್ಡಮ್ ಫಂಜಾ, ಕಿಂಗ್ಡಮ್ ಅನಿಮೇಲಿಯಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಈ ಎಲ್ಲಾ ಕಿಂಗ್ಡಮ್ಸ್ ಅಲ್ಲೂ ಕೂಡ we can find eukaryotic cell. That is the first point which you need to know. First point, ಈ ಎಲ್ಲಾ ಕಿಂಗ್ಡಮ್ಸ್ ಏನು ಸಿಗುತ್ತೆ? ಎಲ್ಲಾ ಕಿಂಗ್ಡಮ್ಸ್ ಅಲ್ಲೂ ಕೂಡ you can find eukaryotic cell. ಏನು? eukaryotic cell ಸಿಗುತ್ತೆ ನಿಮಗೆ. ಓಕೆ, ಈಗ what about eukaryotic cell? What do you find in eukaryotic cell? In the case of eukaryotic cell, you can find nucleus ಇದೆಯಾ? nucleus ಇದೆ. ಇಲ್ಲಿ membrane bound organelles ಇದೆಯಾ? ಅದು ಕೂಡ ಇದೆ. ಇಲ್ಲಿ cytoskeleton ಇದೆಯಾ? ಅದು ಕೂಡ ಇದೆ. What is cytoskeleton? cytoskeleton ಅಂದ್ರೆ ಒಂದು ಸೆಲ್ದು ಸ್ಕೆಲೆಟನ್ ಇರುತ್ತೆ. ಹೇಳ್ಕೊಡ್ತೀನಿ, ಚಿಂತೆ ಮಾಡಬೇಡಿ. ಓಕೆನಾ? ಆಲ್ ಆಫ್ ದಿಸ್ ಇಸ್ ಫೌಂಡ್ ಇನ್ ಯುವರ್ eukaryotic cell. ಇಲ್ಲಿ ಸ್ಪೆಷಲ್ ಆಗಿರೋ ಮೊಬಿಲಿಟಿಗೆ ಸೆಲ್ಸ್ ಇರುತ್ತೆ. ಓಕೆನಾ? Now students, now starting off with difference between plant cell and animal cell. Now can anyone tell me one basic difference? Bega students, bega. Comment section ಅಲ್ಲಿ ಹಾಕ್ಬಿಡಿ, what is the basic difference between plant cell and animal cell? Okay, ನೀವೆಲ್ಲ ಬಿಡಿ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. Can anyone tell me, ಈ cell wall do you find in animal cell? Bega, do you find animal cell in cell wall? Sorry, cell wall in animal cell? ಇಲ್ಲ, you do not find here. ಎಲ್ಲಿ ಸಿಗತ್ತಾ? ಇಲ್ಲಿ ಸಿಗತ್ತೆ. Okay, what about something called as centrosome? ಈ centrosome ಇದೆಯಾ? centrosome, it is found only in animal cell, not in plant cell. Okay, ಅದು ಬಿಟ್ರೆ ಸ್ಟೂಡೆಂಟ್ಸ್, ಅದು ಬಿಟ್ರೆ large central vacuole. large central vacuole ಎಲ್ಲಿ ಸಿಗುತ್ತೆ? large central vacuole plant ಅಲ್ಲಿ ಸಿಗುತ್ತೆ, animal cell ಸಿಗಲ್ಲ. ಓಕೆ, ಸೊ ಈ ಬೇಸಿಕ್ ಡಿಫರೆನ್ಸ್ ಇಟ್ಕೊಂಡು ಸ್ಟೂಡೆಂಟ್ಸ್, ಈ ಬೇಸಿಕ್ ಡಿಫರೆನ್ಸ್ ಇಟ್ಕೊಂಡು ಬನ್ನಿ ಕಲಿಯೋದ ಈಗ ಪ್ಲಾಂಟ್ ಅಂಡ್ ಆನಿಮಲ್ ಸೆಲ್ ಅಂತ. ನೋಡಿ ಇಲ್ಲಿ, now can anyone tell me which one is a plant cell? ಬೇಗ ಸ್ಟೂಡೆಂಟ್ಸ್, which one is a plant cell? A or B? ಬೇಗ ಹೇಳಿ, A or B? ಅದು ಬಿಟ್ರೆ ಸ್ಟೂಡೆಂಟ್ಸ್, ಪ್ಲಾಂಟ್ ಸೆಲ್ ಅಲ್ಲಿ ಯು ಆಬ್ವಿಯಸ್ಲಿ ಹ್ಯಾವ್ ದ ಕ್ಲೋರೋಪ್ಲಾಸ್ಟ್. ಇಲ್ಲಿ ನಿಮಗೆ ಕ್ಲೋರೋಪ್ಲಾಸ್ಟ್ ಸಿಗುತ್ತೆ. ಓಕೆನಾ? ಇಲ್ಲಿ ನಿಮಗೆ ಕ್ಲೋರೋಪ್ಲಾಸ್ಟ್ ಸಿಗುತ್ತೆ, ಇಲ್ಲಿ ಸಿಗಲ್ಲ. ಬೇರೆ ಸ್ಟೂಡೆಂಟ್ಸ್, ವಿಚ್ ಇಸ್ ದ ಪ್ಲಾಂಟ್ ಸೆಲ್? A is the plant cell. ಯಾಕೆ? In this plant cell we can find chloroplast, we can find cell wall, we can find large central vacuole. In the case of animal cell students, in the case of animal cell, ಅದು ಏನು ಇಲ್ಲ ನಿಮ್ಮ ಹತ್ರ, ಏನೂ ಇಲ್ಲ ಇಲ್ಲಿ. ಆಮೇಲೆ here we have centrioles. Here we have centrioles ಇದೆ ನಿಮ್ಮ ಹತ್ರ, ಇಲ್ಲಿ centrioles ಇದೆ. Now let's talk about the first structure called as cell membrane or plasma membrane ಅಂತ. ಇದನ್ನ ನಿಮಗೆ ನಾನು ಪ್ರಾಪರ್ ಆಗಿ ವಿತ್ ದ ಹೆಲ್ಪ್ ಆಫ್ 3D animation ಹೇಳ್ಕೊಡ್ತೀನಿ. ಸೊ ಐ ನೀಡ್ 5 minutes ಟೈಮ್. ಓಕೆ, ಅನ್ಡಿವೈಡೆಡ್ ಅಟೆನ್ಷನ್ 5 minutes. ಓಕೆನಾ? Now what is cell membrane made up of? A cell membrane is made up of proteins, lipids, carbohydrates, water, cholesterol.
ಈ ಎಲ್ಲಾನು ಕೂಡ ಒಂದು ಸೆಲ್ ಮೆಂಬ್ರೇನ್ और ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಸಿಗತ್ತೆ ನಿಮಗೆ. ಫಸ್ಟ್ ಆಫ್ ಆಲ್ ಎರಡು ಅರ್ಥ ಮೀನಿಂಗ್ ಸೇಮ್, ಓಕೆನಾ. ಸೊ ಐ ವಿಲ್ ಶೋ ಯು ಒನ್ ಡಯಾಗ್ರಾಮ್ ರೈಟ್ ಸ್ಟೂಡೆಂಟ್ಸ್. ಆ ಡಯಾಗ್ರಾಮ್ ನೋಡಿ ಅರ್ಥ ಮಾಡಿ ಟ್ರೈ ಮಾಡಿ. ಲೆಟ್ ಮಿ ಜಸ್ಟ್ ಶೋ ಯು ಡಯಾಗ್ರಾಮ್. ಇಲ್ಲಿ ನೋಡಿ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಓಕೆ. Now all of you can notice here, all of you can notice here students. So this right here student, this right here is the cell membrane. This right here is cell membrane. Nodi, in this entire cell membrane students, can all of you notice this? This part is called as lipids. Enedu all this is called as lipids. Ella kade lipids idya, ella kadenu ಒಂದು ಎರಡು ಲೇಯರ್ ಲಿಪಿಡ್ ಇದೆ. ಇದ್ರ ಎರಡು ಲೇಯರು ಲಿಪಿಡ್ ಇದೆ. ಆ ಲಿಪಿಡ್ಸ್ ಬಿಟ್ರೆ ಸ್ಟೂಡೆಂಟ್ಸ್ ನೀವು ಮೇಲೆ ನೋಡಿದಾಗ ಯು ಕ್ಯಾನ್ ಫೈಂಡ್ ಪ್ರೋಟೀನ್ಸ್ ಹಿಯರ್. ಇದು ಪ್ರೋಟೀನ್, ಇದು ದಿಸ್ ಇಸ್ ದ ಪ್ರೋಟೀನ್ ಹಿಯರ್. ಇದೆಯಲ್ಲ ಇದು, ದಿಸ್ ಆಲ್ಸೋ ದ ಪ್ರೋಟೀನ್. ಸೊ ಇಲ್ಲಿ ಲಿಪಿಡ್ ಇದೆ, ಪ್ರೋಟೀನ್ ಇದೆ. ಈ ಲಿಪಿಡ್ ಮತ್ತೆ ಪ್ರೋಟೀನ್ ಬಿಟ್ರೆ ಒಳಗಡೆ ಎಲ್ಲ ಕಡೆ ಕೊಲೆಸ್ಟ್ರಾಲ್ ಇರುತ್ತೆ. ಅದು ಸ್ಟೆಬಿಲೈಸಿಂಗ್ ಏಜೆಂಟ್ ತರ ಕೊಲೆಸ್ಟ್ರಾಲ್. ಅದು ಬಿಟ್ರೆ ದೇರ್ ಇಸ್ ಆಲ್ಸೋ ಕಾರ್ಬೋಹೈಡ್ರೇಟ್ಸ್. ಓಕೆ, ನಾವು ನಿಮ್ದು NCERT ಡಯಾಗ್ರಾಮ್ ನೋಡಿ. NCERT ಡಯಾಗ್ರಾಮ್ ಎಲ್ಲಪ್ಪ ಅದು, ಇಲ್ಲಿ ನೋಡಿ, ನೋಡಿ. ದಿಸ್ ಇಸ್ ದ ಲಿಪಿಡ್ ಬೈಲೇಯರ್. ಲಿಪಿಡ್ ಬೈಲೇಯರ್ ಏನು ಲಿಪಿಡ್ಸ್, ಇದು ರೌಂಡ್ 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 ಲಿಪಿಡ್ಸ್. ಲಿಪಿಡ್ ಆಯ್ತಾ, ಲಿಪಿಡ್ ಆಯ್ತು. ಅದು ಬಿಟ್ಟರೆ ದೇರ್ ಇಸ್ ಕಾರ್ಬೋಹೈಡ್ರೇಟ್, ಶುಗರ್, ಕಾರ್ಬೋಹೈಡ್ರೇಟ್ ಇದೆ, ಕಾರ್ಬೋಹೈಡ್ರೇಟ್ ಬಂತು. ಅದು ಬಿಟ್ಟರೆ ದೇರ್ ಇಸ್ ಕೊಲೆಸ್ಟ್ರಾಲ್ ಹಿಯರ್, ಅ ಸ್ಟೆಬಿಲೈಸಿಂಗ್ ಏಜೆಂಟ್. ಅದಾದ್ಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರೋಟೀನ್ಸ್, ಇಂಟಿಗ್ರಲ್ ಪ್ರೋಟೀನ್ಸ್ ಅಂಡ್ ಎಕ್ಸ್ಟ್ರಿನ್ಸಿಕ್ ಪ್ರೋಟೀನ್ಸ್. ಎಕ್ಸ್ಟ್ರಿನ್ಸಿಕ್ ಪ್ರೋಟೀನ್ಸ್, ಈ ಪ್ರೋಟೀನ್ಸ್ ಏನು 2 minutes ಕೊಡಿದಂಗೆ ಹೇಳ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಪಾಯಿಂಟ್ಸ್ ಅಬೌಟ್ ದ ಎಂಟೈರ್ ಸೆಲ್ ಮೆಂಬ್ರೇನ್. ಇಟ್ ಇಸ್ ಲಿವಿಂಗ್, ಇಟ್ ಇಸ್ ಎಸಿಮೆಟ್ರಿಕಲ್. ಅರ್ಥ ಏನು ಸ್ಟೂಡೆಂಟ್ಸ್ ಎಸಿಮೆಟ್ರಿಕಲ್ ಅಂದ್ರೆ? ಓಕೆ, ಹೌ ಮೆನಿ ಆಫ್ ಯು ನೋ ಹೌ ಟು ರೈಡ್ ಬೈಕ್ ಆರ್ ಸೈಕಲ್ ಆರ್ ಕಾರ್? ಕೈ ಎತ್ತಿ ಬೇಗ. ಹೌ ಮೆನಿ ಆಫ್ ಯು ನೋ? ಬೇಗ ಸ್ಟೂಡೆಂಟ್ಸ್, ಹೌ ಮೆನಿ ಆಫ್ ಯು ನೋ? ಹೌ ಮೆನಿ ಆಫ್ ಯು ನೋ ಹೌ ಟು ರೈಡ್ ಅ ಬೈಕ್? ಹೌ ಟು ಸ್ಕೂಟಿ ಹೆಂಗ್ ಓಡಿಸೋದು, ಇಲ್ಲ ಕಾರ್ ಓಡಿಸೋದು, ಇಲ್ಲ ಸೈಕಲ್ ಓಡಿಸೋಕೆ ಬರುತ್ತೆ ನಿಮ್ಗೆ? ಲೆಟ್ಸ್ ಸೇ ನೀವು ನಮ್ದು ಬೆಂಗಳೂರಲ್ಲಿ ಇಲ್ಲ ನಿಮ್ಮ ಊರ್ ಕಡೆನೂ ಕೂಡ, ಇಫ್ ಯು ಆರ್ ರೈಡಿಂಗ್ ಸೈಕಲ್, ಸೈಕಲ್ ಓಡಿಸ್ಬೇಕಾದ್ರೆ ರೋಡಲ್ಲಿ ಸ್ಮೂತ್ ಆಗಿ ಹೋಗುತ್ತಾ, ಇಲ್ಲ ಅಂದ್ರೆ ಸಡನ್ ಆಗಿ ಒಂದು ಹಂಪು, ಸಡನ್ ಆಗಿ ಒಂದು ಪಾಟೋಲ್ ಇದೆ, ಹಂಗ ಪಾಟೋಲು ಮತ್ತೆ ಹಂಪು ಮತ್ತೆ ಒಂದು ಗಡ್ಡ ಎಲ್ಲ ಕಡೆ ಆ ತರ ಹೋಗುತ್ತಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ, ಬೇಗ ಹೇಳಿ. ಹೆಂಗಿದೆ ನಿಮ್ದು ರೋಡ್ಸು? ನಮ್ಮ ಮನೆ ಪಕ್ಕ ಅಟ್ಲೀಸ್ಟ್ ನಮ್ಮ ಮನೆ ಮುಂದೆ ನೋಡಿ, ಅಟ್ಲೀಸ್ಟ್ ರೋಡ್ ನೋಡಕ್ ಹೋದ್ರೆ ಆ ರೋಡಲ್ಲಿ ಓಡಿಸ್ಬೇಕಾದ್ರೆ ಸ್ಟೂಡೆಂಟ್ ಬೈಕ್ ಓಡಿಸ್ತಾ ಇರ್ತೀನಿ, ಬೈಕ್ ಓಡಿಸ್ತಾ ಇರ್ತೀನಿ ನಾನು, ಬೈಕ್ ಹೋಗ್ತಾ ಇರ್ತೀನಿ ಡುಗು 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 ಅಂತ. ಸಡನ್ ಆಗಿ ಎಲ್ಲಿಂದನೋ ಒಂದು ಹಳ ಬಂದ್ಬಿಡುತ್ತೆ. ಹಳ ಬಂತು, ಹಂಪ್ ಬಂತು, ಹಳ ಬಂತು. ಸೊ ನಮ್ದು ಇಂಡಿಯನ್ ರೋಡ್ಸ್ ಇದೆಯಲ್ಲ, ನಮ್ ಇಂಡಿಯನ್ ರೋಡ್ಸ್ ತರಾನೇ ನಮ್ದು ಸೆಲ್ ಮೆಂಬ್ರೇನ್. ಸೊ ಅಲ್ಲಿಂದಾನೇ ಒಂದು ಇನ್ಸ್ಪಿರೇಷನ್ ಅದು ಸರ್ನಾ, ಅಲ್ಲಿಂದಾನೆ ಇನ್ಸ್ಪಿರೇಷನ್ ನಮ್ದು. ಸೊ ಆ ಸೆಲ್ ಮೆಂಬ್ರೇನ್ ಇಸ್ ಲೈಕ್ ಇಂಡಿಯನ್ ರೋಡ್ಸ್, ಕಂಪ್ಲೀಟ್ಲಿ ಎಸಿಮೆಟ್ರಿಕಲ್, ಕಂಪ್ಲೀಟ್ಲಿ ರ್ಯಾಂಡಮ್. ಎಲ್ ಬೇಕಲ್ಲಿ ಒಂದು ಹಂಪ್ ಇರುತ್ತೆ, ಎಲ್ ಬೇಕಲ್ಲಿ ಡಿಪ್ರೆಷನ್ ಇರುತ್ತೆ. ನೋಡಿ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಮ್ದು ಇಂಡಿಯನ್ ರೋಡ್ ತರ ಇದು ನೋಡಿ, ಇಂಡಿಯನ್ ರೋಡ್ ತರ ಈ ತರ ನೋಡಿ, ಇಂಡಿಯನ್ ರೋಡ್ ತರ ಇರುತ್ತೆ. ಎಲ್ಲಿ ನೋಡಿದ್ರೆ ಹಂಪು, ಎಲ್ಲಿ ನೋಡಿದ್ರೆ ಡಿಪ್ರೆಷನ್, ಹಂಪು ಇರುತ್ತೆ. ಸೊ ಜಸ್ಟ್ ಲೈಕ್ ಇಂಡಿಯನ್ ರೋಡ್ಸ್, ಇಟ್ ಇಸ್ ಕಂಪ್ಲೀಟ್ಲಿ ಎಸಿಮೆಟ್ರಿಕಲ್. ಏನಿದು? ಎಸಿಮೆಟ್ರಿಕಲ್, ರ್ಯಾಂಡಮ್. ಅದ್ರ ಜೊತೆಗೆ ಇಟ್ ಇಸ್ ಸೆಮಿ ಸಾಲಿಡ್. ಸೆಮಿ ಸಾಲಿಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ವಾಸಿ ಫ್ಲೂಯಿಡ್ ಅಂತ ಕರಿತೀವಿ ನಾವು ಇದನ್ನ. ಅರ್ಥ ಏನದ್ರದ್ದು ಆರಾಮ ಕೇಳಿಸ್ಕೊಳ್ಳಿ. ದ ಮೀನಿಂಗ್ ಆಫ್ ಸೆಮಿ ಸಾಲಿಡ್ ಅಂದ್ರೆ ಇದು ಕಂಪ್ಲೀಟ್ ಸ್ಟೂಡೆಂಟ್ಸ್, ನಿಮ್ಗೆ ಎಲ್ಲರಿಗೂ ಜೆಲಿ ಅಂದ್ರೆ ಗೊತ್ತಾ? ಆಲ್ ಆಫ್ ಯು ನೋ ವಾಟ್ ಇಸ್ ಜೆಲಿ? ತಿಂದಿರಾ ಜೆಲಿ? ತಿಂದಿರಾ ಯಾವ್ದಾದ್ರು? ಹೌ ಮೆನಿ ಆಫ್ ಯು ಈಟ್ ಇನ್ ಜೆಲಿ? ಇದು ಹೆಂಗಿರುತ್ತೆ? ಇದು ಕಂಪ್ಲೀಟ್ ಆಗಿ ಸಾಲಿಡ್ ಇರುತ್ತಾ? ಸಾಲಿಡ್ ಇರಲ್ಲ. ಇದು ಕಂಪ್ಲೀಟ್ ಆಗಿ ಲಿಕ್ವಿಡ್ ಇರುತ್ತಾ? ಲಿಕ್ವಿಡ್ ಇರಲ್ಲ. ಸ್ವಲ್ಪ ಒಂಥರ ಸಾಫ್ಟ್ ಆಗಿ ಬೌನ್ಸಿ ಇರುತ್ತಾನೆ ಇದು. ಇನ್ನು ಇವಾಗ ನೀವು ಕೈ ಹಾಕಿದ್ರು ಕೂಡ ಕೈ ಒಡೆ ಹೋಗುತ್ತೆ, ಬಟ್ ಮುಳುಗೋಗಲ್ಲ ಕೈ ನಿಮ್ದು. ಸೊ ಇದು ಜೆಲಿ ಹೆಂಗ್ ಗೊತ್ತಾ? ಇದು ಜೆಲಿ ಒಂಥರ ಸೆಮಿ ಸಾಲಿಡ್, ಇದು ಫುಲ್ ಸಾಲಿಡು ಅಲ್ಲ, ಫುಲ್ ಲಿಕ್ವಿಡು ಅಲ್ಲ ಇದು. ಸೊ ಈ ಜೆಲಿ ತರಾನೇ ಸೆಲ್ ಮೆಂಬ್ರೇನ್ ಇರುತ್ತೆ. ಸೆಲ್ ಮೆಂಬ್ರೇನು ಕೂಡ, ಸೆಲ್ ಮೆಂಬ್ರೇನು ಸ್ಮಾಲ್ ಸ್ಪಂಜಿ ಜೆಲಿ ತರ ಇರುತ್ತೆ. ಸೆಮಿ ಲಿಕ್ವಿಡ್ ಇದು, ಓಕೆನಾ? ಸೆಮಿ ಲಿಕ್ವಿಡ್, ಸೆಮಿ ಸಾಲಿಡ್ ಅನ್ಕೊಳ್ಳಿ, ಸೆಮಿ ಸಾಲಿಡ್. ಅಂಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ as random ಅಂದ್ರೆ ಸ್ಟೂಡೆಂಟ್ಸ್, ರ್ಯಾಂಡಮ್ ಅಂದ್ರೆ ಈ ತರ. ಸೆಲ್ ಮೆಂಬ್ರೇನ್ ಇಸ್ ಸೇಡ್ as ಮೊಸೈಕ್ ಅಂದ್ರೆ ರ್ಯಾಂಡಮ್ ತರ ಇರುತ್ತೆ. ನಾವು ವಾಟ್ ಇಸ್ ದ ಮೀನಿಂಗ್ ಆಫ್ ರ್ಯಾಂಡಮ್? ಎಲ್ ಬೇಕಲ್ಲಿ ಎಲ್ಲ ಕಡೆ ಇರುತ್ತೆ. ಸ್ಟೂಡೆಂಟ್ಸ್ ಇದನ್ನ ನೋಟಿಸ್ ಮಾಡಿದ್ರ ನೀವು? ಇದು ನಿಮ್ದು ಮನೆಗಳಲ್ಲಿ ಇರುತ್ತೆ, ಹಳೆ ಮನೆ ಕಡೆ, ಹಳೆ ಕಾಲದ ಮನೆಗಳು ಇರುತ್ತಲ್ಲ,
ಹಳೆ ಕಾಲದ್ದು ಮನೆ ಗ್ರನೈಟ್ ನೆಲದ ಮೇಲೆ ಇರುತ್ತೆ ಈ ತರ. ದಿಸ್ ಇಸ್ ಕಾಲ್ಡ್ ಆಸ್ ಮೊಸೈಕ್. ಏನು, ದಿಸ್ ಇಸ್ ಕಾಲ್ಡ್ ಆಸ್ ಮೊಸೈಕ್ ಪ್ಯಾಟರ್ನ್ ಅಂತ. ಇದು ಮೊಸೈಕ್ ಪ್ಯಾಟರ್ನ್. ಸೆಲ್ ಮೆಂಬ್ರೇನ್ ಕೂಡ ಇಟ್ ಇಸ್ ಮೊಸೈಕ್ ಇನ್ ನೇಚರ್. ಅರ್ಥ ಏನು, ಸೆಲ್ ಮೆಂಬ್ರೇನ್ ಇಸ್ ರ್ಯಾಂಡಮ್ ಇನ್ ನೇಚರ್. ಇದು ಜಸ್ಟ್ ಲೈಕ್ ಈ ತರ, ಈ ರ್ಯಾಂಡಮ್ ಆಗಿಲ್ವಾ ಇದು, ಎಲ್ಲ ಬೇಕು ನೋಡಿ, ಇಲ್ಲೊಂದಿದೆ ಇಲ್ಲೊಂದಿದೆ, ಇಲ್ಲಿ ಇಲ್ಲಿ ಎಲ್ಲಾ ಕಡೆ ರ್ಯಾಂಡಮ್ ಆಗಿದೆಯಲ್ಲ ಇದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮೊಸೈಕ್. ಸೊ ನಮ್ದು ಸೆಲ್ ಮೆಂಬ್ರೇನ್ ಕೂಡ ರ್ಯಾಂಡಮ್ ಆಗಿರುತ್ತೆ. ಸೆಲ್ ಮೆಂಬ್ರೇನು ಇದು ರ್ಯಾಂಡಮ್ ಆಗಿರುತ್ತೆ ತರ, ರ್ಯಾಂಡಮ್. ಇಟ್ ಈಸ್ ಸೆಮಿ ಸಾಲಿಡ್ ಕೂಡ, ಅಂದ್ರೆ ಕ್ವಾಸಿ ಫ್ಲೂಯಿಡ್ ಇನ್ ನೇಚರ್. ಓಕೆ, ಇಟ್ ಈಸ್ ಆಲ್ಸೋ ಕ್ವಾಸಿ ಫ್ಲೂಯಿಡ್. ಓಕೆ, ಸೆಮಿ ಫ್ಲೂಯಿಡ್ ಅಲ್ಲ ಸೆಮಿ ಸಾಲಿಡ್ ಅಂತ ಸೇಮ್ ಮೀನಿಂಗ್, ಸೇಮ್. ಸೆಮಿ ಸಾಲಿಡ್ ಸೆಮಿ ಲಿಕ್ವಿಡ್. ಬಟ್ ಸೆಮಿ ಲಿಕ್ವಿಡ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಲಿಕ್ವಿಡ್ ಕ್ಯಾನ್ ನಾಟ್ ಬಿ ಹಾಫ್, ಸಾಲಿಡ್ ಕ್ಯಾನ್ ಬಿ ಲಿಟರ್ ಹಾಫ್ ಹೇಳ್ತಾನೆ ಸರ್ನಾ. ಸೊ ಸೆಮಿ ಸಾಲಿಡ್ ಇನ್ ನೇಚರ್. ಓಕೆ, ಕ್ವಾಸಿ ಫ್ಲೂಯಿಡ್ ಕೂಡ ಕರಿತೀವಿ ನಾವು ಇದನ್ನ, ಜೆಲಿ ತರ. ಈಗ ನೀವು ಸ್ಟ್ರಕ್ಚರ್ ನೋಡಿ ಸ್ಟೂಡೆಂಟ್, ಸ್ಟ್ರಕ್ಚರ್ ನೋಡಿದ್ರು, ಸ್ಟ್ರಕ್ಚರ್. ಓಕೆ ನೋಡಿ, ಸ್ಟ್ರಕ್ಚರ್ ನೋಡಿ. ದಿಸ್ ಇಸ್ ಫಾಸ್ಫೋಲಿಪಿಡ್ ಬೈಲೇಯರ್. ಇದು ಅರ್ಥ ಏನು, ಇಲ್ಲಿ ಒನ್ ಲೇಯರು, ಕೆಳಗಡೆ ಸೆಕೆಂಡ್ ಲೇಯರು. ದೇರ್ ಆರ್ 2 ಲೇಯರ್ಸ್ ಆಫ್ ಲಿಪಿಡ್ಸ್. 2 ಲೇಯರು ಈ ತರ ಲಿಪಿಡ್ದು 2 ಲೇಯರ್ ಇರುತ್ತೆ. ಲಿಪಿಡ್ 2 ಲೇಯರ್ ಇರುತ್ತೆ. ಈ ಲಿಪಿಡ್ ನೀವು ಫೋಕಸ್ ಮಾಡಿದ್ರೆ ಈ ತಲೆ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಪೋಲಾರ್ ಹೆಡ್. ದಿಸ್ ಇಸ್ ಕಾಲ್ಡ್ ಆಸ್ ನಾನ್ ಪೋಲಾರ್ ಟೇಲ್. ಸೊ ಪೋಲಾರ್ ಹೆಡ್ ಇಸ್ ಹೈಡ್ರೋಫಿಲಿಕ್ ಇನ್ ನೇಚರ್. ಅರ್ಥ ಏನು, ಹೈಡ್ರೋಫಿಲಿಕ್ ಅಂದ್ರೆ ಇಟ್ ಲವ್ಸ್ ವಾಟರ್. ನೀರಂದ್ರೆ ತುಂಬಾ ಇಷ್ಟ ಇದಕ್ಕೆ, ನೀರಂದ್ರೆ. ಅದೇ ಇದು ಬಾಲ, ಈ ಬಾಲ ಇದೆಯಲ್ಲ, ದಿಸ್ ಇಸ್ ಹೈಡ್ರೋಫೋಬಿಕ್ ಇನ್ ನೇಚರ್. ಇದಕ್ಕೆ ನೀರ ತುಂಬಾ ಭಯ ಇದಕ್ಕೆ. ಸೊ ನೀವು ನೋಟಿಸ್ ಮಾಡ್ಬೋದು ಸ್ಟೂಡೆಂಟ್, ನೋಟಿಸ್ ಮಾಡ್ಬೋದು, ಈ ತರ ಲೇಯರ್ ಮಾಡಿದಾಗ ಈ ತರ ಲೇಯರ್ ಆಗುತ್ತೆ. ಎಲ್ಲ ಭಯ ಪಡುತ್ತಲ್ಲ, ನೀರು ಭಯ ಪಡುತ್ತಲ್ಲ, ನೀರು ಭಯ ಪಡೋದು ಅದೆಲ್ಲ ಒಳಗಡೆ ಇರುತ್ತೆ ನೋಡಿ. ಹೈಡ್ರೋಫೋಬಿಕ್ ಯಾವತ್ತು ಒಳಗಡೆ ಇರುತ್ತೆ. ಸೊ ಇದು ಒಳಗಡೆ ಇರೋ ಪಾರ್ಟು ನೀರ್ ಟಚ್ ಆಗಲ್ಲ ಯಾವತ್ತು ಕೂಡ. ನೋಡಿ, ಇಲ್ಲ ಆಚೆ ನೀರಿರ್ಬೋದು, ಆಚೆ ಇಲ್ಲಿ ನೀರಿರ್ಬೋದು, ಬಟ್ ಒಳಗಡೆ ಏನು ಹೈಡ್ರೋಫೋಬಿಕ್ ಟೇಲು. ಈ ಪಾರ್ಟ್ಗೆ ನೀರ್ ಕಂಡ್ರೆ ಆಗಲ್ಲ, ಅದಕ್ಕೆ ನೀರ್ ಕಂಡ್ರೆ ಆಗಲ್ಲ. ಸೊ ಅದು ಒಳಗಡೆ ಇರುತ್ತೆ, ಒಳಗಡೆ ಹಚ್ಕೊಂಡ್ಬರುತ್ತೆ. ಸೊ ದಿಸ್ ಇಸ್ ದ ಫಾಸ್ಫೋಲಿಪಿಡ್ ಬೈಲೇಯರ್ ಅಂತ. ಫಾಸ್ಫೋಲಿಪಿಡ್ ಬೈಲೇಯರ್. ನಾವು ವೈ ಡು ವಿ ಕಾಲ್ ಇಟ್ ಆಸ್ ಫಾಸ್ಫೋಲಿಪಿಡ್? ಬಿಕಾಸ್ ಇಲ್ಲಿ ಒಂದು ಲಿಪಿಡ್, ಸ್ಪೆಷಲ್ ಟೈಪ್ ಆಫ್ ಲಿಪಿಡ್ಸ್ ಇರುತ್ತೆ. ದೀಸ್ ಲಿಪಿಡ್ಸ್ ಹ್ಯಾವ್ ಫಾಸ್ಫೇಟ್ ಇನ್ ಇಟ್. ಓಕೆ, ಕಾಲ್ಡ್ ಆಸ್ ಲೆಸಥೀನ್ ಅಂತ. ಲೆಸಥೀನ್. ಓಕೆ, ಯು ಲರ್ನ್ ಇನ್ ಬಯೋಮಾಲಿಕ್ಯೂಲ್ಸ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಫಾಸ್ಫೋಲಿಪಿಡ್ ಬೈಲೇಯರ್. ಇದು ಪೋಲಾರ್ ಹೆಡ್, ನಾನ್ ಪೋಲಾರ್ ಟೇಲ್, ಈ ತರ ಇರುತ್ತೆ ಇದು. ದಿಸ್ ಇಸ್ ಅ ಫಾಸ್ಫೋಲಿಪಿಡ್ ಬೈಲೇಯರ್. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಈ ತರ ಇರುತ್ತೆ ನೋಡಿ. ಈ ಕಡೆ ಒಂದು ಲೇಯರು, ಈ ಕಡೆ ಒಂದು ಲೇಯರು, 2 ಲೇಯರ್ ಒಟ್ಟಿಗೆ ನಡೀತಿದೆ, 2 ಲೇಯರ್ ಒಟ್ಟಿಗೆ ಇದೆ. ಒಳಗಡೆ ಎಲ್ಲಾ ಕಡೆ ಒಳಗಡೆ ಹೈಡ್ರೋಫೋಬಿಕ್ ಟೇಲ್ಸ್ ಒಳಗಡೆ ಇದೆ, ಟೇಲ್ಸ್ ಬಾಲ ಒಳಗಡೆ ಇದೆ. ಓಕೆನಾ, ಬಾಲ ಒಳಗಡೆ ಇರುತ್ತೆ. ನಾವು ಸ್ಟೂಡೆಂಟ್ಸ್, ನಾವು ಇದು ನಿಮ್ಗೆ ದಿಸ್ ಎಂಟೈರ್ ಮಾಡೆಲ್, ರೈಟ್, ದಿಸ್ ಎಂಟೈರ್ ಮಾಡೆಲ್ ಇಸ್ ಕಾಲ್ಡ್ ಆಸ್ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂತ. ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ಇಟ್ ಇಸ್ ಕಾಲ್ಡ್ ಆಸ್ ಫ್ಲೂಯಿಡ್ ಮೊಸೈಕ್ ಮಾಡೆಲ್. ಯಾರು ಕೊಟ್ಟಿದ್ದು? ಸಿಂಗರ್ ಅಂಡ್ ನಿಕೋಲ್ಸನ್ ಕೊಟ್ಟಿದ್ದ. ಯಾವಾಗ? 1972 ಅಲ್ಲಿ ಕೊಟ್ಟಿದ್ದು. Now why is it called as fluid mosaic, students? All of you know it is called as fluid. Why it is called fluid? Because it is semi solid in nature. ಇದು ಸ್ವಲ್ಪ ನೀರಾಗಿರುತ್ತೆ, ಸ್ಮಾಲ್ ಜೆಲಿ ತರ ಇರುತ್ತೆ, ಜೆಲಿ ತರ. ಸೊ ಫ್ಲೂಯಿಡ್. why is it called as mosaic? ಯಾಕಂದ್ರೆ ಇದು ಕಂಪ್ಲೀಟ್ ರ್ಯಾಂಡಮ್ ಆಗಿರುತ್ತೆ, ಇದು ರ್ಯಾಂಡಮ್ ಆಗಿರುತ್ತೆ. ಸೊ ಮಾಡೆಲ್ ಫ್ಲೂಯಿಡ್ ಮೊಸೈಕ್ ಮಾಡೆಲ್. ಇದು ಫ್ಲೂಯಿಡ್ ಮೊಸೈಕ್ ಮಾಡೆಲ್. ಇದು ಹೆಂಗಿರ್ತದೆ ಸ್ಟೂಡೆಂಟ್ಸ್? ಇಲ್ಲಿ ಎಲ್ಲ ಫ್ಲೋಟ್ ಆಗ್ಬೋದು, ಇಲ್ಲಿ ಆರಾಮಾಗೆಲ್ಲ ಇಲ್ಲಿ ಫ್ಲೋಟ್ ಆಗ್ಬೋದು. ನೋಡಿ ಇಲ್ಲಿ ಒಂದು ನಿಮಿಷ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಇದೊಂದು ಪ್ರಾಪರ್ ಅರ್ಥ ಆಗುತ್ತೆ ನಿಮ್ಗೆ. ಇಲ್ಲಿ ಇದು ನೋಡಿ, ಇದು ಫಾಸ್ಫೋಲಿಪಿಡ್ ಬೈಲೇಯರು. ಇಲ್ಲಿ ನೋಡಿ ಈ ತರ ಇರುತ್ತೆ ನೋಡಿ, ಇದು ಫಾಸ್ಫೋಲಿಪಿಡ್ ಬೈಲೇಯರು. ಮೇಲೆ ಒಂದು ಲೇಯರು, ಕೆಳಗಡೆ ಒಂದು ಲೇಯರು. ಸೊ ಇದು ಹೆಂಗಿರುತ್ತಂದ್ರೆ ಇದು ಫ್ಲೂಯಿಡ್ ಆಗಿರುತ್ತೆ. ಇದರಲ್ಲಿ ಎಲ್ಲ ಥಿಂಗ್ಸ್ ಮೂವ್ ಆಗ್ಬೋದು. ಇದರಲ್ಲಿ ಥಿಂಗ್ಸ್ ಹೊರಗಡೆ ಹೋಗ್ಬೋದು, ಆಚೆ ಬರ್ಬೋದು, ಎಲ್ಲ ಆಗ್ಬೋದು. ಇಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಮೊಸೈಕ್ ಬಿಕಾಸ್ ಇಟ್ ಇಸ್ ರ್ಯಾಂಡಮ್ ಇನ್ ನೇಚರ್. ಸೊ ಫ್ಲೂಯಿಡ್ ಮೊಸೈಕ್ ಮಾಡೆಲ್. ಈಗ ನೀವು ನೋಟಿಸ್ ಮಾಡ್ಬೋದು, ಇದ್ರ ಹತ್ರ 2 ತರ ಪ್ರೋಟೀನ್ಸ್ ಇದೆ. 2 ತರ ಪ್ರೋಟೀನ್ಸ್ ಇದೆ ಸ್ಟೂಡೆಂಟ್ಸ್. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇಲ್ಲಿ ನೋಡಿ, ಈಗ ಇದೊಂದು ದಿಸ್ ಇಸ್ ದ ಪ್ರೋಟೀನ್, ದಿಸ್ ಇಸ್ ದ ಪ್ರೋಟೀನ್. ಈ ಪ್ರೋಟೀನ್ ನೀವು ಹೊರಗಡೆ ಹಾಕ್ದೆ, ನಾನೀಗ ಈ ತರ ಹೊರಗಡೆ ಹಾಕ್ಬಿಟ್ಟಿದ್ದೀನಿ. ಈಗ ಇದನ್ನ ಈಗ ಆಚೆ ತೆಗೆಯೋದು ಈಸಿನ ಕಷ್ಟನಾ ಸ್ಟೂಡೆಂಟ್ಸ್? ನೀನು ಹೇಳಿ. ಇದ್ರ ಆಲ್ಮೋಸ್ಟ್ ಒಳಗಡೆ ಹೋಗ್ಬಿಟ್ಟಿದ್ರೆ ಕಷ್ಟ ಆಗತ್ತೆ ನೀ ತೆಗೆಯಕ್ಕೆ. ಡಿಫಿಕಲ್ಟ್ ಟು ರಿಮೂವ್. ಈಗ ಇಲ್ಲ ಅಂದ್ರೆ ಲೆಟ್ಸ್ ಸೇ ಈ ಪ್ರೋಟೀನ್ ಈ ತರ ಹಾಕಿದೀನಿ ಅನ್ಕೊಳ್ಳಿ, ಈ ತರದ ಪ್ರೋಟೀನು.
ಈಗ ಇದನ್ನ ತೆಗಿಯಕ್ಕೆ ತುಂಬಾ ಈಸಿನಾ? ತುಂಬಾ ಈಸಿ. ಸೊ ಬೇಸ್ಡ್ ಆನ್ ಈಸ್ ಆಫ್ ಎಕ್ಸ್ಟ್ರಾಕ್ಷನ್ ನಾವು ಎಷ್ಟು ಈಸಿಯಾಗಿ ಸ್ಟೂಡೆಂಟ್, ಎಷ್ಟು ಈಸಿಯಾಗಿ ನಾವು ಇದನ್ನ ರಿಮೂವ್ ಮಾಡ್ಬೋದು ನೋಡಿ, ಎಷ್ಟು ಈಸಿಯಾಗಿ ನಾವು ಇದನ್ನ ರಿಮೂವ್ ಮಾಡ್ಬೋದಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಬೇಸ್ಡ್ ಆನ್ ಈಸ್ ಆಫ್ ಎಕ್ಸ್ಟ್ರಾಕ್ಷನ್ಸ್. ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಪ್ರೋಟೀನ್ಸ್. ಸೊ ನೋಟಿಸ್ ಮಾಡ್ಬೋದು, ಸಿ ದಿಸ್ ಪ್ರೋಟೀನ್ ಇಸ್ ಕಂಪ್ಲೀಟ್ಲಿ ಆನ್ ದ ಇನ್ಸೈಡ್. ನೋಟಿಸ್ ಮಾಡ್ಬೋದು ಸ್ಟೂಡೆಂಟ್ಸ್, ನೋಡಬಹುದಾ? This protein is completely on the inside. That is called as transmembrane protein. It is completely on the inside. ಒಳಗಡೆ ಇದೆ ಇದು. So ಇದನ್ನ ರಿಮೂವ್ ಮಾಡಕ್ಕೆ ಕಷ್ಟ ಆಗ್ಬೋದಾ ಸ್ಟೂಡೆಂಟ್ಸ್? Tell me all of you, is it difficult to remove this? Obviously. So ಈ ಪ್ರೋಟೀನ್ ತುಂಬಾ ಒಳಗಡೆ ಇದೆ ಈ ತರ. It is very difficult to remove out. So it is called as intrinsic protein or transmembrane protein. Intrinsic ತುಂಬಾ ಒಳಗಡೆ ಇದೆ ಅದು. ಓಕೆನಾ? Now all of you look at this one. All of you, ಇದು ನೋಡಿ, all of you tell me, this protein is it difficult or easy to remove? ಈ ಪ್ರೋಟೀನ್ ರಿಮೂವ್ ಮಾಡಕ್ಕೆ you can remove it easily. So it is called as transmembrane protein or extrinsic protein. ಓಕೆನಾ? So students, ಇಲ್ಲಿ ನೋಡಿ, there are two types of proteins here. Two types of proteins. Okay, so transmembrane or integral proteins which are on the inside, or peripheral or extrinsic protein which is on the outside. So ಈ outside part ನ ಈಸಿಯಾಗಿ ರಿಮೂವ್ ಮಾಡ್ಬೋದು, ಬಟ್ ಒಳಗಡೆ ಇರೋದು ತುಂಬಾ ಕಷ್ಟ ರಿಮೂವ್ ಮಾಡಕ್ಕೆ. So we have two types of proteins based on how easy or difficult it is to remove outside. If it is very easy to remove, it is on the outside. Okay, outside ಇದೆ ಇದು. Okay, extrinsic protein, peripheral protein. These proteins are present on the outside. Intrinsic or integral proteins are present on the inside. So ಈ ಡಿಫರೆನ್ಸ್ ನಿಮ್ಗೆ ಗೊತ್ತಿರಬೇಕು. Okay, you can notice here students, ನೋಡಿ, integral proteins on the inside difficult to remove. This protein is on the outside, easy to remove out. Okay, easy to remove out students. So with that, entire structure is over students, over. ಈಗ this membrane ಅಲ್ಲಿ you have two types of movements. See, all of you know this membrane, right? It is fluid mosaic. Students, ನೀವೇ ಹೇಳಿ, if the membrane is fluid, can you swim inside? Students, ನೀವೇ ಹೇಳಿ, if the membrane is jelly-like, if the membrane is jelly-like structure, can you swim inside? ಮಾಡ್ಬೋದು ಸ್ವಿಮ್ಮಿಂಗ್ ಇದರಲ್ಲಿ? ಮಾಡ್ಬೋದು. ಇದು ಕಂಪ್ಲೀಟ್ ಆಗಿ ಸಾಲಿಡ್ ಆಗಿಲ್ಲ, ಇದು ಕಂಪ್ಲೀಟ್ ಆಗಿ ಸಾಲಿಡ್ ಆಗಿಲ್ಲ ಇದು. ಇಟ್ ಈಸ್ ಸ್ವಲ್ಪ ಸ್ಮಾಲ್ ಜೆಲಿ ತರ ಇದೆ ಇದು ಅಷ್ಟೇ. ಇದರಲ್ಲಿ ಮಾಲಿಕ್ಯೂಲ್ಸ್ ಮೂವ್ ಆಗ್ಬೋದು. ಇದರಲ್ಲಿ all the molecules can swim inside because it is semi-solid and it can move inside. So here we have two types of movements here. The first one is called as flip-flop movement. ಅರ್ಥ ಏನು? ಕಡೆ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. Flip-flop ಅಂದ್ರೆ ಏನಂದ್ರೆ, this is shown by lipids. It is shown by lipids only. This lipid will go this side. This lipid will go this side. And this lipid will go this side, and this lipid will go this side. So flip-flop, flip-flop. That is called as flip-flop movement in the membrane. So it is happening between the two layers. So ಈ ಲೇಯರ್ ಇದು ಈ ಕಡೆ ಬಂದ್ಬಿಡುತ್ತೆ, ಇಲ್ಲಿರೋದು ಈ ಕಡೆ ಹೊರಟೋಗುತ್ತೆ. So flip-flop movement. Okay, that is shown by lipids ನ ಮಾತ್ರ ತೋರಿಸೋದು. Now what is lateral movement? Lateral movement is shown by lipids or protein both. Now for example, I am a protein like this. Okay, now this protein ee tara move agutte side ge, side move agutara, it will move sideways. Okay, so lateral movement is on the sideways. Nodi, if this is a protein here, this protein can move sideways, itara sideways. So that is called as lateral movement. So flip-flop movement and lateral movement. Lateral movement is sideways, flip-flop movement is from here to here. Flip-flop, flip-flop. Done students? Done? Yes? Yes? Shrav, NEET English will be back after some time. Shrav's NEET English will be back after some time, not now. Okay? Okay? Clear students? So this is called as flip-flop movement and lateral movement like this, sideways. Okay? Now students. ಸರ್ 3D ಶೋ ಸ್ಟೂಡೆಂಟ್ 3D ಇಲ್ಲ, ಅದು ಹುಡುಕ್ದೆ ನಾನು, ಸಿಕ್ಕಿಲ್ಲ ನನಗೆ ಅದು. ಓಕೆ, 3D ಸಿಕ್ಕಿಲ್ಲ, ಬಟ್ ಓಕೆ
Now students, now what are the functions of cell membrane students? Students, flip flop ಅಂದ್ರೆ very easy students. ನೋಡಿ ನಾನು ಡ್ರಾ ಮಾಡಿ ತೋರಿಸ್ತೀನಿ ಬೇಕಾದ್ರೆ flip flop ನೋಡಿ ಇಲ್ಲಿ ಒಂದ್ಸತಿ. Flip flop is very easy actually. Let's say this is one cell membrane here. ಇದೆಯಲ್ಲ ಇದು ಈ ತರ ಇದೆ. ಇಲ್ಲಿ ನೋಡಿ ಈ ತರ ಇದೆಯಾ, ಈ ತರ ಇದೆ ಇಲ್ಲಿ. ಹೈಡ್ರೋಫೋಬಿಕ್ ಟೇಲ್, ಭಯ ಪಡುತ್ತೆ ಟೇಲ್ ನೀರಿಂದ, ಅಂಡ್ ಹೈಡ್ರೋಫಿಲಿಕ್ ಹೆಡ್ ಆಚೆ ಇದೆ. ವಾಟ್ ಇಸ್ ಫ್ಲಿಪ್ ಫ್ಲಾಪ್? ಫ್ಲಿಪ್ ಫ್ಲಾಪ್ ಅಲ್ಲಿ ಇದೆಯಲ್ಲ ಇದು ಒಂದು ಲಿಪಿಡ್ ದಿಸ್ ಒನ್ ಲಿಪಿಡ್ ಮಾಲಿಕ್ಯೂಲ್ ವಿಲ್ ಗೋ ದಿಸ್ ಸೈಡ್, ಈ ಕಡೆ ಹೊಟ್ಟೋಗುತ್ತೆ. ಆಮೇಲೆ ಈ ಮಾಲಿಕ್ಯೂಲು ಈ ಕಡೆ ಹೊಟ್ಟೋಗುತ್ತೆ. ಅಷ್ಟೇ ಫ್ಲಿಪ್ ಫ್ಲಾಪ್ ಸ್ಟೂಡೆಂಟ್ಸ್, ಅಷ್ಟೇ ಫ್ಲಿಪ್ ಫ್ಲಾಪ್. ಓಕೆನಾ? ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ. ದಟ್ ಇಸ್ ಫ್ಲಿಪ್ ಫ್ಲಾಪ್ ಮೂವ್ಮೆಂಟ್. ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. Okay. Now students, now all of these are functions of cell membrane. For example, movement of proteins, it helps in movement of proteins, helps in endocytosis, that is ಒಂದು ಬೇಕಾಗಿರೋ organelles, ಬೇಕಾಗಿಲ್ದಿರೋ organelles ನ it can capture and take it inside. Okay. Okay, calls ಬರ್ತಿದ್ಯಾ? Okay. Okay, it helps in cell division, helps in secretion, helps in formation of intercellular junctions. So all of these are called as functions of plasma membrane. Okay, now functions of plasma membrane students. Now students, next. Now what is important here is how can water pass through? See, general what ಆಗುತ್ತೆ ಏನಾಗುತ್ತೆ, all the polar molecules cannot pass through. Polar molecules ಎಲ್ಲ ಇಲ್ಲೇ ಕಚ್ಕೊಂಡ್ಬಿಡುತ್ತೆ. ಸ್ಟೂಡೆಂಟ್ಸ್ ಬ್ರೇಕ್ ಕೊಡಲ್ಲ, ನಾನು ಬ್ರೇಕ್ ಆಮೇಲೆ ನೋಡೋದ. ಓಕೆನಾ? ಕಷ್ಟ ಆದ್ರೆ ನೋಡೋದ ಬ್ರೇಕ್ ಆಮೇಲೆ. ಓಕೆನಾ? ಸೊ ವಾಟರ್ ಮಾಲಿಕ್ಯೂಲ್ಸ್ ಜನರಲಿ ಪಾಸ್ ಆಗಲ್ಲ, ಬಿಕಾಸ್ ನಾರ್ಮಲ್ ಆಗಿ ಪೋಲಾರ್ ಮಾಲಿಕ್ಯೂಲ್ಸ್ ಪಾಸ್ ಆಗಲ್ಲ. ಪೋಲಾರ್ ಮಾಲಿಕ್ಯೂಲ್ಸ್ ಪಾಸ್ ಆಗಕ್ಕಾಗಲ್ಲ, ರೈಟ್? ಬಿಕಾಸ್ ಆಫ್ ದ ಹೈಡ್ರೋಫೋಬಿಕ್ ಹೆಡ್ ಅಂಡ್ ಪೋಲಾರ್ ಟೇಲ್ ಇರೋದಕ್ಕೆ. ಸೊ ವಾಟರ್ ಮೂವ್ ಆಗುತ್ತೆ. ಹೌ? ವಾಟರ್ ಕ್ಯಾನ್ ಈಸಿಲಿ ಮೂವ್ ಬಿಕಾಸ್ ಆಫ್ ದ ಅಕ್ವಾಪೋರೆನ್ಸ್ ಅಂತ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಅಕ್ವಾಪೋರೆನ್ಸ್. ಈ ಅಕ್ವಾಪೋರೆನ್ಸ್ ಏನ್ ಮಾಡುತ್ತೆ ಗೊತ್ತಾ? ವಾಟರ್ ಮಾಲಿಕ್ಯೂಲ್ಸ್ ನ ಪಾಸ್ ಮಾಡಕ್ ಹೆಲ್ಪ್ ಮಾಡುತ್ತೆ ಜನರಲ್ ಆಗಿ. ಇಟ್ ಹೆಲ್ಪ್ ಇನ್ ಪಾಸಿಂಗ್ ದ ವಾಟರ್. ನೋಡಿ ಈ ತರ ಇರುತ್ತೆ. ಓಕೆನಾ? ಸಿ, ಔಚ್, ಡು ಯು ವಾಂಟ್ ಟು ಪಾಸ್ ಥ್ರೂ ಅಂತ ಹೇಳುತ್ತೆ. ಓ ಶೋರ್, ಗೋ ಹೆಡ್. So that's fine with me. So water molecules ತುಂಬಾ ಚಿಕ್ಕದ molecules, small molecules, H2O, so they can easily pass through. General ಆಗಿ polar molecules cannot pass through. In normal conditions, these polar molecules cannot pass through generally. They cannot pass through. Okay, pass generally students. Now with that, the cell membrane is over right now. ಆ ತರ ಮಾಡ್ತಾ ಬೇಗ ನೆಕ್ಸ್ಟ್ 45 minutes ಎಲ್ಲ ಮುಗಿದೋಗುತ್ತೆ. ಓಕೆನಾ? ನೆಕ್ಸ್ಟ್, what is cell wall students? Can anyone remind me, do you find cell wall in the case of animal cell? Eli students, bega eli. Do you find cell wall in the case of animal cell? Illa. Animal cell ಒಳಗಡೆ cell wall ಸಿಗಲ್ಲ. Cell wall is exclusive to plant cell ಮತ್ತೆ fungus ಅಲ್ಲೂ ಕೂಡ ಇರುತ್ತೆ. It is also found in bacteria ಕೂಡ ಇರುತ್ತೆ. But bacteria is not a eukaryote, so we will not talk about it. It is generally found in the case of plants and fungus. Okay, na? So it is non-living and it is the outer protective layer ಅಷ್ಟೇ. ಅದು ನೋಡಿ, rigid layer ಇದು. Outer covering to the plasma membrane. ನೋಡಿ, if this is the plasma membrane here, ಈ plasma membrane ಆಚೆ, outside we have the cell wall. So here we have this is the plasma membrane. This is going to be the cell wall. Cell wall is always on the outer side. Cell wall is always on the outer side, students. Cell wall is on the outer side. Okay, cell wall is on the outer side. Okay, is that clear to all of you? Okay students, now you can find cell wall in the plant cell, fungus and some protist kuda. Some protist allu kuda sigutte the cell wall. Okay na? What are the functions, students? Cell wall functions ಏನು? Obviously shape and rigidity to cell. ಒಂದು ಸೆಲ್ ಒಂದು ಶೇಪ್ ಕೊಡುತ್ತೆ ಇದು ಸೆಲ್ ವಾಲ್. ಆಮೇಲೆ ಪ್ರೊಟೆಕ್ಷನ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್, ಇಟ್ ಇಸ್ ಅ ಬ್ಯಾರಿಯರ್. ಬೇರೆ ಬೇರೆ ಬೇಕಾಗಿರೋ ಎಂಟ್ರಿ ಮಾಡಕ್ ಬಿಡಲ್ಲ ಯಾರನ್ನು ಕೂಡ. ಓಕೆನಾ? ಆಮೇಲೆ ಪ್ರಿವೆಂಟ್ ಆಲ್ ಫ್ರಮ್ ದ ಬಸ್ಟ್, ಪ್ರಿವೆಂಟ್ ದ ಸೆಲ್ ಫ್ರಮ್ ಬಸ್ಟಿಂಗ್. ನೀವೇ ಹೇಳಿ, ಸಮಟೈಮ್ಸ್ ವಾಟ್ ಹ್ಯಾಪನ್ಸ್ ಇನ್ ಸ್ಪೆಸಿಫಿಕ್ ಸೊಲ್ಯೂಷನ್ಸ್, ಸೆಲ್ ದಪ್ಪ ಆಗ್ಬೋದು. ದಪ್ಪ ಆದ್ರೆ ಏನಾಗುತ್ತೆ? ಬರ್ಸ್ಟ್ ಆಗೋಗುತ್ತೆ. ಸೊ ಸೆಲ್ ಬರ್ಸ್ಟ್ ಆಗ್ಬಾರ್ದಂದ್ರೆ ಸೆಲ್ ವಾಲ್ ಇಸ್ ಮೇಕಿಂಗ್ ಶೋರ್ ಅದು ಬರ್ಸ್ಟ್ ಆಗಲ್ಲ ಅಂತ. ಓಕೆನಾ? ಆಮೇಲೆ ಸೆಲ್ ಟು ಸೆಲ್ ಇಂಟ್ರಾಕ್ಷನ್ ಹೆಲ್ಪ್ ಮಾಡುತ್ತೆ. ದೋಸ್ ಆರ್ ದ ಫಂಕ್ಷನ್ಸ್ ಆಫ್ ಯುವರ್ ಸೆಲ್ ವಾಲ್. ವಾಟ್ ಇಸ್ ಸೆಲ್ ವಾಲ್ ಸ್ಟೂಡೆಂಟ್ಸ್? ಓಕೆನಾ? ವಾಟ್ ಇಸ್ ಸೆಲ್ ವಾಲ್? ಈಗ ವಾಟ್ ಇಸ್ ಸೆಲ್ ವಾಲ್ ಮೇಡ್ ಅಪ್ ಆಫ್? ಇದು ತುಂಬಾ ಕೇಳ್ತಾರೆ ಆಕ್ಚುಲಿ.
ತುಂಬಾ ಸತಿ ಕೇಳ್ತಾರೆ ವಾಟ್ ಇಸ್ ಸೆಲ್ ವಾಲ್ ಮೇಡ್ ಅಪ್ ಆಫ್ ಅಂತ ನೋಡಿ ಇಲ್ಲಿ. In the case of algae, it is made up of cellulose, galactans, mannans, and calcium carbonate. In the case of plants, it is made up of cellulose, hemicellulose, and pectins. Adalmele, in the case of fungus, it is made up of chitin. So, idina ivatte students, ivatte class mugid takshane malgokinta munche ivatte revise maad malkoli. ನಾನು ಈ ಕ್ಲಾಸ್ ಮುಗಿದ ತಕ್ಷಣನೇ ನಮ್ಮ ಟೆಲಿಗ್ರಾಮ್ ಚಾನಲ್ ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಚಾನಲ್ ಕ್ಲಾಸ್ ಮುಗಿದ ತಕ್ಷಣ PDF ನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಇವತ್ತೇ ಮಲ್ಗೋಕ್ಕಿಂತ ಮುಂಚೆ ಇವತ್ತು ಹೇಳ್ಕೊಡ್ರೋ ಎಲ್ಲಾ ಇನ್ಫಾರ್ಮೇಶನ್ ನ ಬರೀ ಒಂದೇ ಸತಿ ನೋಡ್ಕೊಂಡು ಮಲ್ಕೊಳ್ಳಿ. ಇವತ್ತು ಪ್ರಾಮಿಸ್ ಮಾಡ್ತೀರಾ ಸ್ಟೂಡೆಂಟ್ಸ್? ಆಲ್ ಆಫ್ ಯು ಪ್ರಾಮಿಸ್? ಬೇಗ ಹೇಳಿ, ಆಲ್ ಆಫ್ ಯು ಪ್ರಾಮಿಸ್ ಸ್ಟೂಡೆಂಟ್ಸ್? ಇವತ್ತೇ ಮಲ್ಗೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ರಿವೈಸ್ ಆಲ್ ದಿಸ್. ಇಲ್ಲ ಅಂದ್ರೆ ದೇವರಾಣೆ ನಾಳೆ ಅನ್ನಷ್ಟರಲ್ಲಿ ಎಲ್ಲ ಮರ್ತೋಗುತ್ತೆ, ಎಲ್ಲ ಮರ್ತೋಗ್ಬಿಡ್ತು ನಾಳೆ ಅನ್ನಷ್ಟರಲ್ಲಿ. ಸೊ ಇವತ್ತು ಮಲೋಗಿಂತ ಮುಂಚೆ ರಿವೈಸ್ ಮಾಡಿ ಮಲ್ಕೊಳ್ಳಿ ಇವತ್ತೇ. ಓಕೆನಾ? ಇದೆಲ್ಲ ಪಾಯಿಂಟ್ಸ್. ನಾವು ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂದ್ರೆ ಲೆಟ್ಸ್ ಸೇ ವಿ ಹ್ಯಾವ್ ಒನ್ ಸೆಲ್ ಹಿಯರ್, ವಿ ಹ್ಯಾವ್ ಸೆಕೆಂಡ್ ಸೆಲ್ ಹಿಯರ್. ಈ ಎರಡು ಸೆಲ್ ಮಧ್ಯದಲ್ಲಿ ದಿಸ್ ಇಸ್ ಒನ್ ಸೆಲ್, ದಿಸ್ ಇಸ್ ಸೆಕೆಂಡ್ ಸೆಲ್. ಇದೇನು ಈಗ ನೀವು ನೋಟಿಸ್ ಮಾಡ್ಬೋದು. ಈಗ ನೀವು ಈ ತರ ಸೆಲ್ ಇರಬೇಕಾದ್ರೆ ಜನರಲಿ ಆನ್ ದ ಔಟ್ಸೈಡ್, ಇದು ಔಟ್ಸೈಡ್ ಇದೆಯಲ್ಲ, ಔಟ್ಸೈಡ್ ಪಾರ್ಟ್ ಅಲ್ಲಿ one ನಿಮಿಷ. Let's say this is one cell right now. This is what? This is the plasma membrane. Here is the cell wall. Cell wall is there. Okay, now this is plasma membrane. This is the plasma membrane. And idu aache ideyala, this part is called as the cell wall. This is the cell wall. ಇದೆಲ್ಲ ಆಚೆ ಇದು ಸೆಲ್ ವಾಲ್ ಇದೆ, ರೈಟ್? ದಿಸ್ ಸೆಲ್ ವಾಲ್ ಸ್ಟೂಡೆಂಟ್ಸ್, ರೈಟ್? ಸ್ಟೂಡೆಂಟ್ಸ್ ಕನ್ನಡಲ್ಲೇ ಹೇಳ್ಕೊಡ್ತಾರೆ ಅವಾಗಿಂದ ನಾನು. ಈ ಸೆಲ್ ವಾಲ್ ಇದೆಯಲ್ಲ, ಇದು ಈ ಸೆಲ್ ವಾಲ್ ಗೊತ್ತಾ? ಇಟ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ಸೆಲ್ ವಾಲ್. ಇಟ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ಸೆಲ್ ವಾಲ್. ಸೊ ಈ ಪ್ರೈಮರಿ ಸೆಲ್ ವಾಲ್ ಇದೆಯಲ್ಲ, ಇದು ಆಚೆ ಮಾತ್ರ ಇರುತ್ತೆ, ಆಮೇಲೆ ತುಂಬಾ ಕಮ್ಮಿ ಟೈಮ್ ವರ್ಗೂ ಇರುತ್ತೆ ಇದು. ದಿಸ್ ಪ್ರೈಮರಿ ಸೆಲ್ ವಾಲ್ ಇದೆಯಲ್ಲ, ಇದು ಮುಂದೆ ಹೋಗ್ತಾ ಹೋಗ್ತಾ ಈ ಪ್ರೈಮರಿ ಸೆಲ್ ವಾಲು ಕಂಪ್ಲೀಟ್ ಆಗಿ ಡಿಗ್ರೇಡ್ ಆಗೋಗುತ್ತೆ. ಇದು ಏನೋ ಸ್ಟೂಡೆಂಟ್ಸ್, ಕಂಪ್ಲೀಟ್ ಆಗಿ ಡಿಗ್ರೇಡ್ ಆಗೋಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಈ ಪ್ರೈಮರಿ ಸೆಲ್ ವಾಲ್ ಒಳಗಡೆ ನೋಡಿ, ಈ ಪ್ರೈಮರಿ ಸೆಲ್ ವಾಲ್ ಒಳಗಡೆ ಈಗ ನೋಡಿ, ನೋಟಿಸ್ ಮಾಡಿ, ಆ ಪ್ರೈಮರಿ ಸೆಲ್ ವಾಲ್ ಒಳಗಡೆ ನೋಡಿ ಈ ತರ ಇನ್ನೊಂದು ಲೇಯರ್ ಬರುತ್ತೆ. ಈ ತರ ನೋಡಿ ಇಲ್ಲಿ, ಇದು ಆಚೆ ಪ್ರೈಮರಿ ಸೆಲ್ ವಾಲ್, ಅದ್ರ ಒಳಗಡೆ ಸೆಕೆಂಡ್ ಲೇಯರ್ ಬರುತ್ತೆ, ರೈಟ್? This inside is called as what? Inside is called as secondary cell wall. So students, if I ask you a question students, primary cell wall ಒಳಗಡೆ ಏನು ಬರುತ್ತೆ? Secondary cell wall ಬರುತ್ತೆ. So primary cell wall is on the outside, ಅದ್ರ ಒಳಗಡೆ we have secondary cell wall. Okay students, don't learn this chapter for weightage. This chapter is a foundation chapter. ನಿಮ್ಗೆ ಈ ಚಾಪ್ಟರ್ ಅರ್ಥ ಆಗಿಲ್ಲ ಅಂದ್ರೆ animal tissue ಕಷ್ಟ ಆಗುತ್ತೆ. It will be difficult for you to understand anatomy, difficult for you to understand other chapters. ನಿಮ್ಗೆ ಈ ಚಾಪ್ಟರ್ ಅರ್ಥ ಆಗಿಲ್ಲ ಅಂದ್ರೆ very difficult to understand ನಿಮ್ದು cell cycle. And if you don't understand cell cycle, ನಿಮ್ದು human reproduction, plant reproduction ಅಲ್ಲಿ ಕಷ್ಟ ಆಗ್ಬೋದು ನಿಮ್ಗೆ. So don't learn these chapters for weightage. These chapters are foundation chapters ಇದು. Okay, these chapters are foundation chapters ಇದು. Okay, so here we have the cell wall on the outside. A cell wall ಒಳಗಡೆ we have secondary cell wall. ಆಮೇಲೆ ಒಳಗಡೆ plasma membrane ಇದೆ ನೋಡಿ, ಇಲ್ಲಿ ನೋಡಿ. So here we have primary cell wall ಇದು. This is primary cell wall, right? This primary cell wall is present in young plants. Plants young ಆಗಿರಬೇಕಾದ್ರೆ ಇರುತ್ತೆ ನೋಡಿ, young ಆಗಿರಬೇಕಾದ್ರೆ. And it is permeable and flexible ಇದು. ಏನು, this is permeable ಅಂದ್ರೆ ಏನು, ಎಂಟರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಸ್ಟೂಡೆಂಟ್ಸ್ ಈ ಚಾಪ್ಟರ್ ಇಂದ ಅಬ್ಬಬ್ಬ ಅಂತ ಅಂದ್ರೆ ಜನರಲ್ ಆಗಿ ನಿಮ್ಗೆ ಒಂದು 3 ಇಂದ 4 ಕ್ವೆಶ್ಚನ್ ಬರ್ಬೋದು. 4 ಕ್ವೆಶ್ಚನ್ ಬಂದ್ರೆ 4 4 ಎಷ್ಟು ಸ್ಟೂಡೆಂಟ್ಸ್? ಬೇಗ ಹೇಳಿ, 4 4 ಎಷ್ಟು? 16 ಬರುತ್ತಾ? 16 ಮಾರ್ಕ್ಸ್ ಅಲ್ಲಿ ನಿಮ್ಮ ರ್ಯಾಂಕು ಥೌಸಂಡ್ಸ್ ಅಲ್ಲಿ ಚೇಂಜ್ ಆಗ್ಬೋದು. ಏನು, ಆ 16 ಮಾರ್ಕ್ಸ್ ಅಲ್ಲಿ ನಿಮ್ಮ ರ್ಯಾಂಕು ಥೌಸಂಡ್ಸ್, 10,000 20,000 ಚೇಂಜ್ ಆಗ್ಬಿಡುತ್ತೆ 16 ಮಾರ್ಕ್ಸ್ ಅಲ್ಲಿ. ಅಷ್ಟು ಇಂಪಾರ್ಟೆಂಟ್ ಎಲ್ಲ ಚಾಪ್ಟರ್ ಅಷ್ಟು ಇಂಪಾರ್ಟೆಂಟು.
ನೀವು ಬಿಡಕ್ಕಾಗಲ್ಲ ಇದೆಲ್ಲ ಚಾಪ್ಟರ್ಸ್ನ, ಸರಿನಾ? ಸೊ ಪ್ಲೀಸ್ ಕಲ್ತ್ಕೊಳ್ಳಿ ಕರೆಕ್ಟಾಗಿದ್ನ. ಸೊ ಇಲ್ಲಿ ನೋಡಿ, ಆಚೆ ಪ್ರೈಮರಿ, ಒಳಗಡೆ ಸೆಕೆಂಡ್ರಿ. ಯಾವತ್ತು ಆಚೆಯಿಂದ ಒಳಗಡೆ ಸೆಕೆಂಡ್ರಿ ಬರುತ್ತೆ. ಆಮೇಲೆ ಇಫ್ ದಿಸ್ ಇಸ್ ಒನ್ ಸೆಲ್ ರೈಟ್ ನೌ, ದಿಸ್ ಇಸ್ ಒನ್ ಮೋರ್ ಸೆಲ್, ಎರಡು ಸೆಲ್ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ. ದಟ್ ಈಸ್ ಕಾಲ್ಡ್ as middle lamella. Middle lamella is a structure present between two different cells. ಎರಡು ಸೆಲ್ ಮಧ್ಯದಲ್ಲಿ ಮಿಡಲ್ ಲ್ಯಾಮೆಲಾ ಇದೆ. ಈ ಮಿಡಲ್ ಲ್ಯಾಮೆಲಾ ಇದೆಯಲ್ಲ, ಇಟ್ ಇಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಪೆಕ್ಟೇಟ್ ಅಂಡ್ ಮೆಗ್ನೀಷಿಯಂ ಪೆಕ್ಟೇಟ್. ಸೊ ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ ಬರುತ್ತೆ ಸ್ಟೂಡೆಂಟ್ಸ್, ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ ಬರುತ್ತೆ, ವಾಟ್ ಇಸ್ ಮ್ಯಾಗ್ನೀಷಿಯಂ, ವಾಟ್ ಇಸ್ ಮಿಡಲ್ ಲ್ಯಾಮೆಲಾ ಮೇಡ್ ಅಪ್ ಆಫ್? ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಸ್ಟೂಡೆಂಟ್ಸ್ ಐ ಟೀಚ್ ಫಾರ್ ಕ್ಲಾಸ್ ಇಂದ ಆಲ್ಸೋ. ಓಯ್ ಸ್ಟೂಡೆಂಟ್ಸ್, ನನ್ನ ಕ್ಲಾಸ್ ನೋಡಲ್ವಾ ನೀವು? ವಿಡಿಯೋಸ್ ನಂದು ಕ್ಲಾಸ್ ವಿಡಿಯೋಸ್ ನೋಡಲ್ವಾ? ಕ್ಲಾಸ್ 10 ನಂದು ಐ ಡೂ ಫಾರ್ ಕ್ಲಾಸ್ 10 ಆಲ್ಸೋ. SLC ಮಾಡ್ತೀನಿ ನಾನು. ಹಾ, okay. So students, here you can notice, here you can around easily notice here the middle part is called as middle lamellae. ಈ middle lamella ಇದೆಯಲ್ಲ, this one is made up of calcium pectate and magnesium pectate. ಇದು middle lamella. Okay now let me teach you something very important right now students, very important. ನಿಮ್ಗೆ ಗೊತ್ತಾ, one plant cell ಮತ್ತೆ ಇನ್ನೊಂದು plant cell they can talk to each other. Students, do you know that? Students, ಬೇಗ ಹೇಳಿ, do you know one cell and second cell can talk to each other? Talk to each other ಅಂದ್ರೆ they can transport items from one cell to one more cell. ಹೆಂಗೆ? they have a pipeline. For example, ಇದು ಒಂದು ಸೆಲ್ ಅನ್ಕೊಳ್ಳಿ, ಇದು ಇನ್ನೊಂದು ಸೆಲ್. ಈ ಎರಡು ಸೆಲ್ ಮಧ್ಯದಲ್ಲಿ there is a pipeline. ನೋಡಿ ಈ ತರ there will be a small pipeline. ಈ ತರ ಇರುತ್ತೆ pipeline. ಇದು ನೋಡಿ, this is middle lamellae, this is middle lamella ಮಧ್ಯದಲ್ಲಿರೋದು. ಬಟ್ ಈ ಮಧ್ಯದಲ್ಲಿ ಇನ್ನೊಂದು ಪೈಪ್ ಇರುತ್ತೆ, ಇದು ಚಿಕ್ಕದಾಗಿ ಒಂದು ಪೈಪ್ ಇರುತ್ತೆ. ಏನು ಈ ಪೈಪ್ ಇದೆಯಲ್ಲ, ದಿಸ್ ಪೈಪ್ ವಿಲ್ ಕನೆಕ್ಟ್ ದ ಟೂ ಡಿಫರೆಂಟ್ ಸೈಟೋಪ್ಲಾಸಮ್ಸ್. ನೋಡಿ, ದಿಸ್ ಇಸ್ ಒನ್ ಸೈಟೋಪ್ಲಾಸಮ್, ಈ ಸೈಟೋಪ್ಲಾಸಮ್, ಈ ಸೈಟೋಪ್ಲಾಸಮ್, ಎರಡು ಸೈಟೋಪ್ಲಾಸಮ್ ಕನೆಕ್ಟ್ ಆಗ್ಬಿಡುತ್ತೆ. ಅಂಡ್ ದಟ್ ಪೈಪ್ ಇಸ್ ಕಾಲ್ಡ್ as what? The pipe is called as plasmodesmata. Friends, that is called as plasmodesmata. Plasmodesmata is a cytoplasmic connection. ಈ ಸೈಟೋಪ್ಲಾಸಮು ಕನೆಕ್ಟ್ ಆಗ್ಬಿಡುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಪ್ಲಾಸ್ಮೋಡೆಸ್ಮೇಟಾ. ಓಕೆನಾ? ಸೊ ಟೂ ಡಿಫರೆಂಟ್ ಸೆಲ್ಸ್ ಆರ್ ಕನೆಕ್ಟೆಡ್. ಎರಡು ಮಾತ್ರ ಅಲ್ಲ, ಎಷ್ಟೊಂದು ಸೆಲ್ಸ್ ಕನೆಕ್ಟ್ ಆಗಿರುತ್ತೆ. ಆ ತರ ಎಷ್ಟೊಂದು ಸೆಲ್ಸ್ ಕೂಡ ಆ ತರ ಕನೆಕ್ಟ್ ಆಗಿರುತ್ತೆ. ದಟ್ ಇಸ್ ಕಾಲ್ಡ್ ಪ್ಲಾಸ್ಮೋಡೆಸ್ಮೇಟಲ್ ಕನೆಕ್ಷನ್ಸ್. ನೋಡಿ, ಈ ಸೆಲ್ಲು ಪ್ಲಾಸ್ಮೋಡೆಸ್ಮೇಟಾ ಇಂದ ಕನೆಕ್ಟ್ ಆಗಿದೆ. ಓಕೆ, ನಾವು ಸ್ಟೂಡೆಂಟ್ಸ್, ನಾವು ಅದು ಬಿಟ್ರೆ ನಾವು ವಿ ಆರ್ ಕಮಿಂಗ್ ಟು ದ towards the end ಅಲ್ಲ, ಮಿಡಲ್ ಪಾರ್ಟ್ ಮುಗಿತಾ ಬಂತು. ವಿ ಆರ್ ಡನ್ ವಿತ್ ಅರೌಂಡ್ 60% ಚಾಪ್ಟರ್ ಮುಗಿದೋಗಿದೆ ಈಗ ಇಲ್ಲಿ. ನಾವು ವಿ ಆರ್ ಲೆಫ್ಟ್ ವಿತ್ ಓನ್ಲಿ 40% ಚಾಪ್ಟರ್. ಇನ್ ದ್ಯಾಟ್ ಎಲ್ಲಕ್ಕಿಂತ ಮೇಜರ್ ಇಸ್ ದಿಸ್ ಪಾರ್ಟ್ ವಿಚ್ ಕ್ಯಾನ್ ಗೆಟ್ ಓವರ್ ಇನ್ 20 minutes. ಸ್ಟಾರ್ಟ್ ಮಾಡುವ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡುವ. ನೆಕ್ಸ್ಟ್ 20 minutes ಅಲ್ಲಿ ಇದು ಮುಗಿದೋಗುತ್ತೆ. ಅದಾದ್ಮೇಲೆ ಇನ್ನೊಂದು 20 minutes ಕೊಟ್ರೆ ನ್ಯೂಕ್ಲಿಯಸ್ ಎಲ್ಲ ಮುಗಿದೋಗುತ್ತೆ. ನ್ಯೂಕ್ಲಿಯಸ್, ಆಮೇಲೆ ಸೆಂಟ್ರಿಯೋಲ್, ಆಮೇಲೆ ಸಿಲಿಯಾ ಅಂಡ್ ಫ್ಲಾಜೆಲ್ಲಾ. Okay, ಈಗ let's take a 2 minutes break. Time is students, I have to drink some water. ಈಗ we'll take a 4 minutes break. We will resume the class at 55. Okay, students, ಈ time is 8:52. Okay, we'll take a 8 minutes break. So I will drink some water and come also. 9 ಗಂಟೆ ಸ್ಟಾರ್ಟ್ ಮಾಡಿದ, 9 ಗಂಟೆಯಿಂದ 9 to 9:45 or 9:50 will finish off. Okay. ಸ್ಟೂಡೆಂಟ್, ಚಾಪ್ಟರ್ ದೊಡ್ಡದಿದು. ದಿಸ್ ಚಾಪ್ಟರ್ ಇಸ್ ವೆರಿ ಲಾರ್ಜ್ ಚಾಪ್ಟರ್, ತುಂಬಾ ದೊಡ್ಡ ಚಾಪ್ಟರ್ ಇದೆ ಸ್ಟೂಡೆಂಟ್ಸ್ ಇದು. ಓಕೆನಾ? ಚಾಪ್ಟರ್ ದೊಡ್ಡದು, ಬಟ್ ಐ ಆಮ್ ಟ್ರೈಂಗ್ ಟು ಟೀಚ್ ಯು ಇನ್ ದ ಮೋಸ್ಟ್ ಈಸಿಯೆಸ್ಟ್ ಸ್ಲಾಶ್ ಫಾಸ್ಟೆಸ್ಟ್ ಸ್ಲಾಶ್ ಅಂಡರ್ಸ್ಟ್ಯಾಂಡಬಲ್ ಮ್ಯಾನರ್. ಓಕೆನಾ? ಇದಕ್ಕಿಂತ ಸ್ಲೋ ಹೋಗಕ್ಕಾಗಲ್ಲ, ಇಲ್ಲ ಫಾಸ್ಟ್ ಹೋಗಕ್ಕಾಗಲ್ಲ, ಎರಡು ಆಗಲ್ಲ. ಓಕೆ, ಸೊ ವಿ ವಿಲ್ ಸಿ ಯು ಎಕ್ಸಾಕ್ಟ್ at 9 PM. ಓಕೆನಾ?
ಸ್ಟೂಡೆಂಟ್ಸ್ ನಮಸ್ಕಾರ ಎಲ್ಲರಿಗೂ ಕೂಡ ನಮಸ್ಕಾರ 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 ನಮಸ್ಕಾರ. ಓಕೆ ಸ್ಟೂಡೆಂಟ್ಸ್ ಬನ್ನಿ ಈಗ ನೆಕ್ಸ್ಟ್ ಇಸ್ ಕಾಲ್ಡ್ ಆಸ್ ಹಲೋ ಸ್ಟೂಡೆಂಟ್ಸ್ ಎಲ್ಲ ನಮಸ್ಕಾರ ಎಲ್ಲರೂ ಕೂಡ ಬೇಗ ಬೇಗ ಹೇಳಿ ಇಫ್ ಐ ಆಮ್ ಪ್ರಾಪರ್ಲಿ ಆಡಿಬಲ್ ಅಂಡ್ ವಿಸಿಬಲ್ ಟು ಆಲ್ ಆಫ್ ಯು. ಬೇಗ ಒಂದ್ಸತಿ ಬೇಗ ಇಫ್ ಐ ಆಮ್ ಪ್ರಾಪರ್ಲಿ ಆಡಿಬಲ್ ಅಂಡ್ ವಿಸಿಬಲ್ ಟು ಆಲ್ ಆಫ್ ಯು. ಬೇಗ ಹಲೋ ಹಲೋ ಹಾಯ್ 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 ಎಲ್ಲರೂ ಕೂಡ. ಓಕೆ now students next concept is very simple. It is called as endomembrane system. ಅರ್ಥ ಏನು ಎಂಡೋಮೆಂಬ್ರೇನ್ ಅಂದ್ರೆ ಏನು? ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದ್ರೆ ದೀಸ್ ಆರ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್. ಏನೋ ಒಂದು ಫ್ರೆಂಡ್ಸ್ ಇದ್ದಾರೆ, ಈ ಎಲ್ಲಾ ಫ್ರೆಂಡ್ಸ್ ಕೂಡ ಫಂಕ್ಷನ್ಸ್ ಆರ್ ಕೋಆರ್ಡಿನೇಟೆಡ್. ಅಂದ್ರೆ ಏನು? ಒಂದಾದ್ಮೇಲೆ ಒಂದು ಅವ್ರ ಫಂಕ್ಷನ್ಸ್ ಒಟ್ಟಿಗೆ ನಡೀತಾ ಇರತ್ತೆ. ದೀಸ್ ಗ್ರೂಪ್ ಆಫ್ ಫ್ರೆಂಡ್ಸ್ ಆರ್ ಗ್ರೂಪ್ ಆಫ್ ಆರ್ಗನಲ್ಸ್ ಆರ್ ಕಾಲ್ಡ್ ಆಸ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಇದಕ್ಕೆ ಒಂದು ಸ್ಮಾಲ್ ಟ್ರಿಕ್ ಇದೆ ಸ್ಟೂಡೆಂಟ್, ಒಂದು ಸ್ಮಾಲ್ ಟ್ರಿಕ್ ಇದೆ. ದಟ್ ಇಸ್ ಕಾಲ್ಡ್ ಆಸ್ ಎವ್ರಿ ಗೇಮರ್ ಲವ್ಸ್ ವಿಕ್ಟ್ರಿ. ಏನು? ಎವ್ರಿ ಗೇಮರ್ ಲವ್ಸ್ ವಿಕ್ಟ್ರಿ. ಇ ಫಾರ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಜಿ ಫಾರ್ ಗಾಲ್ಜಿ ಕಾಂಪ್ಲೆಕ್ಸ್, ಎಲ್ ಫಾರ್ ಲೈಸೋಸೋಮ್ಸ್, ವಿ ಫಾರ್ ವ್ಯಾಕ್ಯೂಲ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಜಿ ಕಾಂಪ್ಲೆಕ್ಸ್, ಲೈಸೋಸೋಮ್ಸ್ ಮತ್ತೆ ವ್ಯಾಕ್ಯೂಲ್ಸ್. 1 2 3 4 ಈ 4 ಜನ ಆಲ್ 4 ಆಫ್ ದೆಮ್ ಆರ್ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಯಾಕಂದ್ರೆ ಈ 4 ಜನದ ಫಂಕ್ಷನ್ಸ್ ಕೋಆರ್ಡಿನೇಟೆಡ್ ಆಗಿರುತ್ತೆ, ಒಟ್ಟಿಗೆ ಇರುತ್ತೆ ಫಂಕ್ಷನ್ ಇರೋದು. ಓಕೆ, ಸೊ 4 ಮೆಂಬರ್ಸ್ ಅಬೌಟ್ ಎಂಡೋಮೆಂಬ್ರೇನ್ ಸಿಸ್ಟಮ್ ಸ್ಟೂಡೆಂಟ್ಸ್. ಈಗ ನಾ ಫಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ಫಸ್ಟ್ ಥಿಂಗ್ ಕ್ವಶನ್ ನೋಡಿ, ಈ ತರ ಕ್ವಶನ್ ಕೊಡ್ತಾರೆ. ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಬೇಗ ವಾಟ್ ಇಸ್ ದ ಕ್ವಶನ್? membrane bound organelles of endomembrane system coordinate cellular function. ಹೌದು, ಆ ಎಲ್ಲಾರ್ದು ಕೂಡ ಫಂಕ್ಷನ್ಸ್ ಕೋಆರ್ಡಿನೇಟ್ ಆಗಿರುತ್ತಾ? ಕೋಆರ್ಡಿನೇಟ್ ಆಗಿರುತ್ತೆ. ಮೈಟೊಕಾಂಡ್ರಿಯಾ ಅಂಡ್ ಕ್ಲೋರೋಪ್ಲಾಸ್ಟ್ ಆರ್ ನಾಟ್ ಕನ್ಸಿಡರ್ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಈ ಮೈಟೊಕಾಂಡ್ರಿಯಾ ಮತ್ತು ಕ್ಲೋರೋಪ್ಲಾಸ್ಟ್ ಆರ್ ದಿ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್? ಅಲ್ಲ. ಮೈಟೊಕಾಂಡ್ರಿಯಾ ಅಂಡ್ ಕ್ಲೋರೋಪ್ಲಾಸ್ಟ್ ದೇ ಆರ್ ನಾಟ್ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಇಬ್ರು ಕೂಡ ಎಂಡೋಮೆಂಬ್ರೇನ್ ಸಿಸ್ಟಮ್ ಪಾರ್ಟ್ ಅಲ್ಲ ಅದು. ಓಕೆನಾ? ಸೊ statement number 1 and statement number 2 both are correct students. Both are correct. Yes or no? Bega heli. Is both correct students? Yes or no? Bega heli. Bega heli students. Both are correct. How do? Both are correct because functions are coordinated. Both are not a part of endomembrane system. Okay students, next question nodi. The organelles that are included in the endomembrane system. ಇಲ್ಲಿ ನಮ್ಮ ಹತ್ರ 4 ಆಪ್ಷನ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ ಅಲ್ಲಿ ಯು ಶುಡ್ ಟೆಲ್ ಮಿ ಹೂ ಆರ್ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್. ನೋಡಿ ಫಸ್ಟ್ ಆಪ್ಷನ್ ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಆಪ್ಷನ್ ಅಲ್ಲಿ ಮೈಟೊಕಾಂಡ್ರಿಯಾ ಕೊಟ್ಟಿದ್ದಾರೆ. ವಿ ನೋ ಮೈಟೊಕಾಂಡ್ರಿಯಾ ಇಸ್ ನಾಟ್ ಅ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್. ನಮಗೆ ಗೊತ್ತು ಮೈಟೊಕಾಂಡ್ರಿಯಾ ಇಸ್ ನಾಟ್ ಅ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್. ಹೋಯ್ತದು. ಅದಾದ್ಮೇಲೆ ಮೈಟೊಕಾಂಡ್ರಿಯಾ ಇಲ್ಲ, ಮೈಟೊಕಾಂಡ್ರಿಯಾ ಇಲ್ಲ. ಬಟ್ ಸ್ಟೂಡೆಂಟ್ಸ್ ಇದು ನೋಡಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಜಿ ಕಾಂಪ್ಲೆಕ್ಸ್, ಲೈಸೋಸೋಮ್ಸ್ and vacuoles. ಈ 4 ಜನನು ಕೂಡ are they part of endomembrane students? Yes, they are part of endomembrane. So answer is obviously option number 4 ಇಲ್ಲಿ. ಓಕೆನಾ? part of endomembrane students. ಈಗ the first person are students. The first person or the first part of your endomembrane system is called as the endoplasmic reticulum ಅಂತ. ಓಕೆ, endoplasmic reticulum ಅಂತ ನೋಡಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೀವು ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಒಳಗಡೆ ನೋಡಿದ್ರೆ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಅ ನೆಟ್ವರ್ಕ್ ಆರ್ ರೆಟಿಕ್ಯುಲೇಟ್ ಆಫ್ ಟೈನಿ ಟ್ಯೂಬ್ಯುಲರ್ ಸ್ಟ್ರಕ್ಚರ್ಸ್. ಈಗ ಡು ಆಲ್ ಆಫ್ ಯು ರಿಮೆಂಬರ್ ದಿಸ್? ಅದು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಒಂದು 3D ತೋರಿಸಿದ 3D ಇಮೇಜ್ ನೆನಪಿದೆಯಾ? ಅದು ನೆನಪಿದೆಯಾ? ಇದು ನೋಡಿ ಇಲ್ಲಿ. ಲೆಟ್ಸ್ ಟ್ರೈ ಟು ಲೊಕೇಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೋಡಿ ಇಲ್ಲಿ. ಈಗ ಆಲ್ ಆಫ್ ಯು ಇಲ್ಲಿ ನೋಡಿ, ಇದು ಕಾಣಿಸ್ತಿದೆ ಇದು. This is called as rough endoplasmic reticulum. This is called as smooth endoplasmic reticulum. ಹೆಂಗ್ ಕಾಣಿಸ್ತಿದೆ ನೋಡಿ, ಇದು ಒಂದು ಟ್ಯೂಬ್ ತರ ಇಲ್ವಾ? ಇದು ಟೈನಿ ಟೈನಿ ಟ್ಯೂಬ್ಸ್ ತರ, ಸ್ಮಾಲ್ ಟ್ಯೂಬ್ಸ್ ಎಲ್ಲ ಕಡೆನು ಸ್ಮಾಲ್ ಟ್ಯೂಬ್ಸ್ ತರ ಇಲ್ವಾ? ಇದು ನೋಡಿ ಇಲ್ಲಿ. ಇಲ್ಲಿ ನೋಟಿಸ್ ಮಾಡಿ, ಇದು ನೋಡಿ, ಇಲ್ಲಿ ನೋಡಿ, ಮೇಲೆ ನೋಡಿ, ಹಂಗೆ ಇಲ್ಲಿ ನೋಡಿ. ಟೈನಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಅ ನೆಟ್ವರ್ಕ್ ಆಫ್ ಸ್ಟ್ರಕ್ಚರ್ಸ್ ಇದೆ ಇಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ನೆಟ್ವರ್ಕ್ ಆಫ್ ಸ್ಟ್ರಕ್ಚರ್ಸ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಟೂಡೆಂಟ್ಸ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲಿ ನೋಡಿ, ಇಲ್ಲೂ ಕೂಡ ಇದೆ. ಸೊ ಎಲ್ಲಾ ಕಡೆ ಕೂಡ ನೀವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೋಡಬಹುದು ಇದರ. ಸೊ ದೇ ಆರ್ ನೆಟ್ವರ್ಕ್ ಆರ್ ರೆಟಿಕ್ಯುಲಮ್ ಆಫ್ ಟೈನಿ ಟ್ಯೂಬ್ಯುಲರ್ ಸ್ಟ್ರಕ್ಚರ್ಸ್.
ದೇ ಆರ್ ಎಕ್ಸ್ಟೆನ್ಷನ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್. ಅರ್ಥ ಏನು ಸ್ಟೂಡೆಂಟ್ಸ್? ಅರ್ಥ ಏನು? ಕಡೆ ಕೆಲ್ಸ್ಕೊಳ್ಳಿ. ಇಫ್ ದಿಸ್ ಇಸ್ ದ ನ್ಯೂಕ್ಲಿಯಸ್, ಲೆಟ್ಸ್ ಸೇ ದಿಸ್ ಇಸ್ ಅ ಸೆಲ್. ಇದು ನಮ್ಮ ಹತ್ರ ಒಂದು ಸೆಲ್ ಇದೆ ಅನ್ಕೊಳ್ಳಿ. ನಮ್ಮ ಹತ್ರ ಒಂದು ಸೆಲ್ ಇದೆ, ಈ ತರ ಒಂದು ನಮ್ಮ ಹತ್ರ ಈಗ ವಿ ಹ್ಯಾವ್ ಅ ಸೆಲ್. ಈ ಸೆಲ್ ಒಳಗಡೆ ಏನಿರುತ್ತೆ? ದಿಸ್ ಸೆಲ್ ಹ್ಯಾಸ್ ಅ ನ್ಯೂಕ್ಲಿಯಸ್. ಈ ತರ ನ್ಯೂಕ್ಲಿಯಸ್ ಇರುತ್ತೆ ಒಂದು ಅನ್ಕೊಳ್ಳಿ. ಸೈಡ್ ಅಂತ ನ್ಯೂಕ್ಲಿಯಸ್. ಪ್ಲೀಸ್ ನೆನಪಿರಲಿ, ಒಂದು ನ್ಯೂಕ್ಲಿಯಸ್ ಹತ್ರ, ರೈಟ್, ಒಂದು ನ್ಯೂಕ್ಲಿಯಸ್ ಹತ್ರ ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಒಂದು ನ್ಯೂಕ್ಲಿಯಸ್ ಹತ್ರ ಇಟ್ ಹ್ಯಾಸ್ ಟೂ ಲೇಯರ್ಸ್. ಇಲ್ಲಿ ನೋಡಿ, ದಿಸ್ ಇಸ್ ಅ ಸೆಲ್. ಈ ಸೆಲ್ ಮಧ್ಯದಲ್ಲಿ ಲೆಟ್ಸ್ ಸೇ ಐ ಹ್ಯಾವ್ ಅ ನ್ಯೂಕ್ಲಿಯಸ್. ಲೆಟ್ಸ್ ಸೇ ಐ ಹ್ಯಾವ್ ಅ ನ್ಯೂಕ್ಲಿಯಸ್ ಇನ್ ದ ಮಿಡಲ್. ನ್ಯೂಕ್ಲಿಯಸ್, ಈ ನ್ಯೂಕ್ಲಿಯಸ್ ಹತ್ರ ಇಟ್ ಹ್ಯಾಸ್ ಟೂ ಲೇಯರ್ಸ್. ಇದ್ರ ಹತ್ರ ಎರಡು ಲೇಯರ್ ಇದೆ. ಇತರ ಒಂದು ನ್ಯೂಕ್ಲಿಯಸ್ ಹತ್ರ ಎರಡು ಲೇಯರ್ ಇರುತ್ತೆ. ಇತರ ಓಕೆ, ನ್ಯೂಕ್ಲಿಯಸ್ ಹತ್ರ ಎರಡು ಲೇಯರ್ ಇದೆ. ಇತರ ಓಕೆನಾ? ನ್ಯೂಕ್ಲಿಯಸ್ ಹತ್ರ ಎರಡು ಲೇಯರ್ ಇದೆ. ದಿಸ್ ಇಸ್ ದ ನ್ಯೂಕ್ಲಿಯಸ್. ಓಕೆ, ರೈಬೋಸೋಮ್ ಸ್ಟೂಡೆಂಟ್ಸ್. ರೈಬೋಸೋಮ್ ಹೇಳ್ತೀನಿ, ಪ್ರೋಟೀನ್ ಹೆಲ್ಪ್ ಮಾಡುತ್ತೆ. ಪ್ರೋಟೀನ್ ಮಾಡಕ್ಕೆ ತೋರಿಸ್ತೀನಿ ಒಂದು ನಿಮಿಷ. ಈಗ ಈ ಔಟರ್ ಲೇಯರ್ ಇದೆಯಲ್ಲ, ಈ ಔಟರ್ ಲೇಯರ್ ಇಂದ ಈ ತರ ಎಕ್ಸ್ಟೆನ್ಷನ್ ಬರುತ್ತೆ. ಈ ತರ ಔಟರ್ ಲೇಯರ್ ಇಂದ ಈ ತರ ಎಕ್ಸ್ಟೆನ್ಷನ್ ಬರುತ್ತೆ. ಈ ತರ ಎಕ್ಸ್ಟೆನ್ಷನ್. ಸೊ ವಾಟ್ ಇಸ್ ಇಟ್ ಸ್ಟೂಡೆಂಟ್ಸ್? ದಿಸ್ ಇಸ್ ಎಕ್ಸ್ಟೆನ್ಷನ್. ಇಟ್ ಈಸ್ ಅ ಎಕ್ಸ್ಟೆನ್ಷನ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್. ಒಂದು ನ್ಯೂಕ್ಲಿಯಸ್ ಔಟರ್ ಮೆಂಬ್ರೇನ್ ಇದೆಯಲ್ಲ, ಒಂದು ನ್ಯೂಕ್ಲಿಯಸ್ ಔಟರ್ ಮೆಂಬ್ರೇನ್, ಆ ಔಟರ್ ಮೆಂಬ್ರೇನ್ ಇಂದ ಇದು ಎಕ್ಸ್ಟೆನ್ಷನ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್. ಈಗ we have two different types of your endoplasmic reticulum. We have RER ಮತ್ತೆ SER. ಎರಡು ತರ ಇದೆ. Now what is RER? RER ಹತ್ರ it has ER, that is endoplasmic reticulum, plus ribosomes ಇರುತ್ತೆ. ಹತ್ರ ಏನಿರುತ್ತೆ? ರೈಬೋಸೋಮ್ಸ್ ಇರುತ್ತೆ. ಇದ್ರ ಫಂಕ್ಷನ್ ಏನು? ಮೇನ್ ಫಂಕ್ಷನ್ ಇಸ್ ಪ್ರೋಟೀನ್ ಸಿಂಥಸಿಸ್, ಬಿಕಾಸ್ ರೈಬೋಸೋಮ್ ಇಸ್ ಇನ್ವಾಲ್ವ್ಡ್. ಈ ರೈಬೋಸೋಮ್ಸ್ ಪ್ರೋಟೀನ್ ಸಿಂಥಸಿಸ್ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ RER ವಿಲ್ ಪ್ರೊಡ್ಯೂಸ್ ಪ್ರೋಟೀನ್. ಆ ತರಾನೇ ವಿ ಹ್ಯಾವ್ SER. SER ಇಸ್ ಕಾಲ್ಡ್ ಎಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಸ್ಮೂತ್ ER ಅಲ್ಲಿ ರೈಬೋಸೋಮ್ಸ್ ಇರಲ್ಲ. ಇಲ್ಲಿ ದೇರ್ ಆರ್ ನೋ ರೈಬೋಸೋಮ್ಸ್ ಹಿಯರ್. ಓಕೆ, ಸೊ ಇದೇನ್ ಮಾಡುತ್ತೆ? SER will produce lipids and hormones. ಆ ಜೊತೆಗೆ it can also help in muscle contraction or detoxification of drugs. So ಇದು functions of SER, function of RER. ಇಲ್ಲಿ ನೀವು ಸ್ಟಾರ್ಟಿಂಗ್ ಈ ಎರಡು ಪಾಯಿಂಟ್ ನೆನಪಿಕೊಂಡ್ರೆ ಸಾಕು. ಪ್ರೋಟೀನ್ ಸಿಂಥಸಿಸ್, ಲಿಪಿಡ್ ಅಂಡ್ ಹಾರ್ಮೋನ್ ಸಿಂಥಸಿಸ್ ಬೈ SER. ಇಷ್ಟು ನೆನಪಿಕೊಂಡ್ರೆ ಸಾಕು ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದೊಂದು ಡಯಾಗ್ರಾಮ್ ಇದೆ ನೋಡಿ. ಇಲ್ಲಿ ದಿಸ್ ಇಸ್ ಕಾಲ್ಡ್ ಆಸ್ ಅ ಸೆಲ್. ಇದೊಂದು ಸೆಲ್. ಇದು ಇನ್ ದ ಮಿಡಲ್ ವಿ ಹ್ಯಾವ್ ದ ನ್ಯೂಕ್ಲಿಯಸ್ ಇನ್ ದ ಮಿಡಲ್. ಈ ನ್ಯೂಕ್ಲಿಯಸ್ಗೆ ಎರಡು ಲೇಯರ್ಸ್ ಇದೆ ಸ್ಟೂಡೆಂಟ್ಸ್. ಎರಡು ಲೇಯರ್ ಇದೆ, ಇನ್ನರ್ ಲೇಯರ್, ಔಟರ್ ಲೇಯರ್. ಈ ಔಟರ್ ಲೇಯರ್ ಇಂದ ಯು ಗೆಟ್ ದ ಎಂಟೈರ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೋಡಿ, ಈ ತರ ಬರುತ್ತೆ ಔಟರ್ ಲೇಯರ್ ಇಂದ ಬಂತ. ದಿಸ್ ಇಸ್ ಅ ಎಕ್ಸ್ಟೆನ್ಷನ್. ಇಟ್ ಇಸ್ ಅ ಎಕ್ಸ್ಟೆನ್ಷನ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್. ಎಕ್ಸ್ಟೆನ್ಷನ್ ಇದು. ಈಗ ನೀವು ನೋಟಿಸ್ ಮಾಡ್ಬೋದು, ಈಗ ದ ಎಂಟೈರ್ ಸೆಲ್ ಡಿಟಾಕ್ಸಿಫಿಕೇಶನ್ ಅಂದ್ರೆ ಟಾಕ್ಸಿನ್ಸ್ ಕಮ್ಮಿ ಮಾಡೋದು. ಡಿಟಾಕ್ಸಿಫಿಕೇಶನ್ ಆಫ್ ಡ್ರಗ್ಸ್ ಅಂದ್ರೆ ನಮ್ಮ ಬಾಡಿ ಡ್ರಗ್ಸ್ ನ ಡಿಟಾಕ್ಸಿಫ್ ಅಂದ್ರೆ ಅದ್ರದ್ದು ಪಾಯ್ಸನ್ ತೆಗೆಯುತ್ತೆ. ಓಕೆನಾ? ಇಲ್ಲಿ ನೋಡ್ಬೋದು ನೀವೀಗ ದ ಎಂಟೈರ್ ಸೆಲ್ ಇಸ್ ಡಿವೈಡ್ ಇಂಟು ಟೂ ಪಾರ್ಟ್ಸ್. ಈಗ ಫುಲ್ ಸೆಲ್ ಇದು. ಈ ಎಂಟೈರ್ ಸೆಲ್ ಈಗ ಎರಡು ಪಾರ್ಟ್ ಡಿವೈಡ್ ಆಗ್ಬಿಟ್ಟಿದೆ. ಈಗ ಎಂಟೈರ್ ಸೆಲ್ಲು. ಎಲ್ಲೆಲ್ಲಿ ನಿಮ್ಗೆ ಈ ER ಸಿಗುತ್ತಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲಾ ಕಡೆನು, that part is called as luminal part. ಏನೋ that is called as luminal. ನೋಡಿ, ಇದು luminal part. ಇದು ನೀವು ಎಲ್ಲೆಲ್ಲಿ ನೀವು ER ಇಲ್ಲ ಗೊತ್ತಾ, the endoplasmic reticulum is absent ಅಲ್ಲಿ, that part is called as extra luminal. ಸೊ ಈ ಎಂಟಿ ಜಾಗ ಇಲ್ಲ, ಈ ಎಂಟಿ ಜಾಗ ನಾವು ಎಕ್ಸ್ಟ್ರಾ ಲೂಮಿನಲ್ ಅಂತ ಕರಿತೀವಿ. ಅಂಡ್ ವೇರ್ ಎವರ್ ವಿ ಫೈಂಡ್ ER ಇದರಲ್ಲಿ ದಿಸ್ ಪಾರ್ಟ್ ಇಸ್ ಕಾಲ್ಡ್ as luminal. ಸೊ ಒಂದು ER ಏನ್ ಮಾಡುತ್ತೆ? ಒಂದು ER ಎಂಟೈರ್ ಸೆಲ್ ನ
ಎರಡು ಪಾರ್ಟ್ ಅಲ್ಲಿ ಡಿವೈಡ್ ಮಾಡುತ್ತೆ. ಒಂದು ಎಂಟೈರ್ ಸೆಲ್ ನ ಎರಡು ಪಾರ್ಟ್ ಅಲ್ಲಿ ಡಿವೈಡ್ ಮಾಡುತ್ತೆ. ದ ಫಸ್ಟ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ದ ಲೂಮಿನಲ್ ಪಾರ್ಟ್. ಅಂದ್ರೆ ಏನು? ಲೂಮಿನಲ್ ಪಾರ್ಟ್ ಅಂದ್ರೆ ವೇರ್ ವಿ ಹ್ಯಾವ್ ಸೊ ಕಡೆ ಇರೋ ಕಡೆ ಎಲ್ಲಾನು wherever we find that is called as luminal. Where we cannot find that part is called as extraluminal. So luminal and extraluminal ಅಂತ ಎರಡು ಪಾರ್ಟ್ ಇದೆ ನಮ್ಮ ಹತ್ರ ಒಂದು ಸೆಲ್ ಅಲ್ಲಿ. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಈ ಕಾಣಿಸ್ತಿದ್ಯಾ? This is the electron microscopic image. Electron microscopic image. ಇಲ್ಲಿ ನೋಡಬಹುದು ನೀವು, this right here is the nucleus. ಈ ನ್ಯೂಕ್ಲಿಯಸ್ ಔಟರ್ ಲೇಯರ್ ಇಂದ can you see everywhere ಇದು this is mostly rough ಇದು. ಓಕೆ, ಇಲ್ಲಿ ನೋಟಿಸ್ ಮಾಡಬಹುದು ನೀವು, it is luminal part ಇದು, because we have all the ಇದೆ ಇಲ್ಲಿ. ಓಕೆನಾ? here we can see mitochondria also. mitochondria ಇದೆ ನೋಡಿ ಕಾರ್ನರ್ ಅಲ್ಲಿ, mitochondria. ಓಕೆನಾ? ನೋಡಿ ಸ್ಟೂಡೆಂಟ್ಸ್, ಇದು ರಫ್, ಇದೇನಿದು ಇದು. why ಸ್ಟೂಡೆಂಟ್ಸ್? ಯಾಕೆ ಇದು can anyone tell me in the chat? Can anyone tell me in the chat, students, why do we call it as RER? Anyone? We call this RER because here ನಮ್ಮ ಹತ್ರ ಇಲ್ಲಿ along with the we also have the ribosomes here. We have the ribosomes here. Stuck ಆಗಿರುತ್ತೆ ಎಲ್ಲ ಕಡೆನೂ. That is why it's called as RER. Okay, that is why it's called as RER. Okay. No students, no. Here also you can notice, students, extension of cell membrane. We have endoplasmic reticulum ನೋಡಿ. This is the nucleus. This is the outer wall. Outer wall ಇಂದ ಇದರ extend ಆಗಿರುತ್ತೆ. Okay. Usually students, SCR is present along nuclear membrane ಇರುತ್ತೆ, ಅದು ಕೂಡ ಇರುತ್ತೆ. But it is SCR is a little away from the nucleus generally. Okay, now students. Now next is Golgi complex. Okay, Golgi complex, ನಾನು ಇದ್ರದ್ದು ಫಂಕ್ಷನ್ ನ I will teach you with help of a small story. Okay, how many of you order from Amazon or Flipkart? Raise your hands. ನೀವು ಎಷ್ಟು ಜನ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡ್ತಾ ಇರ್ತೀರಾ? ಬೇಗ ಸ್ಟೂಡೆಂಟ್ಸ್, ಕೈ ಎತ್ತಿ ಬೇಗ. How many of you order from Amazon or Flipkart? ಈ ಅಮೆಜಾನ್ ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡ್ತೀರಾ? ನೀವು ಇದನ್ನ ಆರ್ಡರ್ ಮಾಡಿದಾಗ ಅದು ಆರ್ಡರ್ ಹಂಗೆ ಬರುತ್ತಾ, ಇಲ್ಲ ನೈಸ್ ಆಗಿ ಒಂದು ಪ್ಯಾಕೇಜಿಂಗ್ ಆಗಿ ಬರುತ್ತಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. how does the delivery come? ಡೆಲಿವರಿ ನಾರ್ಮಲ್ ಆಗಿ ಬರುತ್ತಾ, ಇನ್ ಫುಲ್ ಪ್ಯಾಕ್ ಆಗಿ ಬರುತ್ತಾ? ಫುಲ್ ಪ್ಯಾಕ್ ಆಗಿ ಬರುತ್ತಾನೆ. ಫುಲ್ ಪ್ಯಾಕ್ ಆಗಿ ಬರುತ್ತಾ? ಪ್ಯಾಕ್ ಮಾಡ್ಕೊಡ್ತಾರೆ, ಒಂದು ಬಾಕ್ಸ್ ಮೇಲೆ ಸ್ವಲ್ಪ ಸೆಲೋ ಟೇಪ್ ಹಾಕಿ ಕೊಡ್ತಾರಲ್ಲ ತಾನೆ? ಅದೇ ಸ್ಟೂಡೆಂಟ್ಸ್, ನಿಮ್ದು ಒಂದು ಫ್ಯಾಕ್ಟ್ರಿ ಇರುತ್ತೆ, ಆ ಫ್ಯಾಕ್ಟ್ರಿಯಲ್ಲಿ ಇದು ಪ್ಯಾಕೇಜಿಂಗ್ ಮಾಡ್ತಾರೆ, ಪ್ಯಾಕೇಜಿಂಗ್. ಆ ತರಾನೇ ನಮ್ದು ಬಾಡಿ ಒಳಗಡೆ, ಒಂದು ಸೆಲ್ ಒಳಗಡೆ ಒಂದು ಪ್ಯಾಕೇಜ್ ಮಾಡಕ್ಕೆ ಒಂದು ಫ್ಯಾಕ್ಟ್ರಿ ಇದೆ. ದಟ್ ಫ್ಯಾಕ್ಟ್ರಿ ಇಸ್ ಕಾಲ್ಡ್ ಆಸ್ Golgi complex. Golgi complex ಏನ್ ಮಾಡುತ್ತೆ? ನಮ್ದು ಅಮೆಜಾನ್ ಫ್ಯಾಕ್ಟ್ರಿ ಇದು, ಇಲ್ಲಿ ಎಲ್ಲಾ ಪ್ಯಾಕೇಜ್ ಆಗ್ತಾ ಇರುತ್ತೆ. ಅಷ್ಟೇ ಸ್ಟೂಡೆಂಟ್ ಕಾನ್ಸೆಪ್ಟ್ ಇದು ನೋಡಿ ಇಲ್ಲಿ. ಸೊ Golgi complex ವಾಸ್ ಡಿಸ್ಕವರ್ಡ್ ಬೈ ಕೆಮಿಲಿಯೋ ಗಾಲ್ಜಿ. ಅವನ ಹೆಸರು ಮೇಲೆ ಇದು Golgi complex ನ ಹೆಸರು ಬಂದಿದ್ದು. ಇಟ್ ಇಸ್ ಡೆನ್ಸ್ಲಿ ಸ್ಟೇನ್ಡ್ ಸ್ಟ್ರಕ್ಚರ್ ನಿಯರ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಪಕ್ಕನೇ ಇರುತ್ತಿದ್ದು. ಇಟ್ ಇಸ್ ಫ್ಲಾಟ್ ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್. ನೋಡಿ ಈ ತರ ಫ್ಲಾಟ್ ಡಿಸ್ಕ್ ಶೇಪ್ ಈ ತರ ಇರುತ್ತೆ, ಫ್ಲಾಟ್ ಆಗಿ ಡಿಸ್ಕ್ ಶೇಪ್ ಈ ತರ ಸ್ಟ್ರಕ್ಚರ್ ಇರುತ್ತೆ. ಇಟ್ ಇಸ್ ಪ್ಯಾರಲಲ್ ಟು ಈಚ್ ಅದರ್. ನೋಡಿ ಒಂದು ಡಯಾಗ್ರಾಮ್ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ, ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ. ಫಂಕ್ಷನ್ ಕೇಳಿಸ್ಕೊಳ್ತೀನಿ ನೋಡಿ ಇಲ್ಲಿ. ಇದೇನು ಸ್ಟೂಡೆಂಟ್ಸ್, ಇದು ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ, ಮಧ್ಯದಲ್ಲಿ ನ್ಯೂಕ್ಲಿಯಸ್ ನ ಇದೆ ಮಧ್ಯದಲ್ಲಿ. ಇದು ಎಂಟೈರ್ ಥಿಂಗ್ ಇಸ್ ಕಾಲ್ಡ್ ಅಸ್ ಸೆಲ್. ಎಂಟೈರ್ ಥಿಂಗ್ ಇಸ್ ಕಾಲ್ಡ್ ಅಸ್ ಸೆಲ್. ಈ ಸೆಲ್ ಮಧ್ಯದಲ್ಲಿ ವಿ ಹ್ಯಾವ್ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಇನ್ನರ್ ಮೆಂಬ್ರೇನ್, ಔಟರ್ ಮೆಂಬ್ರೇನ್. ಓಕೆ, ಇನ್ನರ್ ಮತ್ತೆ ಔಟರ್ ಮೆಂಬ್ರೇನ್. ಈ ಔಟರ್ ಮೆಂಬ್ರೇನ್ ಇಂದ ವಾಟ್ ಡು ವಿ ಹ್ಯಾವ್ ಸ್ಟೂಡೆಂಟ್ಸ್? ವಾಟ್ ಇಸ್ ದಿಸ್ ಸ್ಟ್ರಕ್ಚರ್? ಕ್ಯಾನ್ ಎನಿವನ್ ಟೆಲ್ ಮೀ ವಾಟ್ ಇಸ್ ದಿಸ್ ಸ್ಟ್ರಕ್ಚರ್? ಎನಿವನ್ ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ವಾಟ್ ಇಸ್ ದಿಸ್ ಸ್ಟ್ರಕ್ಚರ್? ಬೇಗ ಹೇಳಿ. ದಟ್ ಈಸ್ ದ ಏನದು ಅದು. ಸೊ ಇದು ಔಟರ್ ಮೆಂಬ್ರೇನ್ ಇಂದ ವಿ ಕ್ಯಾನ್ ಸಿ ಹಿಯರ್. ಓಕೆ, ಬಂತು. ಓಕೆ, ಬಂತು. ಈ ಮುಂದೆ ಸ್ಟೂಡೆಂಟ್ಸ್, ಮುಂದೆ ಏನಿರುತ್ತೆ? ಮುಂದೆ ಫ್ಲಾಟ್ ಪ್ಯಾರಲಲ್ ಟು ಈಚ್ ಅದರ್ ಒಂದು ಸ್ಟ್ರಕ್ಚರ್ ಇರುತ್ತೆ. ಈ ತರ ಪ್ಯಾರಲಲ್ ಆಗಿರೋ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ Golgi ಕಾಂಪ್ಲೆಕ್ಸ್. ಇದು ಏನು? Golgi ಕಾಂಪ್ಲೆಕ್ಸ್. ಇದು Golgi ಕಾಂಪ್ಲೆಕ್ಸ್. ಓಕೆನಾ? ಈಗ ನೀವು ನೋಟಿಸ್ ಮಾಡ್ಬೋದು ಸ್ಟೂಡೆಂಟ್ಸ್, ನಿಮ್ದು ಸ್ಕೂಲಲ್ಲಿ ಕೂಡ ಈ ತರ ಆಗ್ತಾ ಇತ್ತು. ಸ್ಕೂಲಲ್ಲಿ, ಕಾಲೇಜಲ್ಲಿ ಆಗುತ್ತೆ.
ನಿಮ್ದು ಬರ್ಡೇ ಹತ್ರ ಬಂದ ತಕ್ಷಣನೇ ಎಷ್ಟೊಂದು ಬೇರೆ ಬೇರೆ ಫ್ರೆಂಡ್ಸ್ ಸ್ವಲ್ಪ ಕ್ಲೋಸ್ ಆಗ್ಬಿಡ್ತಾರ, ನೀವು ಟ್ರೀಟ್ ಕೊಡ್ತೀರಾ ಅಂದ್ಬಿಟ್ಟು ಆಗ್ತಾರಾ? ಆಗ್ತಿರ್ತಾರೆ ಸ್ಟೂಡೆಂಟ್ಸ್, ಆಗ್ತಾರೆ. ಬೇಸಿಕ್ಲಿ ವರ್ಲ್ಡ್ ಅಲ್ಲಿ ಎಲ್ಲಾರ ಹತ್ರ ಎರಡು ಮಕ ಇರುತ್ತೆ. ಒಂದು ಮಕ ನಿಮ್ ಮುಂದೆ, ಇನ್ನೊಂದು ಮಕ ನಿಮ್ ಹಿಂದೆ. ನಿಮ್ ಮುಂದೆ ಏನೋ ಮಾತಾಡ್ತಾರೆ, ನಿಮ್ ಹಿಂದೆ ಬೇರೆ ಏನೋ ಮಾತಾಡ್ತಾರೆ ತಾನೆ. ಸೊ ಆ ತರ ನಮ್ ಗಾಲ್ಜಿ ಬಾಡಿ ಹತ್ರ ಎರಡು ಮಕ ಇದೆ. ಏನೋ 2 ಫೇಸಸ್ ಇದೆ ಅದ್ರ ಹತ್ರ, ಎರಡು ಮಕ ಇದೆ ಅದ್ರ ಹತ್ರ. ನೋಡಿ ಈ ಮಕ ನೋಡಿ ಫಸ್ಟ್, ದಿಸ್ ಫೇಸ್ ಇಸ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್, ಟುವರ್ಡ್ಸ್ ದ ER ಕಡೆ ಇರುತ್ತೆ ಈ ಮಕ, ಇದು ಇಲ್ಲಿರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಸಿಸ್ ಫೇಸ್. ಏನಂತ ಕರಿತೀವಿ ನಾವಿದ್ನ? ಸಿಸ್ ಫೇಸ್ ಆರ್ ಫಾರ್ಮಿಂಗ್ ಫೇಸ್ ಆರ್ ಕಾನ್ವೆಕ್ಸ್ ಫೇಸ್. ಏನ್ ಸ್ಟೂಡೆಂಟ್ಸ್ ಇದು? ದ ಫೇಸ್ ವಿಚ್ ಇಸ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್ ಕಡೆ ಇರೋ ಫೇಸ್ ಇದು. ದಟ್ ಇಸ್ ಕಾಲ್ಡ್ ಎಸ್ ವಾಟ್? ಸಿಸ್ ಫೇಸ್, ಫಾರ್ಮಿಂಗ್ ಫೇಸ್ ಆರ್ ಕಾನ್ವೆಕ್ಸ್ ಫೇಸ್ ನ ಕರಿತೀವಿ ನಾವಿದ್ನ. ಕಾನ್ವೆಕ್ಸ್ ಫೇಸ್. ಈ ಫೇಸು ಇದ್ರ ಮುಂದೆ ಇದೆ. Now, what is the opposite side? ಇನ್ನೊಂದು ಮಕ ಏನು? ಇನ್ನೊಂದು ಮಕ ಏನಂದ್ರೆ that is called as trans phase or maturing phase or concave phase. Students, please ನೆನಪಿಕೊಳ್ಳಿ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೀಟ್ ಎಕ್ಸಾಮಿನೇಷನ್ ಇದನ್ನ. So what is cis phase? What is trans phase also called as? So cis phase is called as forming phase or convex phase. It's called as trans phase or maturing phase or concave phase. Okay, so ಇಷ್ಟು ನೆನಪಿಕೊಳ್ಳಿ ಸಾಕು. ಇದಾದ್ಮೇಲೆ now can anyone remind me ಈ ER ಏನ್ ಮಾಡುತ್ತೆ? What does ER do? ER general ಆಗಿ, let's say it is RER will produce protein, SER will produce lipids. ಸೊ ಒಂದು ER ಜನರಲ್ ಆಗಿ ಪ್ರೋಟೀನ್ಸ್ ಮತ್ತೆ ಲಿಪಿಡ್ಸ್ ನ ಪ್ರೊಡ್ಯೂಸ್ ಮಾಡುತ್ತಾ? ಓಕೆ, ಈಗ ಪ್ರೋಟೀನ್ಸ್ ಮತ್ತೆ ಲಿಪಿಡ್ಸ್ ಪ್ರೊಡ್ಯೂಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಗೆ ಹೋಗ್ಬೇಕಂದ್ರೆ ಆ ಪ್ರೋಟೀನ್ ಮತ್ತೆ ಲಿಪಿಡ್ ಹಂಗೆ ಹೋಗಕ್ಕಾಗಲ್ಲ. ನೀವೇನಾದ್ರೂ ಅಮೆಝಾನ್ ಇಂದ ಆರ್ಡರ್ ಮಾಡಿದ್ರೆ ಅದು ಪ್ರಾಡಕ್ಟ್ ಹಂಗೆ ಬರಲ್ಲ, ಏನಾಗುತ್ತೆ, ಅದು ಪ್ಯಾಕ್ ಆಗಿ ಬರುತ್ತೆ ಕಂಪ್ಲೀಟ್ ಆಗಿ. ಸೊ ಹೆಂಗೆ ಅಮೆಝಾನ್ ಪ್ಯಾಕ್ ಮಾಡಿ ಕಳ್ಸುತ್ತೆ, ಈಗ ನಾವು ER ಮಾಡುತ್ತಲ್ಲ ಆ ಪ್ರೋಟೀನ್ ಮತ್ತೆ ಲಿಪಿಡ್ಸ್ ನ ಪ್ಯಾಕ್ ಮಾಡ್ಬೇಕೀಗ. ನೋಡಿ ಸ್ಟೂಡೆಂಟ್ಸ್, ಪ್ಯಾಕ್ ಮಾಡಬೇಕು ನೋಡಿ ಇಲ್ಲಿ. ಸೊ ಇಫ್ ದಿಸ್ ಇಸ್ ದ ER ಏನ್ ಮಾಡ್ತು? ER ವಿಲ್ ಪ್ರೊಡ್ಯೂಸ್ ಪ್ರೋಟೀನ್ಸ್ ಆರ್ ಲಿಪಿಡ್ಸ್. ಪ್ರೋಟೀನ್ಸ್ ಮತ್ತೆ ಲಿಪಿಡ್ಸ್ ಪ್ರೊಡ್ಯೂಸ್ ಮಾಡ್ತು. ಓಕೆ, ಲಿಪಿಡ್ ಇಸ್ ಅ ಟೈಪ್ ಆಫ್ ಬಯೋಮಾಲಿಕ್ಯೂಲ್. ಓಕೆ, ಈಗ ಈ ಪ್ರೋಟೀನ್ ಮತ್ತೆ ಲಿಪಿಡ್ ಏನಾಗುತ್ತೆ ನೋಡಿ, ಈ ತರ ಪ್ಯಾಕ್ ಆಗಿ ರೌಂಡ್ ಆಗಿ ವೆಸಿಕಲ್ಸ್ ಆಗಿ ಬಂದ್ಬಿಡುತ್ತೆ ಆಚೆ. ನೋಡಿ, ಪ್ಯಾಕೇಜಿಂಗ್ ಆಯ್ತು. ಸೊ ನಿಮ್ ಎಕ್ಸಾಮ್ ಏನ್ ಕೇಳ್ತಾರೆ ಅಂದ್ರೆ ಪ್ಯಾಕೇಜಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಎಂಡ್ ಆಗುತ್ತೆ ಕೇಳ್ತಾರೆ. ಸೊ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಸಿಸ್ ಫೇಸ್ ಆರ್ ಫಾರ್ಮಿಂಗ್ ಫೇಸ್ ಆರ್ ಕಾನ್ವೆಕ್ಸ್ ಫೇಸ್. ಇಲ್ಲಿಂದ ಪ್ಯಾಕೇಜಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ಪ್ಯಾಕೇಜಿಂಗ್ ಆಗಿ ಮೆಚೂರಿಂಗ್ ಫೇಸ್ ಇಂದ, ಟ್ರಾನ್ಸ್ ಫೇಸ್ ಇಂದ ಆಚೆ ಬರುತ್ತೆ ಪ್ಯಾಕ್ ಆಗ್ಬಿಟ್ಟು. ಓಕೆ, ನಾವು ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಇನ್ನೊಂದು ಡಯಾಗ್ರಾಮ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಸಿಸ್ ಫೇಸ್, ಇದು ಟ್ರಾನ್ಸ್ ಫೇಸ್. ಸಿಸ್ ಫೇಸ್ ಅಲ್ಲಿ ಎಂಟ್ರಿ ಕೊಡ್ತು, ಟ್ರಾನ್ಸ್ ಫೇಸ್ ಇಂದ ಆಚೆ ಬಂತು. ಸಿಸ್ ಫೇಸ್ ಎಂಟ್ರಿ, ಟ್ರಾನ್ಸ್ ಫೇಸ್ ಆಚೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಮತ್ತೆ ನೋಡಿ ಸಿಸ್ ಫೇಸ್ ಮತ್ತೆ ಸಿಸ್ ಫೇಸ್ ಫಾರ್ಮಿಂಗ್ ಫೇಸ್ और ಕಾನ್ವೆಕ್ಸ್ ಫೇಸ್. ಇಲ್ಲಿ ಎಂಟ್ರಿ, ಇಲ್ಲಿ ಎಕ್ಸಿಟ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಎಕ್ಸಿಟ್. ಓಕೆ, ನೋಡಿ ಸಿಸ್ ಫೇಸ್ ಎಂಟ್ರಿ ಆಚೆ, ಸಿಸ್ ಫೇಸ್ ಎಂಟ್ರಿ ಇಲ್ಲಿ ಆಚೆ. ನೋಡಿ ಪ್ಯಾಕೇಜಿಂಗ್ ಕಾಣಿಸ್ತೀವಿ ಸ್ಟೂಡೆಂಟ್, ಪ್ಯಾಕ್ ಆಗ್ತಿರೋದು ಇಲ್ಲಿ ನೋಡಿ. ಇಲ್ಲಿ ಪ್ರೋಟೀನ್ಸ್ ಬಂತು ಸ್ಟೂಡೆಂಟ್ಸ್. ಎಲ್ಲಿಂದ ಬಂತು ಈ ಪ್ರೋಟೀನ್ಸು? ಎನಿವನ್? ಎಲ್ಲಿಂದ ಬಂತು ಈ ಪ್ರೋಟೀನ್ಸು? ER ಇಂದ ಬಂತು ಪ್ರೋಟೀನ್ಸು. ER ಇಂದ ಬಂತು, ಇಲ್ಲಿ ಪ್ಯಾಕ್ ಆಗ್ತಿದೆ ನೋಡಿ. ಇದ್ರ ಪ್ಯಾಕ್ ಆಯ್ತು, ಇದ್ರ ಪ್ಯಾಕ್ ಆಚೆ ಬಂದ್ಬಿಡುತ್ತೆ. ಟ್ರಾನ್ಸ್ ಫೇಸ್ ಆಚೆ ಬರುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಕಾನ್ಸೆಪ್ಟ್ ಕ್ಲಿಯರ್ ಎಲ್ಲರಿಗೂ? ಕಾನ್ಸೆಪ್ಟ್ ಕ್ಲಿಯರಾ? ಅದೇ ಸ್ಟೂಡೆಂಟ್ಸ್, ಪ್ಯಾಕೇಜಿಂಗ್ ಇದು ಎಲ್ಲ ಸಿಸ್ಟರ್ನೇ ಮಾಡೋದು. ಓಕೆನಾ? ಸ್ಟೂಡೆಂಟ್ಸ್ ನೋಡಿ, ಈಗ ಲೆಟ್ಸ್ ಸೇ ಈ ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಗಾಲ್ಜಿ ಕಾಂಪ್ಲೆಕ್ಸ್ ವಿಲ್ ಪ್ರೊಡ್ಯೂಸ್ ಗ್ಲೈಕೋಪ್ರೋಟೀನ್ಸ್ ಅಂಡ್ ಗ್ಲೈಕೋಲಿಪಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಗ್ಲೈಕೋಪ್ರೋಟೀನ್, ಗ್ಲೈಕೋ ಮತ್ತೆ ಲಿಪಿಡ್ ಪ್ರೊಡ್ಯೂಸ್ ಮಾಡುತ್ತೆ, ಇದು ಗಾಲ್ಜಿ ಕಾಂಪ್ಲೆಕ್ಸ್. ಬಟ್ ಈ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಈ ಗ್ಲೈಕೋ ಎಲ್ಲಿಂದ ಬಂತು ಸ್ಟೂಡೆಂಟ್ಸ್? ನೋಡಿ, ಈ ಪ್ರೋಟೀನ್ ಇಂದ ಬಂತು, ಪ್ರೋಟೀನ್ RR ಇಂದ ಬಂತು.
ಈ ಲಿಪಿಡ್ ಇಂದ ಬಂತು, ಎಸಿಆರ್ ಇಂದ ಬಂತು. ಸೊ ಈ ಎಸ್ಸಿಆರ್ ಮತ್ತೆ ಪ್ರಾಡಕ್ಟ್ಸ್ ನ ಇದಕ್ಕೊಂದು ಗ್ಲೈಕೋಡ್ ನ ಆಡ್ ಮಾಡ್ಬಿಟ್ಟು ಶುಗರ್ ನ ಆಡ್ ಮಾಡ್ಬಿಟ್ಟು ಕೊಟ್ಬಿಡುತ್ತೆ ಅಷ್ಟೇ ಇದು. ಸೊ ನಮ್ದು ಗಾಲ್ಜಿ ಕಾಂಪ್ಲೆಕ್ಸ್ ಕೆಲಸ ಏನ್ ಬೇಸಿಕಲಿ, ಗಾಲ್ಜಿ ಕಾಂಪ್ಲೆಕ್ಸ್ ಕೆಲಸ ಏನಂದ್ರೆ ಆ ಗ್ಲೈಕೋ ಪಾರ್ಟ್ ನ ಆಡ್ ಮಾಡಿ ಮುಂದೆ ಕಳ್ಸೋದು, ಆಡ್ ಮಾಡಿ ಕಳ್ಸು ಮುಂದೆ, ಆಡ್ ಮಾಡಿ ಕಳ್ಸು ಮುಂದೆ. ಸೊ ಈ ಪ್ರೋಟೀನ್ ಬಂತು ಈ ಆರ್ ಇಂದ, ಲಿಪಿಡ್ ಬಂತು ಎಸ್ಸಿಆರ್ ಇಂದ. ಈ ಪ್ರೋಟೀನ್ ಮತ್ತೆ ಲಿಪಿಡ್ಸ್ ಗೆ ಗ್ಲೈಕೋಡ್ ನ ಆಡ್ ಮಾಡಿ ಕಳ್ಸ್ಬಿಡ್ತು ಅಷ್ಟೇ ಕೆಲಸ ಇದರದು. ಡನ್ ಸ್ಟೂಡೆಂಟ್ಸ್, ಡನ್, ಅಷ್ಟೇ ಕೆಲಸ ಸ್ಟೂಡೆಂಟ್ಸ್, ಅಷ್ಟೇ ಕೆಲಸ. ಈ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್ಸ್, ಈ ಕ್ವೆಶ್ಚನ್ ನೋಡಿ. ದ ಗಾಲ್ಜಿ ಸಿಸ್ಟರ್ನೆ, ಅದೇ ಫೋಲ್ಡಿಂಗ್ಸ್ ತೆರೆದುಕೊಂಡು ಸಿಸ್ಟರ್ನೆ, ಗಾಲ್ಜಿ ಸಿಸ್ಟರ್ನೆ ಆರ್ ಕಾನ್ಸೆಂಟ್ರಿಕ್ಲಿ ಅರೇಂಜ್ ನಿಯರ್ ದ ನ್ಯೂಕ್ಲಿಯಸ್. ಹೌದು, ದ ಕಾನ್ಸೆಂಟ್ರಿಕ್ ಅರೇಂಜ್ ನಿಯರ್ ದ ನ್ಯೂಕ್ಲಿಯಸ್. ಓಕೆ, and with distinct convex cis or forming phase or concave trans or maturing phase. ಹೌದು, the cis and trans phase of the Golgi are identical and interconnected. Students, ಅದು ಕನೆಕ್ಟ್ ಆಗಿದೆ, ಬಟ್ ಈ ಸಿಸ್ ಫೇಸ್ ಮತ್ತೆ ಟ್ರಾನ್ಸ್ ಫೇಸ್ ಸೇಮ್ ಆಯ್ತು, ನೋಡಕ್ ಒಂದೇ ತರ ಇದೆಯಾ ಸ್ಟೂಡೆಂಟ್ಸ್? ಬೇಗ ಹೇಳಿ ಸ್ಟೂಡೆಂಟ್ಸ್. ಈ ಸಿಸ್ ಫೇಸ್ ಮತ್ತೆ ಟ್ರಾನ್ಸ್ ಫೇಸ್ ನೋಡಕ್ ಒಂದೇ ತರ ಇದೆಯಾ ಇದು? ಇಲ್ಲ, ಸಿಸ್ ಫೇಸ್ ಬೇರೆ ತರ ಇತ್ತು, ಟ್ರಾನ್ಸ್ ಫೇಸ್ ಬೇರೆ ತರ ಇತ್ತು. ಓಕೆ, ಸಿಸ್ ಫೇಸ್ ಬೇರೆ ಇತ್ತು, ಟ್ರಾನ್ಸ್ ಫೇಸ್ ಬೇರೆ ತರ ಇತ್ತು. ಓಕೆ, ಸೊ ದೇ ಆರ್ ನಾಟ್ ಐಡೆಂಟಿಕಲ್ ಸ್ಟೂಡೆಂಟ್ಸ್, ಐಡೆಂಟಿಕಲ್ ಅಲ್ಲ, ಅದು ನೋಡಕ್ ಬೇರೆ ಬೇರೆ ತರ ಇದೆ ಆಕ್ಚುಲಿ. ಈ ಸಿಸ್ ಫೇಸ್ ಮತ್ತೆ ಟ್ರಾನ್ಸ್ ಫೇಸ್ ನೋಡಕ್ ಬೇರೆ ತರ ಇದೆ, ನೆನ್ಪಿಕೊಳ್ಳಿ ಅದನ್ನ. ಗುರುರಾಜ್ ನೆನ್ಪಿಕೋ, ಈಗ ಮುಂದೆ ತಪ್ಪು ಮಾಡಬೇಡ. ಸೊ ಸಿಸ್ ಫೇಸ್ ಮತ್ತೆ ಟ್ರಾನ್ಸ್ ಫೇಸ್ ಕನೆಕ್ಟೆಡ್ ಆಗಿದೆ ಅದು, ಬಟ್ ಒಂದೇ ತರ ಇಲ್ಲ ಅದು. ಓಕೆನಾ ಸ್ಟೂಡೆಂಟ್ಸ್? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ತಮಿಳ್ ಆಬ್ವಿಯಸ್ಲಿ. ಓಕೆನಾ ಸ್ಟೂಡೆಂಟ್ಸ್? ನಿಮ್ದು ನೆಕ್ಸ್ಟ್ ಟೆಸ್ಟ್ ಯಾವಾಗ ಸ್ಟಾರ್ಟ್ ಆಗ್ತಿದೆ ಸ್ಟೂಡೆಂಟ್ಸ್? ನಿಮ್ದು FA3 ಯಾವಾಗಿದೆ ನಿಮ್ದು? FA3 ಹೇಳಿದಾರ ಸ್ಕೂಲಲ್ಲಿ, ಸ್ಕೂಲ್ ಮತ್ತೆ ಕಾಲೇಜಸ್ ಅಲ್ಲಿ ನಿಮ್ದು FA3 ಬಗ್ಗೆ ಹೇಳಿದಾರೆ ಯಾವತ್ತಾದ್ರು? ಸೊ FA3 ಬಗ್ಗೆ ಹೇಳಿದ್ರೆ ಈಗಿಂದನೇ ಸ್ಟಾರ್ಟ್ ಮಾಡ್ಬಿಡೋದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್ ನಾವು ಬೇಗ ಬೇಗ ಮಾಡ್ಬಿಟ್ಟು ಮುಗಿಸ್ಬಿಡೋದ. ಆಮೇಲೆ ಸಿಲೆಬಸ್ ಏನಾದ್ರು ಗೊತ್ತಾ ನಿಮ್ದು FA3 ಏನಂತ ಸಿಲೆಬಸ್? ಯಾವಾಗ ನಿಮ್ದು FA3? ನಿಮ್ದು FA3 ಇದೆಯಾ ನಿಮ್ಗೆ? ಇಲ್ವಾ FA3? FA3 ಜನರಲ್ ಯಾವಾಗಿರುತ್ತೆ? ನಾಟ್ ಕ್ಲಿಯರಾ? ಕೇಳಿ ಮತ್ತೆ ನಂಗೆ ನಾಟ್ ಕ್ಲಿಯರ್ ಅಂದ್ರೆ ನವೆಂಬರ್ ಡಿಸೆಂಬರ್ ಸ್ಟೂಡೆಂಟ್ಸ್? ಡಿಸೆಂಬರ್ ಇರುತ್ತೆ ಜನರಲ್, ಲೇಟ್ ಆಗಿರುತ್ತೆ FA3 ಎಲ್ಲ. ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಈ ಸಿಸ್ ಫೇಸ್ ಮತ್ತೆ ಟ್ರಾನ್ಸ್ ಫೇಸ್ ಇದೆಯಲ್ಲ, ಇದು ಈ ಸಿಸ್ ಫೇಸ್ ಮತ್ತೆ ಟ್ರಾನ್ಸ್ ಫೇಸ್ ಕನೆಕ್ಟ್ ಆಗಿದೆ ನೋಡಿ, ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗಿದೆ, ಬಟ್ ಎರಡೂ ಕೂಡ ಬೇರೆ ಬೇರೆ ತರ ಇದೆ ನೋಡಿ. ಇದು ಬೇರೆ ತರ, ಇದು ಬೇರೆ ತರ ಇದೆ. ಇಲ್ಲಿ ನೋಡಿ, ನೋಡಿ ಇಲ್ಲೇ ನೋಡಿ ಹೆಂಗಿದೆ, ಬೇರೆ ಬೇರೆ ತರ ಇಲ್ವಾ? ಎರಡು ಬೇರೆ ಬೇರೆ ತರ ಇಲ್ವಾ? ಬೇರೆ ಬೇರೆ ತರ ಇದೆ. ಓಕೆನಾ? ಸಿಸ್ ಫೇಸ್ ಮತ್ತೆ ಟ್ರಾನ್ಸ್ ಬೇರೆ ಬೇರೆ ತರ ಇರುತ್ತೆ ನೋಡೋದಕ್ಕೆ. ಓಕೆನಾ? ನೋಡಿ ಈ ತರ ಬೇರೆ ಬೇರೆ ತರ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಅಲ್ಲಿಗೆ ಈ ಕ್ವೆಶ್ಚನ್ ಟ್ರೈ ಮಾಡಿ. ಡಿಸೆಂಬರ್ ಇಸ್ ದ ಸೆಕೆಂಡ್ ಟೆಸ್ಟ್. ಡಿಸೆಂಬರ್ ಸ್ಟೂಡೆಂಟ್ಸ್? ಓಕೆ, ನಾವು ನವೆಂಬರ್ಲೇ ಮಾಡ್ಬಿಡ್ದ, ನವೆಂಬರ್ ಮುಗಿಸ್ಬಿಡೋದು ನಿಮ್ದು ಫುಲ್, ನವೆಂಬರ್ ಮುಗಿಸ್ಬಿಡೋದು, ಯಾಕೆ ಡಿಸೆಂಬರ್ ವೇಟ್ ಮಾಡೋದು ತಾನೆ? ಸೊ ವಿಲ್ ಫಿನಿಶ್ ಯುವರ್ FA3 ಪ್ರಿಪರೇಷನ್ ಇನ್ ನವೆಂಬರ್ ಓನ್ಲಿ. ವಾಟ್ ಸೇ? ಬೋರ್ಡ್ ನಾಟ್ ಕ್ಲಿಯರಾ? ನಾನು ಇಲ್ಲಿ ಕೂಡ ನಾಟ್ ಕ್ಲಿಯರ್ ಅನ್ಕೊಂಬಿಟ್ಟೆ ನಾನು. ಬೋರ್ಡ್ ಬಿಸಾಕಿ ಸ್ಟೂಡೆಂಟ್, ಬೋರ್ಡ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ. What is the most important site for formation of glycoproteins and glycolipids in eukaryotic cell? ಬೇಗ. ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟೂಡೆಂಟ್ಸ್ ತುಂಬಾ ಈಸಿ ಇರುತ್ತೆ, ಏನ್ ಮಾಡಕ್ಕಾಗಲ್ಲ. ಪ್ರಾಕ್ಟಿಕಲ್ಸ್ ಎಲ್ಲ ತುಂಬಾ ಈಸಿ. ಪ್ರಾಕ್ಟಿಕಲ್ ಎಕ್ಸಾಮ್ ಏನು ಚಿಕ್ಕ ವಯಸ್ಸು ನಿಮ್ದು, ಈಸಿ ಆಗಿರುತ್ತೆ. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಇಸ್ ಕಾಲ್ಡ್ as ಲೈಸೋಸೋಮ್ಸ್. ನಿಮ್ಮೆಲ್ಲರಿಗೂ ಗೊತ್ತಿದ್ದು ಲೈಸೋಸೋಮ್ಸ್ ಇಸ್ ಅ ಸೂಸೈಡ್ ಬ್ಯಾಗ್. ಇದು ಏನು? ಸೂಸೈಡ್ ಬ್ಯಾಗ್ ಸ್ಟೂಡೆಂಟ್, ಸೂಸೈಡ್ ಬ್ಯಾಗ್ ಇದು. ಓಕೆನಾ? ಏನ್ ಮಾಡತ್ತಿದು? ಬ್ಲಾಸ್ಟ್ ಮಾಡ್ಕೊಂಡ್ಬಿಡುತ್ತೆ ಹಂಗೆ ಅದನ್ನ. ನೋಡಿ ಇಲ್ಲಿ, ಲೈಸೋಸೋಮ್ಸ್ ಆರ್ ಫಾರ್ಮ್ಡ್ ಬೈ ದ ಬಡಿಂಗ್ ಆಫ್ ವೆಸಿಕಲ್ಸ್ ಆಫ್ ಗಾಲ್ಜಿ ಬಾಡಿ. ಅರ್ಥ ಏನಿರೋದು? ಸೊ ಲೈಸೋಸೋಮ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ವೇರ್? ಲೈಸೋಸೋಮ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ದ ಗಾಲ್ಜಿ ಕಾಂಪ್ಲೆಕ್ಸ್ ನ ಬರುತ್ತೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಇಲ್ಲಿ ನೋಡಿ, ದಿಸ್ ಇಸ್ ದ ನ್ಯೂಕ್ಲಿಯಸ್, ದಿಸ್ ಇಸ್ ದ ER. ಇದು ಈ ER ಇಂದ ಪ್ರೋಟೀನ್ ಬಂದ್ ಅನ್ಕೊಳ್ಳಿ. ಪ್ರೋಟೀನ್ ಬಂದಾದ್ಮೇಲೆ ಸಿಸ್ ಫೇಸ್ ಎಂಟ್ರಿ ಕೊಡ್ತು. ಸಿಸ್ ಫೇಸ್ ನ ಎಂಟ್ರಿ ಕೊಡಾದ್ಮೇಲೆ ಪ್ಯಾಕೇಜಿಂಗ್ ಆಗಿ ಟ್ರಾನ್ಸ್ ಆಚೆ ಬಂತು. ಟ್ರಾನ್ಸ್ ಆಚೆ ಬಂದಾದ್ಮೇಲೆ ದಿಸ್ ಇಟ್ಸೆಲ್ಫ್ ಇಸ್ ಕಾಲ್ಡ್ ಆಸ್ ಯುವರ್ ಲೈಸೋಸೋಮ್ಸ್. ಸೊ ನಿಮ್ದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ರೆ ಲೈಸೋಸೋಮ್ಸ್ ಆರ್ ಮೇಡ್ ಬೈ ವಿಚ್ ಆರ್ಗನಲ್? ಸ್ಟೂಡೆಂಟ್ಸ್ ವಾಟ್ ಇಸ್ ದ ಆನ್ಸರ್? ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಬೇಗ ಹೇಳಿ. ಡಿಸೆಂಬರ್ 10th ಇಂದನಾ ಸ್ಟೂಡೆಂಟ್ಸ್ ಮಾಡೋದು? ನೋಡ್ಬರಿ ಸ್ಟೂಡೆಂಟ್ಸ್, ಹೇಳ್ಕೊಡ್ತೀನಿ ನೋಡ್ಬರಿ. ಐ ಆಮ್ ಹಿಯರ್ ನೋ.
ಸ್ಟೂಡೆಂಟ್ಸ್ ಹೇಳಿ, ಲೈಸೋಸೋಮ್ಸ್ ಆರ್ ಮೇಡ್ ಫ್ರಮ್ ವೇರ್? ಲೈಸೋಸೋಮ್ಸ್ ಆರ್ ಮೇಡ್ ಫ್ರಮ್ ಗಾಲ್ಜಿ ಕಾಂಪ್ಲೆಕ್ಸ್. ಇದೇ ಗಾಲ್ಜಿ ಕಾಂಪ್ಲೆಕ್ಸ್ ಸ್ಟೂಡೆಂಟ್ಸ್, ಇದೇ ಗಾಲ್ಜಿ ಕಾಂಪ್ಲೆಕ್ಸ್ ಇಂದ ಈ ತರ ಆಚೆ ಬರುತ್ತಿದ್ದು, ಆಚೆ ಬರುತ್ತೆ. ಓಕೆನಾ? ಸೊ ಗಾಲ್ಜಿ ಕಾಂಪ್ಲೆಕ್ಸ್ ಇಂದ ಬಡ್ ಆಗಿ ಆಚೆ ಬರುತ್ತಿದ್ದು, ಬಡ್ ಆಚೆ ಬರುತ್ತೆ. ಓಕೆನಾ? ಗಾಲ್ಜಿ ಕಾಂಪ್ಲೆಕ್ಸ್ ಇಂದ ಬರೋದಾಚೆ ಇದು. ಓಕೆ, ಈಗ ಇದ್ರದ್ದು ಫಂಕ್ಷನ್ ಅರ್ಥ ಮಾಡ್ಕೊಳ್ಳಿ ಆರಾಮಾಗಿ. ಫಂಕ್ಷನ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್, ಅರ್ಥ ಮಾಡ್ಕೊಳ್ಳಿ. ಈ ಸೂಸೈಡ್ ಬ್ಯಾಗ್ಸ್ ಇದೆಯಲ್ಲ, ದೇ ಆರ್ ಲೈಸೋಸೋಮಲ್ ವೆಸಿಕಲ್ಸ್. ಇದು ಏನೋ ಸ್ಮಾಲ್ ವೆಸಿಕಲ್ ಇದೆ, ರೌಂಡ್ ವೆಸಿಕಲ್ ಇದು. ಇದ್ರ ಒಳಗಡೆ ಏನಿರುತ್ತೆ ಗೊತ್ತಾ? ಇದ್ರ ಒಳಗಡೆ, ಈ ಲೈಸೋಸೋಮ್ಸ್ ಒಳಗಡೆ ಇಟ್ ಹ್ಯಾಸ್ ಹೈಡ್ರೋಲಿಟಿಕ್ ಎಂಜೈಮ್ಸ್ ಇರುತ್ತೆ. ಇದರಲ್ಲಿ ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ಹೈಡ್ರೋಲಿಟಿಕ್ ಎಂಜೈಮ್ಸ್. ಫಾರ್ ಎಕ್ಸಾಂಪಲ್ ಹೈಡ್ರಲೇಸ್, ಲಿಪಿಯೇಸ್, ಪ್ರೋಟಿಯೇಸ್, ಕಾರ್ಬೋಹೈಡ್ರೇಟ್ಸ್. ಈ ಎಲ್ಲಾ ಎಂಜೈಮ್ಸ್ ಕೂಡ ಸ್ಟೂಡೆಂಟ್ಸ್, ಓಕೆ, ಈ ಎಲ್ಲಾ ಎಂಜೈಮ್ಸ್ ಸ್ಟೂಡೆಂಟ್ಸ್, ಈ ಎಲ್ಲಾ ಎಂಜೈಮ್ಸ್ ಇದೆಯಲ್ಲ, ಆಲ್ ಆಫ್ ದೀಸ್ ಎಂಜೈಮ್ಸ್ ವಿಲ್ ವರ್ಕ್ ಇನ್ ಅಸಿಡಿಕ್ ಮೀಡಿಯಂ ಅಲ್ಲಿ ಕೆಲಸ ಮಾಡುತ್ತೆ. ಚೆನ್ನಾಗಿದು. ಲೆಟ್ಸ್ ಸೇ ನಾವು ಅಸಿಡಿಕ್ ಮೀಡಿಯಂ ತೆಗೆದ್ಬಿಟ್ರೆ ಏನಾಗುತ್ತೆ? ಅಸಿಡಿಕ್ ಮೀಡಿಯಂ ತೆಗೆದ್ಬಿಟ್ರೆ ಈ ಎಂಜೈಮ್ಸ್ ಕೆಲಸನೇ ಮಾಡಲ್ಲ. ಓಕೆ, ನಾವು ಲೆಟ್ಸ್ ಸೇ ಈ ಎಲ್ಲಾ ಎಂಜೈಮ್ಸ್ ಕೂಡ ನಮ್ ಇದು ಒಳಗಡೆ ಇದೆ. ಈಗ ಇದ್ರ ಕೆಲಸ ಏನು? ಲೆಟ್ಸ್ ಸೇ ಒಂದು ಸೆಲ್ ಯಾವುದೋ ಆರ್ಗನಲ್ಲು ಡ್ಯಾಮೇಜ್ ಆಗೋಯ್ತು, ಇಲ್ಲ ಅಂದ್ರೆ ಆರ್ಗನಲ್ಲು ಕೆಲಸ ಮಾಡ್ತಿಲ್ಲ ಕರೆಕ್ಟಾಗಿ. ಅವಾಗ ಏನಾಗುತ್ತೆ? ಆರ್ಗನಲ್ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಈ ಲೈಸೋಮ್ಸ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಆ ಆರ್ಗನಲ್ ನ ತಿನ್ಕೊಂಡ್ಬಿಡುತ್ತೆ. ಲೆಟ್ಸ್ ಸೇ ಸೆಲ್ಲೇ ಏಜ್ ಆಗ್ಬಿಟ್ಟಿದೆ, ಒಂದು ಸೆಲ್ಗೆ ಏಜ್ ಆಗ್ಬಿಟ್ಟಿದೆ. ಅವಾಗ ಏನಾಗುತ್ತೆ? ಅಕಸ್ಮಾತ್ ಒಂದು ಸೆಲ್ಗೆ ಏಜ್ ಆಗಿದ್ರೆ ಈ ಲೈಸೋಸೋಮ್ಸ್ ಬ್ಲಾಸ್ಟ್ ಆಗಿ ಹೋಗುತ್ತೆ. ಬ್ಲಾಸ್ಟ್ ಹೋಗ್ಬಿಟ್ಟು ಎಲ್ಲಾ ಎಂಜೈಮ್ಸ್ ನ ರಿಲೀಸ್ ಮಾಡ್ಬಿಡುತ್ತೆ. ಅವಾಗ ಏನಾಗುತ್ತೆ? ಆ ಸೆಲ್ ಸತ್ತೋಗ್ಬಿಡುತ್ತೆ. ಸೊ ಸೆಲ್ ಡ್ಯಾಮೇಜ್ ಆದ್ರೆ, ಸೆಲ್ಗೆ ಏಜ್ ಆದ್ರೆ, ಆರ್ಗನಲ್ ಡ್ಯಾಮೇಜ್ ಆದ್ರೆ, ಆರ್ಗನಲ್ ಏಜ್ ಆದ್ರೆ ಅದನ್ನ ಕ್ಲೀನ್ ಮಾಡಕ್ ಹೆಲ್ಪ್ ಮಾಡುತ್ತಿದ್ದು, ಕ್ಲೀನ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಓಕೆ, ಎಕ್ಸಾಕ್ಟ್ಲಿ ಅಪೋಪ್ಟೋಸಿಸ್ ಕ್ಲೀನ್ ಮಾಡಕ್ ಹೆಲ್ಪ್ ಮಾಡುತ್ತೆ. ದಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ಯುವರ್ ಲೈಸೋಮ್ಸ್. ಮೇನ್ ಫಂಕ್ಷನ್ ಆಫ್ ಯುವರ್ ಲೈಸೋಮ್ಸ್ ನೋಡಿ, ಈ ತರ ಇರುತ್ತೆ. ದೀಸ್ ಆರ್ ಲೈಸೋಮ್ಸ್. ಏನ್ ಮಾಡುತ್ತೆ? ಅದನ್ನ ಸಾಯಿಸ್ಬಿಡುತ್ತೆ. ಇದು ಅದೇ ಸೆಲ್ ಸಾಯಿಸ್ಬೋದು, ಇಲ್ಲ ಬೇರೆ ಸೆಲ್ಸ್ ಸಾಯಿಸ್ಬೋದು, ಇಲ್ಲ ಬೇರೆ ಆರ್ಗನ್ ಸಾಯಿಸ್ಬೋದು. ಇದು ದೀಸ್ ಆರ್ ಕಾಲ್ಡ್ ಲೈಸೋಮ್ಸ್. ನೋಡಿ, ಇದೊಂದು ಮೀಮ್ ತೋರಿಸ್ತೀನಿ. ಟೆಲ್ ಮಿ ಇಫ್ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್, ಟೆಲ್ ಮಿ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಅರ್ಥ ಆಯ್ತಾ ನೋಡಿ? ಬೇಗ ಹೇಳಿ ನಂಗೆ, ಅರ್ಥ ಆಯ್ತಾ ಇದು? ಸಮಥಿಂಗ್ ಟಾಕ್ಸಿಕ್ ಎಂಟರ್ ದ ಸೆಲ್. ಸೆಲ್ ಒಳಗಡೆ ಏನೋ ಎಂಟರ್ ಆಯ್ತು ಅನ್ಕೊಳ್ಳಿ. ಇದು ನಮ್ ಲೈಸೋಮ್ಸ್. ಏನ್ ಮಾಡುತ್ತೆ ಲೈಸೋಮ್ಸ್? ಹೂಸ್ ದೇರ್? ಐ ಹ್ಯಾವ್ ಎಂಜೈಮ್ಸ್ ಅಂಡ್ ಐ ಆಮ್ ನಾಟ್ ಅಫ್ರೇಡ್ ಟು ಡಿಸ್ಟ್ರಾಯ್ ಮೈ ಸೆಲ್ಫ್. ನನಗ್ ನಾನೇ ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ದಟ್ ಇಸ್ ದ ಫಂಕ್ಷನ್ ಆಫ್ ಲೈಸೋಮ್ಸ್. ಸರಿನಾ? ಏನಾಯ್ತು ಅನ್ಕೊಳ್ಳಿ, ಸೆಲ್ ಏನೋ ಆಗ್ಬಿಡ್ತು, ಸೆಲ್ ಅದೇ ಬ್ಲಾಸ್ಟ್ ಮಾಡ್ಕೊಂಡ್ಬಿಡುತ್ತೆ, ಸೂಸೈಡ್ ಮಾಡ್ಕೊಂಡ್ಬಿಡುತ್ತೆ. ಓಕೆನಾ? ಸೂಸೈಡ್ ಮಾಡ್ಕೊಂಡ್ಬಿಡುತ್ತೆ ಇದು. ಓಕೆನಾ? ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ವಿತ್ ಲೈಸೋಮ್ಸ್. ಸರಿನಾ ಸ್ಟೂಡೆಂಟ್ಸ್? ಸರಿನಾ? ಅದೇ ಮಾಡುತ್ತೆ ಸ್ಟೂಡೆಂಟ್ಸ್ ಇದು. ಸರ್ ಐ ಆಮ್ ತೇಜಸ್ ಗೌಡ, ಪ್ಲೀಸ್ ವಿಶ್ ಮಾಡಿ. ಏನ್ ಬರ್ಡೇನಾ? ಹ್ಯಾಪಿ ಬರ್ಡೇ ತೇಜಸ್ ಗೌಡ, ಹ್ಯಾಪಿ ಬರ್ಡೇ. ಖುಷಿಯಾಗಿರು. ಓಕೆನಾ? ಖುಷಿಯಾಗಿರು ಸ್ಟೂಡೆಂಟ್ಸ್. ಈ ಕ್ವೆಶ್ಚನ್ ಸಾಲ್ವ್ ಮಾಡಿ ಟ್ರೈ ಮಾಡಿ ಸ್ಟೂಡೆಂಟ್ಸ್. ಆರಾಮ ಟ್ರೈ ಮಾಡಿ ಒಂದ್ಸತಿ ಬೇಗ. ಇಫ್ ದ pH ಇನ್ ಲೈಸೋಸೋಮ್ಸ್ ಇಸ್ ಇನ್ಕ್ರೀಸ್ ಟು ಅಲ್ಕಲೈನ್, pH ನ ನಾನೀಗ ಜಾಸ್ತಿ ಮಾಡ್ಬಿಟ್ಟೆ. ಲೆಟ್ಸ್ ಸೇ ಒಂದು 8, 9, 10, 11, 12 pH ಜಾಸ್ತಿ ಆಗೋಯ್ತು. ಓಕೆನಾ? ವಾಟ್ ವಿಲ್ ಬಿ ದ ಔಟ್ಕಮ್? Hydrolytic enzymes will function more efficiently. Hydrolytic enzymes will become inactive. Lysosome enzymes will released in the cytoplasm. Lysosome enzymes will be more active. Students, ಏನಾಗುತ್ತೆ? ಬೇಗ ಹೇಳಿ. ಸ್ಟೂಡೆಂಟ್ಸ್, ನಿಮ್ ಆಗ್ಲಿ ಹೇಳಿದೆ ನಾನು ನಿಮ್ಗೆ, ಈ ಎಲ್ಲಾ ಲೈಸೋಮ್ ಎಂಜೈಮ್ಸ್ ಇದೆಯಲ್ಲ, ಆಲ್ ಆಫ್ ದೀಸ್ ಎಂಜೈಮ್ಸ್ ವಿಲ್ ಬಿಕಮ್ ಇನ್ಆಕ್ಟಿವ್. ಯಾಕೆ? ಬಿಕಾಸ್ ಆಲ್ ಆಫ್ ದೀಸ್ ಎಂಜೈಮ್ಸ್, ರೈಟ್, ದೇ ನೀಡ್ ಅಸಿಡಿಕ್ ಮೀಡಿಯಂ. ಆ ಅಸಿಡಿಕ್ ಮೀಡಿಯಂ ಇಲ್ಲ ಅಂದ್ರೆ ವಿಲ್ ದೇ ಬಿ ಆಕ್ಟಿವ್ ಸ್ಟೂಡೆಂಟ್ಸ್? ನಿಜ ಹೇಳಿ. ನೋ. ಇಫ್ ದ ಅಸಿಡಿಕ್ ಮೀಡಿಯಂ ಇಸ್ ಗಾನ್, ದೇ ವಿಲ್ ನಾಟ್ ಬಿ ಆಕ್ಟಿವ್. ಸಿಂಪಲ್ ಆಸ್ ದಟ್. ಓಕೆ. ನಾ ಸ್ಟೂಡೆಂಟ್ಸ್, ಅದಾದ್ರೆ ನೆಕ್ಸ್ಟ್ ಇಸ್ ಕಾಲ್ಡ್ as vacuole. ತುಂಬಾ ಈಸಿ. vacuole ಸ್ಟೂಡೆಂಟ್ಸ್, vacuole is like one ನಿಮ್ದು ಸ್ಟೋರೇಜ್ ಯೂನಿಟ್ ಇದು. ಸೊ ಇಟ್ ಇಸ್ ಅ ಮೆಂಬ್ರೇನ್ ಬೌಂಡ್ ಸ್ಪೇಸ್. ಇದು ಸೈಟೋಪ್ಲಾಸಮ್ ಅಲ್ಲಿ ಇರುತ್ತೆ. ಇದು ಇಲ್ಲಿ ವಾಟರ್ ಸ್ಯಾಪು, ಎಕ್ಸೆಟ್ರಿ ವೇಸ್ಟ್ ಎಲ್ಲ ಸ್ಟೋರ್ ಮಾಡಬಹುದು. ಇಲ್ಲಿ ಇಟ್ ಹ್ಯಾಸ್ ಅ ಸಿಂಗಲ್ ಮೆಂಬ್ರೇನ್. vacuole has a single membrane called as tonoplast. This is very important. ಇದು ಎಕ್ಸಾಂಪಲ್ ಕೇಳ್ತಾರೆ. They'll ask you what is the membrane of vacuole called as. Okay. Acidic ಅಂದ್ರೆ ಸ್ಟೂಡೆಂಟ್ಸ್, acidic medium ಅಂದ್ರೆ pH less than 7, pH 4, pH 3, pH 5, pH 6 ಅದೆಲ್ಲ ಅಸಿಡಿಕ್ ಮೀಡಿಯಂ. ಅದೇ ಮೀಡಿಯಂ ಅಲ್ಲಿ ಆ ಎಂಜೈಮ್ಸ್ ಕೆಲಸ ಮಾಡುತ್ತೆ. ನಿಮ್ ಎಲ್ಲರಿಗೂ ಗೊತ್ತಿರಬೇಕು,
all of the enzymes are temperature and pH sensitive. What is sap? Sap is the waste removed. Waste ಅದೊಂಥರ ಓಕೆನಾ ಬರುತ್ತದು. ನಾ ಸ್ಟೂಡೆಂಟ್ಸ್ ಸ್ಯಾಪ್ ತುಂಬಾ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಇಟ್ಸ್ ಲೈಕ್ ಅ ಲಿಕ್ವಿಡ್ ಇನ್ ಪ್ಲಾಂಟ್ ಅಂತ. ಓಕೆ, ಅದು ಒಂಥರ ಬ್ಲಡ್ ಅನ್ಕೊಳ್ಳಿ, ಪ್ಲಾಂಟ್ ಬ್ಲಡ್ ತರ ಒಂಥರ ಎಲ್ಲ ನ್ಯೂಟ್ರಿಯನ್ಸ್ ಇರ್ತಾರೆ ಅಲ್ಲಿ. ಓಕೆ, ಇನ್ 90% ಇನ್ ಪ್ಲಾಂಟ್ಸ್ 90% ವಾಲ್ಯೂಮ್ ಇಸ್ ಸೆಲ್ ಆಫ್ ಸೆಲ್. ಒಂದು ಸೆಲ್ ಅಲ್ಲಿ 90% ಇದೇ ಇದ್ಬಿಡುತ್ತೆ ಆಲ್ಮೋಸ್ಟ್. ಓಕೆನಾ? ಸೊ ಸ್ಟೂಡೆಂಟ್ಸ್ ಇಟ್ ವೆರಿ ಇಂಪಾರ್ಟೆಂಟ್ ಟು ವಾಟ್ ಇಸ್ ದ ಮೆಂಬ್ರೇನ್ ಆಫ್ ವ್ಯಾಕ್ಯೂಲ್ ಕಾಲ್ಡ್ ಆಸ್. ತುಂಬಾ ಇಂಪಾರ್ಟೆಂಟ್ ಅದು. ಓಕೆ, ನೋಡಿ ಇದು ವ್ಯಾಕ್ಯೂಲ್. ಇದು ಹೆಂಗಿದೆ ನೋಡಿ ವ್ಯಾಕ್ಯೂಲ್ ಸ್ಟೂಡೆಂಟ್ಸ್, ನೋಡಿ ಹೆಂಗಿದೆ ವ್ಯಾಕ್ಯೂಲ್ ನಮ್ದು. ಓಕೆ, ಈಗ ಒಂದು ಸ್ಪೆಷಾಲಿಟಿ ವ್ಯಾಕ್ಯೂಲ್, ಒಂದು ಸ್ಪೆಷಾಲಿಟಿ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ, ಈ ಎಲ್ಲಾ ವ್ಯಾಕ್ಯೂಲ್ಸ್ ಕೂಡ ಏನ್ ಮಾಡತ್ತಂದ್ರೆ ಇರೋ ಬರೋ ಎಲ್ಲ ಅಯಾನ್ಸ್ ನ ಹೊರಗಡೆ ಎಳ್ಕೊಂಡ್ಬಿಡುತ್ತೆ. ಹಂಗೆ ಇದು ವ್ಯಾಕ್ಯೂಲ್ಸ್. ದಟ್ ಇಸ್ ಒನ್ ಸ್ಪೆಷಲ್ ಥಿಂಗ್ ಅಬೌಟ್ ವ್ಯಾಕ್ಯೂಲ್ಸ್. ಎಲ್ಲಾ ವ್ಯಾಕ್ಯೂಲ್ಸ್ ಅಯಾನ್ಸ್ ನ ಎಳ್ಕೊಂಡ್ಬಿಡುತ್ತೆ ಒಳಗಡೆ. ನೋಡಿ ಈ ತರ ಯಾವಾಗೂ ಅಯಾನ್ಸ್ ಲೋ ಇಂದ ಹೈಗೆ ಹೋಗ್ಬಿಡುತ್ತೆ, ಉಲ್ಟಾ ಹೋಗುತ್ತೆ. ಅಗೇನ್ಸ್ಟ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್, ಲೋ ಟು ಹೈ ಅಯಾನ್ಸ್ ಹೊರಗಡೆ ಹೋಗ್ತಾ ಇರುತ್ತೆ. ಅಯಾನ್ಸ್ ಕ್ಲೋರೋಪ್ಲಾಸ್ಟ್ ಇಂದ ಓಕೆನಾ ಹೋಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ವ್ಯಾಕ್ಯೂಲ್ಸ್ ಇರುತ್ತೆ, ಬಟ್ ಇಷ್ಟು ಲಾರ್ಜ್ ವ್ಯಾಕ್ಯೂಲ್ಸ್ ಇರಲ್ಲ. ಆನಿಮಲ್ ಸೆಲ್ ಅಲ್ಲೂ ಕೂಡ ವ್ಯಾಕ್ಯೂಲ್ಸ್ ಇರುತ್ತೆ, ಬಟ್ ಟೈನಿ ಸ್ಮಾಲ್ ವ್ಯಾಕ್ಯೂಲ್ಸ್. ಈ ತರ ದೊಡ್ಡದಾಗಿ ವ್ಯಾಕ್ಯೂಲ್ಸ್ ಎಲ್ಲ ಇರಲ್ಲ. ಓಕೆನಾ, ಆನಿಮಲ್ ಸೆಲ್ ಅಲ್ಲಿ ಚಿಕ್ಕದಾಗಿರುತ್ತೆ. ಸ್ಟೂಡೆಂಟ್ಸ್ ನೆಕ್ಸ್ಟ್ ಇಸ್ ಕಾಲ್ಡ್ ಮೈಟೋಕಾಂಡ್ರಿಯಾ. ಸ್ಟಾರ್ಟ್ ಮಾಡವಾ? ಮೈಟೋಕಾಂಡ್ರಿಯಾ ಸ್ಟೂಡೆಂಟ್ಸ್, ನಿಮ್ಗೆ ಮೈಟೋಕಾಂಡ್ರಿಯಾ ಬಗ್ಗೆ ಏನ್ ಗೊತ್ತು? ಸ್ಟೂಡೆಂಟ್ಸ್ ನಿಮ್ಗೆ ಮೈಟೋಕಾಂಡ್ರಿಯಾ ಬಗ್ಗೆ ಏನ್ ಗೊತ್ತು? ಬೇಗ ಹೇಳಿ. ವಾಟ್ ಡು ಯು ನೋ ಅಬೌಟ್ ಮೈಟೋಕಾಂಡ್ರಿಯಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ವಾಟ್ ಡು ಯು ನೋ ಅಬೌಟ್ ಮೈಟೋಕಾಂಡ್ರಿಯಾ? ಏನ್ ಗೊತ್ತು ನಿಮ್ಗೆ? ಅವನ್ ಡೈಲಾಗ್ ಹೇಳ್ಬಿಡಿ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಹೇಳ್ಬಿಡಿ ಡೈಲಾಗ್ ನದು. ಆಲ್ ಆಫ್ ಯು ಟೆಲ್ ದ ಫೇಮಸ್ ಡೈಲಾಗ್. ವಾಟ್ ಡು ಯು ನೋ ಅಬೌಟ್ ಮೈಟೋಕಾಂಡ್ರಿಯಾ? ಬೇಗ ಬೇಗ ಸ್ಟೂಡೆಂಟ್ಸ್. ಇಟ್ ಇಸ್ ಕಾಲ್ಡ್ as what? ಪವರ್ ಹೌಸ್ ಆಫ್ ದ ಸೆಲ್. ಯಾಕಂದ್ರೆ ಆಲ್ ದ ಮೈಟೋಕಾಂಡ್ರಿಯಾ ಸ್ಟೂಡೆಂಟ್ಸ್, ಆಲ್ ದ ಮೈಟೋಕಾಂಡ್ರಿಯಾ ಕ್ಯಾನ್ ಪ್ರೊಡ್ಯೂಸ್ ATP. ಏನ್ ಮಾಡುತ್ತೆ? ಇಟ್ ಕ್ಯಾನ್ ಪ್ರೊಡ್ಯೂಸ್ ATP ಸ್ಟೂಡೆಂಟ್ಸ್. ಇಟ್ ಇಸ್ ಕಾಲ್ಡ್ as the ಪವರ್ ಹೌಸ್ ಆಫ್ ದ ಸೆಲ್. ಯಾಕೆ? ಇಟ್ ಕ್ಯಾನ್ ಪ್ರೊಡ್ಯೂಸ್ ATP ವಿತ್ ದ ಹೆಲ್ಪ್ ಆಫ್ ETC. ಏನ್ ಮಾಡುತ್ತೆ? ETC ಏನ್ ಮಾಡುತ್ತೆ? ETC ಒಳಗಡೆ ಆಕ್ಸಿಡೇಟಿವ್ ಫಾಸ್ಫೋರೈಲೇಷನ್ ಮಾಡ್ತಾ ಇರುತ್ತೆ. ಬಿಕಾಸ್ ಆಫ್ ದಿಸ್ ಪ್ರಾಸೆಸ್ ಇದು ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ ನಾವು ಇದನ್ನ. ಓಕೆನಾ? ಇಟ್ ಇಸ್ ಸಾಸೇಜ್ ಶೇಪ್. ಸಾಸೇಜ್ ಶೇಪ್ ಇದೆ. ಡಯಾಮೀಟರ್ 0.1 ಮೈಕ್ರೋಮೀಟರ್. ಇಟ್ ಇಸ್ ಸೈಟ್ ಫಾರ್ ಏರೋಬಿಕ್ ರೆಸ್ಪಿರೇಷನ್. ನಿಮ್ದು ಕ್ರೆಬ್ಸ್ ಸೈಕಲ್, ಲಿಂಕ್ ರಿಯಾಕ್ಷನ್ ಎಲ್ಲ ಇಲ್ಲೇ ಆಗುತ್ತೆ. ಸೊ ಏರೋಬಿಕ್ ರೆಸ್ಪಿರೇಷನ್ ಮೈಟೋಕಾಂಡ್ರಿಯಾ ಒಳಗಡೆ ಆಗುತ್ತೆ. ಓಕೆನಾ? ಡಿವಿಷನ್ ಬೈ ಫಿಷನ್. ಇದು ಫಿಷನ್ ಇಂದ ಡಿವೈಡ್ ಆಗ್ತಾ ಇರಬಹುದು, ಇದು ಡಿವೈಡ್ ಆಗ್ತಾ ಹೋಗ್ಬೋದು. ಓಕೆ, ಆಮೇಲೆ ಇಟ್ ಇಸ್ ಡಬಲ್ ಮೆಂಬ್ರೇನ್ ಇದು. ಓಕೆ, ಇಟ್ ಇಸ್ ವಾಟ್? ಡಬಲ್ ಮೆಂಬ್ರೇನ್. ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ಸ್ ಡೌಟ್ ಇದೆಯಾ? ರೈಟ್, ದಿಸ್ ಇಸ್ ಅ ಡೈಲಾಗ್. ಮೀಮ್ ತೋರಿಸ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾ ಮೀಮ್ ಇದು? ಈ ಮೀಮ್ ಗೊತ್ತಾ ನಿಮ್ಗೆ ಸ್ಟೂಡೆಂಟ್ಸ್? ಇಟ್ಸ್ ಫ್ರಮ್ ಅ ಮೂವಿ ಕಾಲ್ಡ್ ಆಸ್ ಮಿಲ್ಲರ್ಸ್. VR ಮಿಲ್ಲರ್ಸ್ ಮೂವಿ ಇದೆ, ಜೆನಿಫರ್ ಆನ್ಸ್ಟನ್ ರೈಟ್. ಅಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ. ಐ ಡೋಂಟ್ ಗೆಟ್, ಆರ್ ಯು ಗೈಸ್ ಗೆಟಿಂಗ್ ಪೇಡ್ ಅಂತ. ಫೇಮಸ್ ಡೈಲಾಗ್ ಇದೆ. ಸೊ ಅದ್ರ ಮೇಲೆ ಬೇಸ್ ಈ ಮೀಮ್ ಇದು ಸರ್ನಾ. ಸೊ ಪವರ್ ಕಂಪ್ನಿ ಸೆನ್ಸ್ ಎಲೆಕ್ಟ್ರಿಕ್ ಬಿಲ್ ಮೈಟೋಕಾಂಡ್ರಿಯಾ ಲೈಕ್ ನಾನು ಫ್ರೀ ಆಗಿ ಮಾಡ್ಕೊಡ್ತೀನಿಲ್ಲ ನಾನು ನಿಮ್ಗಂತ. ಓಕೆನಾ? ಇದು ಸಾಲ್ಟ್ ಬೇಮ್ ಮೀಮ್. ಇದು ಏನು ಸಾಲ್ಟ್ ಬೇಮ್ ಅಂದ್ರೆ ATP ಬ್ಲಾಸ್ಟ್ ಮಾಡ್ತಿದೆ ATP ಇದು. ಓಕೆನಾ? ಸೊ ನಿಮ್ಗೆ ಹೇಳ್ತೀನಿ ಸ್ಟೂಡೆಂಟ್ಸ್, ನಾನು ಕೋವಿಡ್ ಟೈಮಲ್ಲಿ ನಂದೇ ಮೀಮ್ ಪೇಜ್ ಇತ್ತು. ಓಕೆನಾ? ನಾನು ಕೋವಿಡ್ ಟೈಮಲ್ಲಿ ಏನ್ ಮಾಡಿದೀನಿ ಅಂದ್ರೆ 2 ವರ್ಷ ಮೀಮ್ಸ್ ಮಾಡಿದೀನಿ. ನಾನು ಕುತ್ಕೊಂಡಿ ಫುಲ್ ಮೀಮ್ಸ್ ಮಾಡಿದೀನಿ. ಬಯಾಲಜಿ ಮೀಮ್ಸು, ನಮ್ ಕನ್ನಡ ಮೀಮ್ಸು. 2 ವರ್ಷ ಸ್ಟೂಡೆಂಟ್ಸ್, 2 ವರ್ಷ ಬರೀ ಮೀಮ್ಸ್ ಮಾಡಿದೀನಿ ನಾನು. ರೈಟ್, ಕೋವಿಡ್ ಟೈಮಲ್ಲಿ ನಂದೇ ಮೀಮ್ ಪೇಜ್ ಇತ್ತು. ಓಕೆ, ನಾವು ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ದಿಸ್ ಇಸ್ ಕಾಲ್ಡ್ as ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್. ನೋಡಿ, ಔಟರ್ ಲೇಯರ್, ಇನ್ನರ್ ಲೇಯರ್. ಓಕೆನಾ? ಇಲ್ಲಿ ಇಟ್ ಆಲ್ಸೋ ಹ್ಯಾಸ್ ಫೋಲ್ಡಿಂಗ್ಸ್ ಇರುತ್ತೆ, ಕಾಲ್ಡ್ as ಕ್ರಿಸ್ಟೆ. ಸ್ಟೂಡೆಂಟ್ಸ್ ಕ್ರಿಸ್ಟೆ ಆರ್ ದ ಫೋಲ್ಡಿಂಗ್ಸ್ ಸ್ಟೂಡೆಂಟ್ಸ್. ಓಕೆ, ದೀಸ್ ಆರ್ ಕಾಲ್ಡ್ as ಕ್ರಿಸ್ಟೆ ಆರ್ ದ ಫೋಲ್ಡಿಂಗ್ಸ್ ಇನ್ಸೈಡ್, ಫೋಲ್ಡಿಂಗ್ಸ್. ಓಕೆ ಸ್ಟೂಡೆಂಟ್ಸ್, ಅಲ್ಲೇನಿತ್ತು ಇನ್ ದ ಕೇಸ್ ಆಫ್ ಏನು ಸ್ಟೂಡೆಂಟ್ಸ್? ಇನ್ ದ ಕೇಸ್ ಆಫ್ ನಮ್ದು ಗಾಲ್ಜಿ ಬಾಡಿಯಲ್ಲಿ ದಟ್ ಇಸ್ ಸಿಸ್ಟರ್ನೆ. ಅದು ಸಿಸ್ಟರ್ನೆ, ದಿಸ್ ಇಸ್ ಕ್ರಿಸ್ಟೆ. ಸೊ ನಿಮಗೂ ಕನ್ಫ್ಯೂಸ್ ಆಗುತ್ತಾ? ವಾಟ್ ಇಸ್ ಕ್ರಿಸ್ಟೆ, ವಾಟ್ ಇಸ್ ಸಿಸ್ಟರ್ನೆ? ವೆರಿ ಸಿಂಪಲ್ ಸೊಲ್ಯೂಷನ್ ಸ್ಟೂಡೆಂಟ್ಸ್. ನೀವೇ ಹೇಳಿ, ಕ್ರಿಸ್ಟೆ ಜಾಸ್ತಿ ವರ್ಡ್ಸ್ ಇದೆಯಾ, ಕ್ರಿಸ್ಟೆಲ್ ಜಾಸ್ತಿ ವರ್ಡ್ಸ್ ಇದೆಯಾ, ಇಲ್ಲ ಸಿಸ್ಟರ್ನಲ್ಲಿ ಜಾಸ್ತಿ ವರ್ಡ್ಸ್ ಇದೆಯಾ? ಸಿಸ್ಟರ್ನಲ್ಲಿ ಜಾಸ್ತಿ ವರ್ಡ್ಸ್ ಇದೆ. ಆ ತರನೇ ಗಾಲ್ಜಿ ಅಪ್ಯಾರಟಸ್, ಗಾಲ್ಜಿ ಕಾಂಪ್ಲೆಕ್ಸ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇದೆ. ಮೈಟೋಕಾಂಡ್ರಿಯಾ ಕಮ್ಮಿ ವರ್ಡ್ಸ್.
ಸೊ ಕಮ್ಮಿ ವರ್ಡ್ಸ್ ಇರೋ ಕಡೆ ಕಮ್ಮಿ ಇರುತ್ತೆ, ಜಾಸ್ತಿ ವರ್ಡ್ಸ್ ಇರೋ ಕಡೆ ಜಾಸ್ತಿ ಇರುತ್ತೆ. ಸಿಸ್ಟರ್ನೆ, ಗಾಲ್ಜಿ ಕಾಂಪ್ಲೆಕ್ಸ್, ಜಾಸ್ತಿ ಜಾಸ್ತಿ ವರ್ಡ್ಸ್. ಮತ್ತೆ ಆತರ ನೆನಪಿಕೊಳ್ಳಿ ಸಾಕು, ಆತರ ನೆನಪಿಕೋಬಹುದು ನೋಡಿ. ಮೈಟೋಕಾಂಡ್ರಿಯಾ ಕೌಂಟ್ ಮಾಡಿದ್ರೆ ಕಮ್ಮಿ ವರ್ಡ್ಸ್. ಕ್ರಿಸ್ಟಾ ಕಮ್ಮಿ ವರ್ಡ್ಸ್, ಕಮ್ಮಿ ಕಮ್ಮಿ ವರ್ಡ್ಸ್, ಸರಿನಾ. ಗಾಲ್ಜಿ ಕಾಂಪ್ಲೆಕ್ಸ್, ಗಾಲ್ಜಿ ಅಪ್ಯಾರಟಸ್, ಜಾಸ್ತಿ ವರ್ಡ್ಸ್ ಇದರಲ್ಲಿ. ಸೊ ಸಿಸ್ಟರ್ನೆ ಜಾಸ್ತಿ ವರ್ಡ್ಸ್ ಇದರಲ್ಲಿ. ಸೊ ಆ ತರ ನೀವು ಸ್ವಲ್ಪ ಮೈಂಡ್ ಅಲ್ಲಿ ನೆನಪಿಕೋಬಹುದು, ಟ್ರಿಕ್ ಸ್ವಲ್ಪ. ಓಕೆನಾ. ಓಕೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನನ್ನ ಡಯಾಗ್ರಾಮ್ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಮೈ ಡಯಾಗ್ರಾಮ್. ಇಲ್ಲಿ ನೋಟಿಸ್ ಮಾಡಬಹುದು, ಇಟ್ ಹ್ಯಾಸ್ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್ ನೋಡಿ. ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್. ಇನ್ನರ್ ಮೆಂಬ್ರೇನ್ ಈ ತರ ಫೋಲ್ಡಿಂಗ್ಸ್ ಆಗಿರುತ್ತೆ ಇನ್ನರ್ ಮೆಂಬ್ರೇನ್ ನಲ್ಲಿ. ದಿಸ್ ಫೋಲ್ಡಿಂಗ್ಸ್ ಆರ್ ಕಾಲ್ಡ್ ಎಸ್ ಕ್ರಿಸ್ಟೆ or crista. Okay, crista or cristae. Its function, students, main function is it can increase the surface area. ಒಂದು ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡಬಹುದು, ಇದು ಸರ್ಫೇಸ್ ಇನ್ಕ್ರೀಸ್ ಮಾಡುತ್ತೆ. ಓಕೆನಾ. ಇದು ಔಟರ್ ಮೆಂಬ್ರೇನ್, ಇಟ್ ಇಸ್ ಮೋರ್ ಪರ್ಮಿಯಬಲ್ ಬಿಕಾಸ್ ಇಟ್ ಹಸ್ ಪೋರಿನ್ಸ್ ಅಂತ. ಪರ್ಮಿಯಬಲ್ ಅಂದ್ರೆ ಏನು? ಇಟ್ ಇಸ್ ಪರ್ಮಿಯಬಲ್ ಬಿಕಾಸ್ ಇಟ್ ಕ್ಯಾನ್ ಅಲೌ ಥಿಂಗ್ಸ್ ಇನ್ಸೈಡ್. ಬೇರೆ ಬೇರೆ ಐಟಮ್ಸ್ ನ ಒಳ್ಳೆ ಅಲೌ ಮಾಡೋದು ಈಸಿ ಆಗಿದ್ದು ಪರ್ಮಿಯಬಲ್ ಆಗಿರುತ್ತೆ. ಓಕೆ. ನಾವು ಈಗ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆಲ್ ಆಫ್ ಯು ಕ್ಯಾನ್ ನೋಟಿಸ್ ಈ ಮೈಟೋಕಾಂಡ್ರಿಯಾ ಒಳಗಡೆ, ಈ ಮೈಟೋಕಾಂಡ್ರಿಯಾ ಹತ್ರ ಇಟ್ ಹ್ಯಾಸ್ ಡಬಲ್ ಸ್ಟ್ಯಾಂಡರ್ಡ್ DNA. ಸೊ ಮೈಟೋಕಾಂಡ್ರಿಯಾ ಹ್ಯಾಸ್ ಇಟ್ಸ್ ಓನ್ DNA. ಮೈಟೋಕಾಂಡ್ರಿಯಾ ಹ್ಯಾಸ್ ಇಟ್ಸ್ ಓನ್ ರೈಬೋಸೋಮ್ಸ್. ಆಮೇಲೆ ಯಾವ್ದಿದು ರೈಟ್, ಬಿಕಾಸ್ ಆಫ್ ದ ಫೋಲ್ಡಿಂಗ್ಸ್ ಇಟ್ ಕ್ಯಾನ್ ಇನ್ಕ್ರೀಸ್ ಸರ್ಫೇಸ್ ಬಿಕಾಸ್ ಆಫ್ ಫೋಲ್ಡಿಂಗ್ಸ್. ಓಕೆನಾ, ರೈಟ್. ರೈಬೋಸೋಮ್ಸ್ ಅದು 70s ರೈಬೋಸೋಮ್. ಸೊ 70s ರೈಬೋಸೋಮು ಡಬಲ್ ಸ್ಟ್ಯಾಂಡ್ DNA. ಇದು ಪ್ರೋ ಕ್ಯಾರಿಯೋಟ್ ತರ ಇಲ್ವಾ ಸ್ವಲ್ಪ ಇದು? ಬಿಕಾಸ್ ಇನ್ ಪ್ರೋ ಕ್ಯಾರಿಯೋಟ್ಸ್ ವಿ ಲರ್ನ್ಡ್, ಆ ಪ್ರೋ ಕ್ಯಾರಿಯೋಟ್ಸ್ ಅಲ್ಲಿ ಈ ತರ ರೈಬೋಸೋಮ್ಸ್ ಇತ್ತು, ಈ ತರ ಡಬಲ್ ಸ್ಟ್ಯಾಂಡ್ DNA ಇತ್ತು, ಮತ್ತೆ ಮ್ಯಾಟ್ರಿಕ್ಸ್ ಇತ್ತು. ಸೊ ನಮ್ದು ಮೈಟೋಕಾಂಡ್ರಿಯಾ ಮತ್ತೆ ಕ್ಲೋರೋಪ್ಲಾಸ್ಟ್, ಮೈಟೋಕಾಂಡ್ರಿಯಾ ಕ್ಲೋರೋಪ್ಲಾಸ್ಟ್ ಸ್ವಲ್ಪ ಪ್ರೋ ಕ್ಯಾರಿಯೋಟ್ಸ್ ತರ ಇದೆ ಇದು, ಬಿಕಾಸ್ ಬೋತ್ ಆಫ್ ದಮ್ ಹ್ಯಾವ್ ದಿನ್ ಇಟ್ಸ್ ಓನ್ DNA ಇದೆ ಅದತ್ರ. ಓಕೆನಾ, ಪ್ರೋಕ್ಯಾರಿಯೋಟಿಕ್ DNA. ಆಮೇಲೆ ಸ್ಟೂಡೆಂಟ್ಸ್ ಅದು ಬಿಟ್ರೆ ಇದರ ಹತ್ರ ಒಂದು ಬ್ಯಾಡ್ಮಿಂಟನ್ ರಾಕೆಟ್ ತರದ್ದು ಸ್ಮಾಲ್ ಸ್ಮಾಲ್ ಸ್ಟ್ರಕ್ಚರ್ಸ್ ಎಲ್ಲಾ ಕಡೆ ಇರುತ್ತೆ ನೋಡಿ. ಇದು ನೋಡಿ ಎಲ್ಲಾ ಕಡೆ ಇದೆಯಾ ಸ್ಮಾಲ್ ಸ್ಮಾಲ್ ಇದು ರಾಕೆಟ್ ತರ ಅದು. ಆಲ್ ಆಫ್ ದೀಸ್ ಆರ್ ಕಾಲ್ಡ್ as what? They are called as elementary particles or oxosomes or F0 F1 particle or ATP synthase. ಸೊ ಇದೆಲ್ಲಾನು ಕೂಡ ಸೇಮ್ ನೇಮ್ ಸ್ಟೂಡೆಂಟ್, ಸೇಮ್ ನೇಮ್. ಓಕೆ ಸ್ಟೂಡೆಂಟ್ಸ್, ಇದರ ಯೂಸ್ ಏನಂತಂದ್ರೆ the infoldings ಇದೆಯಲ್ಲ, all these foldings are used in ETC. There is something called as electron transport chain ಇದೆಯಲ್ಲ, ಈ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಈ ಫೋಲ್ಡಿಂಗ್ಸ್ ಅಲ್ಲಿ ಆಗುತ್ತೆ, ಆ ಫೋಲ್ಡಿಂಗ್ಸ್ ಅಲ್ಲಿ ಆಗುತ್ತದು. ಓಕೆ, ಫೋಲ್ಡಿಂಗ್ಸ್ ಒಳಗಡೆ ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ as ಕಾಂಪ್ಲೆಕ್ಸ್ 1, ಕಾಂಪ್ಲೆಕ್ಸ್ 2, ಕಾಂಪ್ಲೆಕ್ಸ್ 3, ಕಾಂಪ್ಲೆಕ್ಸ್ 4, ಕಾಂಪ್ಲೆಕ್ಸ್ 5. ಈ ಎಲ್ಲಾ ಕಾಂಪ್ಲೆಕ್ಸಸ್ ಇದು ಒಳಗಡೆ ಇರುತ್ತೆ, ಇದು ಒಳಗಡೆ ಇರುತ್ತೆ. ಸ್ಟೂಡೆಂಟ್ಸ್, ನಂದು ರೆಸ್ಪಿರೇಷನ್ ಪ್ಲಾನ್ಸ್ ನೋಡಿಲ್ವಾ ಕ್ಲಾಸ್ ನೀವು? ರೆಸ್ಪಿರೇಷನ್ ಕ್ಲಾಸ್ ನೋಡಿಲ್ವಾ? ಅಲ್ಲಿ ನೋಡಿ ಒಂದ್ಸತಿ. ಆ ರೆಸ್ಪಿರೇಷನ್ ಪ್ಲಾನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ನಾನು. ಹೌ ATP is produced in the mitochondria. ಇದೆಯಲ್ಲ ಇದು ಇನ್ನರ್ ಮೆಂಬ್ರೇನ್, ಇದೇ ಇನ್ನರ್ ಮೆಂಬ್ರೇನ್ ನಲ್ಲಿ ETC ಆಗುತ್ತೆ. ಇಟ್ ಹ್ಯಾಸ್ 5 ಡಿಫರೆಂಟ್ ಪ್ರೋಟೀನ್ ಕಾಂಪ್ಲೆಕ್ಸಸ್. ಓಕೆ, ಅದ್ರಲ್ಲಿ ನೆನಪಿದ್ಯಾ? ದ ಲಾಸ್ಟ್ ಕಾಂಪ್ಲೆಕ್ಸ್ ಕಾಲ್ಡ್ as ATP ಸಿಂಥೇಸ್, ಅದೇ ಇದು. ಇದು ನೋಡಿ ಈ ತರ ಇರುತ್ತೆ ಇದು. ದಿಸ್ ಇಸ್ ಕಾಲ್ಡ್ as ATP ಸಿಂಥೇಸ್. ಇದು ಏನದು ATP ಸಿಂಥೇಸ್, ಸರಿನಾ? ATP ಸಿಂಥೇಸ್ ನೋಡಿ, ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ as F0 F1 ಪಾರ್ಟಿಕಲ್. ಇದೆಯಲ್ಲ ಇದು, ದಿಸ್ ಇಸ್ ಕಾಲ್ಡ್ as F0. ಇದು ಮೇಲೆ ಇದೆಯಲ್ಲ ಕಾಲ್ಡ್ as F1. ಸೊ F0 F1 ಪಾರ್ಟಿಕಲ್ ಅಂತ ಇದು, F0 F1 ಪಾರ್ಟಿಕಲ್ ಅಂತ ಇದು. ಇಟ್ ಇಸ್ ಪ್ರೆಸೆಂಟ್ ಎವ್ರಿವೇರ್, ATP ಸಿಂಥೇಸ್ ಅಂತ ಇದು. ಓಕೆನಾ ಸ್ಟೂಡೆಂಟ್ಸ್? ನಿಮಿಷ ತೋರಿಸ್ತೀನಿ ನೋಡಿ ನಿಮಗೆ, I'll show you animation for this. ನೋಡಿ ಈ ತರ ಇರುತ್ತೆ ಮೈಟೋಕಾಂಡ್ರಿಯಾ ಎಲ್ಲ ಕಡೆನು. ಒಂದು ಕಾಣಿಸ್ತಿದೆ ಎಲ್ಲ ಕಡೆ ಎಲ್ಲರಿಗೂ ನೋಡಿ. ಇಲ್ಲಿ ಇದು ಮೇಟ್ರಿಕ್ಸ್ ಮಧ್ಯದ್ದು, ಇದು ಮಧ್ಯದ್ದು ಮೇಟ್ರಿಕ್ಸ್, ಇದು ಮೇಟ್ರಿಕ್ಸ್. ಇದರಲ್ಲಿ ಇದು ಔಟರ್ ಲೇಯರ್ ಈ ತರ ಇದೆ ನೋಡಿ, ಔಟರ್ ಲೇಯರ್ ಇದೆ. ಈಗ ಇನ್ನರ್ ಲೇಯರ್ ನೋಡಿ, ಇನ್ನರ್ ಲೇಯರ್ ಫೋಲ್ಡಿಂಗ್ಸ್ ಆಗಿದೆ ಈ ತರ. ಇನ್ನರ್ ಲೇಯರ್ ಹ್ಯಾಸ್ ಶೋನ್ ಫೋಲ್ಡಿಂಗ್ಸ್, ಸರಿನಾ? ಇನ್ನರ್ ಲೇಯರ್ ಫೋಲ್ಡಿಂಗ್ಸ್ ಆಗಿರುತ್ತೆ. ಇಟ್ ಹ್ಯಾಸ್ ಓನ್ ರೈಬೋಸೋಮ್ಸ್ ಎಲ್ಲ ಕಡೆನು, ಮತ್ತೆ DNA ಇದೆ. ಸೊ DNA ರೈಬೋಸೋಮ್ಸ್ ಎರಡು ಕೂಡ ಇರುತ್ತೆ ಇಲ್ಲಿ. ಓಕೆ ಓಕೆ ಓಕೆ, ಡೌಟ್ ಬರಲಿಲ್ಲ ಅದಕ್ಕೆನಾ? ಓಹೋ ಹೋ ಹೋ ಓಹೋ, ನೋಡಿದ್ರೆ ಡೌಟ್ ಬರಲಿಲ್ಲ ಅಂತೆ, ಕ್ರೇಜಿ. ಓಕೆ ಸ್ಟೂಡೆಂಟ್ಸ್, KCT ಡೋಂಟ್ ವರಿ, KCT ನಾನು ಮಾಡೇ ಮಾಡ್ತೀವಿ.
ನೋಡಿ, KCET ಒಂದು ಪ್ರಾಬ್ಲಮ್ ಏನಂದ್ರೆ ಮ್ಯಾಥ್ಸ್ ನಾವು ಮಾಡಿಲ್ಲ ಅಷ್ಟು ಇಲ್ಲಿವರೆಗೂ. ಸೊ ನಿಮ್ಗೋಸ್ಕರ ನಾನು ಒಂದು ಮೊನ್ನೆ 4-5 ಜನ ಟೀಚರ್ಸ್ನ ಇಂಟರ್ವ್ಯೂ ಮಾಡಿಬಿಟ್ಟು ರಿಜೆಕ್ಟ್ ಮಾಡಿದ್ದೀನಿ. 5 ಟೀಚರ್ಸ್ನ. ಯಾಕೆ ಹೇಳಿ? ನಮ್ಗೆ ನಿಮ್ಗೋಸ್ಕರ ಯಾವ್ದೋ ರ್ಯಾಂಡಮ್ ಟೀಚರ್ಸ್ನ ಕರ್ಕೊಂಡ್ಬಂದ್ಬಿಟ್ಟು ನಮ್ಗೆ ಭರೋಸೆ ಇಲ್ದಂಗೆ ನಿಮಗೆ ಪಾಠ ಹೇಳ್ಕೊಡಕ್ಕಾಗಲ್ಲ. ವಿ ವಾಂಟ್ ಸಮ್ ಟೀಚರ್ಸ್ ಹೂ ಕ್ಯಾನ್ ಆಕ್ಚುಲಿ ಟೀಚ್. ಸುಮ್ಮನೆ ಬೋರ್ಡ್ ಮೇಲೆ ಬರ್ದಿರೋ ಓದೋದಕ್ಕಲ್ಲ ನಾವು. ವಿ ವಾಂಟ್ ಸಮನ್ ಹೂ ಕ್ಯಾನ್ ಟೀಚ್ ಯು ಪ್ರಾಪರ್ಲಿ. ಅದಕ್ಕಂತಾನೆ ಐ ಹ್ಯಾವ್ ರಿಜೆಕ್ಟೆಡ್ ಅರೌಂಡ್ 4 to 5 ಟೀಚರ್ಸ್ ಇನ್ ಲಾಸ್ಟ್ ವೀಕ್. ಅದಕ್ಕಿಂತ 2 months ಮುಂಚೆ ಸ್ಟೂಡೆಂಟ್ಸ್ 2 months ಮುಂಚೆ ನಾನು ಇಬ್ಬರನ್ನ ರಿಜೆಕ್ಟ್ ಮಾಡಿದ್ದೆ. ಬಿಕಾಸ್ ಐ ಡೋಂಟ್ ವಾಂಟ್ ಎನಿ ಒನ್ ಸುಮ್ಮನೆ ಬಂದು ಟೈಮ್ ಪಾಸ್ ಮಾಡಿ ನಿಮಗೆ ನಿಮ್ ಟೈಮ್ ವೇಸ್ಟ್ ಮಾಡಿ ನೀವು ಕಲ್ದಂಗೆ ಆಗ್ಬಾರ್ದು, ರೈಟ್? ಸೊ ಐ ಆಮ್ ವೇಟಿಂಗ್ ಫಾರ್ ಅ ಗುಡ್ ಟೀಚರ್ ಟು ಜಾಯಿನ್ ದ ಟೀಮ್ ಹೂ ಕ್ಯಾನ್ ಆಕ್ಚುಲಿ ಟೀಚ್ ಅಂಡ್ ಕಾಂಟ್ರಿಬ್ಯೂಟ್ ಯುವರ್ ಗ್ರೋತ್. ಓಕೆನಾ? ಸುಮ್ಮನೆ ಯಾರನ್ನು ಕರ್ಕೊಂಡ್ ಬಂದ್ಬಿಟ್ಟು ಸುಮ್ಮನೆ ಯಾರು ಟೀಚರ್ಸ್ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಮಾಡಿಸೋದಲ್ಲ. ಆತರ ನಾವು ಮಾಡಕ್ ಹೋಗಲ್ಲ ವೇದಾಂತಲ್ಲಿ. ಓಕೆ, ಸೊ ವೇದಾಂತಲ್ಲಿ ಟೀಚರ್ ಆಗಬೇಕಂದ್ರೆ ಯು ಹ್ಯಾವ್ ಟು ಬಿ ವೆರಿ ಗುಡ್. ಸ್ವಲ್ಪ ಅಟ್ಲೀಸ್ಟ್ ಆ ಸ್ಕಿಲ್ ಇರ್ಬೇಕು ಸ್ವಲ್ಪ ಆದ್ರೂ. ಓಕೆನಾ ಸ್ಟೂಡೆಂಟ್? ವೆರಿ ಗುಡ್ ಕ್ವೆಶನ್ ಸ್ಟೂಡೆಂಟ್ಸ್. ಒಂದ್ ಸೆಲ್ ಅಲ್ಲಿ ಎಷ್ಟು ಮೈಟೊಕಾಂಡ್ರಿಯಾ ಇರುತ್ತೆ? ಒಂದ್ ಸೆಲ್ ಅಲ್ಲಿ ಎಷ್ಟು ವೆರಿ ಗುಡ್ ಕ್ವೆಶನ್ ಅದು. ಯಾಕಂದ್ರೆ ಇಟ್ ಡಿಪೆಂಡ್ಸ್. ಓಕೆ, ನೀವೇ ಹೇಳಿ ಸ್ಟೂಡೆಂಟ್ಸ್. ನಾನು ಈ ಚೀಕ್ ಇದೆ, ನಂದು ಚೀಕು. ಈ ಚೀಕಿಂದ ಒಂದು ಸೆಲ್ ತಗೊಂಡೆ ನಾನು. ಈಗ ಈ ಚೀಕಲ್ಲಿ ಮೈಟೊಕಾಂಡ್ರಿಯಾ ಕಮ್ಮಿ ಇರುತ್ತಾ ಜಾಸ್ತಿ ಇರುತ್ತಾ? ಓಕೆ, ಕ್ವಶನ್ ಚೇಂಜ್ ಮಾಡ್ತೀನಿ. ಕ್ವಶನ್ ಚೇಂಜ್ ಸ್ಟೂಡೆಂಟ್ಸ್. ಈ ಚೀಕಲ್ಲಿ ನನ್ನ ಚೀಕ್ ಸೆಲ್ಸ್ ಇದೆಯಲ್ಲ, ಅಲ್ಲಿ ಎನರ್ಜಿ ಅವಶ್ಯಕತೆ ಇದೆ ಸ್ಟೂಡೆಂಟ್ಸ್. ಎನರ್ಜಿ ಅವಶ್ಯಕತೆ ಇದೆಯಾ? ಅಷ್ಟೊಂದು ಇಲ್ಲ. ಸೊ ನಮ್ದು ಚೀಕ್ ಸೆಲ್ಸ್ ಅಲ್ಲಿ ಎನರ್ಜಿದು ಅವಶ್ಯಕತೆ ಇಲ್ಲ ಅಷ್ಟೊಂದು. ಸೊ ಮೈಟೊಕಾಂಡ್ರಿಯಾ ಕಮ್ಮಿ ಇರುತ್ತೆ ಅಲ್ಲಿ. ಮೈಟೊಕಾಂಡ್ರಿಯಾ ಕಮ್ಮಿ ಇರುತ್ತೆ. ನಾವು ಲೆಟ್ಸ್ ಸೇ ನನ್ನ ಹಾರ್ಟ್ ಇಂದ ನಾನೀಗ ಒಂದು ಸೆಲ್ ತೆಗಿತೀನಿ. ನನ್ನ ಹಾರ್ಟ್ ಇಂದ ಸೆಲ್ ತೆಗೆದಿರೋದು ಅಲ್ಲಿ ಏನಿರುತ್ತೆ ಸ್ಟೂಡೆಂಟ್ಸ್? ಆ ಹಾರ್ಟ್ ಸೆಲ್ ಅಲ್ಲಿ, ಕಾರ್ಡಿಯಾಕ್ ಸೆಲ್ ಅಲ್ಲಿ ಮೈಟೊಕಾಂಡ್ರಿಯಾ ಏನಿರುತ್ತೆ? ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಡಿಪೆಂಡಿಂಗ್ ಅಪಾನ್ ದ ಸೆಲ್, ಯಾವ ಸೆಲ್ ಅಲ್ಲಿ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ ಅಲ್ಲಿ ಮೈಟೊಕಾಂಡ್ರಿಯಾ ಜಾಸ್ತಿ ಇರುತ್ತೆ. ಮಸಲ್ಸ್ ನೋಡಿ, ಮಸಲ್ ಸೆಲ್ ಜಾಸ್ತಿ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಸೆಲ್ ಟೈಪ್. ಸೆಲ್ ಟು ಸೆಲ್ ಟೈಪ್ ಮೈಟೊಕಾಂಡ್ರಿಯಾ ನಂಬರ್ ವೇರಿ ಆಗುತ್ತೆ. ಓಕೆನಾ? ವೆರಿ ಗುಡ್ ಕ್ವೆಶನ್ ಅದು. ಓಕೆ ಸ್ಟೂಡೆಂಟ್ಸ್, ಎಕಾಲಜಿ ಸ್ಟಾರ್ಟ್ ಮಾಡಲ್ಲ ಹೇಳಿ? ನಾಳೆ ಸ್ಟಾರ್ಟ್ ಮಾಡ್ತೀನಿ. ನೀವು ಹೂ ಅಂದ್ರೆ ನೆಕ್ಸ್ಟ್ ವೀಕ್ ಎಕಾಲಜಿ ಫುಲ್ ಮುಗಿಸ್ಬಿಡ್ತೀನಿ. ಎಕಾಲಜಿ ನೆಕ್ಸ್ಟ್ ವೀಕ್ ನಾನು ಎಕಾಲಜಿ ಮುಗಿಸ್ಬಿಡೋದ? ನೋ ಸ್ಟೂಡೆಂಟ್ಸ್, ನೆಕ್ಸ್ಟ್ ವೀಕ್. ಓಕೆನಾ? ದಿಸ್ ಇಸ್ ಮೈಟೊಕಾಂಡ್ರಿಯಾ ಸ್ಟೂಡೆಂಟ್ಸ್. ಅಲ್ಲಿಗೆ ಮೈಟೊಕಾಂಡ್ರಿಯಾ ಮುಗೀತು. ಓಕೆನಾ? ಮೈಟೊಕಾಂಡ್ರಿಯಾ ಮುಗಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇಸ್ ಕಾಲ್ಡ್ as plastids. ಓಕೆ ಸ್ಟೂಡೆಂಟ್ಸ್? ಓಕೆ ಸ್ಟೂಡೆಂಟ್ಸ್, ಇಫ್ ಯುರ್ ಅ ಡ್ರಾಪರ್, ಲೆಟ್ ಮೀ ಟೆಲ್ ಯು ಸ್ಟೂಡೆಂಟ್, ನಾನು ನಿಜ ಹೇಳ್ತೀನಿ, ನಿಜ ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ ನನ್ನ ಮಾತು. ಯೂಟ್ಯೂಬ್ ಇಸ್ ಮೋರ್ ದೆನ್ ಇನಫ್ ಇಫ್ ಯು ಟೇಕ್ ಅ ಪ್ರಾಪರ್ ಅಡ್ವಾಂಟೇಜ್. ನಾನಿದ್ನ ಅದಕ್ಕೆ ನಾನು ಯಾವತ್ತೂ ಕೂಡ ಐ ಡೋಂಟ್ ಆಸ್ಕ್ ಯು ಟು ಬೈ ಎನಿ ಕೋರ್ಸಸ್. ನಿಜ ಅಂತೀನಿ, ಇಫ್ ಯು ಆರ್ ಡಿಸಿಪ್ಲಿನ್ಡ್ ನಿಮ್ಗೆ ಯೂಟ್ಯೂಬ್ ಇಂದ ಕಲಿಬೇಕಾಗಿರೋ ಎಲ್ಲ ಕಡೆ. ನಾನು ನಿಜ ಅಂತೀನಿ, ಇಫ್ ಯು ವಾಂಟ್ ಟು ಬಿ ಅ ಗುಡ್ ಸ್ಟೂಡೆಂಟ್, ಇಫ್ ಯು ಆರ್ ಅ ಪ್ರಾಪರ್ ಸ್ಟೂಡೆಂಟ್, ನಮ್ ಚಾನಲ್ ಅಂತ ಅಲ್ಲ, ದೇರ್ ಆರ್ ಮೆನಿ ಚಾನಲ್ಸ್ ಆನ್ ಯೂಟ್ಯೂಬ್ ಆಲ್ಸೋ ಹೂ ವಿಲ್ ಟೀಚ್ ಯು ಗುಡ್ ಕಾಂಟೆಂಟ್ ಫ್ರೀ ಆಗಿ ಸಿಗುತ್ತೆ ನಿಮ್ಗೆ. ಸೊ ಐ ಹ್ಯಾವ್ ಆಲ್ವೇಸ್ ಟೋಲ್ಡ್ ದಿಸ್, ಯೂಟ್ಯೂಬ್ ಇಂದ ನೀವು ಪ್ರಾಪರ್ ಆಗಿ ಕಲಿಬಹುದು. ನಮ್ಮಿಂದ ಮಾತ್ರ ಅಲ್ಲ, ಎಲ್ಲಿಂದ ಕಲಿಬಹುದು ನೀವು ಕಲಿತೀರಾ. ಬಟ್ ಐ ಟೆಲ್ ಯು ವಾಟ್ ಯು ಕೆನಾಟ್ ಲರ್ನ್ ಫ್ರಮ್ ಯೂಟ್ಯೂಬ್. ನಿಜ ಹೇಳ್ತೀನಿ ನನ್ನ ಮಾತು, ಕ್ವೆಶ್ಚನ್ ಪ್ರಾಕ್ಟೀಸ್. ಯಾಕಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಮಾಡ್ತೀವಿ ಕ್ವೆಶ್ಚನ್ ಪ್ರಾಕ್ಟೀಸ್. ನೀವೇನ್ ಮಾಡ್ತೀರಾ? ಕ್ವೆಶ್ಚನ್ಸ್ ನೋಡ್ತೀರಾ, ನಮ್ಮ ಜೊತೆಗೆ ಕ್ವೆಶ್ಚನ್ಸ್ ನೋಡ್ತೀರಾ, ಕ್ವೆಶ್ಚನ್ಸ್ ಸಾಲ್ವ್ ಮಾಡ್ತೀರಾ. ಬಟ್ ಯು ಆರ್ ಸಾಲ್ವಿಂಗ್ ಕ್ವೆಶ್ಚನ್ ವಿತ್ ಮೀ. ನೀವು ಒಬ್ಬರೇ ಕುತ್ಕೊಂಡು ಮಾಡ್ತಿಲ್ಲ ಅದನ್ನ. ಓಕೆ, ಸೊ ವಾಟ್ ಐ ವುಡ್ ರೆಕಮೆಂಡ್ ಫ್ರಮ್ ಮೈ as a teacher, from my personal experience, a teacher from on YouTube also from past 3 years, YouTube is more than enough to learn a concept. But what I'd recommend is buy a test series. ಒಂದು 500 ರೂಪಾಯಿ ಇರುತ್ತೆ ಟೆಸ್ಟ್ ಸೀರೀಸ್. 500 ರೂಪಾಯಿ ಇಲ್ಲ 1000 ರೂಪಾಯಿ ಇರುತ್ತೆ. ಅಷ್ಟು ಸ್ಪೆಂಡ್ ಮಾಡಿದ್ರೆ ಸಾಕು ನೀವು. ಅದು ಬಿಟ್ರೆ ಯು ನೀಡ್ ಬುಕ್ಸ್. ಒಂದು PYQ ಬುಕ್ ತಗೊಳ್ಳಿ. ಒಂದು 1000 ರೂಪಾಯಿಗಿಂತ ಒಂದು 600 ರೂಪಾಯಿ ಆಗುತ್ತೆ ಒಂದು PYQ ಬುಕ್. ಯಾಕಂದ್ರೆ ಬುಕ್ ನಿಮ್ ಕೈ ಸಿಕ್ಕಿದಾಗ ನೀವೇ ಕುತ್ಕೊಂಡು ಕ್ವೆಶ್ಚನ್ ಸಾಲ್ವ್ ಮಾಡಿದಾಗ ಅವಾಗ ನಿಮ್ ಕಾನ್ಫಿಡೆನ್ಸ್ ಗೇನ್ ಆಗುತ್ತೆ. ಅಲ್ಲಿವರೆಗೂ ಆಗಲ್ಲ. ಸೊ ನೀವು ಪಾಠ ಕಲಿತೀರ ಇಲ್ಲಿಂದ, ಬಟ್ ಆ ಕ್ವೆಶ್ಚನ್ ಪ್ರಾಕ್ಟೀಸ್ ಇದೆಯಲ್ಲ, ಅದನ್ನ ನೀವು ಸಪ್ರೇಟ್ ಆಗಿ ಮಾಡ್ಬೇಕು. ಅಟ್ಲೀಸ್ಟ್ ಅದನ್ನ ಮಾಡ್ಬೇಕು ನೀವು. ಯಾಕಂದ್ರೆ ನಮ್ ಜೊತೆಗೆ ನೀವು ಮಾಡ್ಬೋದು, ಬಟ್ ಕುತ್ಕೊಂಡಿ ನೀವು ಮಾಡ್ತೀರಲ್ಲ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನೀವು ಒಬ್ಬರೇ ಇರ್ತೀರಾ ಯಾವತ್ತು ಕೂಡ. ಓಕೆನಾ? ಅಲ್ಲಿ ನಾನು ಪಕ್ಕದಲ್ಲಿ ಬಾ ಕುತ್ಕೊಂಡು ಹೇಳ್ಕೊಡೋದ ನಿಂಗೆ ಎಕ್ಸಾಮ್ ಅಲ್ಲಿ. ಓಕೆನಾ? ದಟ್ ಈಸ್ ಮೋರ್ ದೆನ್ ಇನಫ್. ಓಕೆ ಸ್ಟೂಡೆಂಟ್ಸ್, ನಾನು ಕಾಲೇಜಲ್ಲಿ ವರ್ಕ್ ಮಾಡಲ್ಲ ಸ್ಟೂಡೆಂಟ್ಸ್. ಐ ಆಮ್ ಪ್ಯೂರ್ಲಿ ಯೂಟ್ಯೂಬ್. ಐ ಆಮ್ ಫ್ರಮ್ ಯೂಟ್ಯೂಬ್ ಓನ್ಲಿ. ಯೂಟ್ಯೂಬ್ ಮತ್ತೆ ನಾನು ವೇದಾಂತು ಕೂಡ, ನಾನು ಪ್ಯೂರ್ ವೇದಾಂತು ನಾನು.
ನಾನು ಬೇರೆ ಕಡೆ ಕೆಲಸ ಮಾಡಕ್ ಬಿಡಲ್ಲ ನಂಗೆ, ಸರ್ನಾ? ನಾವು ಇದಂತೂ ನಾವು ಓಕೆ ಫ್ರೆಂಡ್ಸ್, ವಾಟ್ ಇಸ್ ಪ್ಲಾಸ್ಟಿಡ್? ಪ್ಲಾಸ್ಟಿಡ್ ಇಸ್ ಫೌಂಡ್ ಓನ್ಲಿ ಇನ್ ದ ಪ್ಲಾಂಟ್ ಸೆಲ್, ಪ್ಲಾಂಟ್ ಸೆಲ್ ಮಾತ್ರ ಇರುತ್ತೆ. ಡಬಲ್ ಮೆಂಬ್ರೇನ್ ಇದು ಕೂಡ. ಆಮೇಲೆ ಇಟ್ ಹ್ಯಾಸ್ ಪಿಗ್ಮೆಂಟ್ಸ್ ಇನ್ ಇಟ್. ಏನು? ಪ್ಲಾಸ್ಟಿಡ್ಸ್ ಅಲ್ಲಿ ಪಿಗ್ಮೆಂಟ್ಸ್ ಇರುತ್ತೆ, ರೈಟ್? ದೀಸ್ ಪಿಗ್ಮೆಂಟ್ಸ್ ಓಕೆ, ಈ ಪಿಗ್ಮೆಂಟ್ಸ್ ಇದೆಯಲ್ಲ, ಇದು ಕಲರ್ ಕೊಡುತ್ತೆ. ಈಗ ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತೀನಿ, ಏನ್ ನೆನಪಿಕೋಬೇಕು ನೀವು ಇಲ್ಲಿ, ಓಕೆನಾ? ಏನ್ ನೆನಪಿಕೋಬೇಕು ಸ್ಟೂಡೆಂಟ್ಸ್ ಇಲ್ಲಿ? ಸ್ಟೂಡೆಂಟ್ ಚಾಪ್ಟರ್ ವೈಸ್ ಮಾಡಲ್ಲ, ವಿ ವಿಲ್ ಗೋ ಇನ್ ಹೈ ವೇಟೇಜ್ ಆರ್ಡರ್. ಹೈ ವೇಟೇಜ್ ನಾನು ಹೇಳ್ಕೊಡ್ತೀನಿ ಜನರಲ್ ಆಗಿ ನಾನು, ಓಕೆನಾ? ನೋಡಿ, ಪ್ಲಾಸ್ಟಿಡ್ಸ್ ಅಲ್ಲಿ ನಿಮ್ಮ ಹತ್ರ ವಿ ಹ್ಯಾವ್ ಕ್ಲೋರೋಪ್ಲಾಸ್ಟ್. ಏನ್ ಮಾಡುತ್ತೆ? ಕ್ಲೋರೋಪ್ಲಾಸ್ಟ್ ವಿಲ್ ಟ್ರ್ಯಾಪ್ ದ ಲೈಟ್ ಇನ್ ಫೋಟೋಸಿಂಥಸಿಸ್ ಅಂಡ್ ಇಟ್ ಹ್ಯಾಸ್ ಕ್ಲೋರೋಫಿಲ್ ಮತ್ತೆ ಕ್ಯಾರಟಿನಾಯ್ಡ್ಸ್. Now, can anyone tell me chloroplast can give which color? Chloroplast can which color, students? Chloroplast can give you green color, generally green color, except certain carotenoid pigments which can give different color also. Okay. Then we have chromoplast. You know, chromoplast we have carotenoids and fat there which are fat soluble generally. Chromoplast we have carotenes and xanthophyll. These carotenes and xanthophyll, they can give yellow color, orange color, red color. ಬೇರೆ ಬೇರೆ ಕಲರ್ಸ್. ಸೊ ವಿ ಹ್ಯಾವ್ ಕ್ರೋಮೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್. ಎರಡಾಯ್ತು. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇಸ್ ಕಾಲ್ಡ್ ಲ್ಯೂಕೋಪ್ಲಾಸ್ಟ್. ಲ್ಯೂಕೋಪ್ಲಾಸ್ಟ್ ವಿಲ್ ನಾಟ್ ಗಿವ್ ಎನಿ ಕಲರ್. ಲ್ಯೂಕೋಪ್ಲಾಸ್ಟ್ ಕಲರೇ ಕೊಡಲ್ಲ. ಲ್ಯೂಕೋಪ್ಲಾಸ್ಟ್ ಕಲರೇ ಕೊಡಲ್ಲ, ಇದು ನೋ ಕಲರ್ ಇದು, ಸರಿನಾ? ಹಿಯರ್ ದೇ ಆರ್ 3 different types of leucoplast. 3 different types of leucoplast, students. Here we have a myeloplast, ilioplast, eleuroplast. ಈಗ ಇದನ್ನ ನೆನಪಿಕೊಳ್ಳೋಕೆ ಟ್ರಿಕ್ ಬೇಕಾ ಸ್ಟೂಡೆಂಟ್ಸ್? ಟ್ರಿಕ್ಸ್ ಬೇಕಾ? ಬೇಕಾ ಹೇಳಿ. ಓಕೆ ಸ್ಟೂಡೆಂಟ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಒಂದು ಟ್ರಿಕ್ ಬೇಕಾ ಸ್ಟೂಡೆಂಟ್ಸ್ ಕಲಿಯಕ್ಕಿನ್ನ? ಒಂದು ಸ್ಮಾಲ್ ಟ್ರಿಕ್ ಬೇಕಾ? ಬೇಗ ಹೇಳಿ. ಒಂದು ಸ್ಮಾಲ್ ಟ್ರಿಕ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ನಿಮ್ಗೆ ಹ್ಯಾವ್ ಯು ಲರ್ನ್ಡ್ ಸಮಥಿಂಗ್ ಕಾಲ್ಡ್ ಆಸ್ ಸ್ಟ್ರಕ್ಚರ್ ಆಫ್ ಸ್ಟಾರ್ಚ್ ಕಲ್ತೀರಾ? ಸ್ಟ್ರಕ್ಚರ್ ಆಫ್ ಸ್ಟಾರ್ಚ್ ಕಲ್ತಾಗ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ amylose and amylopectin. ಕಲ್ತೀರಾ ಸ್ಟೂಡೆಂಟ್ಸ್? ಯಾವತ್ತಾದ್ರೂ ಕಲ್ತಿದ್ದೀರಾ amylose and amylopectin? ಯಾವತ್ತಾದ್ರೂ ಎಲ್ಲರೂ ಕಲ್ತಿರ್ಬೇಕು ನೀವು ಮುಂಚೆ ಕ್ಲಾಸ್ ಅಲ್ಲಿ. ಕಲ್ತಿಲ್ಲ ಅಂದ್ರೆ ಇವತ್ತು ಕೇಳಿಸ್ಕೊಳ್ಳಿ. ಸ್ಟಾರ್ಚ್ ಕ್ಯಾನ್ ಬಿ ಆಫ್ 2 types. ಇಟ್ ಕ್ಯಾನ್ ಬಿ amylose and amylopectin ಅಂತ. amylose and amylopectin ಅಂತ. ಓಕೆ ಸ್ಟೂಡೆಂಟ್ಸ್, ನೋಟ್ಸ್ will be given description. ಓಕೆ, amylose and amylopectin. ಸೊ amylo ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ಸ್ಟೋರೇಜ್ ಆಫ್ ಸ್ಟಾರ್ಚ್ ಅಂಡ್ ಕಾರ್ಬೋಹೈಡ್ರೇಟ್. ನೋಡಿ, ಸ್ಟಾರ್ಚ್, ಅಮೈಲೋಸ್, ಅಮೈಲೋಪೆಕ್ಟಿನ್ ಎರಡು ತರ ಬರುತ್ತೆ. ಸೊ ಹೆಲ್ಪ್ ಇನ್ ಸ್ಟಾರ್ಚ್. ಓಕೆ, ಎಲಿಯೋ, ಓ ಬರುತ್ತಾ? ಓ ಎಲಿಯೋ, ಎಲಿಯೋ ಕೇಳಕ್ ಒಂದು ಆಯಿಲ್ ತರ ಇದೆಯಾ ಅದು? ಓಕೆ, ಸೊ ಸ್ಟೋರ್ಸ್ ಆಯಿಲ್ ಡ್ರಾಪ್ಲೆಟ್ಸ್ ಸ್ಟೋರ್ ಮಾಡುತ್ತೆ. ದೆನ್ ಸ್ಟೂಡೆಂಟ್ಸ್, ದೆನ್ ಹೌ ಮೆನಿ ಆಫ್ ಯು ರಿಮೆಂಬರ್ ದ ಸ್ಟ್ರಕ್ಚರ್ ಆಫ್ ಮೊನೊಕಾಟ್ ಸೀಡ್? ನೆನಪಿದೆಯಾ ಸ್ಟೂಡೆಂಟ್? ನೆನಪಿದ್ಯಾ ನಿಮ್ಗೆ? ಆ ಸ್ಟ್ರಕ್ಚರ್ ನೆನಪಿದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಎಲಿರಾನ್ ಲೇಯರ್. ನೆನಪಿದ್ಯಾ ಯಾರಿಗಾದ್ರು? ಮರ್ತೋಗಿರ್ತಾನೆ ಸ್ಟೂಡೆಂಟ್, ನಿಜ ಹೇಳಿ ಮರ್ತೋಗಿರ್ತಾನೆ, ಮರ್ತೋಗ್ಬಿಟ್ಟಿದ್ದೀರಾ? ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಎಲಿರಾನ್ ಲೇಯರ್. ಏನು ಎಲಿರಾನ್ ಲೇಯರ್ ಅಂತ ಇದೆ. ಆ ಎಲಿರಾನ್ ಲೇಯರ್ ಇಸ್ ಅ ಪ್ರೋಟೀನ್ ಲೇಯರ್ ಅದು. ಸೊ ಹೆಲ್ಪ್ಸ್ ಇನ್ ಸ್ಟೋರೇಜ್ ಆಫ್ ಪ್ರೋಟೀನ್ಸ್. ಸೊ ನಾನು ನಿಮ್ಗೆ ಇಲ್ಲಿ ಬೈ ಹಾರ್ಟ್ ಮಾಡಕ್ ಹೇಳ್ಕೊಟ್ಟಿಲ್ಲ. ಐ ಹ್ಯಾವ್ ಥಾಟ್ ಯು ಹೌ ಟು ಕನೆಕ್ಟ್ ಚಾಪ್ಟರ್ಸ್ ಅಂಡ್ ಲರ್ನ್. ಓಕೆ, ಕನೆಕ್ಟ್ ದ ಚಾಪ್ಟರ್ಸ್ ಅಂಡ್ ಲರ್ನ್ ಸ್ಟೂಡೆಂಟ್ಸ್. ಓಕೆ, ಕನೆಕ್ಟ್ ದ ಚಾಪ್ಟರ್ಸ್ ಅಂಡ್ ಲರ್ನ್. ಓಕೆ, ಸೊ ಇಟ್ಸ್ ಡೈಕಾಟ್ ಸೀಡ್. ಸೊ ಡೈಕಾಟ್ ಸೀಡ್, ಸಾರಿ ಡೈಕಾಟ್ ಸೀಡ್, ಡೈಕಾಟ್ ಸೀಡ್ ಇರುತ್ತೆ, ಸಾರಿ. ಓಕೆನಾ? ಸೊ ಎಲಿರಾನ್ ಲೇಯರ್ ಇರುತ್ತೆ ಅಲ್ಲಿ, ಎಲಿರಾನ್ ಲೇಯರ್. ಸೊ ಪ್ರೋಟೀನ್ ಬಂತು, ಆಯಿಲ್, ಸ್ಟಾರ್ಚ್. ಇದ್ರ ಮೇಲೆ ಕ್ವಶನ್ಸ್ ನೋಡ್ತೀರಾ? ಸ್ಟೂಡೆಂಟ್ಸ್, ಇದು ನಿಮ್ಗೆ ಸೇಮ್ ಡಿಎನ್ ಇಸ್ ಪ್ರೆಸೆಂಟ್ ಆಸ್ ಸರ್ಕ್ಯುಲರ್ ಡಬಲ್ ಸ್ಟ್ಯಾಂಡರ್ಡ್, ಜಸ್ಟ್ ಲೈಕ್ ಯುವರ್ ದಿಸ್ ಥಿಂಗ್. ಇದ್ರ ತರನೇ ಬರುತ್ತೆ ಸ್ಟೂಡೆಂಟ್, ಇದ್ರ ತರನೇ ಬರುತ್ತೆ. ಓಕೆ, ಮಿಸ್ಟೇಕ್ ಆಗಿ ತೋರಿಸ್ಬಿಟ್ಟು ಆನ್ಸರ್ನ. ಸೊ ಬಟ್ ಈ ತರನೇ ಬರುತ್ತೆ ಕ್ವಶನ್. ಓಕೆ, ಓಕೆ ಸುಮಿತಾ. ಓಕೆ, ನಾವು ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಈಗ ಸ್ಟ್ರಕ್ಚರ್ ನೋಡಿ ಸ್ಟೂಡೆಂಟ್ಸ್. ಇದಕ್ಕೆ ನಾನು ನಿಮ್ಗೆ 3D ಇಮೇಜ್ ತೋರಿಸ್ಲಾ? ಕಲಿತೀರಾ 3D ಇಮೇಜು ಸ್ಟೂಡೆಂಟ್ಸ್? 3D ಇಮೇಜ್ ತೋರಿಸ್ಲಾ? 3D ಇಮೇಜು, ಬಿಕಾಸ್ ಬಯಾಲಜಿ ಇಸ್ ಆಲ್ ಅಬೌಟ್ ವಿಜುವಲೈಸೇಷನ್ಸ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದು ನೋಡಿ, ಇದು ನೋಡಿ, ನೋಡಿ, ಸೈಕೋಗಿದೆ ಇದು, ಚೆನ್ನಾಗಿದೆ ಇದಂತೂ. ಇಲ್ಲಿ ನೋಡಿ,
ಓಕೆ ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಕ್ರೇಜಿ ಆಗಿದೆ ಇದು. ಗೋಪಿಕಾ ಮ್ಯಾಮ್ ಸ್ಟೂಡೆಂಟ್ ಮನೇಲಿ ಇರ್ತಾರೆ, ಗೋಪಿಕಾ ಮ್ಯಾಮ್ ಮನೇಲಿ ಇರ್ತಾರೆ ಆಬ್ವಿಯಸ್ಲಿ. ಓಕೆ, ಇಲ್ಲಿ ನೋಟಿಸ್ ಮಾಡಬಹುದು ಸ್ಟೂಡೆಂಟ್, ದಿಸ್ ಇಸ್ ಅ ಕ್ಲೋರೋಪ್ಲಾಸ್ಟ್. ಇದು ಏನದು ಕ್ಲೋರೋಪ್ಲಾಸ್ಟ್? ಇದು ಇಟ್ ಇಸ್ ಫೌಂಡ್ ಓನ್ಲಿ ಇನ್ ದ ಕೇಸ್ ಆಫ್ ಪ್ಲಾಂಟ್ ಸೆಲ್. ಈಗ ಇದರ ಹತ್ರ ಎಷ್ಟು ಲೇಯರ್ ಇದೆ? ಇಟ್ ಹ್ಯಾಸ್ ಟೂ ಲೇಯರ್ಸ್. ಇಟ್ ಹ್ಯಾಸ್ ಟೂ ಲೇಯರ್ಸ್ ಹಿಯರ್. ಇಟ್ ಹ್ಯಾಸ್ ಔಟರ್ ಲೇಯರ್ ಮತ್ತೆ ಇನ್ನರ್ ಲೇಯರ್. ಇದರ ಮೆಂಬ್ರೇನ್ ಇದು, ಇದು ಆಚೆ ಔಟರ್ ಮೆಂಬ್ರೇನ್ ಇದು. ಈಗ ನಾವು ಇಫ್ ಯು ಲುಕ್ ಇನ್ಸೈಡ್ ಅ ಕ್ಲೋರೋಪ್ಲಾಸ್ಟ್, ಓಕೆನಾ, if you look at inside the chloroplast students, it has a lot of tiny coin like structures. Okay, it has students what? Okay, it has coin like biscuit to coin ide, biscuit coin idu, biscuit like structures. They are called as thylakoids. Enadu? They are called as thylakoids anta. They are called as what? Thylakoids idu, thylakoids. ಈಗ ನಾನು one thylakoid, ಇನ್ನೊಂದು thylakoid, ಇನ್ನೊಂದು thylakoid, ಇನ್ನೊಂದು thylakoid. What if I make a stack of thylakoids? ಆ ತರ ಒಂದು ಫುಲ್ ಸ್ಟ್ಯಾಕ್ ನ ಮಾಡ್ಬಿಟ್ರೆ, ಒಂದ್ ಮೇಲೆ ಒಂದು ಬಿಸ್ಕೆಟ್, ಒಂದ್ ಮೇಲೆ ಒಂದು ಬಿಸ್ಕೆಟ್ ಈ ತರ ಇಟ್ಬಿಟ್ರೆ, ದಟ್ ಎಂಟೈರ್ ಥಿಂಗ್ ಇಸ್ ಕಾಲ್ಡ್ as ಗ್ರಾನಾ. ಇದು ನೋಡಿ, ಇಲ್ಲ ಇದು, ದಿಸ್ ಎಂಟೈರ್ ಥಿಂಗ್ ಇಸ್ ಕಾಲ್ಡ್ as ಗ್ರಾನಾ ಅಂತ. ಇದು ಏನಿದು? ಗ್ರಾನಾ. ಇದು ಗ್ರಾನಾ ಆರ್ ಗ್ರಾನಮ್ ಕೊಟ್ಟಿಲ್ವಾ ಅವ್ರನ್ನ? ಇರ್ಲಿ ಬಿಡಿ. ಎಂಟೈರ್ ಥಿಂಗ್ ಇಸ್ ಕಾಲ್ಡ್ as ಗ್ರಾನಾ ಆರ್ ಗ್ರಾನಮ್. ಈಗ ಈ ಗ್ರಾನಾ ಒಂದು ಅಪಾರ್ಟ್ಮೆಂಟು, ಈ ಗ್ರಾನ ಒಂದು ಅಪಾರ್ಟ್ಮೆಂಟ್, ಎರಡು ಮಧ್ಯೆ ಕನೆಕ್ಷನ್ ಕಾಲ್ಡ್ as ಸ್ಟ್ರೋಮಲ್ ಲ್ಯಾಮೆಲೆ. ಏನು? ಸ್ಟ್ರೋಮಲ್ ಲ್ಯಾಮೆಲೆ. ಸೊ ಥಾಲಕಾಯ್ಡ್, ಗ್ರಾನಾ, ಸ್ಟ್ರೋಮಲ್ ಲ್ಯಾಮೆಲೆ. ನಾವು ಇದೆಲ್ಲ ಬಿಟ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ as the matrix here. Matrix is called as stroma. ನೋಡಿ, ಇದು ಕೊಟ್ಟಿಲ್ವಾ ಇವರು? ಕೊಟ್ಟಿಲ್ಲ ಸ್ಟೂಡೆಂಟ್ಸ್. Stroma is the matrix. Stroma is the matrix. This entire thing is called as stroma, which is the matrix here. ಅದು ಬಿಟ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ DNA. ವಾಟ್ ಇಸ್ ಲ್ಯೂಮೆನ್? ಲ್ಯೂಮೆನ್ ಅಂದ್ರೆ ಇದು ಒಳಗಡೆ ಪಾರ್ಟು. ಸಿ, ದಿಸ್ ಇಸ್ ದ ಥಾಲಕಾಯ್ಡ್. ಒಂದು ಥಾಲಕಾಯ್ಡ್ ಒಳಗಡೆ ಏನಿದೆಯಲ್ಲ, ಇನ್ಸೈಡ್ ದ ಥಾಲಕಾಯ್ಡ್, ದಟ್ ಇಸ್ ಕಾಲ್ಡ್ as a lumen. ನೋಡಿ, ದಿಸ್ ಕಾಲ್ಡ್ as lumen of a thylakoid. ಇಲ್ಲಿ ಅದು ಇಲ್ಲಿ ನೋಡಿ ಇದು, ದಿಸ್ ಇಸ್ ಥಾಲಕಾಯ್ಡ್. ಈ ಥಾಲಕಾಯ್ಡ್ ಒಳಗಡೆ ನೋಡಿ ಏನಿದೆ ಒಳಗಡೆ, ದಟ್ ಇಸ್ ಕಾಲ್ಡ್ as lumen inside. ಓಕೆ, ದಟ್ ಇಸ್ lumen. ಅದು ಬಿಟ್ರೆ ಇಟ್ ಹ್ಯಾಸ್ ಓನ್, ನೋಡಿ, it has its own DNA, it has lipids, it has ribosomes, ಎಲ್ಲ ಇರುತ್ತೆ ಇಲ್ಲಿ. ಓಕೆ, ಎಲ್ಲ ಇರುತ್ತೆ ಇಲ್ಲಿ. ಸೊ outer membrane, inner membrane, grana, entire stack, thylakoid is one coin, stromal lamellae is the connecting link, stroma is the matrix. Done students, done. Okay, it variable students, Vamshi, it variable ಆಗಿರುತ್ತೆ. You cannot tell how many are exactly present in one grana. It's very variable ಆಗಿರುತ್ತೆ. ಓಕೆನಾ? ಆಮೇಲೆ ಸ್ಟೂಡೆಂಟ್ ನೆನಪಿರಲಿ, ಈ ಥಾಲಕಾಯ್ಡ್, ಗ್ರಾನಾ, ಸ್ಟ್ರೋಮಲ್ ಲ್ಯಾಮೆಲೆ, ಆಲ್ ಆಫ್ ದಮ್ ಆರ್ ಇನ್ವಾಲ್ವ್ಡ್ ಇನ್ ಲೈಟ್ ರಿಯಾಕ್ಷನ್. ಈ ಸ್ಟ್ರೋಮಾದಲ್ಲಿ ಡಾರ್ಕ್ ರಿಯಾಕ್ಷನ್ ಆಗುತ್ತೆ. ಈ ಡಿಫರೆನ್ಸ್ ನೆನಪಿರಲಿಲ್ಲ ಕೂಡ. ನೆಕ್ಸ್ಟ್ ಕ್ವೆಶ್ಚನ್. ಈ ಕ್ವೆಶ್ಚನ್ ಬೇಗ ಸಾಲ್ವ್ ಮಾಡಿ ಆನ್ಸರ್ ಹೇಳಿ ನಂಗೆ. ಸ್ಟೂಡೆಂಟ್ ಬ್ರೈಟ್ನೆಸ್ ಜಾಸ್ತಿ ಆಯ್ತು, ಅದು ಕಮ್ಮಿ ಮಾಡಕ್ ಆಗ್ತಾ ಇಲ್ಲ. ಓಕೆ, ಪಿಗ್ಮೆಂಟ್ ಇಲ್ಲದೆ ಸ್ಟೂಡೆಂಟ್ಸ್, ಪಿಗ್ಮೆಂಟು ಥಾಲಕಾಯ್ಡ್ ಇರುತ್ತೆ. ಥಾಲಕಾಯ್ಡ್ ನೋಡಿದ್ರಲ್ಲ, ಥಾಲಕಾಯ್ಡ್ಸು, ಆ ಥಾಲಕಾಯ್ಡ್ಸು ಅಲ್ಲಿ ಪಿಗ್ಮೆಂಟ್ಸ್ ಇರುತ್ತೆ. ಯಾಕಂದ್ರೆ thylakoids will trap the light. ಹೆಂಗೆ? because it has the pigments in it. Okay, Sumit Sara Shambi, right? Students, how many of you are aware that I will be ನಂದು PhD ಮಾಡಬೇಕಂತ ಪ್ಲಾನ್ ಇದೆಯಲ್ಲ. ಸೊ ಪ್ರಾಬ್ಲಿ ನೆಕ್ಸ್ಟ್ ಒಂದು 4 ವರ್ಷ ಅದಾದ್ಮೇಲೆ ನಾನು ಡಾಕ್ಟರ್ ಆಗ್ಬಿಡ್ತೀನಿ. ನಾನು ಕೂಡ 5 ವರ್ಷ ಆದ್ಮೇಲೆ ಡಾಕ್ಟರ್. ನಾವು ಡಾಕ್ಟರ್, ನೀವು ಡಾಕ್ಟರ್. ಯೋಚನೆ ಮಾಡಿ ಹೆಂಗಿರುತ್ತೆ ಸರಿನಾ? 5 ವರ್ಷ ಆದ್ಮೇಲೆ ಡಾಕ್ಟರೇಟು, ರೈಟ್? ಬೇಗ ಹೇಳಿ ಸ್ಟೂಡೆಂಟ್ಸ್. ಕ್ರೋಮೋಪ್ಲಾಸ್ಟ್ ಏನು? ಕ್ರೋಮೋಪ್ಲಾಸ್ಟು ಕ್ಯಾರೋಟಿನ್ಸ್. ಅಮೈಲೋ ಸ್ಟಾರ್ಚ್, ಇಲಿಯೋ ಆಯಿಲ್, ಇಲಿರಾನ್ ಪ್ರೋಟೀನ್ ಸ್ಟೂಡೆಂಟ್ಸ್, ಇಲಿರಾನ್ ಪ್ರೋಟೀನ್. ಓಕೆ, ವೆರಿ ಗುಡ್. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಇಸ್ ರೈಬೋಸೋಮ್ಸ್. ರೈಬೋಸೋಮ್ ತುಂಬಾ ಚಿಕ್ಕ ಕಾನ್ಸೆಪ್ಟ್, 2 ನಿಮಿಷ ಮುಗಿಸ್ಬಿಡ್ತೀನಿ ನೋಡಿ. ರೈಬೋಸೋಮ್ ವಾಟ್ ಇಸ್ ಮೇಡ್ ಅಪ್ ಆಫ್? ಇಟ್ ಇಸ್ ಮೇಡ್ ಅಪ್ ಆಫ್ RNA ಪ್ಲಸ್ ಪ್ರೋಟೀನ್ ಆಗಿರುತ್ತೆ. ಇಟ್ ಇಸ್ ಅ ಗ್ರಾನ್ಯುಲರ್ ಸ್ಟ್ರಕ್ಚರ್, ಅಂದ್ರೆ ಇಟ್ ಇಸ್ ರೌಂಡ್ ಸ್ಟ್ರಕ್ಚರ್. ಇಟ್ ವಾಸ್ ಡಿಸ್ಕವರ್ಡ್ ಬೈ ಜಾರ್ಜ್ ಪ್ಯಾಲ್ಡಿನ್ ಅವರನ್ನ ಡಿಸ್ಕವರ್ ಮಾಡಿದ್ರು. 5 ವರ್ಷ ಆಗುತ್ತೆ ನಮ್ದೇನ, ಈಗಿಲ್ಲ, 5 ವರ್ಷ ಇದೆನಾ? ಓಕೆನಾ? RNA ಪ್ರೋಟೀನ್ಸ್ ಆಗಿರುತ್ತೆ. ದೇರ್ ಇಸ್ ನೋ ಮೆಂಬ್ರೇನ್. ಆಗ್ಲೇ ನಿಮ್ಗೆ ತೋರಿಸ್ಕೊಟ್ಟೆ, ದೇರ್ ಇಸ್ ನೋ ಮೆಂಬ್ರೇನ್ ಹಿಯರ್. ಯೂಕ್ಯಾರಿಯೋಟಿಕಲಿ 80s ಇರುತ್ತೆ, ಪ್ರೋಕ್ಯಾರಿಯೋಟಿಕಲ್ 70s ಇರುತ್ತೆ. 70s is made up of 50 and 30.
ATS is made up of 60 plus 40. ಈ 60 40 ಎಲ್ಲ ಇದೆಯಲ್ಲ, ರೈಟ್, ರೈಟ್, ಸೊ 60 plus 40 ಇಂಜೆಕ್ಷನ್ ಹಾಕಿರಂತೆ. 60 plus 40 ಇದೆಯಲ್ಲ, that is again based on the sedimentation coefficient. This S is called as Sedberg unit in Billy students, Sedberg unit, right? 60 is the large subunit, 40 is the small subunit ಇಲ್ಲಿ. Okay, small subunit students. What is Paldane particles? ಇವ್ರನ್ನ ಕರೀತಾರೆ. Okay, Paldane because of the scientist who discovered. Okay na students. Next ನೋಡಿ ಈ ತರ ಇರುತ್ತೆ. It is ribosomes ನೋಡಿ. It is made up of proteins and RNA. Made up of proteins and RNA students. ನೋಡಿ ಇದು ನೆನಪಿಕೊಳ್ಳಿ ಸಾಕು. This was a question in 2025 question ಇದು. ಈ ವರ್ಷ ಸ್ಟೂಡೆಂಟ್ಸ್, ಈ ವರ್ಷ ಬಂದಿತ್ತು ಕ್ವೆಶ್ಚನ್ ಇದು, ಇದ್ರ ಮೇಲೆ ಬಂದಿತ್ತು. ಸೊ ಪ್ಲೀಸ್ ನೆನಪಿಕೊಳ್ಳಿ, 70s ಏನಿರುತ್ತೆ 50 plus 30, 60 plus 40 in ATS. ಪ್ಲೀಸ್ ಇದನ್ನ ನೆನಪಿಕೊಳ್ಳಿ, ಎಲ್ಲರೂ ಕೂಡ ನೆನಪಿಕೊಳ್ಳಿ ಇದನ್ನ. ನಾ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಐ ವಿಲ್ ಟೀಚ್ ಯು ದಿ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ತುಂಬಾ ಸ್ಟೂಡೆಂಟ್ಸ್ಗೆ ದೇವರಾಣೆ ಇದು ಅರ್ಥ ಆಗಲ್ಲ. ನಾನ್ 11th ಇರ್ಬೇಕಾದ್ರೂ ಕೂಡ ಇದನ್ನ ಬೈ ಹಾರ್ಟ್ ಮಾಡಿದ್ದೆ, ಒತ್ತು ನಾ ಇದನ್ನ ಅರ್ಥ ಮಾಡ್ಕೊಂಡಿರಲ್ಲ. ಯಾಕನಾ, ಯಾಕಂದ್ರೆ ಸ್ಟೂಡೆಂಟ್ಸ್ ನಿಜ ಹೇಳಿ, ನಂಗೆ ಮನಸ್ ಮೇಲೆ ಒಂದು ಕೈ ಇಟ್ಬಿಟ್ಟು ಹೇಳಿ, ಹೌ ಮೆನಿ ಆಫ್ ಯು ನೋ ವಾಟ್ ಇಸ್ ದಿಸ್? ಹೌ ಮೆನಿ ಆಫ್ ಯು ನೋ ವಾಟ್ ಇಸ್ ದಿಸ್ ಸ್ಟ್ರಕ್ಚರ್? ಏನಿದು ಸ್ಟೂಡೆಂಟ್ಸ್? ಹೌ ಮೆನಿ ಆಫ್ ಯು ವಾಟ್ ಇಸ್ ದಿಸ್? ಬೇಗ ಹೇಳಿ ಸ್ಟೂಡೆಂಟ್ಸ್. ಐ ಆಮ್ ಡೂಯಿಂಗ್ KCT ಕಂಟೆಂಟ್ ಎವ್ರಿ ಸಿಂಗಲ್ ಡೇ. ಚಾನೆಲ್ ನ ಚೆಕ್ ಮಾಡಿ, ನಿಮ್ಗೊಂದು ಸಪರೇಟ್ ವಿಡಿಯೋ ಬಂದೇ ಬರುತ್ತೆ. ಹೌದು, ದೇ ಕ್ಯಾನ್ ಸ್ಮಾಲ್ ಮತ್ತೆ ಲಾರ್ಜ್ ಸಪರೇಟ್ ಆಗುತ್ತೆ, ಬಟ್ ವಿಲ್ ಕಮ್ ಬ್ಯಾಕ್ ಆಲ್ಸೋ. ಸ್ಟೂಡೆಂಟ್ಸ್, ಸುಮಿತ್, ವಿ ಆರ್ ಡೂಯಿಂಗ್ KCT ಕಂಟೆಂಟ್ ಎವ್ರಿ ಸಿಂಗಲ್ ಡೇ, ವಿಡಿಯೋ ಬರುತ್ತೆ, ಚೆಕ್ ಮಾಡಿ. ಸ್ಟೂಡೆಂಟ್ಸ್, ಟೆಲ್ ಮಿ ಹೌ ಮೆನಿ ಆಫ್ ಯು ನೋ ವಾಟ್ ಇಸ್ ದಿಸ್ ಸ್ಟ್ರಕ್ಚರ್ ಇಸ್? ವಾಟ್ ಇಸ್ ದಿಸ್ ಸ್ಟ್ರಕ್ಚರ್? ಏನಿದು ಗೊತ್ತಾ? ಎವ್ರಿವನ್ ಸೇಸ್ ದಿಸ್ ಇಸ್ ಅ ಫ್ಲಾಜೆಲ್ಲಾ, ಬಟ್ ಫ್ಲಾಜೆಲ್ಲಾ ತರ ನೋಡಕ್ ಇದೆಯಾ ಇದು? ಟೆಲ್ ಮಿ ಸ್ಟೂಡೆಂಟ್ಸ್, ಫ್ಲಾಜೆಲ್ಲಾ ತರ ನೋಡಕ್ ಇದೆಯಾ ಇದು? ಫ್ಲಾಜೆಲ್ಲಾ ತರ ಇದೆಯಾ ಇದು? ಸಿಲಿಯಾ ಹೆಂಗಿದು? ಸಿಲಿಯಾ ಫ್ಲಾಜೆಲ್ಲಾ ಇದು ಏನಿದು? ಆಕ್ಚುಲಿ ಇದು ಸಿಲಿಯಾ ಫ್ಲಾಜೆಲ್ಲಾ ಏನ್ ಪಾರ್ಟ್ ಇದು ಗೊತ್ತಾ ಸ್ಟೂಡೆಂಟ್ಸ್? ಈ ಸಿಲಿಯಾ ಮತ್ತೆ ಫ್ಲಾಜೆಲ್ಲಾ ಅದು ವಾಟ್ ಇಸ್ ದಿಸ್ ಪಾರ್ಟ್ ಆಕ್ಚುಲಿ? ವಾಟ್ ಇಸ್ ದಿಸ್ ಪಾರ್ಟ್? ಓಕೆ, ಸೊ ನಿಮ್ಗಿದು ಅರ್ಥ ಆಗ್ಬೇಕಂದ್ರೆ ಸ್ಟೂಡೆಂಟ್ಸ್, ನಿಮ್ಗಿದು ಅರ್ಥ ಆಗ್ಬೇಕಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ಆಫ್ ಆಲ್, ದಿಸ್ ನೋ ಸೆಂಟ್ರೋಸೋಮ್. ಸೆಂಟ್ರೋಸೋಮ್ ಬೇರೆ ಬರುತ್ತೆ. ಓಕೆನಾ? ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಕಾಲ್ಡ್ ಆಸ್ ಸೈಟೋಸ್ಕೆಲೆಟನ್ ಫಸ್ಟ್. ಆ ಸೈಟೋಸ್ಕೆಲೆಟನ್ ಕಲೀರಿ ಫಸ್ಟ್, ಅದಾದ್ಮೇಲೆ ಇದಕ್ಕೆ ಬರೋದ. ಓಕೆನಾ? ಸೊ ಪ್ಲೀಸ್ ನೆಕ್ಸ್ಟ್ 15 minutes, ನೆಕ್ಸ್ಟ್ 20 minutes ಚಾಪ್ಟರ್ ಮುಗ್ದೋಗುತ್ತೆ. 20 minutes ಚಾಪ್ಟರ್ ಮುಗ್ದೋಗುತ್ತೆ. ಓಕೆನಾ? ಬಟ್ ನಾನು ಐ ವಿಲ್ ಟೇಕ್ 10 minutes ಫಾರ್ ದಿಸ್ ಕಾನ್ಸೆಪ್ಟ್. ಸ್ಟಾರ್ಟ್ ಮಾಡುವ ಸ್ಟೂಡೆಂಟ್ಸ್, ಬೇಗ ಹೇಳಿ. ಆಲ್ ಆಫ್ ಯು ಆರ್ ವೇಟೆಡ್ ದಿಸ್ ಲಾಂಗ್ ಬಿಕಾಸ್ ಐ ಆಮ್ ಗೋಯಿಂಗ್ ಇನ್ ಡೀಟೇಲ್ ಆನ್ ಎವ್ರಿ ಸಿಂಗಲ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ 15 minutes ನನ್ ಕೊಡಿ, ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ. ಓಕೆನಾ? ಸೊ let's understand students first of all something called as cytoskeleton. First of all, what is cytoskeleton? Cytoskeleton is the framework. Nam bodyಯಲ್ಲಿ how we have bones are holding everything in place. Just like bones, ಒಂದು cell ಒಳಗಡೆ ಕೂಡ there is a lot of skeleton, lot of framework inside our cell, but this framework is made up of proteins na ಆಗಿರುತ್ತೆ ಇದು. ಓಕೆನಾ? ಸೊ ಇಟ್ ಇಸ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್. ಇಟ್ ಇಸ್ ಅ ನೆಟ್ವರ್ಕ್ ಆಫ್ ಫಿಲಮೆಂಟ್. ನೋಡಿ ಈ ತರ ಇರುತ್ತೆ ಎಲ್ಲ ಕಡೆನೂ ಕೂಡ. ಓಕೆನಾ? ಸೊ ದೇರ್ ಆರ್ 3 different types ಆಫ್ ಸೈಟೋಸ್ಕೆಲೆಟನ್ ಇನ್ ಅವರ್ ಆರ್ ಇನ್ಸೈಡ್ ಅ ಸೆಲ್. ಒಂದ್ ಸೆಲ್ ಒಳಗಡೆ 3 ತರದಿದೆ. ಒನ್ ಇಸ್ ಕಾಲ್ಡ್ ಆಸ್ ಮೈಕ್ರೋಟ್ಯೂಬ್ಯೂಲ್ಸ್, ಸೆಕೆಂಡ್ ಇಸ್ ಕಾಲ್ಡ್ ಆಸ್ ಮೈಕ್ರೋಫಿಲಮೆಂಟ್ಸ್, ಥರ್ಡ್ ಇಸ್ ಕಾಲ್ಡ್ ಆಸ್ ಇಂಟರ್ಮೀಡಿಯೇಟ್ ಫಿಲಮೆಂಟ್ಸ್. ಡಿಫರೆನ್ಸ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಕಂಪ್ಲೀಟ್ಲಿ ಹಾಲೋ ಆಗಿದೆ. ಇದು ಈ ತರ ಒಂದು ಟ್ಯೂಬ್ಸ್ ಇರುತ್ತೆ, ಮೈಕ್ರೋಟ್ಯೂಬ್ಯೂಲ್ಸ್ ತರ ಇರುತ್ತೆ. ದೀಸ್ ಮೈಕ್ರೋಟ್ಯೂಬ್ಯೂಲ್ಸ್ ಒಳಗಡೆಯಿಂದ ಕಂಪ್ಲೀಟ್ಲಿ ಹಾಲೋ, ಇದು ಏನು ಇಲ್ಲ ಒಳಗಡೆ. ಓಕೆನಾ? ಬಟ್ ಮೈಕ್ರೋಫಿಲಮೆಂಟ್ಸ್ ಆರ್ ಸಾಲಿಡ್, ಇಂಟರ್ಮೀಡಿಯೇಟ್ ಫಿಲಮೆಂಟ್ಸ್ ಆರ್ ಆಲ್ಸೋ ಹಾಲೋ. ಓಕೆನಾ? ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಅನ್ಬ್ರಾಂಚ್ಡ್, ಬ್ರಾಂಚಿಂಗ್ ಇರಲ್ಲ ಇಲ್ಲಿ. ನೀವು ಈ ತರ ಬ್ರಾಂಚಿಂಗ್ ನೋಡಲ್ಲ, ನೀವು ಈ ತರ ಬ್ರಾಂಚಿಂಗ್ ನೋಡಲ್ಲ. ದೀಸ್ ಆರ್ ಕಂಪ್ಲೀಟ್ಲಿ ಅನ್ಬ್ರಾಂಚ್ಡ್. ಆಲ್ ಆಫ್ ದೀಸ್ ಆರ್ ಅನ್ಬ್ರಾಂಚ್ಡ್ ಆಗಿರುತ್ತೆ. ದೇ ಆರ್ ಜಸ್ಟ್ ಜಾಯಿಂಟ್ ಟುಗೆದರ್. ನೋಡಿ ಈ ತರ ಒಟ್ಟಿಗೆ ಈ ತರ ಟ್ಯೂಬ್ಸ್ ಜಾಯಿನ್ ಆಗಿರುತ್ತೆ. ಈ ತರ ಟ್ಯೂಬ್ಸ್ ಮಲ್ಟಿಪಲ್ ಟ್ಯೂಬ್ಸ್ ಜಾಯಿನ್ ಆಗಿರುತ್ತೆ. ಈ ತರ ಮಲ್ಟಿಪಲ್ ಟ್ಯೂಬ್ ಜಾಯಿನ್ ಆಗಿರುತ್ತೆ. ಓಕೆ? ಸೊ ದೇ ಆರ್ ನಾನ್ ಕಾಂಟ್ರಾಕ್ಟೈಲ್ ಅಂದ್ರೆ ಏನದು? ಬೆಂಡ್ ಆಗಲ್ಲ ಏನು, ಇದು ಬರೀ ಸ್ಟ್ರೇಟ್ ಜಾಯಿನ್ ಆಗಿರುತ್ತೆ, ಬೆಂಡ್ ಆಗಲ್ಲ ಅಷ್ಟೊಂದು ಇದು. ಓಕೆ? ಸಿಲಿಯಾ, ಫ್ಲಾಜೆಲ್ಲಾ, ಸೆಂಟ್ರಿಯೋಲ್ಸ್. ಸಿಲಿಯಾ, ಫ್ಲಾಜೆಲ್ಲಾ, ಸೆಂಟ್ರಿಯೋಲ್ಸ್.
ಈ ಮೂರಕ್ಕೂ ಕೂಡ it is made up of microtubules. So if I ask you a question right now, what is cilia, flagella and centrioles made up of? Students, what is the answer? Students, what is the answer? Big ID. Big ID, students. Big ID. What are they made up of? Cilia, flagella and centriole. All three of them, they are made up of microtubules. Please, ಇದನ್ನ ನೆನಪಿಕೊಳ್ಳಿ. All three are made up of microtubules. ಇದನ್ನ ನೆನಪಿಕೊಳ್ಳಿ ನೀವು. Okay now. Next, microfilaments are contractile and they can bend. These can bend here. Interfilament elements are unbranched, non-contractile. So ಇದು ಎರಡು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. This one is very important. This is very important for you. Microtubules. Okay, very important. ಇಲ್ಲಿ ನೋಡಿ. Can all of you notice, students? Can all of you notice? Hollow tubes. Hollow tubes. These hollow tubes are called as microtubules. ಈ ತರ ಇರುತ್ತೆ. Intermediate filaments ಎಲ್ಲ ಕಡೆ ಇರುತ್ತೆ. ಒಂದು ಸೆಲ್ ಒಳಗಡೆ ಇದೆಯಲ್ಲ, ಸೆಲ್ ಒಳಗಡೆ ಇರುತ್ತಿದೆಯಲ್ಲ, intermediate filaments. ಅದಾದ್ಮೇಲೆ ದಿಸ್ ಆಕ್ಟಿನ್ ಇದೆಯಲ್ಲ, ನೀವು ಕೇಳಿದಿರಾ ನಿಮ್ದು ಲೋಕೋಮೋಷನ್ ಚಾಪ್ಟರ್ ಅಲ್ಲಿ ಆಕ್ಟಿನ್ ಫಿಲಮೆಂಟ್ಸ್, ಆಕ್ಟಿನ್ ಮಯೋಸಿನ್ ಅದೆಲ್ಲ ಕೇಳಿದಿರಲ್ಲ. ಆಕ್ಟಿನ್ ಇಸ್ ನಥಿಂಗ್ ಬಟ್ ಆಕ್ಟಿನ್ ಇಸ್ ಅ ಟೈಪ್ ಆಫ್ ಯುವರ್ ಮೈಕ್ರೋಫಿಲಮೆಂಟ್. ಆಕ್ಟಿನ್ ಇಸ್ ಅ ಟೈಪ್ ಆಫ್ ಮೈಕ್ರೋಫಿಲಮೆಂಟ್. ಸಾಲಿಡ್ ಆಗಿರುತ್ತೆ, ಕಾಂಟ್ಯಾಕ್ಟ್ ಆಗುತ್ತೆ ಆಕ್ಟಿನ್ ಎಲ್ಲ, ಇಲ್ಲಿ ಬರ್ತದೆ ಆಕ್ಟಿನ್ ಎಲ್ಲ ಬರುತ್ತೆ ಇಲ್ಲಿ. ಈಗ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಸಿಲಿಯಾ ಅಂಡ್ ಫ್ಲಾಜೆಲ್ಲಾ. ಈಗ ಸ್ಟಾರ್ಟ್ ಮಾಡೋದ, ಆರಾಮಾಗಿ ಸ್ಟಾರ್ಟ್ ಮಾಡೋದ, ಆರಾಮ್ ಅರ್ಥ ಮಾಡ್ಕೊಳ್ಳಿ, ತುಂಬಾ ಟೈಮ್ ಇದೆ ನಮ್ಮ ಹತ್ರ. ಸ್ಟೂಡೆಂಟ್ಸ್, ನಿಮ್ಗೆ ಹೇಳಿ ಅಂತಾನೆ ಐ ಹ್ಯಾವ್ ಟೇಕನ್ ಕ್ಲಾಸ್ ಟಿಲ್ 3 ಗಂಟೆ ರಾತ್ರಿ, 4 ಗಂಟೆ ಬೆಳಗ್ಗೆ 4 ಗಂಟೆ ತೊಗೊಂಡಿನ ಕ್ಲಾಸ್. ನಾನು ಕ್ಲಾಸ್ ಸ್ಟಾರ್ಟ್ ಆಗಿದ್ದು ಒಂದು ಮಧ್ಯಾಹ್ನ 6 ಗಂಟೆಗೆ, ಮಧ್ಯಾಹ್ನ 6 ಗಂಟೆ ಸ್ಟಾರ್ಟ್ ಆಗಿ ಕ್ಲಾಸು. ನಾನು ಕ್ಲಾಸ್ ಮುಗಿಸ್ತಾ ಬೆಳಗ್ಗೆ 4 ಗಂಟೆ ಆಗೋಗಿತ್ತು. ಸ್ಟಾಪ್ ಮಾಡಿಲ್ಲ ನಾನು ಅನ್ನ. ಸೊ ನೀವು ಚಿಂತೆ ಮಾಡ್ಬೇಡಿ, ನಾನು ಮಾತಾಡ್ತಾ ಇರ್ತೀನಿ, ನಾನು ಸುಸ್ತಾಗಲ್ಲ ನಾನು ಅನ್ನ. ಸೊ ನೀವು ಕೇಳಿಸ್ಕೊತಾ ಇರ್ಬೇಕಷ್ಟೇ. ಓಕೆನಾ. ನಾವು ಲೆಟ್ಸ್ ಸ್ಟಾರ್ಟ್ ಸಿಲಿಯಾ ಅಂಡ್ ಫ್ಲಾಜೆಲ್ಲಾ. ತುಂಬಾ ಕ್ರೇಜಿ ಕಾನ್ಸೆಪ್ಟ್ ಇದು. ಓಕೆನಾ. Cilia and flagella is hair-like outgrowth of the cell membrane. ಒಂದು ಸೆಲ್ ಮೆಂಬ್ರೇನ್ ಈ ತರ ಇರುತ್ತಲ್ಲ, ಈ ಸೆಲ್ ಮೆಂಬ್ರೇನ್ ಮೇಲೆ ಒಂದು ಟೈನಿ ಸ್ಟ್ರಕ್ಚರ್ ಬಂದಿರುತ್ತೆ. ಇಲ್ಲ ಅಂದ್ರೆ ಒಂದು ದೊಡ್ಡದಾಗಿ ಲಾರ್ಜ್ ಸ್ಟ್ರಕ್ಚರ್ ಇರುತ್ತೆ. ದಟ್ ಇಸ್ ಕಾಲ್ಡ್ ಸಿಲಿಯಾ ಅಂಡ್ ಫ್ಲಾಜೆಲ್ಲಾ. ಡಿಫರೆನ್ಸ್ ನೋಡಿ ಫಸ್ಟ್ ಆಫ್ ಆಲ್, ಎಲ್ಲರೂ ಕೂಡ ಆರಾಮ ಡಿಫರೆನ್ಸ್ ನೋಡಿ. ಆಲ್ ಆಫ್ ಯು ನೋಟಿಸ್ ಹಿಯರ್, ಇದು ಸಿಲಿಯಾ. ಇದು ಫಸ್ಟ್ ಒನ್ ಇಸ್ ಸಿಲಿಯಾ. ಸಿಲಿಯಾ ಹೆಂಗಿದೆ ನೋಡಿ ಸ್ಟೂಡೆಂಟ್ಸ್. ಸಿಲಿಯಾ ಇಸ್ ಥ್ರೂ ಔಟ್ ದ ಬಾಡಿ. ನೋಡಿ, ಸಿಲಿಯಾ ಇಸ್ ಥ್ರೂ ಔಟ್ ದ ಬಾಡಿ. ಒಂದು ಬಾಡಿ ಮೇಲೆ ಎಲ್ಲಾ ಕಡೆನೂ ಕೂಡ, ಒಂದು ಬಾಡಿ ಮೇಲೆ ಕಂಪ್ಲೀಟ್ ಥ್ರೂ ಔಟ್ ದ ಬಾಡಿ ವಿ ಕ್ಯಾನ್ ಫೈಂಡ್ ಸಿಲಿಯಾ. ಬಟ್ ಫ್ಲಾಜೆಲ್ಲಾ ಇದೆ ಸ್ಟೂಡೆಂಟ್ಸ್. ಫ್ಲಾಜೆಲ್ಲಾ ಇಸ್ ಪ್ರೆಸೆಂಟ್ ಓನ್ಲಿ ಅಟ್ ದ ಬ್ಯಾಕ್ ಸೈಡ್. ನೋಡಿ, ಇಲ್ಲಿ ಮಾತ್ರ ಇರುತ್ತೆ ಫ್ಲಾಜೆಲ್ಲಾ. ಸೊ ಫ್ಲಾಜೆಲ್ಲಾ ಇಸ್ ಪ್ರೆಸೆಂಟ್ ಹಿಯರ್, ಸಿಲಿಯಾ ಇಸ್ ಪ್ರೆಸೆಂಟ್ ಹಿಯರ್. ಓಕೆ, ನಾವು ಈ ಡಯಾಗ್ರಾಮ್ ನೋಡ್ಬಿಟ್ಟು ಕ್ಯಾನ್ ಯು ಟೆಲ್ ವಿಚ್ ಒನ್ ಇಸ್ ಲಾಂಗ್, which one is short? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಥ್ಯಾಂಕ್ ಯು ಸೋ ಮಚ್. 31 ಕ್ವಶನ್ಸ್, ತುಂಬಾ ಒಳ್ಳೆ ವಿಡಿಯೋ ಇತ್ತು. ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ವಿಚ್ ಒನ್ ಇಸ್ ಶಾರ್ಟ್? ಸಿಲಿಯಾ ಇಸ್ ವೆರಿ ಶಾರ್ಟ್, ಫ್ಲಾಜೆಲ್ಲಾ ಇಸ್ ವೆರಿ ಲಾಂಗ್. ಹೌದು, ಸಿಲಿಯಾ ಇಸ್ ವೆರಿ ಶಾರ್ಟ್. ಸಿಲಿಯಾ ಇಸ್ ಶಾರ್ಟರ್ ಅಂಡ್ ಸ್ಮಾಲರ್, ಫ್ಲಾಜೆಲ್ಲಾ ಇಸ್ ಲಾಂಗರ್. ಈಗ ಸಿಲಿಯಾ ವಿಲ್ ಶೋ ಓರ್ ಲೈಕ್ ಮೂವ್ಮೆಂಟ್. ಅರ್ಥ ಏನು? ದ ಮೀನಿಂಗ್ ಆಫ್ ಓರ್ ಲೈಕ್ ಮೂವ್ಮೆಂಟ್ ಅಂದ್ರೆ ಏನಂದ್ರೆ, ದೀಸ್ ಆರ್ ಕಾಲ್ಡ್ as ಓರ್ಸ್. ಸ್ಟೂಡೆಂಟ್ಸ್, ಯೂಸ್ ಮಾಡಿದ ಯಾವತ್ತಾದ್ರೂ ಕೂಡ ಬೋಟ್ ಅಲ್ಲಿ ನೀವು ಕುತ್ಕೊಂಡ್ಬಿಟ್ಟು ಈ ಓರ್ಸ್ ನ ಯೂಸ್ ಮಾಡಿದೀರಾ? ಮಾಡಿದೀರಾ? ಅರ್ಥ ಮಾಡ್ಕೊಳ್ಳಿ. ದೀಸ್ ಓರ್ಸ್ ನೀವು ಅನ್ಕೊಳ್ಳಿ. ಈ ಓರ್ ನ ಇಟ್ಕೊಂಡ್ಬಿಟ್ಟು ಈ ತರ ಮೂವ್ ಮಾಡಿದ್ರೆ ಏನಾಗುತ್ತೆ? ಓರ್ಸ್ ನ ಈ ತರ ಮುಂದೆ ಮೂವ್ ಮಾಡಿದ್ರೆ ಬೋಟ್ ಮುಂದೆ ಹೋಗುತ್ತಾ? ಬೋಟ್ ಮುಂದೆ ಹೋಗುತ್ತೆ. ಈ ಓರ್ಸ್ ನ ಉಲ್ಟಾ ತಿರ್ಗಿಸಿದ್ರೆ ಏನಾಗುತ್ತೆ? ಉಲ್ಟಾ ತಿರ್ಗಿಸಿದ್ರೆ ಬೋಟ್ ಹಿಂದೆ ಹೋಗುತ್ತೆ. ಸೊ ನೀವು ಎಂಟೈರ್ ಮೂವ್ಮೆಂಟ್ ಆಫ್ ಓರ್ಸ್, ಈ ಓರ್ಸ್ ನ ಯೂಸ್ ಮಾಡಿ ಇದನ್ನ ಮೂವ್ ಮಾಡ್ಬೋದಾ? ನಾವು ಮಾಡ್ಬೋದು. ಸೊ ಈ ಓರ್ಸ್ ಆಕ್ಚುಲಿ ಏನ್ ಮಾಡ್ತಾ ಇದೆ? ಈ ಓರ್ಸ್ ವಾಟರ್ ನ ಪುಷ್ ಮಾಡ್ತಾ ಇದೆ ತಾನೆ, ವಾಟರ್ ನ ಪುಷ್ ಮಾಡ್ತಾ ಇದೆ. ಸೊ ಆ ತರನೇ ಸಿಲಿಯಾ ಕೆಲಸ ಮಾಡೋದು. ಸಿಲಿಯಾ ಆ ತರನೇ ಕೆಲಸ ಮಾಡಿ ನೋಡಿ. ಈ ತರ ವಾಟರ್ ಅಲ್ಲಿ ಈ ಸಿಲಿಯಾ ನೀರ್ನ ಪುಷ್ ಮಾಡುತ್ತೆ. ಆ ನೀರ್ನ ಪುಷ್ ಮಾಡಿದಾಗ ನಮ್ದು ಎಂಟೈರ್ ಆರ್ಗ್ಯಾನಿಸಮ್ ಮೂವ್ ಆಗ್ಬೋದು. ಓಕೆ, ಸೊ ಸಿಲಿಯಾ ವಿಲ್ ಹೆಲ್ಪ್ ಇನ್ ಮೂವ್ಮೆಂಟ್. ಸಿಲಿಯಾ ಅಂಡ್ ಫ್ಲಾಜೆಲ್ಲಾ ವಿಲ್ ಹೆಲ್ಪ್ ಇನ್ ಮೂವ್ಮೆಂಟ್ ಕೂಡ. ನೋಡಿ, ಇದು ಸಿಲಿಯಾ ಇದೆಯಲ್ಲ, ಏನು ಲಚ್ಚೆ ಇಲ್ಲಿ ವಾಟರ್ ಇದೆ, ಅಕ್ಕಪಕ್ಕ ನೀರು, ಅಕ್ಕಪಕ್ಕ ಇಲ್ಲಿ ವಾಟರ್. ವಾಟರ್ ಏನಾಗುತ್ತೆ?
ಈ ಸಿಲಿಯಾ ಇದೆಯಲ್ಲ, ಈ ವಾಟರ್ನ ಹಿಂದೆ ಪುಷ್ ಮಾಡುತ್ತೆ ವಾಟರ್ನ ಪುಷ್ ಮಾಡಿದಾಗ ಈ ಎಂಟೈರ್ ಆರ್ಗಾನಿಸಮ್ ಹಂಗೆ ಮುಂದೆ ಮೂವ್ ಆಗುತ್ತೆ. ಸೊ ದಟ್ ಇಸ್ ಹೌ ದ ಮೂವ್ಮೆಂಟ್ ಆಫ್ ಸಿಲಿಯಾ ವರ್ಕ್ಸ್. ವಿ ಸೇ ಇಟ್ ಹ್ಯಾಸ್ ದ ಓರ್ ಮೂವ್ಮೆಂಟ್ or ಓರ್ ಲೈಕ್ ಮೂವ್ಮೆಂಟ್. ಓಕೆ, ಪ್ರೆಸೆಂಟ್ ಥ್ರೂ ಔಟ್ ದ ಬಾಡಿ, ಪ್ರೆಸೆಂಟ್ ಅಟ್ ದ ಎಂಡ್ ಮಾತ್ರ ಇರುತ್ತೆ. Now students, now let me teach you the structure of cilia. Ready all of you? Ready students for the ultimate concept learning process? Students, ready all of you? The structure of cilia and flagella. Students, ready now? Ready all of you? Ready? ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಒಂದು ನಿಮಿಷ. ಸಿಕ್ತು. ಓಕೆ, ಪರ್ಫೆಕ್ಟ್ ಸ್ಟೂಡೆಂಟ್ಸ್, ಪರ್ಫೆಕ್ಟ್ ಸಿಕ್ತು ನಂಗೆ ಇಲ್ಲಿ. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಈ ವಿಡಿಯೋ ನೋಡಿ, ಆರಾಮಾಗಿ ವಿಡಿಯೋ ನೋಡಿ. ಇದು now can all of you see, this is a cell right now. ಈ cell ಅಲ್ಲಿ it has cilia everywhere. Cilia is present everywhere. Okay, cilia is present everywhere right now. The cilia can move. ನೋಡಿ, when it moves, it is pushing the water. ಈ ತರ ಮೂವ್ ಮಾಡಿದಾಗ ವಾಟರ್ ನ ಪುಷ್ ಮಾಡುತ್ತೆ. ಸೊ ಈ ಸೆಲ್ ಈಗ ಮುಂದೆ ಮೂವ್ ಆಗುತ್ತೆ. ಇಲ್ಲ ಇಲ್ಲಿ ಬೇರೆ ಇದ್ರೆ ಅದು ಕೂಡ ಮೂವ್ ಆಗುತ್ತೆ. ಈಗ ಒಂದ್ ಸಿಲಿಯಾ ತಗೊಳ್ಳಿ, ಸಿಲಿಯಾ ಇದು. ದಿಸ್ ಇಸ್ ಒನ್ ಸಿಲಿಯಾ ರೈಟ್ ನೌ. ಏನಿದು? ದಿಸ್ ಇಸ್ ಒನ್ ಸಿಲಿಯಾ ಇದು. This entire cilia has something called a cell membrane or plasma membrane irutte. This is the outer membrane here. Outer membrane ಆಯ್ತು. ಈಗ what do you have inside the cell membrane students? ನೋಡಿ ಇಲ್ಲಿ ಆರಾಮಾಗಿ ನೋಟಿಸ್ ಮಾಡಿ ಸ್ಟೂಡೆಂಟ್ಸ್. ನೋಡಿ ಈಗ ಇದ್ರ ಒಳಗಡೆ ನೋಟಿಸ್ ಮಾಡಿ. If you notice inside the cilia or cilia of flagella, can you notice hollow tubes? Students, can all of you notice hollow tubes here? Hollow tube like structures? Yes, we can notice. There are multiple straight parallel arranged hollow tubes called as microtubules. These are your microtubules here. This bottom part is called as basal body, top part is called as kinetochore. Notice ಮಾಡಿ ನೋಡಿ ಇಲ್ಲಿ basal body ಇದೆಯಾ? basal body, I'll tell you what is basal body also. Okay, cell membrane on the front, basal body here, hollow tubes. Now look at the top view. This is called as axoneme. Enidu? This is called as axoneme, is the center part. Bottom part is called as basal body. Now students, artha ಮಾಡ್ಕೊಳ್ಳಿ ಈಗ. All of these are hollow tubes which are arranged just like that. ಈಗ ನೀವು ಈ hollow tubes ನ ಟಾಪ್ ವ್ಯೂ ಇಂದ ನೋಡಿ ಏನ್ ಸಿಗುತ್ತೆ? Hollow tubes ಟಾಪ್ ವ್ಯೂ ಇಂದ ನೋಡಿದ್ರೆ you get a structure like this. It has 1, 2, 3, 4, 5, 6, 7, 8, 9. It has 9 periphery microtubules. ಆಚೆ 9 ಟ್ಯೂಬ್ಸ್ ಇದೆ. ತರ ಪ್ರೆಸೆಂಟ್ as ಡಬ್ಲೆಟ್ ತರ ಇದೆ ಅಲ್ಲ, ಡಬ್ಲೆಟ್ ಇದೆ. ಸೊ 9 ಪೆರಿಫೆರಿ. ಅದು ಬಿಟ್ರೆ ಸೆಂಟರ್ ಅಲ್ಲಿ 2 ಇದೆಯಾ? 2 ಇದೆ. ಸೊ ಸೆಂಟರ್ ಅಲ್ಲಿ 2 ಮೈಕ್ರೋಟ್ಯೂಬ್ಯೂಲ್ಸ್, ಬಾರ್ಡರ್ ಅಲ್ಲಿ 9 ಮೈಕ್ರೋಟ್ಯೂಬ್ಯೂಲ್ಸ್. ಮತ್ತೆ ಅರ್ಥ ಮಾಡ್ಕೊಳ್ಳಿ ಆರಾಮಾಗಿ ಈಗ ಸ್ಟೂಡೆಂಟ್ಸ್, ಮತ್ತೆ ಅರ್ಥ ಮಾಡ್ಕೊಳ್ಳಿ ಆರಾಮಾಗಿ. ಓಕೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ನೋಡಿ, ಇದು ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ವಾಟ್ ಇಸ್ ದಿಸ್? ದಿಸ್ ರೈಟ್ ಹಿಯರ್ ಇಸ್ ದ ಸಿಲಿಯಾ ಆಫ್ ಫ್ಲಾಜೆಲ್ಲಾ. ಒನ್ ಸಿಲಿಯಾ ಇದು. ಈ ಸಿಲಿಯಾ ಬಾಟಮ್ ಅಲ್ಲಿ ಇದೆ. ಬಾಟಮ್ ಅಲ್ಲಿ there is ಬೇಸಲ್ ಬಾಡಿ. ಬೇಸಲ್ ಬಾಡಿ ಇದೆಯಾ? ಬೇಸಲ್ ಬಾಡಿ ಇದೆ. ಓಕೆ, ನಾ ಇದು ಸಿಲಿಯಾ ಒಂದು, ಸಿಲಿಯಾ ರೈಟ್, ಸಿಲಿಯಾ ಒಂದು. ಈ ಸಿಲಿಯಾದು ಟಾಪ್ ವ್ಯೂ ನೋಡಿ ಸ್ಟೂಡೆಂಟ್ಸ್. ಟಾಪ್ ವ್ಯೂ ಹೆಂಗಿದೆ? ಇದು ಟಾಪ್ ವ್ಯೂ. ಇದು ಈ ತರ ಕಟ್ ಮಾಡಿದ್ರೆ ಟಾಪ್ ವ್ಯೂ ಇದು. ಈಗ ಇದೇ ಟಾಪ್ ವ್ಯೂ ಸ್ವಲ್ಪ ಫೋಕಸ್ ಮಾಡಿದ್ರೆ ಬನ್ನಿ. ಫೋಕಸ್ ಮಾಡಿದ್ರೆ ಈ ತರ ಕಾಣಿಸುತ್ತೆ ಇದು ಟಾಪ್ ವ್ಯೂ. ಸ್ಟೂಡೆಂಟ್ಸ್, ಈ ಡಯಾಗ್ರಾಮ್ ಸ್ವಲ್ಪ ಅರ್ಥ ಆಗ್ತಿದೆ ನಿಮ್ಗಿದು? ನಿಜ ಹೇಳಿ ಸ್ಟೂಡೆಂಟ್ಸ್. Is this diagram relatable? Somewhere you might have seen this 1, 2, 3, 4, 5, 6, 7, 8, 9 plus 2 arrangement. Have you ever observed this somewhere?
Yes or no, students? Notice ಮಾಡಿದ್ರಲ್ಲಾದ್ರೂ? You have observed this 9+2 arrangement right here. Right here. So these are 1, 2, 3, 4, 5, 6, 7, 8, 9. 9 periphery microtubules. Centrally, 2 microtubules. So 9+2 arrangement. So nim NCERT ಕೊಟ್ಟಿರೋ diagram ಏನಿದು? This right here is the top view cross section of a cilia and a flagella. Students, did all of you actually understand today what exactly is this structure? ಯಾಕಂದ್ರೆ ನಿಜ ಹೇಳ್ತೀನಿ, if you don't learn the entire structure as such, random if you want to learn this, you will just by heart, you will never understand what is this. But ಇವತ್ತು ಅರ್ಥ ಆಯ್ತಾ ಸ್ಟೂಡೆಂಟ್ಸ್ what exactly is the structure? Okay, so here I have my version of it. This is my version. Okay, my version ಅಲ್ಲಿ you can see 1, 2, 3, 4, 5, 6, 7, 8, 9. 9 peripheral microtubules. All of these microtubules are hollow structures, hollow tubes ಇದೆಲ್ಲ, hollow tubes. Okay, then there is something called as central microtubules. 2 are there. Then there is plasma membrane around it. Okay, then ಈ pink color part ಕಾಣಿಸ್ತಿಲ್ಲ, pink color part, this is called as what? Central sheath. Central sheath adu, central sheath. Okay, now this doublet everywhere, these doublets are connected to central sheath by radial spoke. ಇದು ನೋಡಿ, ಇಲ್ಲಿ ಕಾಣಿಸ್ತಿದೆ ಅದು. Can you see the spokes coming out here? Spokes. These are called as radial spokes. Radial spokes. Radial spokes are coming out of the peripheral microtubules. Peripheral microtubules ಬರ್ತಾ ಇರುತ್ತೆ. Then right in the middle we have bridge also. We have the bridge here in the middle. Okay, so that is the structure, and we also have linkers everywhere. Linkers are connected here. This is the structure of cilia flagellum. Cilia or flagellum, students. Now, what about this basal body? Is basal body same as the middle part? No. Basal body actually shows 9+0 arrangement. 9+0 arrangement. Okay na? So 9+0 arrangement ಮತ್ತೆ ಏನೋ ಸಿಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈಗ ನೋಡಿ ಕೇಳಿಸ್ಕೊಳ್ಳಿ ಈಗ. Next concept, student. Next concept is called as, okay, ಇದೊಂದು ಕ್ವಶನ್ ಇದೆ, what is the function of your cytoskeleton functions, students? ಅಲ್ಲಿ ನೀವು you should know one of the function is motility. ಅದನ್ನ ಕೇಳ್ತಾರೆ, ತುಂಬಾ ಸತಿ ಕೇಳಿದ್ದಾರೆ ಅದನ್ನ. Function ಇದು ನೋಡಿ, functions, mechanical support, motility, maintenance of the cell. All of these are functions of cytoskeleton. Okay, functions of cytoskeleton. Okay, now students, next you understand what is centrosome, what is centriole. Okay, it's very easy to understand. Okay, first of all, centrosome or centriole, adu plant cell sigalla. It is completely absent in the case of plant cell. Completely absent in the case of plant cell. Okay, it is present only in animal cell. Now, this is one structure. This entire structure is called as what? This entire structure is called as centrosome. Entire structure is called as centrosome. Entire structure idu full centrosome idu. One centrosome hatra how many centrioles are there? One centrosome has 2 centrioles. Nodi, these are called as centrioles. So one centrosome which looks like a cartwheel, okay, cartwheel ತರ ಇದೆ, and it has 2 centrioles, 1 2. So one centrosome and 2 centrioles. It has 2 centrioles. So one centrosome has 2 centrioles. ಅಷ್ಟು ನೆನಪಿಕೊಳ್ಳಿ. ಈಗ this centrioles, around it there is a membrane like structure. It is not a membrane. Please remember, membrane is completely absent in the case of centrosome. It is a membrane like structure called as amorphous pericentriolar material, also called as kinoplasm, also called as centrosphere. These are different names. So ಇದು outer part layer, ಇದು clear ನೋಡಿ. ಇದು ಈ outer layer ಇದೆಯಲ್ಲ, from here we can find spindle fibers also. Spindle fibers can be seen here. Okay, can be seen here. So amorphous pericentriolar space, entire thing is called as centrosome. ಒಂದು centrosome ಒಳಗಡೆ 2 centrioles ಇರುತ್ತೆ. ಈ ತರ ಒಂದು in 90 degree to each other. Okay, 2 centrosomes ಇರುತ್ತೆ. Centrioles, 2 centrioles ಇರುತ್ತೆ. 2 centrioles ಇರುತ್ತೆ. Now students, these are the centrioles. ಈ ತರ ಇರುತ್ತೆ ನೋಡಿ. These are centrioles. Hollow tube like structures. ನೋಡಿ, hollow tubes. ಈ ತರ ಇದೆ. 2 are there perpendicular to each other.
Okay, perpendicular to each other. Now, if you look at the shape of this, if you look at the shape of centriole generally shows, centrioles generally show 9 plus 0 arrangement. Centriole, what is it? It shows 9 plus 0. Cilia and flagella is 9 plus 2. This is 9 plus 0 arrangement. You'll notice it has 1, 2, 3, 4, 5, 6, 7, 8, 9. 9 periphery, students. 9 periphery microtubules. So, centrally, nothing. Centrally, it has a protein hub. Okay. Ask the doubt. Okay. See here, students. See here. It has 1, 2, 3, 4, 5, 6, 7, 8, 9. 9 microtubules in the outside. Radial spokes here. But centrally, in the students, centrally it has a hub. Protein hub it has. So centrally you cannot find any microtubule here. So that's why it has 9 plus 0 arrangement. 9 plus 0 arrangement, students. Okay. Ask the doubts in the comment section. Okay. Okay, students. 9 plus 0 arrangement. Okay. So 9 plus 0 arrangement here we can find here. You don't have to learn this entire structure. Just remember it is 9 plus 0. Just like basal body. Okay, na? Nodi. It has a cartwheel arrangement. Looks like a cartwheel. Okay. Then if you cilia and flagella, right? Here can you see it was 9 plus 2 here. Basal body was 9 plus 0. 9 plus 0 is similar to centriole. Okay, similar to centriole, students. You can see it is triplet on the outside. 1, 2, 3. Okay, triplets. Okay, periphery is triplets. Okay. PUC important questions. Students, don't worry, I'll do important questions. ಈಗ ಚಾಪ್ಟರ್ಸ್ ಕಲಿರಿ, ಟೈಮ್ ಇದೆ. ಚಾಪ್ಟರ್ಸ್ ಕಲಿಯೋ ಟೈಮ್ ಇದೆ, ಚಾಪ್ಟರ್ಸ್ ಕಲ್ತ್ಕೊಂಬಿಡಿ. ಯಾಕಂದ್ರೆ ಎಕ್ಸಾಮ್ ಬರ್ತಾ ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಡೂ 4 hours ಕ್ಲಾಸ್ ಲೈಕ್ ದಿಸ್. 3 hour ಕ್ಲಾಸ್ ಮಾಡಕ್ಕಾಗುತ್ತೆ ನೀವ್ ಹೇಳಿ? ಈ ತರ 3 hour ಕ್ಲಾಸ್ ಒಂದ್ ಚಾಪ್ಟರ್ ಮಾಡಕ್ಕಾಗತ್ತ? ನಾನು ಎಕ್ಸಾಮ್ ಟೈಮಲ್ಲಿ ಆಗಲ್ಲ. ಸೊ ನೀವು ಎಲ್ಲ ಇಲ್ಲಿ ಕಲ್ತ್ ಬಿಡ್ಬೇಕು ನೀವು ಈಗಲೇ, ಸರಿನಾ? ಸೊ ಈಗ ಕಲ್ತ್ರೆ ನೀವು ಮುಂದೆ ಹೋಗ್ತಾ ಈಸಿ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಆಮೇಲೆ ನೋಡಿ ಈ ತರ ದೀಸ್ centrosome they help in cell division. So when I teach you the next chapter, this theory will be important there. Nodi, centrosome will produce what? Centrosome will produce spindle fiber. Nodi, spindle fiber produce ಮಾಡುತ್ತೆ. Okay, now students, we come to the last and final topics, right? Function of centriole is to produce spindle fibers. Spindle fibers are involved in cell division. That's the function. Okay, na? Notice, students. Nucleus is the brain of the cell. Okay, na? Discovered by Robert Brown. There is also Fleming. Fleming was a scientist who nucleus now stain madidru avaru. Nucleus na avaru staining madiradna nucleus na. Okay. Now, students, in the next 5 minutes, I will teach you what is nucleolus, what is nuclear membrane, what is chromatin, what is nucleoplasm, what is nuclear pore in 5 minutes. Let's go, students. Let's go. Nodi. This is a structure. This is a structure of your entire nucleus. Okay, now entire nucleus, students. Now we go correct kelskoli ellaru kuda iga. Now, what is outside part is the cell. Cell idu. Okay, cell aitu. Now on the inside we have the nucleus here. Nucleus, do you see students, what is this? This is ER irutte. From the outer membrane we can see ER also. Endoplasmic reticulum from the outside. Itara ER irutte. Okay, from the outer membrane. Then there is inner membrane kuda ide alli. Inner membrane ide. So outer membrane, inner membrane. ಈ ಔಟರ್ ಮೆಂಬ್ರೇನ್ ಮತ್ತೆ ಇನ್ನರ್ ಮೆಂಬ್ರೇನ್ ಮಧ್ಯದಲ್ಲಿ ಜಾಗ ಇದೆಯಲ್ಲ, ಮಿಡಲ್ ಗ್ಯಾಪ್, the middle gap is called as perinuclear space. Friends, what do you call it? We call it perinuclear space. So idu outer membrane, idu inner membrane, ಎರಡು ಮಧ್ಯದಲ್ಲಿ ಗ್ಯಾಪ್ ಇದೆಯಾ? ಗ್ಯಾಪ್ ಇದೆ. that gap ಇದೆಯಲ್ಲ, that is called perinuclear space. Okay, now students, ಈ membranes ಅಲ್ಲಿ small gaps ಇರುತ್ತೆ ಎಲ್ಲ ಕಡೆನೂ ಕೂಡ. small gaps ಇರುತ್ತೆ. Okay, small gaps present in the entire membrane. That is called as nuclear pore. Now nuclear pore ಯಾಕೆ ಬೇಕು? Because inside the nucleus there is RNA produced. ಈಗ let's say RNA is produced inside, it has to move out, right? RNA ಆಚೆ ಹೋಗ್ಬೇಕು ತಾನೆ, ಆಚೆ ಹೋಗ್ಬೇಕು.
ಸೊ RNA ಆಚೆ ಹೋಗ್ಬೇಕಂದ್ರೆ mRNA ಆಚೆ ಹೋಗ್ಬೇಕಂದ್ರೆ need small holes there. Okay, so there is small nuclear pores ಕೂಡ ಇರುತ್ತೆ for mRNA to come out. Okay na? So perinuclear space, inner membrane, outer membrane ಆಯ್ತು ಈಗ. Now students, now let's see what is present on the inside right now. On the inside there is a matrix here. The matrix is called as what? The matrix is called as nucleoplasm. Just like cytoplasm tara nucleoplasm. The matrix of nucleus is called as nucleoplasm. Just like cytoplasm, nucleoplasm we have. Okay, nucleoplasm. Done students, done. Now what do you have on the inside? On the inside, where is the DNA? DNA is present in the form of chromatin here. Nodi, all of this chromatin has the DNA. Now why don't we see chromosomes here? Chromosomes are only visible during cell division. A cell division ಆಗ್ಬೇಕಾದ್ರೆ ಮಾತ್ರ ನಿಮ್ಗೆ chromosomes ಸಿಗುತ್ತೆ, ಕಾಣಿಸ್ಕೊಳುತ್ತೆ. Otherwise chromosomes are not seen. So if a cell, one cell ಇದೆಯಲ್ಲ, if it is in resting phase, ಆರಾಮಾಗಿ chill ಮಾಡ್ತಾ ಇದೆ, then you find only chromatin. Now what is chromatin made up of? Chromatin is made up of DNA plus histone plus non-histone plus RNA. So that is what is chromatin made up of. So chromatin has the DNA in it. Okay, now adella bitre, do you see the small pink color structures here, all of you? These structures are called as nucleolus. They are called as what? Nucleolus. Now what is the function, students? The main function of nucleolus is to produce rRNA. Ee rRNA produce ಮಾಡುತ್ತೆ. That is why nucleolus is also called as factory of rRNA. Factory produce, ನೋಡಿ, we have ribosomes, right? Ribosome is factory of protein. Factory of protein adu. Okay, then what is rRNA? rRNA is, sorry, nucleolus is factory of rRNA. Keep on producing rRNA though. So this is the structure of entire nucleus. Okay, starting with outer membrane, inner membrane. Outer membrane has the ER. Between the two membrane, perinuclear space. Adadmele ಒಳಗಡೆ we have nucleoplasm. Holes are called as nuclear pore. ಒಳಗಡೆ we have DNA. DNA is called as chromatin, which is basically your DNA. Then on the inside we have the nucleolus, RNA factory. ಆಯ್ತಾ? ಆಯ್ತು. Next students ನೋಡಿ. Next ಇದು ನೋಡಿ, this is the entire nucleolus which can produce rRNA. ಇಲ್ಲಿಂದ ನಮಗೆ RNA ಬರುತ್ತೆ, produce ಆಗುತ್ತೆ, ಇಲ್ಲಿಂದ produce ಆಗ್ತಾ ಇರುತ್ತೆ. It has chromatin everywhere. Chromatin structure is produced everywhere. Yes, chromatin is everywhere. There is nuclear pores everywhere, tiny pores. There is outer membrane, inner membrane. Okay, now students, now here. Now there are some cells which do not have nucleus. RBC the nucleus illa. So RBC are without nucleus. There is also CO tubes, tracheids and vessels will also don't have nucleus. There's nucleus illa adralla. Okay, they don't have nucleus only. Okay, now if this is the C, idu DNA aita. DNA will give you, along with histone, will give you coils, nucleosome will supercoil, and we get chromosomes. So chromosome is nothing but DNA coiled. When the DNA na chromatin na you coil madadre, it becomes chromosome. Okay, it becomes chromosome, students. I'll show you proper one more page. Okay, no, kinetochore is not present in chromatin. I'll tell you what is kinetochore. Give me a minute, students. One thing you will understand. Give me 2 minutes. All of you notice, see this. All of you see this? See, this is the DNA. This is DNA. DNA ಇದರ ಹೋಗ್ಬಿಡುತ್ತೆ. This is histone protein. So ಒಂದು DNA ಮತ್ತೆ histone protein ಒಟ್ಟಿಗೆ ಜಾಯಿನ್ ಆದ್ರೆ, DNA plus histone protein ಒಟ್ಟಿಗೆ ಜಾಯಿನ್ ಆದ್ರೆ, we get something called as nucleosome. This is called as nucleosome. Then this nucleosome can give rise to something called as thread-like structure called as chromatin. This is chromatin. Now if you take a lot of chromatin, ಈ chromatin ನ ಈ ತರ ನಾವು
ಕಾಯಿಲ್ ಮಾಡಿದ್ವಿ, ಕ್ಲಬ್ ಮಾಡಿದ್ವಿ, ಅವಾಗ ಏನ್ ಸಿಗುತ್ತೆ? ಈ ಕ್ರೊಮ್ಯಾಟಿನ್ ಅಂತ ಕ್ಲಬ್ ಮಾಡಿದ್ರೆ ವಿ ಗೆಟ್ ಅ ಕ್ರೋಮೋಸೋಮ್ ಸಿಕ್ತು. ಸೊ ಕ್ರೊಮ್ಯಾಟಿನ್ ನಾವು ಜಾಯಿನ್ ಮಾಡಿ ಇದರ ಕಂಪ್ರೆಸ್ ಮಾಡಿಬಿಟ್ರೆ ಕ್ರೋಮೋಸೋಮ್ ಸಿಗುತ್ತೆ. ಓಕೆ, ಸೊ ದಟ್ ಇಸ್ ದ ಕ್ರೊಮ್ಯಾಟಿನ್ ಅಂಡ್ ಕ್ರೋಮೋಸೋಮ್ ಕನೆಕ್ಷನ್. ಕ್ರೊಮ್ಯಾಟಿನ್ ನ ಕಂಡೆನ್ಸ್ ಮಾಡಿದ್ರೆ ಕ್ರೋಮೋಸೋಮ್ ಸಿಗುತ್ತೆ. ಓಕೆ, now students, now last and final topic. Okay, this is one chromosome right now. Enidu? This is a chromosome right now. Chromosome. Okay, this is a chromosome right here. One chromosome during dividing stage, it can have 2 chromatids, but one chromosome, a chromosome can be also have one chromatid. ee taranu irbodu. This also is possible, this also is possible, both are possible. This is also a chromosome, one chromosome, this is also one chromosome. Okay, now one chromosome. Okay, okay, yes, without new, it's called E-nuclear condition. Okay, now students, chromosome. Now one chromosome can have 2 chromatids. This is called as, they are called as sister chromatids. So they are called as sister chromatids because both the chromatids are present on one centromere. Okay, so this middle part is called as primary constriction. This middle part is called as primary constriction, and its constriction is also called as centromere. That is called as what? Centromere. So centromere is the middle part. Centromere is the middle part of the chromosome. Okay, and it is inactive in nature. It is completely inactive in nature, doesn't code for any proteins, doesn't produce any proteins. Okay, now I'll come. This is called as centromere. Done students, centromere is done. Now understand students, now around the centromere, do you see a cup shaped structure here? Yes, this cup shaped structure around the centromere. Centromere akka pakkada small cup structure ಇದೆ ನೋಡಿ, cup shaped structure, that is called as kinetochore. So kinetochore is the cup shaped structure around the centromere. These spindle fibers, all of these spindle fibers will attach to kinetochore. So please remember, spindle fiber will always attach to the kinetochore. It will never attach to the centromere. Centromere is just there, hangere centromere. Okay, so kinetochore ge attach agutte itara idu spindle fibers. Okay, now what is the ends of chromosome called as? Right, the ends of chromosomes are called what students? One second I'll tell you. The ends of centromere are ends of your the ends of chromatids. This is called as chromatid. This is one chromatid, second chromatid, two chromatids are there. The end of chromatid is called as what? The end of chromatid is called as telomere. Here, this is called as telomere. Scientists say, ನೀವು ಏಜ್ ಆಗ್ತಾ ಈ ಟೀಲೋಮಿಯರ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ, and when the telomere completely disappears, the cell dies. If the cell is dying, you are also dying. So if you want to become immortal, if you never want to die, what should you do? You should make sure telomere never goes. Okay, you can become immortal. Now around the telomere there is a secondary constriction also. The secondary constriction is called as satellite, and satellite can produce proteins. So there is primary constriction called as centromere, secondary constriction called as satellite here. And out of the 23 chromosomes, the autosomes, 5 will have satellite. 5 of them will have satellite. So there is satellite, telomere, centromere, kinetochore, chromosome, 2 chromatids students. Okay, 2 chromatids. Now here if you look at a chromosome, it has a P arm and Q arm. Okay, it has P arm and Q arm, right? P arm and Q arm can vary in length. P arm ದೊಡ್ಡದಾಗಿರಬಹುದು, Q arm ಚಿಕ್ಕದಾಗಿರಬಹುದು.
they vary in length also. Okay, for that you need to look at something called as, there is something called as metacentric, submetacentric, acrocentric, telocentric. These are different types of chromosomes based on the length of Q arm and P arm. Okay, ಇಲ್ಲಿ ನೋಡಿ students. Can all of you see here what exactly is happening? Right, telocentric, acrocentric, submetacentric, metacentric, I shape, L shape, J shape, V shape. Okay, 4 different shapes are present, students, here. Okay, same thing is given here also. Same thing is given here, students. Adu bitre, in a chromosome there is something called as heterochromatin and euchromatin. Okay, heterochromatin is tightly bound, euchromatin is loosely bound, it can express easily. Okay, euchromatin can produce proteins in the active stage. Okay, adu bitre, last topic is called as microbodies. Microbodies nothing but they are membrane bound minute vesicles. Microbodies are small vesicles that contain various enzymes, are present in both plant and animal. So they can have enzymes and they're present in both. Okay, repeat shape, students. Repeat shape is nothing but different shapes. ನೋಡಿ ಈ ತರ ಶೇಪ್ ಬರುತ್ತೆ, ಈ ತರ ಪಿ ಆರ್ಮ್ ಕ್ಯೂ ಆರ್ಮ್ ಚೇಂಜ್ ಆಗ್ತಾ ಹೋಗುತ್ತೆ, ಈ ತರ ಪಿ ಆರ್ಮ್ ಮತ್ತೆ ಕ್ಯೂ ಆರ್ಮ್ ಈ ತರ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಪಿ ಆರ್ಮ್ ಮತ್ತೆ ಕ್ಯೂ ಆರ್ಮ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ. See here, V shape, V shape, L shape. This is supposed to be J shape, ಸ್ವಲ್ಪ J shape. ಇದು I shape. Okay, VLJI, ಏನು VLJI, ಇದು VLJI shape. Okay, ಇಲ್ಲಿ ಮೆಟಾಸೆಂಟ್ರಿಕಲಿ ಪಿ ಆರ್ಮ್ ಕ್ಯೂ ಆರ್ಮ್ ಈಕ್ವಲ್ ಆಗಿದೆ. ಇಲ್ಲಿ ನೋಡಬಹುದು ನೀವು ಕ್ಯೂ ಆರ್ಮ್ ಚಿಕ್ಕದಾಗಿದೆ, ಇಲ್ಲಿ ಪಿ ಆರ್ಮ್ ಚಿಕ್ಕದಾಗಿದೆ, ಇಲ್ಲಿ ಒನ್ ಆರ್ಮ್ ಮಿಸ್ಸಿಂಗ್ ಇದೆ, ಫುಲ್ ಮಿಸ್ಸಿಂಗ್ ಇದೆ. ಸೊ VLJI are the different shapes of the chromosomes. Okay, students, here in this PDF I have a lot of PYQs for you, NEET PYQs for you. Okay, see students, RNA varies produced, so there are a lot of things here. So sit and solve all this, students, sit and solve all this. Okay, so we have almost finished the entire thing, students. Okay, clear? Okay, so we have finished the entire chapter now only. Okay, entire chapter now only, students. Okay, so any doubts, students, quickly tell me in the chat. Any doubts? I'll drink some water by then. Any doubt in the chat right now? Okay, microbody, students, are tiny small structures. Nodi. Here if you want I can teach you more, right? It has a lot of microbodies has different types of digestion of different types of your oils ಎಲ್ಲ digest ಮಾಡಕ್ಕೆ ಇರುತ್ತೆ. So they're just minute bodies which are present in both and everywhere. Okay, class ತಗೋತೀರಾ students? Shreyas sir is more busy. Shreyas sir is involved. Shreyas sir has J channel. He is involved in paid batch, two paid batches. He is taking class in Maharashtra because sir is Marathi, right? So he's stuck there. So Shreyas sir is stuck with so much more classes there also, right? So I was not able to take class on NEET, so I told him I will shift here completely. Okay, so I was not able to take class here because I told, that's why we NEET English we put on hold to come here. So do you realize that ನಾನು 200K ಚಾನಲ್ನ ಬಿಟ್ಕೊಂಡ್ಬಿಟ್ಟಿದ್ದೀನಿ ನಾನು. I told the company, we decided everything, ಒಂದು 200K 250 230K ಚಾನಲ್ ಬಿಟ್ಬಿಟ್ಟು
ಒಂದು ಸ್ಮಾಲ್ ಚಾನಲ್ ಬಂದಿದೆ ಅಂತ ನಾನು, you should know how much value I'm giving to, right? How much of value I'm giving to this channel, right? So that is there, student. That is there. Okay. So students, what is the doubt? Tell me your doubt. I'll answer it out first, or tell me your doubt in the comment section. I'll reply to you all the doubts one by one. Okay. So I don't want to extend the class even more. It's already extended to 3 hours, I believe. Class has already been extended to 3 hours. I think 3 hours ಆಗಿರುತ್ತೆ. 3 hours ಆಗಿರುತ್ತೆ. Okay, 3 hours 26 minutes. Oh my god. Okay, students, thank you so much, students. I'm telling you again, MVSET examination is online right now. MVSET exam is online right now. So please write the exam as soon as possible. It's free of cost still, right? So, sir, where are you from, sir? I am from Bangalore, students, sir. But I am from North Karnataka. ನಿಮ್ ನಾರ್ತ್ ಕರ್ನಾಟಕ ಗೊತ್ತಾ? ನಾರ್ತ್ ಕರ್ನಾಟಕ ನಮ್ಮ ಊರು ಧಾರವಾಡ ಕಡೆ ಬರುತ್ತೆ. ಬಾಗಲಕೋಟೆ ಒಂದು ಚಿಕ್ಕ ಹುನಗುನ್ ತಾಲೂಕಲ್ಲಿ ಒಂದು ಸ್ಮಾಲ್ ವಿಲೇಜ್ ಇದೆ. ಸ್ಮಾಲ್ ವಿಲೇಜ್ ಕಾಲ್ಡ್ ಮರಟಗಿರಿ. ಅಲ್ಲಿ ಬಸ್ಸು ಕೂಡ ಒಂದೇ ಬಸ್ ಹೋಗುತ್ತೆ. ಆ ಚಿಕ್ಕ ವಿಲೇಜ್ ನಮ್ದು, ರೈಟ್? ನಾನು ಬೆಂಗಳೂರಲ್ಲಿ ಇರೋದು. ನಾನು ಆಲ್ಮೋಸ್ಟ್ 15 years ನಾನು ಬೆಂಗಳೂರಲ್ಲಿ ಇದ್ದೀನಿ ನಾನು. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಬೈ ಆಲ್ ಆಫ್ ಯು, ಟೇಕ್ ಕೇರ್. If you have any more doubts, let me know in the comment section. I will reply to your all your doubts personally, right? So do not forget to comment also. How was the class? Dharwad in the students, okay. Nam relatives are in Dharwad. A lot of my relatives are in Dharwad, right? A lot of my relatives are in Dharwad. I was in Belgavi also. My first, second standard, third standard, fourth standard. 3 years I was in Belgavi, right? 3 years in Belgavi because ಅಲ್ಲಿ KV ಇದೆ ಗೊತ್ತಾ? KV number 2, right? In KV number 2 I used to study there. KV number 2 and I used to stay near Pipeline Road. Belgamal ಬರುತ್ತೆ, ಬೆಲ್ಗಾಮಲ್ಲಿ Pipeline Road. I used to stay there also, right? So bye bye students, take care all of you. Have a great day ahead. Do not forget to like the video, students, right? ಧಾರವಾಡ ನಿಮ್ದು ಕ್ರೇಜಿ ನಿಮ್ದು, right? So ಕಮೆಂಟ್ ಸೆಕ್ಷನ್ ಹಾಕಿ ಹೌ ವಾಸ್ ದ ಕ್ಲಾಸ್. ಡೋಂಟ್ ಬಿ ಲೇಜಿ. ಒಂದು ಕಮೆಂಟ್ ಹಾಕಿ ಏನು ತಗೊಳಲ್ಲ, ಓಕೆನಾ? ಕಾಸು ತಗೊಳಲ್ಲ ನೀವು, ರೈಟ್? ಸೊ ಕಮೆಂಟ್ ಹಾಕೋದು ಮರಿಬೇಡಿ, ಓಕೆನಾ? ಸೊ ಬಾಯ್ ಬಾಯ್.